ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೂರ ನಮ್ಮ ಕನಸಿನ ರೂವಾರಿ ಈ ಯುವಕ ಮಂಡಲದ ಚುಕ್ಕಾಣಿಯನ್ನು ವಹಿಸಿಕೊಂಡು ಬಹಳ ಯಶಸ್ವಿಯಾಗಿ ಕೊಂಡೊಯ್ತಾ ಇರತಕ್ಕಂಥ ಸುಬ್ರಹ್ಮಣ್ಯ KM ಇವರು ವಹಿಸಿಕೊಳ್ಬೇಕಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಈ ದಿವಸದ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಮೂಡಿ ಬರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಈ ಸ್ಥಳದಲ್ಲಿ ನೆಲೆಸಿರತಕ್ಕಂಥ ಎಲ್ಲ ದೇವರುಗಳು ಜೊತೆಯಲ್ಲಿ ನಾವು ನಂಬಿರತಕ್ಕಂಥ ಶಕ್ತಿಗಳಲ್ಲಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದೇವೆ. ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ ರಾಶಿ KC, ಅನುಶ್ರೀ AM ಹಾಗೂ ಗ್ರೀಷ್ಮಾ KH ಇವರುಗಳು. विघ्नराजं भजे, श्री विघ्नराजं भजे, श्री विघ्नराजं भजे, हम भजे हम भजे हम भजे तमिह श्री विघ्नराजं भजे, श्री विघ्नराजं भजे संततमहं कुञ्जरमुखम् संततमहं कुञ्जरमुखं शङ्करसुतं तमिह श्रीविघ्नराजं भजे, संततमहं दन्तिकुञ्जरमुखं अन्तकान्तकसुतं तमिह श्रीविघ्नराजं भजे, सेवितसुरेन्द्रमहनीयगुणशीलं जपतपसमाधिसुतवरदानुकूलं भाविकसुरमुनिगण भक्त परिपालं भयङ्कर विशाङ्गमाताङ्गकुलकालं श्रीविघ्नराजं भजे, श्रीविघ्नराजं भजे, श्रीविघ्नराजं भजे हम भजे हम भजे हम भजे तमिह श्रीविघ्नराजं भजे, श्रीविघ्नराजं भजे, श्रीविघ्नराजं भजे. ವಿಘ್ನ ವಿನಾಶಕ ವಿಘ್ನೇಶ್ವರನ ಆಶೀರ್ವಾದ ನಮ್ಮೆಲ್ಲ ಕಾರ್ಯಕ್ರಮದ ಮೇಲಿರಲಿ. ಇದೀಗ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನು, ಗೌರವಾನ್ವಿತರುಗಳನ್ನು, ಮುಂದಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳನ್ನು, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಸದಸ್ಯರಾಗಿರ್ತಕ್ಕಂಥ ಕೇಶವ KP ಇವರು. ಲಕ್ಷ್ಮೀನರಸಿಂಹ ದೇವರನ್ನ ಮನಸಾರೆ ಸ್ಮರಿಸುತ್ತಾ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ, ಶ್ರೀ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಶ್ರೀ ಕಾಣಿಯೂರು ರಾಮತೀರ್ಥ ಮಠ ಇವರ ಶುಭ ಆಶೀರ್ವಾದಗಳೊಂದಿಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಸುಳ್ಯ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಸುಳ್ಯ ಇದರ ಸಹಭಾಗಿತ್ವದಲ್ಲಿ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಹಾಗೂ ಪುರುಷರ 65 kg ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಸಾಧಕರಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಸುಬ್ರಹ್ಮಣ್ಯ KM ಅಧ್ಯಕ್ಷರು, ನಮ್ಮೂರು ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ಇವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರು ಕನಸಿನ ರೂವಾರಿ ಸುಬ್ರಹ್ಮಣ್ಯ KM ಇವರನ್ನು
ಪುಷ್ಪದೊಂದಿಗೆ ಸ್ವಾಗತಿಸಬೇಕಾಗಿ ಭವಿಷ್ ಗೌಡ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಗೆ ಬಂದು ಪುಷ್ಪಗುಚ್ಛ ಹಾಗೂ ಶಾಲು ಉದ್ಘಾಟಕರು ಶ್ರೀ ಶಿವರಾಮ ಏನೇಕಲ್, ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳೆನೆಲೆ ಇವರನ್ನು ನಮ್ಮ ಟ್ರಸ್ಟ್ನ ಪರವಾಗಿ ತುಂಬ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ದಿನೇಶ್ ಆಚಾರ್ಯ ಇವರು ಪುಷ್ಪವನ್ನು ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಶ್ರೀ ಗಣೇಶ್ ಉದಂಡಕ, ಅಧ್ಯಕ್ಷರು ಚಾರಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾಣಿಯೂರು ಇವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ನಾಗರಾಜ್ ಕಣಿಲೆಗುಂಡಿ ಇವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಈಶ್ವರಚಂದ್ರ ಭಟ್ ಅರ್ಚಕರು, ಶ್ರೀ ಸದಾಶಿವ ದೇವಸ್ಥಾನ ಅಗಳಿ ಸರ್ ತಾವು ತಮ್ಮೊಂದಿಗಿದ್ದೀರಿ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಪ್ರಸಾದ್ ಮಿತ್ತಟ್ಟ ಇವರು ಈಶ್ವರಚಂದ್ರ ಭಟ್ ಅರ್ಚಕರು, ಶ್ರೀ ಸದಾಶಿವ ದೇವಸ್ಥಾನ ಅಗಳಿ ಇವರನ್ನ ಗೌರವದ ಸಂಕೇತವಾದಂತಹ ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಸತೀಶ್ ಕುಮಾರ್ ಕೆಡೆಂಜಿ, ಅಧ್ಯಕ್ಷರು ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ನಿಯಮಿತ ನರಿಮಗರು, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಶ್ರೀ ವಿಶ್ವನಾಥ ಕೊಪ್ಪ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಾಣಿಯೂರು, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವರನ್ನ ಮನೋಹರ ಕಲ್ಪಡ ಇವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ರಾಕೇಶ್ ರೈ ಕೆಡೆಂಜಿ, ಸಾಮಾಜಿಕ ಕಾರ್ಯಕರ್ತರು ಸವಣೂರು, ಇವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ. ಶ್ರೀ ವಿಠಲ್ ಗೌಡ ಅಗಳಿ, ಸದಸ್ಯರು ಗ್ರಾಮ ಪಂಚಾಯತ್ ಬೆಳಂದೂರು, ಇವರು ತಮ್ಮೊಂದಿಗಿದ್ದಾರೆ, ಇವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನ ಮನೀಶ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಗ್ರಾಮ ಪಂಚಾಯತ್ ಬೆಳಂದೂರು ಇದರ ಸದಸ್ಯರು ಶ್ರೀ ವಿಠಲ್ ಗೌಡ ಅಗಳಿ ಸರ್ ತಮಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಮತಿ ಲಕ್ಷ್ಮೀ ಕೇಟಿ, ದೈಹಿಕ ಶಿಕ್ಷಣ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಕಾಣಿಯೂರು, ಮೇಡಮ್ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವರನ್ನ ಶ್ರೀಮತಿ ಶ್ರುತಿ ಸುಬ್ರಹ್ಮಣ್ಯ ಇವರು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಪದ್ಮಯ್ಯಗೌಡ ಅನಿಲ, ಸ್ವರ್ಣ ಮಹೋತ್ಸವ ಕಾರ್ಯಾಧ್ಯಕ್ಷರು, ಶ್ರೀ ಲಕ್ಷ್ಮೀನರಸಿಂಹ ಭಜನಾ ಮಂಡಳಿ ರಿಜಿಸ್ಟರ್ಡ್ ಕಾಣಿಯೂರು, ಸರ್ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವರನ್ನ ಭಾಸ್ಕರ ಕಲ್ಪಡ ತೋಟ ಇವರು ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕಾಣಿಯೂರಿನ ಹಲವು ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ಪ್ರೀತಿಯ ಪದ್ಮಯ್ಯಗೌಡ ಅನಿಲ, ಆದರದ ಸ್ವಾಗತ ಸರ್ ತಮಗೆ. ಶ್ರೀ ಬಾಲಕೃಷ್ಣ ಕಾರ್ಯದರ್ಶಿಗಳು, ಪ್ರಾದೇಶಿಕ ಶಿಕ್ಷಣ ಶಿಕ್ಷಕರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಕಡಬ ತಾಲೂಕು, ಸರ್ ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವರನ್ನ ಧನುಷ್ ರವರು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ವಿಶ್ವನಾಥ ಓಡಬಾಯಿ, ಅಧ್ಯಕ್ಷರು ಜಾತ್ರೋತ್ಸವ ಸೇವಾ ಸಮಿತಿ ಕಾಣಿಯೂರು,
ತಮ್ಮನ್ನು ಸಹ ನಮ್ಮ ಟ್ರಸ್ಟ್ನ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಇವರನ್ನ ಶಮಂತ್ ಪೊಳ್ಳಾಜೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ವಿಶ್ವನಾಥ ಒಡಬಾಯಿ ಅಧ್ಯಕ್ಷರು ಜಾತ್ರೋತ್ಸವ ಸೇವಾ ಸಮಿತಿ ಕಾಣಿಯೂರು. ಶ್ರೀ ಲೋಕೇಶ್ ಅಗಳಿ ಅಧ್ಯಕ್ಷರು, ಶ್ರೀ ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ಡ್ ಅಗಳಿ ಬೆಳಂದೂರು. ಸರ್, ತಾವು ತಮ್ಮೊಂದಿಗಿದ್ದೀರಿ. ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಟ್ರಸ್ಟ್ನ ಪರವಾಗಿ ತುಂಬ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ದೇವಿ ಪ್ರಸಾದ್ ಕಲ್ಪಡಗುತ್ತು ಇವರು ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶಿವರಾಮ ಅದೇ ಶ್ರೀ ರಾಧಾಕೃಷ್ಣ ಬೈತಡ್ಕ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ಕಡಬ ತಾಲೂಕು. ಸರ್, ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವರನ್ನ ದೀಕ್ಷಿತ್ AR ಇವರು ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಯಾಕೂಬ್ ಹೊಸಮಠ ಅಧ್ಯಕ್ಷರು, ಕಡಬ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಕಡಬ. ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಅಪ್ರತಿಮ ಕಬಡ್ಡಿ ಆಟಗಾರ, ಪ್ರಸ್ತುತ ಕಡಬ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಯಾಕೂಬ್ ಹೊಸಮಠ ಇವರನ್ನ ಕಿಶೋರ್ ರವರು ಗುಲಾಬಿ ಹೂವನ್ನು ನೀಡಿ ಕಿಶೋರ್. ಶ್ರೀ ಶಿವರಾಮ ಉಪಾಧ್ಯಾಯ ಮಾಲತರು ಮುಕ್ತೇತರರು, ಶ್ರೀ ಉಳ್ಳಾಗಲ ದೇವಸ್ಥಾನ ಕಲ್ಪಡ. ಸರ್, ತಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಟ್ರಸ್ಟ್ನ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವರನ್ನ ನವೀನ್ ಕೊಡೆಂಗೇರಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇಲ್ಲಿ ನೆರೆದಿರುವ ಊರಿನ ಎಲ್ಲ ಕ್ರೀಡಾಭಿಮಾನಿಗಳನ್ನು, ಕ್ರೀಡಾ ಪೋಷಕರನ್ನು, ಪತ್ರಕರ್ತ ಮಿತ್ರರನ್ನು, ಆರಕ್ಷಕ ಸಿಬ್ಬಂದಿಗಳನ್ನು, ಊರಿನ ಹಿರಿಯರನ್ನು ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಾ ನನ್ನ ಈ ಎರಡು ಮಾತುಗಳಿಗೆ ಅಂತಿಮ ವಿರಾಮ ನೀಡುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂತಹ ತಮ್ಮ ಕೂಡ ಅದರದ ಸ್ವಾಗತವನ್ನು ಕೋರ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಶಾಲು ಹೊದಿಸಿ ಗೌರವಪೂರ್ವಕ ಸ್ವಾಗತವನ್ನು ಕೋರಬೇಕಾಗಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಲ್ಲ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ KM ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗೌರವಾದರದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಬಹುಶಃ 10ಕ್ಕಿಂತಲೂ ಹೆಚ್ಚು ಬಾರಿ ಸೀನಿಯರ್ ನ್ಯಾಷನಲನ್ನು ಪ್ರತಿನಿಧಿಸಿ ಓರ್ವ ಅತ್ಯುತ್ತಮ ಆಟಗಾರನಾಗಿ ಗುರುತಿಸಿಕೊಂಡಿರತಕ್ಕಂಥ ಒಂದು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮದ ಆಯೋಜನೆಯಲ್ಲಿ ಮುನ್ನೆಲೆಯಲ್ಲಿರತಕ್ಕಂಥ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಲ್ಲ ಇದರ ಕ್ರಿಯಾಶೀಲ ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ KM ರವರು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಶಾಲು ಹೊದಿಸಿ ಗೌರವ. ಪ್ರೌಢಶಾಲಾ ವಿಭಾಗದಲ್ಲಿ ಆಟದಲ್ಲಿ ಪಾಲ್ಗೊಳ್ಳಲಿಕ್ಕಿರ್ತಕ್ಕಂಥ ತಂಡಗಳಿಗೆ ಸೂಚನೆಯನ್ನು ಮಗದೊಮ್ಮೆ ಕೊಡ್ತಾ ಇದ್ದೇವೆ. ನೋಂದಣಿ ಕೌಂಟರ್ನಲ್ಲಿ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಈ ಉದ್ಘಾಟನಾ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಬಾಲಕ ಹಾಗೂ ಬಾಲಕಿಯರ ವಿಭಾಗದ ಪಂದ್ಯಾಟಗಳನ್ನು ಆರಂಭಿಸುವವರಿದ್ದೇವೆ. ದಯಮಾಡಿ ತಾವುಗಳು ಸಿದ್ಧರಾಗಿರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಮಗದೊಮ್ಮೆ ಎಲ್ಲರಿಗೂ ಕೂಡ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸುಬ್ರಹ್ಮಣ್ಯ KM ಇವರಿಗೆ ಅಶ್ವಿನ್ ಇವರು ಶಾಲನ್ನು ಹೊದಿಸಿ ಗೌರವಪೂರ್ವಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಬಂಧುಗಳೇ, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲ. ಈ ಕುಡಿಯಾಲದಂತಹ ಗ್ರಾಮೀಣ ಪ್ರದೇಶದಲ್ಲಿ ಸಮಾಜಕ್ಕೆ ಅತ್ಯುನ್ನತವಾದಂಥ ಕಾರ್ಯವನ್ನು ನೀಡಬೇಕು ಅನ್ನುವಂಥ ಧ್ಯೇಯದೊಂದಿಗೆ ಹುಟ್ಟಿಕೊಂಡಿರ್ತಕ್ಕಂಥ ಸಂಘಟನೆ. ಹಲವು ಯುವಕರು ಒಗ್ಗೂಡಿಕೊಂಡು ಊರಿನ ವಿವಿಧ ಕ್ಷೇತ್ರದ ಸರ್ವ ಹಿರಿಯರನ್ನ ಮಾರ್ಗದರ್ಶಕರನ್ನ ಮುಂದೆ ಇಟ್ಟುಕೊಂಡು ಸಮಾಜದಲ್ಲಿ ಅತ್ಯುನ್ನತ ಸಾಧನೆ ಮಾಡಿರುವವರನ್ನು ಗುರುತಿಸುವುದರ ಜೊತೆಗೆ ಸಮಾಜದಲ್ಲಿರತಕ್ಕಂಥ ಬಡವರು ದೀನದಲಿತರ ಕಷ್ಟಗಳಿಗೆ ಸ್ಪಂದಿಸುವುದರೊಂದಿಗೆ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲಿ ಹೊಸ ಚೈತನ್ಯವನ್ನು ತುಂಬಿಕೊಂಡು ಸಮಾಜದ ಏಳಿಗೆಗಾಗಿ ದುಡಿತಾ ಇರತಕ್ಕಂಥ ಸಂಘಟನೆ. ಈ ವರ್ಷದಲ್ಲಿ ಬಹುಶಃ ಸುಬ್ರಹ್ಮಣ್ಯರವರ ಕನಸಿದು ಕಾಣಿಯೂರಿನಲ್ಲಿ ಒಂದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಹೋಲುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು. ಆ ಒಂದು ಆಲೋಚನೆಗಳೊಂದಿಗೆ ಯೋಚನೆಗಳೊಂದಿಗೆ ಇಂತಹ ಒಂದು ಅದ್ಧೂರಿಯ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿದೆ. ಇಲ್ಲಿಯ ಎಲ್ಲ ದೇವರುಗಳನ್ನು ಮಗದೊಮ್ಮೆ ನೆನಪಿಸಿಕೊಳ್ಳುತ್ತಾ ಇದೀಗ ದೀಪ ಪ್ರಜ್ವಲನದ ಮೂಲಕವಾಗಿ ಈ ದಿವಸ ಹಗಲು ಹೊತ್ತಿನಲ್ಲಿ ಪ್ರೌಢಶಾಲಾ ಬಾಲಕ ಬಾಲಕಿಯರ ಪಂದ್ಯಾಟ ಜೊತೆಗೆ ರಾತ್ರಿಯಲ್ಲಿ 65 kg ವಿಭಾಗದ ಪಂದ್ಯಾಟ ನಡೆಯಲಿಕ್ಕಿದೆ. ಉದ್ಘಾಟನೆಗೆ ಯಾರು ಬೇಕು ಅಂತ ಕೇಳಿದಾಗ ದೈಹಿಕ ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಅತ್ಯುನ್ನತವಾದ ಹೆಸರನ್ನು ಮಾಡಿರುವವರು, ಅನೇಕ ಕ್ರೀಡಾಪಟುಗಳನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀಡಿರುವವರು, ಜಿಲ್ಲಾ ಮಟ್ಟದ ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು, ಅದಕ್ಕಿಂತ ಹೆಚ್ಚಿನದಾಗಿ ಸರಳ ಜೀವಿ ಜೊತೆಗೆ ಅತ್ಯುತ್ತಮ ಅದ್ಭುತ ಸಂಘಟಕ ಆಗಿರತಕ್ಕಂಥ ಶಿವರಾಮ ಏನೆಕಲ್ ಇವರ ಹಸ್ತದೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಚಪ್ಪಾಳೆ ಬರಲಿ. ಎಲ್ಲ ದೇವರ ಆಶೀರ್ವಾದಗಳೊಂದಿಗೆ ಇದೀಗ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆ ದೀಪ ಪ್ರಜ್ವಲನೆಯ ಮೂಲಕವಾಗಿ ಭರವಸೆಗೆ ಮತ್ತೊಂದು ಹೆಸರು ಬೆಳಕು. ಇನ್ನೆಲ್ಲ ಕಾರ್ಯಕ್ರಮಗಳು ಈ ಬೆಳಕಿನ ಪ್ರಭೆಯಲ್ಲಿ ಅತ್ಯಂತ ಸಾಂಗವಾಗಿ ಮೂಡಿ ಬರಲಿ. ನಾಳೆ ಬೆಳಿಗ್ಗೆ ತನಕ ನಡೆಯತಕ್ಕಂಥ ಎಲ್ಲ ಕ್ರೀಡಾ ಕಾರ್ಯಕ್ರಮಗಳು ಬಂದು ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಅದ್ಭುತ ರಸದೌತಣವನ್ನು ನೀಡಲಿ. ಜೊತೆಗೆ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುತ್ತಾ ಇರತಕ್ಕಂಥ ಎಲ್ಲ ತಂಡಗಳಿಗೂ ಕೂಡ ಶುಭಾಶಯವನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯರು ದೀಪ ಪ್ರಜ್ವಲನದ ಮೂಲಕವಾಗಿ ಕ್ರೀಡಾ ಚಟುವಟಿಕೆಗಳಿಗೆ ಈ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಸರ್ವ ನಿರ್ವಿಘ್ನಗಳು ನೀಗಲಿ, ಭರವಸೆಯ ಬೆಳಕು ಮೂಡಲಿ, ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿ ಬರಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಪಾಲ್ಗೊಂಡಿರ್ತಕ್ಕಂಥ ಶಿವರಾಮ್ ಗೌಡ ಸಿ ಇವರನ್ನ ಗೌರವಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ನಮ್ಮ ಇದೀಗ ಸನ್ಮಾನ ಕಾರ್ಯಕ್ರಮದ ನಂತರದಲ್ಲಿ ಉದ್ಘಾಟಕರು ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಶ್ರೀ ಶಿವರಾಮಗೌಡ ಏನೆಕಲ್ ಜಿಲ್ಲಾ ಮಟ್ಟದ ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಬಂಧುಗಳೇ, ಕಡಬ ತಾಲೂಕು ಏನೆಕಲ್ ಗ್ರಾಮದ ಚಿತ್ಗಲ್ ಮನೆಯ ಶ್ರೀಮತಿ ಕೆಂಚಮ್ಮ ಮತ್ತು ಸೋಮಣ್ಣಗೌಡ ದಂಪತಿಯ ಪುತ್ರರಾಗಿ ದಿನಾಂಕ 10/3/1961 ಜನನ. ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನೆಕಲ್, ಪ್ರೌಢ ಪದವಿ ಪೂರ್ವ ಶಿಕ್ಷಣವನ್ನು ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜ್ ಸುಬ್ರಹ್ಮಣ್ಯದಲ್ಲಿ ಪೂರೈಸಿ ಸಿಪಿಎಡ್ ಶಿಕ್ಷಣವನ್ನು ಸತ್ಯಸಾಯಿ ದೈಹಿಕ ಶಿಕ್ಷಣ ತರಬೇತಿ ಸಂಸ್ಥೆ ಕುಶಾಲನಗರದಲ್ಲಿ ಪೂರೈಸಿ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಕಬಡ್ಡಿ, ವಾಲಿಬಾಲ್, ಅಥ್ಲೆಟಿಕ್ಸ್ ಕ್ರೀಡೆಗಳಲ್ಲಿ ಅನೇಕ ಪ್ರಶಸ್ತಿಯನ್ನು ಪಡೆದಿರುತ್ತೀರಿ. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ವೃತ್ತಿ ಜೀವನವನ್ನು ಮೊದಲಿಗೆ ಹರಿಹರ ಪಲ್ಲತ್ತಡ್ಕ ಶಾಲೆಯಲ್ಲಿ 1 ವರ್ಷ ಸೇವೆ, 1982ರಲ್ಲಿ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿನೆಲೆಯಲ್ಲಿ
ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ವೃತ್ತಿ ಜೀವನ ಪ್ರಾರಂಭಿಸಿ ಸುದೀರ್ಘ 39 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದೀರಿ. ಸೇವಾವಧಿಯಲ್ಲಿ ಹಲವಾರು ಮಂದಿಗೆ ಜೀವನವನ್ನು ನೀಡಿ ಕ್ರೀಡಾಪಟುಗಳನ್ನು ಜಿಲ್ಲಾ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತೆ ತರಬೇತಿ ಮಾರ್ಗದರ್ಶನ ನೀಡಿ ರೂಪುಗೊಳಿಸಿದ್ದೀರಿ. ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಬಡ್ಡಿ ಮತ್ತು ವಾಲಿಬಾಲ್ ಪಂದ್ಯಾಟಗಳನ್ನು ಅತ್ಯುತ್ತಮವಾಗಿ ಸಂಘಟಿಸಿದ ಕೀರ್ತಿ ತಮ್ಮದು. ತಮ್ಮ ಗರಡಿಯಲ್ಲಿ ಪಳಗಿದ ಅನೇಕ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಹಲವು ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ವೃತ್ತಿ ಜೀವನದೊಂದಿಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅನನ್ಯ ಸೇವೆ ಸಲ್ಲಿಸಿದ್ದೀರಿ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್, ತಾಲೂಕುವಾರು ಕಬಡ್ಡಿ ವಾಲಿಬಾಲ್ ಅಸೋಸಿಯೇಷನ್ಗಳಲ್ಲಿ, ರೋಟರಿ ಕ್ಲಬ್ಗಳಲ್ಲಿ, ಕ್ರೀಡಾ ಭಾರತಿ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶಿಕ್ಷಣ ಸಂಸ್ಥೆಗಳಲ್ಲಿ ಅವುಗಳ ಅಭಿವೃದ್ಧಿಗೆ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಿ. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕ್ರೀಡಾ ಕ್ಷೇತ್ರದ ಅಪೂರ್ವ ಸಾಧನೆಗಾಗಿ ಹಲವು ಪ್ರಶಸ್ತಿಗಳು ಲಭಿಸಿದ್ದು, ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಅತ್ಯುತ್ತಮ ದೈಹಿಕ ಶಿಕ್ಷಣ ಪ್ರಶಸ್ತಿಯನ್ನು ಪಡೆದು ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ, ಉತ್ತಮ ಕ್ರೀಡಾ ಶಿಕ್ಷಕ ಪ್ರಶಸ್ತಿ, ವಿವಿಧ ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳನ್ನು ಪಡೆದಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲಾ ರೆಫರಿ ಬೋರ್ಡ್ನ ಅಧ್ಯಕ್ಷರಾಗಿ ಈಗ ಪ್ರಸ್ತುತ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಿ. ಕ್ರೀಡಾ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ತಾವು ಸಲ್ಲಿಸಿರುವ ಅಮೂಲ್ಯ ಸೇವೆಯನ್ನು ಪರಿಗಣಿಸಿ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ತಮ್ಮನ್ನು ಸನ್ಮಾನಿಸ್ತಾ ಇದ್ದೇವೆ. ಪತ್ನಿ ಶ್ರೀಮತಿ ವೇದಾವತಿ, ಪುತ್ರರಾಗಿರ್ತಕ್ಕಂಥ ಸಚಿನ್ ರವರು ಶಟಲ್ ಬ್ಯಾಡ್ಮಿಂಟನ್ನ ರಾಷ್ಟ್ರಮಟ್ಟದ ಆಟಗಾರ, ಸಾತ್ವಿಕ್ ಪುತ್ರಿ ಅಮೃತ ಹಾಗೂ ಕುಟುಂಬದವರೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸ್ತಾ ಇದ್ದೀರಿ ಸರ್. ತಮಗೆ ದೇವರು ಆಯುಷ್ಯ, ಆರೋಗ್ಯ, ಸನ್ಮಂಗಲವನ್ನು ಕರುಣಿಸಲಿ. ಈ ಸಂದರ್ಭದಲ್ಲಿ ತಮ್ಮನ್ನು ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಕ್ರೀಡಾ ಕ್ಷೇತ್ರಕ್ಕೆ ತಾವೊಂದು ಅತ್ಯುತ್ತಮವಾದಂಥ ಅಮೂಲ್ಯವಾದ ರತ್ನ, ಹಲವು ಕ್ರೀಡಾಪಟುಗಳನ್ನು ನೀಡಿದ್ದೀರಿ. ಇನ್ನೂ ಕೂಡ ತಮ್ಮಿಂದಾದಂತಹ ಮಾರ್ಗದರ್ಶನವನ್ನು ಈ ಕ್ಷೇತ್ರದಲ್ಲಿ ನೀಡುತ್ತಾ ಇರಿ ಎನ್ನುವಂತಹ ಆಶಯದೊಂದಿಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲದಿಂದ ತಮ್ಮನ್ನು ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಇದೀಗ ಈ ದಿವಸದ ಎಲ್ಲ ಪಂದ್ಯಾಟಗಳನ್ನು ಉದ್ಘಾಟಿಸಿ ನಮ್ಮಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಿರತಕ್ಕಂಥ ಶ್ರೀ ಶಿವರಾಮ್ ಗೌಡ ದೈಹಿಕ ಶಿಕ್ಷಣ ಶಿಕ್ಷಕರು ಶಿವರಾಮ್ ಎನಕಲ್ ಸರ್ ಅವರು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸ್ಥಳದ ದೇವರುಗಳು ಹಾಗೂ ದೈವಗಳನ್ನು ಪ್ರಾರ್ಥಿಸಿಕೊಂಡು ಕಾಣಿರೋ ಮಠಾಧೀಶರ ಆಶೀರ್ವಾದವನ್ನು ಬೇಡಿಕೊಂಡು ಅದ್ಭುತವಾಗಿರತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇವರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರು ಹಾಗೂ 65 kg ವಿಭಾಗದ ಕಬಡ್ಡಿ ಪಂದ್ಯಾಟದ ಈ ಸನ್ಮಾನ ಮತ್ತು ಅಭಿನಂದನಾ ಕಾರ್ಯಕ್ರಮದ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂಥ ಎಲ್ಲರನ್ನ ವಂದಿಸಿಕೊಂಡು, ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಸುಬ್ರಹ್ಮಣ್ಯ ಬಹುಶಃ ಅತ್ಯುತ್ತಮ ಒಬ್ಬ ಕ್ರೀಡಾಪಟುವಾಗಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತನ್ನ ಪ್ರತಿಭೆಯನ್ನು ಬೆಳಕಿಗೆ ತಂದಿರತಕ್ಕಂಥ ಒಬ್ಬ ಆಟಗಾರ. ಇವತ್ತು ಒಂದು ಉತ್ತಮವಾಗಿರತಕ್ಕಂಥ ಸಂಘಟನೆಯನ್ನು ಕಟ್ಟಿಕೊಂಡು ಸುಮಾರು ಒಂದು 60 ಮಂದಿ ತನ್ನ ಈ ಒಂದು ಸೇವಾ ಟ್ರಸ್ಟ್ನಲ್ಲಿ ತೊಡಗಿಸಿಕೊಂಡು ಸಮಾಜಕ್ಕೆ ತಮ್ಮ ಒಳಿತನ್ನು ಮಾಡಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಈ ಒಂದು ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಸುಬ್ರಹ್ಮಣ್ಯ KM ರವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಈ ಒಂದು ಸಮಾಜ ಸೇವಾ ಟ್ರಸ್ಟಿನ ಎಲ್ಲ ಸದಸ್ಯರುಗಳೇ ಹಾಗೂ ಇವತ್ತಿನ ಈ ಪಂದ್ಯಾಟಕದಲ್ಲಿ ಆಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ನಿರ್ಣಾಯಕ ಬಂಧುಗಳೇ ಹಾಗೂ ಎಲ್ಲ ಕ್ರೀಡಾ ಪ್ರೋತ್ಸಾಹಕರೇ ಹಾಗೂ ಕ್ರೀಡಾಭಿಮಾನಿಗಳೇ, ಪ್ರಪ್ರಥಮವಾಗಿ ಈ ಒಂದು ಕಬಡ್ಡಿ ಪಂದ್ಯಾಟದ ಉದ್ಘಾಟನೆಯನ್ನು ನನ್ನ ಕೈಯಿಂದ ಮಾಡಿಸಿದ್ದೀರಿ.
ಇವತ್ತಿನ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಎಲ್ಲರೂ ಕೂಡ ಜನ ಮನ್ನಣೆಯನ್ನು ಗಳಿಸ್ತಕ್ಕಂಥ ಒಂದು ಅದ್ಭುತ ಕ್ರೀಡಾಕೂಟವಾಗಿ ಇದು ಮೂಡಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಯುವ ಜನತೆ ಯಾವ ಹಂತದಲ್ಲಿ ಹೋಗಬೇಕೋ ಆ ಹಂತದಲ್ಲಿ ಹೋದರೆ ಮಾತ್ರ ಏನು ನಮ್ಮ ಹಿರಿಯರು ಹೇಳಿರತಕ್ಕಂಥ ನಮ್ಮ ದೇಶ ರಾಮರಾಜ್ಯ ಆಗಬೇಕು, ನಮ್ಮ ದೇಶ ಅತ್ಯುತ್ತಮ ಗಟ್ಟಿಯಾಗಬೇಕು ಎನ್ನುವಂಥ ದೃಷ್ಟಿಯಲ್ಲಿ ನಮ್ಮ ಹಿರಿಯರು ಒಂದು ಹಾದಿಯನ್ನು ಹಾಕಿಕೊಂಡು ಬಂದಿದ್ದಾರೆ. ಅದನ್ನು ಮುನ್ನಡೆಸಬೇಕು ಅಂತೇಳಿ. ಆದರೆ ಯುವಕರ ಮನಸ್ಸು, ಅವರು ತೊಡಗಿಸಿಕೊಳ್ಳತಕ್ಕಂಥ ಏನು ಕಾರ್ಯಕಲಾಪಗಳಿವೆಯೋ ಕಾರ್ಯಕ್ರಮಗಳಿವೆಯೋ ಅದೊಂದು ಒಳ್ಳೆಯ ರೀತಿಯಲ್ಲಿ ಹೋದರೆ ಮಾತ್ರ ಸಮಾಜ ಒಳ್ಳೆಯದಾಗ್ತದೆ. ಸಮಾಜದ ವ್ಯಕ್ತಿಗಳಿಗೂ ಕೂಡ, ಕಷ್ಟದಲ್ಲಿರತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ, ಒಳ್ಳೆಯ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಸಮಾಜ ಒಳ್ಳೆಯದಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಬಹುಶಃ ನಮ್ಮ ಕನಸು ಜನಸೇವಾ ಟ್ರಸ್ಟು ಇವತ್ತು ಅದನ್ನು ಮಾಡ್ತಾ ಇದೆ. ಬಹುಶಃ ಕೇವಲ ಒಂದು ಕ್ರೀಡಾಕೂಟಕ್ಕಾಗಿ ಮಾತ್ರ ಜನಸೇವಾ ಟ್ರಸ್ಟ್ ಇವತ್ತು ಆರಂಭವಾಗಲಿಲ್ಲ. ಕೊರೋನಾ ಸಮಯದಲ್ಲಿ ಕೂಡ ತಮ್ಮದೇ ಆಗಿರತಕ್ಕಂಥ ಕಾರ್ಯಕಲಾಪಗಳನ್ನು ಮಾಡಿಕೊಂಡು ಅದರಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಬಹುಶಃ ಕೊರೋನಾ ಟೈಮ್ನಲ್ಲಿ ತಮ್ಮೆಲ್ಲ ಜೀವದ ಹಂಗನ್ನು ಬಿಟ್ಟು ಆ ಟೈಮಿನಲ್ಲಿ ಕೆಲಸ ಮಾಡಬೇಕಿತ್ತು. ಅದನ್ನು ಕೂಡ ಮಾಡಿಕೊಂಡು ಅನೇಕ ವಿದ್ಯಾರ್ಥಿಗಳನ್ನು ಇವತ್ತು ಸನ್ಮಾನ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಪ್ರತಿಭೆಗಳನ್ನು ಗುರುತಿಸಿಕೊಂಡು ಸಮಾಜದಲ್ಲಿ ಉತ್ತಮ ಗಣ್ಯರನ್ನು ಗುರುತಿಸಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಬಹುಶಃ ಇದೆಲ್ಲ ಒಂದು ಮಾದರಿ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು 24 ಗಂಟೆಯೂ ಕೂಡ ಎಲ್ಲರೂ ಕೂಡ ಈ ಆಧುನಿಕ ಯಂತ್ರಜ್ಞಾನಗಳಲ್ಲಿ ತೊಡಗಿಸಿಕೊಳ್ಳತಕ್ಕಂಥ ಸಮಯ. ಬಹುಶಃ ನಾವೆಲ್ಲ ಬೆಳಿಗ್ಗೆ ಎದ್ದು ಯಾವುದಾದೊಂದು ಕಾರ್ಯನಿಮಿತ್ತ ರೋಡ್ ಸೈಡಲ್ಲಿ ಹೋದಾಗ ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಒಂದು ಮೊಬೈಲ್ ಇರ್ತದೆ. ಎಲ್ಲರೂ ಕೂಡ ಮೊಬೈಲಲ್ಲಿ 24 ಗಂಟೆ ಕೂಡ ಇರ್ತಾರೆ. ಅದರಲ್ಲಿ ಅನೇಕ ವಿಷಯಗಳನ್ನು ಚಾಟ್ ಮಾಡುವುದರ ಮುಖಾಂತರ ತಮ್ಮ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಇಷ್ಟೆಲ್ಲ ಈ ಒಂದು ಟ್ರಸ್ಟಿನ ಯುವಕರು ಸೇರಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ ಸಮಾಜಕ್ಕೆ ನೀವು ಮಾದರಿ ಆಗ್ತೀರಿ. ನಿಮಗೆಲ್ಲರಿಗೂ ಕೂಡ ನನ್ನ ಮನಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕ್ರೀಡೆ, ನಾವೆಲ್ಲ ಇವತ್ತು ಬಾಹ್ಯ ಪ್ರಪಂಚದಲ್ಲಿ ನಾವು ಬಾಹ್ಯತೆಗೆ ನಾವು ಹೆಚ್ಚು ನಮ್ಮ ಮನಸ್ಸನ್ನು, ನಮ್ಮ ಶರೀರವನ್ನು ತೊಡಗಿಸಿಕೊಳ್ತಾ ಇದ್ದೇವೆ. ಆದರೆ ಆಂತರ್ಯದ ಸೊಬಗನ್ನು ನಾವು ಅದನ್ನು ಉದ್ದೀಪನಗೊಳಿಸಿಕೊಳ್ಬೇಕು ಅಂತೇಳಿದರೆ ಇಂಥ ಕ್ರೀಡಾಕೂಟಗಳು ಬಹಳ ಮುಖ್ಯ. ಬಹುಶಃ ಇವತ್ತೆಲ್ಲ ಆಡಲಿಕ್ಕೆ ಬಂದಿರತಕ್ಕಂಥ ಕ್ರೀಡಾಪಟುಗಳು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೂಡ ಒಂದು ಅತ್ಯುತ್ತಮ ಕ್ರೀಡಾಪಟುಗಳಾಗಿ ನೀವು ಮೂಡಿ ಬರಲಿಕ್ಕೆ ಸಾಧ್ಯತೆ ಇದೆ. ಈ ರೀತಿ ನಿಮಗೂ ಕೂಡ ಒಂದು ಅವಕಾಶವನ್ನು ಈ ಒಂದು ಸಂಸ್ಥೆ ನಿಮಗೆ ನೀಡಿದೆ. ಇದರ ಮುಖಾಂತರ ನಿಮ್ಮ ಪ್ರತಿಭೆಗಳನ್ನು ಬೆಳೆಸಿಕೊಂಡು ಕೇವಲ ನಾವು ಇಲ್ಲಿಗೆ ಮಾತ್ರ ಸೀಮಿತವಾಗದೆ ಮುಂದಿನ ದಿನಗಳಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಬೇಕು. ಇವತ್ತು ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಬಹುಶಃ ನಾವಿವತ್ತು ಪ್ರೋ ಕಬಡ್ಡಿ ನೋಡ್ತಾ ಇದ್ದೇವೆ. ಒಬ್ಬೊಬ್ಬರ ಆದಾಯಗಳು 2 ಕೋಟಿ 3 ಕೋಟಿಗೆ ನಾವು ಇವತ್ತು ಅವರು ಹರಾಜಾಗ್ತಾ ಇದ್ದಾರೆ. ಮುಂದೆ ಕ್ರಿಕೆಟಿಗಿತ್ತು, ಆದರೆ ಇವತ್ತು ಕಬಡ್ಡಿ ಕೂಡ. ಇದು ನಮ್ಮ ಮಣ್ಣಿನ ಕ್ರೀಡೆ. ನಮ್ಮ ಶರೀರವನ್ನು ನಾವು ದಂಡಿಸಿಕೊಂಡಲ್ಲಿ ಈ ಕ್ರೀಡೆಯಲ್ಲಿ ಉನ್ನತ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವರು ಅನಿಸ್ಬೋದು ಅಲ್ಲೆಲ್ಲ ಹರಿಯಾಣ, ರಾಜಸ್ಥಾನ, ಆಂಧ್ರ, ತಮಿಳುನಾಡಿನ ಪ್ಲೇಯರ್ಗಳು ಮಾತ್ರ ಅವಕಾಶವಂತ. ಇಲ್ಲ, ನೀವು ಇಲ್ಲಿರ್ತಕ್ಕಂಥ ವನಿತಾ ಇದ್ದಾಳೆ, ಬಹುಶಃ ನಮ್ಮ ಇಂಡಿಯಾ ಕ್ಯಾಂಪಲ್ಲಿದ್ದಳು. ಅವಳು ಇಲ್ಲಿಯ ಒಬ್ಬಳು ವಿದ್ಯಾರ್ಥಿನಿಯಾಗಿ ಆಳ್ವಾಸ್ನಲ್ಲಿ ಕಲಿತಿದ್ದವಳು. ಅವಳು ನಮ್ಮ ಇಂಡಿಯಾ ಕ್ಯಾಂಪಲ್ಲಿದ್ದಳು. ಅನೇಕ ವರ್ಷಗಳ ತನಕ ಯೂನಿವರ್ಸಿಟಿ ಆಡಿದಾಳೆ, ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸ್ತಾಳೆ. ಜಸ್ವಂತ್ ಒಂದು 5 ವರ್ಷ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿ ಆಲ್ ಇಂಡಿಯಾ ಮೆಡಲಿಸ್ಟ್ ಕೂಡ ಆಗಿದ್ದಾರೆ. ಆದ ಕಾರಣ ನಮ್ಮ ಇಲ್ಲಿಯ ಪ್ರತಿಭೆಗಳಿಗೆ ಖಂಡಿತವಾಗಿ ಕೂಡ ಅವಕಾಶಗಳಿವೆ. ಇಲ್ಲಿಯೂ ಕೂಡ ಅಂಥ ಒಂದು ಪ್ರಯತ್ನಗಳನ್ನು ಪಟ್ಟಲ್ಲಿ ಖಂಡಿತವಾಗಿ ಕೂಡ ಬೇಕಾದಷ್ಟು ಪ್ರೋತ್ಸಾಹಗಳು ಕೂಡ ಇದೆ. ಆ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳೇ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೂಡ ನೀವು ಇದನ್ನು ತೊಡಗಿಸಿಕೊಂಡು ಅತ್ಯುತ್ತಮ ಆಟಗಾರರಾಗಿ ಅಂತ ವಿನಂತಿಯನ್ನು ಮಾಡಿಕೊಂಡು ಎಲ್ಲ ಒಂದು ಉತ್ತಮ ರೀತಿಯಲ್ಲಿ ಯಾವುದೇ ರೀತಿಯ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾ
ಕೂಟಗಳು ಯಾವ ರೀತಿ ನಡೀತದೆಯೋ ಅದಕ್ಕಿಂತಲೂ ಮಿಗಿಲಾಗಿ ಅತ್ಯುತ್ತಮ ವ್ಯವಸ್ಥಿತವಾಗಿ ಈ ಒಂದು ಕ್ರೀಡಾಕೂಟವನ್ನು ಸಂಘಟನೆ ಮಾಡಿದ್ದೀರಿ. ಬಹುಶಃ ಇವತ್ತು ನನ್ನನ್ನು ಸನ್ಮಾನ ಕೂಡ ಮಾಡಿದ್ದೀರಿ. ಬಹುಶಃ ನಾನು ಇದನ್ನು ನಿರೀಕ್ಷಿಸಲಿಲ್ಲ. ನನ್ನ ಮೇಲೆ ಅಭಿಮಾನ ಇಟ್ಟು ಬಹುಶಃ ನನ್ನ ಶಿಷ್ಯ ಅಂತ ಹೇಳ್ಬೋದು. ನಾನು ಸುಬ್ರಹ್ಮಣ್ಯ ಸೀನಿಯರ್ ಕಾಲೇಜ್ನಲ್ಲಿ ಅವನು ಓದ್ತಾ ಇರುವಾಗ ನಾನು ಅಲ್ಲಿಗೆ ಅವರಿಗೆ ಕಬಡ್ಡಿ ಕೋಚಿಂಗ್ಗೆ ಹೋಗ್ತಾ ಇದ್ದೆ. ಆ ದೃಷ್ಟಿಯಲ್ಲಿ ನನ್ನನ್ನು ಕರೆದು ನನಗೊಂದು ಗೌರವವನ್ನು ನೀಡಿದ್ದೀರಿ. ಸಂಬಂಧಪಟ್ಟಂಥ ಎಲ್ಲ ಈ ಜನಸೇವಾ ಟ್ರಸ್ಟ್ನ ಎಲ್ಲರಿಗೂ ಕೂಡ ನನ್ನ ಮನದಾಳದ ವಂದನೆಗಳನ್ನು ಸಲ್ಲಿಸಿಕೊಂಡು ಇವತ್ತಿನ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ. ಹೆಚ್ಚು ನಾನು ಮಾತನಾಡೋದಿಲ್ಲ, ಈಗಾಗಲೇ ಸಮಯ ಮೀರಿದೆ. ಸಮಯಕ್ಕೆ ಸರಿಯಾಗಿ ಬಂದು ಸಮಯವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿಕೊಂಡು ಹೋದಲ್ಲಿ ನಮ್ಮೆಲ್ಲರ ಜೀವನ ಮುಂದೆ ಒಳ್ಳೆಯದಾಗ್ತದೆ. ಸಮಯದ ಪ್ರಜ್ಞೆ ನಮಗೆಲ್ಲರಿಗೂ ಕೂಡ ಇರಲಿ ಅಂತ ಹೇಳುವ ಮಾತನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಇಲ್ಲಿರತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸಿಕೊಂಡು, ನಿಮ್ಮ ಹಿರಿಯರಿದ್ದೀರಿ, ಆನಂತರ ಒಳ್ಳೊಳ್ಳೆ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡವರಿದ್ದೀರಿ. ನಿಮ್ಮ ಮುಂದೆ ನನಗೆ ಇಂಥ ಒಂದು ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡಿಕೊಂಡು ನಿಮಗೆಲ್ಲರಿಗೂ ಕೂಡ ವಂದಿಸಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಎಲ್ಲರಿಗೂ ಕೂಡ ಶುಭವಾಗಲಿ. ಎಲ್ಲ ನಿರ್ಣಾಯಕ ಬಂಧುಗಳು ಕೂಡ ಅತ್ಯುತ್ತಮ ನಿರ್ಣಯವನ್ನು ನೀಡುವುದರ ಮುಖಾಂತರ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ನಿರ್ಣಾಯಕ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಎಲ್ಲರಿಗೂ ಕೂಡ ಶುಭವಾಗಲಿ. ಸ್ಪಷ್ಟ ಗುರಿ ಧ್ಯೇಯದೊಂದಿಗೆ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಪಾಲ್ಗೊಂಡಲ್ಲಿ ಅದು ಬದುಕಿಗೆ ಬೆಳಕಾಗುತ್ತದೆ ಅನ್ನುವ ಮಾತುಗಳೊಂದಿಗೆ ನಮ್ಮೂರ ನಮ್ಮ ಕನಸಿನ ಕಾರ್ಯಗಳನ್ನು ಶ್ಲಾಘಿಸಿದ್ದೀರಿ ಸರ್. ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಮುಖ್ಯ ಅತಿಥಿ ಸ್ಥಾನದಲ್ಲಿ ನಮ್ಮೊಂದಿಗಿದ್ದಾರೆ. ಶತಮಾನೋತ್ಸವ ಕಾರ್ಯಕ್ರಮವನ್ನು ಈ ವರ್ಷ ಆಚರಿಸ್ತಾ ಇರತಕ್ಕಂಥ ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯೂರು ಇದರ ಅಧ್ಯಕ್ಷರು ಶ್ರೀ ಗಣೇಶ್ ಉದನಡ್ಕ ಇವರು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸ್ಥಳ ದೇವರುಗಳನ್ನು ಮನಸಾರ ವಂದಿಸುತ್ತಾ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ಕಲ್ಪಡ ಕೊಡಿಯಾಲ, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್, ಸುಳ್ಯ ತಾಲೂಕು ಅಮೆಚೂರು ಕಬಡ್ಡಿ ಸುಳ್ಯ ಇದರ ಸಹಭಾಗಿತ್ವದಲ್ಲಿ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಹಾಗೂ ಪುರುಷರ 65 ಕೆಜಿ ಮುಕ್ತ ಮ್ಯಾಟಿ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೂರಿನ ನಾಯಕರು ಸಂಘಟನಾ ಚತುರರು ಅವರ ಗುರುಗಳು ಉಲ್ಲೇಖವನ್ನು ಮಾಡಿದರು. ಯಾವ ರೀತಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಒಂದು ಗ್ರಾಮದಲ್ಲಿ ಕ್ರೀಡೆಯಲ್ಲಿ ತೊಡಗಿಕೊಂಡಾಗ ತನ್ನ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಮ್ಮೂರಿನ ಹತ್ತೂರಿಗೆ ಆ ಜನಸೇವಾ ಟ್ರಸ್ಟನ್ನು ತಂದು ಸಮಾಜದ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡೋದರ ಜೊತೆಗೆ ಕಾಣಿಯೂರಿನ ಅಷ್ಟಮಠಗಳಲ್ಲಾಗಿ ಇರತಕ್ಕಂಥ ಒಂದು ಮಠ ಕಾಣಿಯೂರು, ಅದು ಆ ಜಾಗದಲ್ಲಿ ಒಂದು ಅತ್ಯುತ್ತಮ ಜಿಲ್ಲಾ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಿಕೊಂಡು ಬರ್ತಕ್ಕಂಥ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಸುಬ್ರಹ್ಮಣ್ಯನವರೇ, ಉದ್ಘಾಟಕರಾಗಿರ್ತಕ್ಕಂಥ ನಮ್ಮೆಲ್ಲರ ಗುರುಗಳು ನೆಚ್ಚಿನ ಶಿಕ್ಷಕರಾಗಿರ್ತಕ್ಕಂಥ ಶಿವರಾಮ್ ಸರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಜನಸೇವಾ ಟ್ರಸ್ಟ್ ಎಲ್ಲ ಪದಾಧಿಕಾರಿ ಸದಸ್ಯರುಗಳೇ, ಆಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರೌಢಶಾಲಾ ಬಾಲಕ ಬಾಲಕಿಯರೇ, ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಾನು ಹೆಚ್ಚು ಮಾತನಾಡುವಂಥ ಸಮಯವಲ್ಲ, ಕ್ರೀಡೆಯ ಬಗ್ಗೆ ನಾನು ಹೆಚ್ಚು ಮಾತನಾಡುವಂಥ ವ್ಯಕ್ತಿಯೂ ಅಲ್ಲ. ಎಲ್ಲವನ್ನು ನಮ್ಮ ಉದ್ಘಾಟಕರು ಮಾತಾಡಿದ್ದಾರೆ. ಆದರೆ ಜನಸೇವಾ ಟ್ರಸ್ಟಿನ ಬಗ್ಗೆ ನಮಗೆಲ್ಲ ಗೊತ್ತಿದೆ, ಆದರೂ ನಾವು ಒಂದೆರಡು ಮಾತಾಡಬೇಕಾದಂಥ ಅನಿವಾರ್ಯತೆ ನಿಂತಿದ್ದೀನಿ. ಯಾಕೆಂತ ಕೇಳಿದರೆ ಕೊರೋನಾ ಸಂದರ್ಭ ಆಗಿರ್ಬೋದು, ರಸ್ತೆಗಳಿಗೆ ಸಂಬಂಧಪಟ್ಟ ಆಗಿರ್ಬೋದು, ಜನಪ್ರತಿನಿಧಿ ಮಾಡ್ತಕ್ಕಂಥ ಸಂದರ್ಭ ಯಾವುದೇ ಇದ್ದಾಗ ಅವರು ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದನ್ನು ನಾನು ಸುಮಾರು ವರ್ಷಗಳಿಂದ ಕಂಡಿದ್ದೇನೆ. ತನ್ನ ಗ್ರಾಮದಲ್ಲಿ ಇವೆಲ್ಲ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಯಾವ ವಿದ್ಯಾರ್ಥಿ ಕ್ಷೇತ್ರ ಆಗಿರೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮಾನ್ಯರನ್ನು ಅತ್ಯುತ್ತಮ ರೀತಿಯಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಒಂದು ಸಂಘಟನೆ. ಎಲ್ಲ ಸಂಘಗಳು ನಾವು ಒಂದು ಸಾಂಕೇತಿಕ ಕಾರ್ಯಕ್ರಮಕ್ಕೆ ಸೀಮಿತವಾಗಿರ್ತಕ್ಕಂಥ ನಾವು ಕಂಡಿದ್ದೇವೆ. ಉಲ್ಲೇಖವನ್ನು ಮಾಡಿದರು ನಮ್ಮ ಗುರುಗಳು. ನಾವು ಈಗಿನ ಯುವ ಪೀಳಿಗೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಿದರೆ, ನಾವು ಯಾವುದೇ ಕಷ್ಟಪಡದೆ ಸುಲಭದಲ್ಲಿ ಆಗತಕ್ಕಂಥ ಒಂದು ಮೊಸರುಗೊಡಿಕೆ ಕಾರ್ಯಕ್ರಮ ಆಗಬೇಕು, ಅಥವಾ ಯಾವುದೇ ಒಂದು ಚೌತಿ ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟ ಮಾಡಿದರೆ ನಾವು ಸುಲಭದಲ್ಲಿ ಆಗ್ತಕ್ಕಂಥ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವಂಥ ನಾವು ನೋಡಿದ್ದೇವೆ. ನಾವೊಂದಷ್ಟು ಸಂಘಟನೆಯಲ್ಲಿ ಕೆಲಸ ಮಾಡುವ ಸಲಹೆಗಳನ್ನು ಕೊಡ್ತೇವೆ. ಆದರೆ ಕಾಣಿಯೂರಿನಲ್ಲಿ ಅವರಲ್ಲಿ ಯಶಸ್ವಿ ಆ ಗ್ರಾಮದಲ್ಲಿ ಮಾಡಿಕೊಂಡು ಹತ್ತೂರಿನಲ್ಲಿ ಆ ನಮ್ಮ ಜನಸೇವಾ ಟ್ರಸ್ಟ್ ಸೇವೆ ಗುರುತಿಸಬೇಕು ಎನ್ನುವ ಕಾರಣವಿಟ್ಟು ಕಾಣಿಯೂರಿನಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ನಾನು ಒಂದು 20 ದಿನದಿಂದ ಅವರ ತಂಡ ಕೆಲಸ ಮಾಡುವುದನ್ನು ಕಣ್ಣಾರೆ ಕಂಡಿದ್ದೇನೆ. ಅವರ ಖಾಲಿ ಆ ತಂಡದ ಯುವಕರು ಮಾತ್ರ ಯಾವುದೇ ಸಂಬಳವನ್ನು ಕೊಡದೆ
ತಾವು ಸ್ವಯಂ ಪ್ರೇರಿತವಾಗಿ ಕೆಲಸವನ್ನು ಮಾಡಿ ಯಾವುದೇ ಈ ಕಂಕಣವನ್ನು ಇಷ್ಟು ಸುಸಜ್ಜಿತವಾಗಿ ಮಾಡಬೇಕಿದ್ರೆ ಮಳೆಯ ತೊಂದರೆಗಳಿತ್ತು. ಒಂದು 4 ದಿನಗಳ ಹಿಂದೆ ಮಳೆಯ ತೊಂದರೆಗಳಾಗುವಂಥ ಸಂದರ್ಭದಲ್ಲಿ ಅವು ದುಡಿದನ್ನು ನಾನು ಕಂಡಿದ್ದೇನೆ. ಹಾಗಾಗಿ ಜನಸೇವಾ ಅಧ್ಯಕ್ಷ ಪದಾಧಿಕಾರಿ ಮತ್ತು ಅದು ದುಡಿದ ಎಲ್ಲ ಸದಸ್ಯರುಗಳಿಗೆ ನಾವು ಇಲ್ಲಿಯ ಜನತೆಯ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ ಕಬಡ್ಡಿ ಕ್ರೀಡಾಂಗಣ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಅವರಿಗೆ ಗೊತ್ತಿದೆ, ನಾವೆಲ್ಲ ಅದರಲ್ಲಿ ಕೆಲಸ ಮಾಡಿದರೆ ಕಬಡ್ಡಿ ಕ್ರೀಡಾಂಗಣ ಮಾಡಬೇಕಾದ್ರೆ ಯಾವ ರೀತಿ ಇದೆ. ಅದರ ಜೊತೆ ನಮಗೆ ಭಯ ಇತ್ತು. ಎಲ್ಲ ಮುನ್ಸೂಚನೆ ಹವಾಮಾನ ಇಲಾಖೆಯಲ್ಲಿ ನಿನ್ನೆ ಮತ್ತು ಇವತ್ತು ಮಳೆ ಅಂತ ಇತ್ತು. ನಾವು ನಂಬಿದ ದೇವರು, ನಾನು ಏನು ಹೇಳಿದೆ ಅಧ್ಯಕ್ಷರಲ್ಲಿ, ನೀವು ಇಷ್ಟು ಕಷ್ಟಪಟ್ಟಾಗ ಖಂಡಿತ ಮಳೆ ಬರಲಿಕ್ಕಿಲ್ಲ, ನಮ್ಮನ್ನು ದೇವರು ಕಾಪಾಡ್ತಾರೆ ಅಂತ. ಅದಕ್ಕೆ ಪೂರಕವಾಗಿ ಇವತ್ತು ಮಳೆಯ ಲಕ್ಷಣ ಇಲ್ಲ. ನಾವು ನಂಬಿದ ದೇವರು ಮಳೆಯ ಲಕ್ಷಣ ಕೊಡಲಿಕ್ಕಿಲ್ಲ. ಎಲ್ಲಿ ಬಂದರೂ ನಮ್ಮ ಭಾಗಕ್ಕೆ ಬರಬಾರ್ದು ಎನ್ನುವಂಥ ಪ್ರಾರ್ಥನೆಯನ್ನು ಇವತ್ತು ನಾವೆಲ್ಲ ಅತಿಥಿಗಳ ನೆಲೆಯಲ್ಲಿ ದೇವರ ಮುಂದೆ ಹೋಗಿ ನಮ್ಮ ಭಾರ ಕಾರ್ಣಿಕವಾಗಿ ನಂಬಿಕೊಂಡು ಬಂದಿರತಕ್ಕಂಥ ನಮ್ಮ ಅಮ್ಮನವರ ದೇವಸ್ಥಾನದ ನಾವು ಪ್ರಾರ್ಥನೆಯನ್ನು ಮಾಡಿ ಬಂದೆವು. ಹಾಗಾಗಿ ಈ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಿದ್ರೆ ಯಾವುದೇ ಸಂಘಟನೆಯಿಂದ ಸಾಧ್ಯವಿಲ್ಲದಂಥ ಕೆಲಸವನ್ನು ಈ ಸೇವಾ ಟ್ರಸ್ಟ್ ಮಾಡಿದೆ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದು ನಮ್ಮ ಕಾಣಿಯರು ಈ ಭಾಗಕ್ಕೆ ಮತ್ತು ಹೆಮ್ಮೆ ತರ್ತಕ್ಕಂಥ ಕೆಲಸ. ನಮ್ಮಲ್ಲಿ ಬಾಲ ಸಂಘಟನೆಗಳು ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೇವೆ. ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಅಭಿನಂದನೆಗಳು ಮಕ್ಕಳಿಗೆ ಈಗಾಗಲೇ ನಮ್ಮ ವೇದಿಕೆಯನ್ನು ಕೊಡುವುದರ ಮುಖಾಂತರ ಮುಂದಿನ ಮಕ್ಕಳಿಗೆ, ಮುಂದಿನ ಜನಾಂಗಕ್ಕೆ ಅವರಿಗೆ ಒಂದು ಮ್ಯಾಟ್ ಕಬಡ್ಡಿಯಲ್ಲಿ ಆಡ್ತಕ್ಕಂಥ ಅವಕಾಶ, ಅದರ ಜೊತೆ ಸನ್ಮಾನದ ಅವಕಾಶ, ಈ ರೀತಿ ಎಲ್ಲವನ್ನು ಜೋಡಿಸಿಕೊಂಡು ವ್ಯವಸ್ಥೆಯನ್ನು ಮಾಡಿದಂಥ ಈ ಜನಸೇವಾ ಟ್ರಸ್ಟ್ ಮತ್ತು ಎಲ್ಲರನ್ನು ಜೋಡಿಸಿಕೊಂಡು ವೇದಿಕೆಯಲ್ಲಿ ನೋಡ್ಬೋದು ಅವರ ಗುರುಗಳಾಗಿರ್ತಕ್ಕಂಥವರ ಕೈಯಲ್ಲಿ ಉದ್ಘಾಟನೆ ಮಾಡುವುದರ ಜೊತೆಗೆ ವೇದಿಕೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡುವುದನ್ನು ಗುರುತಿಸುವುದರ ಬೆಳಗಿನ ಸಭೆಯಲ್ಲಿ ಆಗಿರ್ಬೋದು, ಸಾಯಂಕಾಲ ಸಭೆ, ಈ ರೀತಿಯನ್ನು ಆಯೋಜನೆ ಮಾಡಬೇಕಿದ್ರೆ ಇದಕ್ಕೆ ಖಂಡಿತವಾಗಲೂ ನಮಗೆ ದೂರದೃಷ್ಟಿ ಇರಬೇಕು. ಯಾವುದೇ ಸ್ವಾರ್ಥ ತನ್ನ ಇಲ್ಲದಿದ್ದರೆ ಮಾತ್ರ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಎನ್ನುವುದಕ್ಕೆ ವಿಶೇಷವಾಗಿ ನನ್ನ ಜನಸೇವಾ ಟ್ರಸ್ಟ್ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ, ನನಗೂ ಈ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಮತ್ತು ಇಷ್ಟು ದೊಡ್ಡ ಅತಿಥಿಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂಥ ನನ್ನಂಥ ಕಿರಿಯನಿಗೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ, ನಾವು ನಂಬಿದಂಥ ಎಲ್ಲ ದೇವರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಇವತ್ತಿನಿಂದ ನಾಳೆ ಬೆಳಗಿನ ತನಕ ಎಲ್ಲ ಕಾರ್ಯಕ್ರಮಗಳು ಯಾವುದೇ ವಿಘ್ನ ಇಲ್ಲದ ರೀತಿಯಲ್ಲಿ ನಡೆಯಲಿ ಅಂತ ನಾವು ನಂಬಿದ ಎಲ್ಲ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಮುಂದೆ ಶ್ರೀ ಈಶ್ವರಚಂದ್ರ ಭಟ್ ಅರ್ಚಕರು ಸದಾಶಿವ ದೇವಸ್ಥಾನ ಆಗಲಿ ಶುಭ ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ಕಾಣಿಯೂರು ಅಮ್ಮನವರ ಪಾದಾರವಿಂದಕ್ಕೆ ಪುಟಮಡುತ್ತಾ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಹಿರಿಯರಿಗೆ ಮನಸಾರೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮೂರು ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೋಡಿಯಾಲ, ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್, ಸುಳ್ಯ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಸುಳ್ಯ, ಇದರ ಸಹಭಾಗಿತ್ವದಲ್ಲಿ ಉದ್ಘಾಟನೆಗೊಂಡಂತಹ ಮುಕ್ತ ಕಬಡ್ಡಿ ಪಂದ್ಯಾಟಕ್ಕೆ ಉದ್ಘಾಟನೆಯನ್ನು ಮಾಡಿದಂತಹ ಉದ್ಘಾಟಕರಿಗೆ ಶಿವರಾಮ ಏನಿಕಲ್ಲು ಇವರಿಗೆ ನಾನು ಆಗಲೇ ಹೇಳಿದರು, ಉದ್ಘಾಟಕರಾಗಿ ಅವರು ಹೇಳಿದರು, ಹಿರಿಯರು ಪ್ರಾಯದಲ್ಲಿರ್ಬೋದು, ಅನುಭವದಲ್ಲಿರ್ಬೋದು, ನಾವು ಅವರು ಹೇಳಿದಂತಹ ಮಾತನ್ನು ನಡೆಸಿಕೊಂಡು ಬರಬೇಕು. ಎಲ್ಲಿ ಹೋದರೂ ಕಾಣುವಂತಹ ಈಗಿನ ನಮ್ಮ ಕೈಯಲ್ಲಿ ಮೊಬೈಲು, ಅದು ಎಷ್ಟು ಉಪಯೋಗವೋ ಅದರಿಂದ ಅಷ್ಟೇ ನಮ್ಮ ಬುದ್ಧಿಯನ್ನು ಕ್ಷೀಣಗೊಳಿಸ್ತಾ ಹೋಗ್ತದಂತೆ. ಯಾವುದು ಅತಿಯಾದರೂ ಅಮೃತವು ವಿಷ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅದನ್ನು ಅವರು ಹಿರಿಯವರು ಉದ್ಘಾಟನೆ ಮಾಡಿ ಏನು ಹೇಳಿದ್ದಾರೋ ಅದನ್ನು ಆದಷ್ಟು ನಾವು ಪರಿಪಾಲನೆ ಮಾಡಲಿಕ್ಕೆ ನಾವು ಶ್ರಮ ಪಡಬೇಕು. ಇನ್ನು ಉದ್ಘಾಟಕರ ಈ ಯಾವ ಕಾರ್ಯಕ್ರಮದ ಒಂದು ಕನಸುಂಟು, ನಾವೊಬ್ಬ ಮನುಷ್ಯ ಕನಸು ಕಂಡ್ರೆ ಹೇಗೆ ಕನಸು ಕಾಣಬೇಕು ಅಂತ ಹೇಳುವುದನ್ನು ನಾವು ಸುಬ್ರಹ್ಮಣ್ಯ ಅಣ್ಣನನ್ನು ನೋಡಿ ಕಲಿಬೇಕಂತೆ. ಪರಿಚಯ ನನ್ನದು ಕಳೆದ ಇದೇ ರೀತಿಯ ಪಂದ್ಯಾಟದಲ್ಲಿ ರಾತ್ರಿಯ ಸಮಯ 12 ಗಂಟೆಗೆ ನಮ್ಮ ದೇವಸ್ಥಾನದ ಯುವಕ ಮಂಡಲದ ಸದಾಶಿವ ಕಬಡ್ಡಿ ಯುವಕ ಮಂಡಲದ ತಂಡ ಭಾಗಿಯಾಗಿತ್ತು. ಅವರ ಉತ್ತೇಜನಕ್ಕೋಸ್ಕರವಾಗಿ ನಾನು ಹೋಗಿದ್ದೆ. ಅಲ್ಲಿ ನಮ್ಮ ಪರಿಚಯ, ಇದರದ್ದು ಪರಿಚಯ ಮುಂದೆ ಮುಂದೆ ಬಂದು ವಿಠಲಣ್ಣನ ಮುಖಾಂತರವಾಗಿ ಅದು ಮುಂದುವರಿದು ಬಂತು. ಇವಾಗ
ಅವರ ಒಂದು ಕನಸಲ್ಲಿ ನನಗೂ ಒಂದು ಪಾಲ್ಗೊಳ್ಳುವಿಕೆಗೆ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶಕ್ಕೆ ನಿಮ್ಮ ಕನಸಿನ ಜೊತೆಗೆ ನಾವು ಯಾವತ್ತೂ ಇರ್ತೇವೆ. ನಿಮ್ಮ ತಂಡದ ಜೊತೆಗೆ ನಮ್ಮ ಎಲ್ಲ ಕನಸುಗಳನ್ನು ಸೇರಿಸಿಕೊಂಡು ನಾವು ಸಹಭಾಗಿತ್ವದಲ್ಲಿ ಪಡಿತೇವೆ ಅಂತ ಹೇಳುವಂಥ ಆಶಯ ನಮ್ಮದು. ಒಬ್ಬ ಕನಸು ಕಂಡಾಗ ಇನ್ನೊಬ್ಬರು ನೋಡಿ ನಾನು ಆ ರೀತಿಯೇ ಕನಸು ಕಾಣಬೇಕು, ಆ ಕನಸು ನನಸು ಮಾಡುವಲ್ಲಿ ನಾನು ಅವರಿಂದ ಏನಾದರೂ ತಿಳ್ಕೊಳ್ಬೇಕು ಅಂತ ಹೇಳುವ ರೀತಿಯಲ್ಲಿದ್ದರೆ ಅದು ಸುಬ್ರಹ್ಮಣ್ಯಣ್ಣನನ್ನು ಕಾಣಬೇಕು. ನಾನು ಪ್ರೀತಿಯಿಂದ ಹೇಳುವಂಥದ್ದು ಸುಬ್ರಹ್ಮಣ್ಯಣ್ಣ ಅಂತ ಹೇಳಿ. ಅವರ ಒಂದು ಸರಳ ಸಜ್ಜನಿಕೆ ಒಡನಾಟ, ಒಂದು ಟ್ರಸ್ಟ್ ಆಗುವಂಥದ್ದು ಅಥವಾ ಈ ಕಾರ್ಯಕ್ರಮ ಕ್ರೀಡಾಕೂಟ ಎಲ್ಲ ನಡೆಯುವಂಥದ್ದು ಹಲವು ರೀತಿ ಹಲವು ಕಡೆಯಲ್ಲಿ ಎಲ್ಲರೂ ಮಾಡಬಹುದು, ಕನಸನ್ನು ಎಲ್ಲರೂ ಕಾಣಬಹುದು. ಸುಬ್ರಹ್ಮಣ್ಯಣ್ಣನ ಸರಳ ಸಜ್ಜನಿಕೆ ಹೇಗೆ ಅಂತ ಹೇಳಿದರೆ ಅಧ್ಯಕ್ಷರು ಅಂತ ಹೇಳುವಂಥ ಒಂದು ಪರಿಮಿತಿಯೇ ಇಲ್ಲ ಅವರಿಗೆ. ಎಲ್ಲರ ಜೊತೆಯಾಗಿ ಎಲ್ಲರ ಒಡನಾಟದಲ್ಲಿ ತಾವೇ ಹೋಗಿಕೊಂಡು ಕಾಗದವನ್ನು ಹಂಚುತ್ತಾರೆ, ತಾವೇ ಹೋಗಿಕೊಂಡು ಚೇರನ್ನು ತಂದು ಇಡ್ತಾರೆ, ತಾವೇ ಹೋಗಿಕೊಂಡು ಹೋಗಿ ಅಲ್ಲಿ ಎಳನೀರನ್ನು ಕೆತ್ತಿಕೊಡ್ತಾರೆ. ಇದನ್ನು ಅಷ್ಟು ಕೆಳಮಟ್ಟದಿಂದ ಬಂದರೆ ಮಾತ್ರ ಸಾಧ್ಯವಾಗ್ತದೆ. ಎಷ್ಟೇ ಮೇಲೆ ಹೋದರೂ ಭೂಮಿಯನ್ನು ಮರೆಯದೇ ಇದ್ದರೆ ಇಷ್ಟು ದೊಡ್ಡ ಕನಸನ್ನು ನನಸು ಮಾಡಲಿಕ್ಕೂ ಸಾಧ್ಯ ಅಂತ ಹೇಳುವಂಥದ್ದನ್ನು ಸುಬ್ರಹ್ಮಣ್ಯಣ್ಣನನ್ನು ನೋಡಿ ಕಲಿಬೇಕು. ಎಲ್ರಿಗೂ ಹೆಚ್ಚು ಮಾತನಾಡುವುದಿಲ್ಲ, ಎಲ್ರಿಗೂ ಒಳ್ಳೆಯದಾಗಲಿ, ಕಾರ್ಯಕ್ರಮ ಯಶಸ್ವಿ ಆಗಲಿ. ನಾವು ನೀವೆಲ್ಲರೂ ನಂಬಿಕೊಂಡು ಬರುವಂಥ ದೈವದೇವರುಗಳು ಅವರ ಕನಸನ್ನು ನನಸು ಮಾಡಲಿ. ಇನ್ನಷ್ಟು ಮತ್ತಷ್ಟು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಹೆಸರು ಮಾಡಲಿ. ನಾವು ಈಗ ಇರುವಂಥ ಜನರ ಬಾಯಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಮಕ್ಕಳ ಕಾಲದಲ್ಲಿಯೂ ಈ ಜನಸೇವಾ ಟ್ರಸ್ಟು ನಮ್ಮೂರ ನಮ್ಮ ಕನಸು ಟ್ರಸ್ಟು ಬಾಯಲ್ಲಿ ಹೊಗಳಿಕೆ ಮಾತಾಗಿ ಮಾತ್ರ ಅಲ್ಲ, ಇದಕ್ಕೆ ಇನ್ನಷ್ಟು ಜನರು ಸೇರಿಸಿಕೊಂಡು ಅವರ ಪ್ರಯೋಜನವನ್ನು ಪಡೆಯಲಿ, ಇನ್ನೊಬ್ಬರಿಗೆ ಪ್ರಯೋಜನವನ್ನು ಮಾಡ್ತಾ ಬರಲಿ ಅಂತ ಹೇಳ್ತಾ ಕ್ರೀಡಾಕೂಟದಕ್ಕೆ ಆಗಮಿಸಿದ ಎಲ್ಲರಿಗೂ ಒಳ್ಳೆಯದಾಗಲಿ. ಆಡಲಿಕ್ಕಿರುವಂತಹ ಕ್ರೀಡಾಪಟುಗಳಿಗೂ ಉತ್ತಮವಾದಂತಹ ಕ್ರೀಡೆಯನ್ನು ನೋಡುವಂತಹ ಭಾಗಿಯಾಗುವಂತಹ ಅವಕಾಶವನ್ನು ಕೊಟ್ಟಂತಹ ಈ ಜನಸೇವಾ ಟ್ರಸ್ಟನ್ನು ಮರೆಯದೆ ಮುಂದೆಯೂ ಇದರ ಜೊತೆಯಾಗಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನೆರಡು ಮಾತನ್ನು ನಿಲ್ಲಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ವಂದನೆಗಳು ಸರ್. ಮುಂದೆ ಶ್ರೀ ಶಿವರಾಮ ಉಪಾಧ್ಯಾಯ ಮಾಲೆತ್ತರು ಮುಕ್ತೇಶ್ವರು ಶ್ರೀ ಉಳ್ಳಾಕುಲು ದೇವಸ್ಥಾನ ಕಲ್ಪಡ ಶುಭ ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕಣ್ವರಿಸಿಲ್ಲ ತಪೋಭೂಮಿ ಈ ಕಾಣಿಯರು ಇಂಚಿನ ಒಂಜಿ ಪವಿತ್ರ ಜಾಗೇಟ್ ನೆಲಿಯಾತುಂತಿ ಅಂತ ಲಕ್ಷ್ಮೀ ನರಸಿಂಹದೇವರು ಅಂಚನೆ ಅಂಬನೂರು ಅಂಚನೆ ಮುಖ್ಯವಾದ ಈ ಜನಸೇವಾ ನಮ್ಮೂರ ನಮಕಸು ಜನಸೇವಾ ಟ್ರಸ್ಟ್ದ ಒಂಜಿ ಉದ್ಭವ ಆಯ್ನಂಚಿನ ಒಂಜಿ ಕ್ಷೇತ್ರವೇ ನಮ್ಮ ಕಲ್ಪಡ. ಅಂಚಿನ ಒಂಜಿ ಕಲ್ಪಡದ ಆರಾಧ್ಯ ದೈವ ಆಯ್ನಂಚಿನ ಶ್ರೀ ಉಲ್ಲಾಕುಳು ಅಂಚನೆ ಚಾಮುಂಡಿ ಸಮಸ್ತ ಪರಿವಾರ ದೈವಗಳು ಮಕ್ಕಳಲ್ಲಿ ಮಾತ ಸುರೂಟಾತ ನೆರವರಿಕೆ ಬಂತೊಂದು ಅಂಚನೆ ವೇದಿಕೆಟ್ ಆಸೀನರಾತ ಉಪಂಚಿನ ಮಾತ ಗಣ್ಯ ವ್ಯಕ್ತಿಗಳಿಗೆಲ್ಲ ವಂದನೆ ಮಂತೊಂದು ಅಂಚನೆ ವೇದಿಕೆದ ಎದುರು ಉಪಂಚಿನ ಮಾತ ಕ್ರೀಡಾಭಿಮಾನಿಗಳು ಅಂಚನೆ ಈ ಸಂಘಟಕರು ಅಂಚನೆ ಮಾತ ಊರ್ದ ಸಮಸ್ತ ಬಂಧು ಬಾಂಧವರನ್ನು ಮಾತ ನೆನವರಿಕೆ ಮಂತೊಂದು ಅಗ್ಲಿಗೆ ಮಾತ ಶುಭಾಶಯವನ್ನು ಕೋರೊಂದು ಮುಖ್ಯವಾದ ಒಂದು ಮೂಜನೇ ವರ್ಷದ ಒಂಜಿ ಕ್ರೀಡೋತ್ಸವ ನಿಜವಾದ ಒಂದು ಎಂಕ್ಲ ಕಲ್ಪಡ ಬೈಲ್ಟೇ ಇತ್ತೇಬಿಟ್ಟು ಆ ಒಂದಿತ್ತುಂಡು ಆ್ಯಂಡ್ ಈ ಸರ್ತಿ ಕಾಣಿಯೂಟು ಮಣ್ಪೋಡು ಪಣ್ ಹಂಚಿನ ಉದ್ದೇಶ ತಾರ ಮಾತ ಸೇರೊಂದು ಈ ಕಾಣಿಯೂತ ಈ ತಪೋಭೂಮಿಟ್ಟು ಕನ್ವರ್ಷನ್ ತಪೋಭೂಮಿಟ್ಟು ಇಂಚಿನ ಒಂಜಿ ಪೊರ್ಲುತ ಕಾರ್ಯಕ್ರಮವನ್ನು ಮಲ್ಪೆರ ವಿದ್ಯಾರ್ಥಿರು ಅಂಚಿನ ಒಂಜಿ ಯಶಸ್ವಿ ಕಾರ್ಯಕ್ರಮಕ್ಕೂ ಸುರೂಟಾತ ಎನ್ನ ಒಂಜಿ ಆಶೀರ್ವಾದ ಖಂಡಿತ ಉಂಡು, ಎನ್ನ ಒಂಜಿ ಹಾರೈಕೆಲ ಖಂಡಿತ ಉಂಡು. ದಯಪಂಡ ಕ್ರೀಡೆ ಪಂಪವು ಒಂದು ದೇಶದ ಅಭಿವೃದ್ಧಿದ ಒಂಜಿ ಪ್ರಧಾನ ಅಸ್ತ್ರ. ಎಂಚ ರಾಜಕೀಯವಾತ್ ಸಾಮಾಜಿಕವಾತ್ ಶೈಕ್ಷಣಿಕವಾತ್ ಅಂಚನೆ ಸಾಂಸ್ಕೃತಿಕವಾತ್ ಎಂಚ ನಮ್ಮ ಒಂಜಿ ಅಭಿವೃದ್ಧಿ ಆಯೊಂದಾಂಟ ದೇಶ ಅಭಿವೃದ್ಧಿ ಆಪುಂಡ ಐಟು ಒಂಜಿ ಭಾಗ ಈ ಕ್ರೀಡೆ ಅಂಚಿನ ಒಂಜಿ ಕ್ರೀಡೆದ ಅಭಿವೃದ್ಧಿನ ಅಂಟ ನಮ್ಮ ಇಡೀ ದೇಶ ಇನ್ನು ಏತಾ ಒಲಿಂಪಿಕ್ಸ್ ತಾವಡು ಅಥವಾ ಏಷ್ಯಾಡ್ ತಾವಡು ಏತಾ ನಂಗೆ
ಪದಕವನ್ನು ಪಡೆಯಲು ಸಾಧ್ಯ ಉಂಡು. ಐಕೊಂಜಿ ಪ್ರೋತ್ಸಾಹಪೂರ್ವಕವಾದ ಈ ಶಾಲೆತ ಮುಳ್ತ ಸಮಸ್ತ ಪರಿವಾರದ ಪರಿಸರದ ಒಂಜಿ ಶಾಲಾ ಜೋಕ್ಲೆಗಳ ಒಂಜಿ ವಿದ್ಯಾರ್ಥಿಗಳ ಒಂಜಿ ಉತ್ತಮ ಅವಕಾಶ. ಅಂಚನೆ ಹಿರಿಯರ್ನಾಗ್ಲೆಗಳ ಅಂಚನೆ ದಯವಂಡ ಕೆಲವರಿಗೆ ಒಂಜಿ ಮನಸ್ಸಿನ ಒಂಜಿ ಭಾವನೆ ಗೊಬ್ಬುಡು, ಆ ಒಂಜಿ ಗೊಬ್ಬುನ ಒಂಜಿ ಉತ್ಸಾಹ ಒಂದು ಮಾತೆರೆಗಳ ಒಪ್ಪುಂಡು. ಅಂಚಿನ ಒಂಜಿ ಉತ್ಸಾಹಗೂ ಒಂದು ಒಂಜಿ ಪ್ರೋತ್ಸಾಹ ಆ ರೀತಿ ಆತ ಇಂಚಿನ ಒಂಜಿ ಕ್ರೀಡೆಯನ್ನು ನಮ್ಮೂರ ನಮಗ ಸುಧಾ ಐಟ್ಲ ಮುಖ್ಯವಾದ ನಮ್ಮ ಸುಬ್ರಹ್ಮಣ್ಯ ಮೇರೆ ಎಂಗ್ಲ ಕಲ್ಪಡ ಉಲ್ಲಾಕುಲ ದೇವಸ್ಥಾನ ಅಧ್ಯಕ್ಷರಲ್ಲ ಎನ್ನ ಮಿತ್ತೊಂಜಿ ಅಭಿಮಾನ ದೀತೆ ನಾನು ಈ ಒಂಜಿ ವೇದಿಕೆಗೆ ಆಮಂತ್ರಣ ಮಂತೀರು ಅವರಿಗೆ ಆಗಲೇ ಮಾತ ನೆನೆವರಿಕೆ ಮಂತು ಆಗಲೇ ಮಾತ ಯಾನ ಆಶೀರ್ವಾದವನ್ನು ಕೊರೊಂದು ಎನ್ನ ಒಂಜಿ ಅತ್ಯಲ್ಪ ರದ್ದು ಪಾತ್ರರನ್ನು ಉಂತವೆ ಮಾತೆರೆಗಳ ಅವಕಾಶ ಮಂತಿಕೊಂಡ ಮಾತೆರೆಗಳ ಧನ್ಯವಾದಗಳು. ವಂದನೆಗಳು ಸರ್. ಇನ್ನೊಬ್ಬರು ನಮ್ಮ ಕಡಬ ತಾಲೂಕಿನ ಮೇಚೂರು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು, ಇವರ ಬಗ್ಗೆ ಹೇಳಲೇಬೇಕು. ನಮ್ಮ ಕಡಬದ ಹೆಸರನ್ನ ವಿದೇಶದಲ್ಲಿ ಪಸರಿಸಿರುವವರು, ಅವರು ಅದ್ಭುತ ಕಬಡ್ಡಿ ಆಟಗಾರನಾಗಿದ್ದುಕೊಂಡು ಎಲ್ಲ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸುವವರು ಯಾಕೂಬ್ ಹೊಸಮಠ. ಸರಳ ಜೀವಿ, ಸ್ನೇಹಜೀವಿ ಯಾಕೂಬಣ್ಣ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್, ಕಡಬ ತಾಲೂಕು ಕಬಡ್ಡಿ ಅಮೆಚೂರು ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ ನಡೆಯುವಂಥ ಈ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸುಬ್ರಹ್ಮಣ್ಯಂ KM ರವರೇ, ಹಾಗೂ ಈಗ ತಾನೇ ಉದ್ಘಾಟನೆಯನ್ನು ನೆರವೇರಿಸಿದಂಥ ನಮ್ಮ ಮಾರ್ಗದರ್ಶಕರು, ದಕ್ಷಿಣ ಕನ್ನಡ ಜಿಲ್ಲಾ ರೆಫ್ರಿ ಬೋರ್ಡ್ನ ಚೇರ್ಮನ್ ಆದಂಥ ಶಿವರಾಮ್ ಸಾರ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳೇ, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟಿನ ಪದಾಧಿಕಾರಿಗಳೇ, ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ, ನಿಮಗೆಲ್ಲರಿಗೂ ನಮಸ್ಕಾರಗಳು. ಈ ಸುಂದರವಾದ ಕಬಡ್ಡಿ ಪಂದ್ಯಾಟಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. KG ಕಬಡ್ಡಿ ಪಂದ್ಯಾಟದೊಂದಿಗೆ ಯುವ ಪ್ರತಿಭೆ ಬೆಳೆಯಲಿ ಎಂಬ ಉದ್ದೇಶದಿಂದ ಹೈಸ್ಕೂಲ್ ಮಕ್ಕಳ ಬಾಲಕ ಬಾಲಕಿಯರ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿದ್ದಕ್ಕೆ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕ್ರೀಡಾಪಟುಗಳಲ್ಲಿ ಒಂದು ಕಿವಿ ಮಾತು, ಸಮಯಕ್ಕೆ ಸರಿಯಾಗಿ ಪಂದ್ಯಾಕೂಟದಲ್ಲಿ ಬಂದು ಭಾಗವಹಿಸುವುದು, ತೀರ್ಪುಗಾರರು ಏನು ತೀರ್ಪನ್ನು ಕೊಡುತ್ತಾರೋ ಅದನ್ನು ಗೌರವದಿಂದ ಮನ್ನಣೆ ಕೊಡೋದು, ಶಿಸ್ತು, ತಾಳ್ಮೆ, ಪರಿಶ್ರಮ ನಿಮ್ಮ ಜೀವನದಲ್ಲಿ ಅವಲಂಬಿಸಿಕೊಂಡಾಗ ನೀವು ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಲಿಕ್ಕೆ ಅದು ಸಾಧ್ಯವಾಗುತ್ತದೆ. ಮುಂದೊಂದು ದಿನಗಳಲ್ಲಿ ನೀವು ರಾಜ್ಯ, ರಾಷ್ಟ್ರ, ಪ್ರೋ ಕಬಡ್ಡಿ ಆಟಗಾರರಾಗಿ ಹೊರಹೊಮ್ಮಲಿ ಅಂತ ಆಶಿಸುತ್ತಾ, ಕಬಡ್ಡಿಯನ್ನು ಬೆಳೆಸುವ ಉದ್ದೇಶದಿಂದ ಕಡಬ ತಾಲೂಕು ಅಮೆಚೂರ್ ಅಸೋಸಿಯೇಷನ್ ಮುಂಬರುವ ದಿನಗಳಲ್ಲಿ ತಾಲೂಕು ಚಾಂಪಿಯನ್ಶಿಪ್ಪನ್ನು ಹಮ್ಮಿಕೊಳ್ಳಲಿದ್ದೇವೆ. ಎಲ್ಲ ತಾಲೂಕಿನ ತಂಡಗಳು ತಮ್ಮ ತಾಲೂಕಿನ ತಂಡಗಳು ಕ್ಲಬ್ ರಿಜಿಸ್ಟ್ರೇಷನನ್ನು ಮಾಡಿ ತಮ್ಮೊಟ್ಟಿಗೆ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ, ಕ್ರೀಡಾ ಆಯೋಜಕರಿಗೊಂದಿಗೂ ಕ್ರೀಡಾಪಟುಗಳೊಂದಿಗೂ ಕಡಬ ಅಮೆಚೂರ್ ಅಸೋಸಿಯೇಷನ್ ಸದಾ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತದೆ ಎಂದು ಹೇಳುತ್ತಾ, ಒಂದು ಒಳ್ಳೆಯ ಆಯೋಜನೆಯನ್ನು ಮಾಡಿದ್ದೀರಿ. ಇನ್ನು ಮುಂದೆ ನೀವು ಆಲ್ ಇಂಡಿಯಾ ಲೆವೆಲ್ ಮ್ಯಾಚನ್ನು ಮಾಡಲಿಕ್ಕೆ ನಿಮಗೆ ದೇವರು ಕರುಣಿಸಲಿ ಅಂತ ಹೇಳುತ್ತಾ, ನನ್ನ ಒಂದೆರಡು ಮಾತು, ಒಳ್ಳೆಯ ಆಯೋಜನೆ ಮಾಡಿದ್ದೀರಿ, ಪಂದ್ಯಾಕೂಟವು ಯಶಸ್ವಿಯಾಗಿ ನೆರವೇರಲಿ ಅಂತ ದೇವರಲ್ಲಿ ಬೇಡುತ್ತಾ ನನ್ನ ಒಂದೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕಬಡ್ಡಿ. ವಂದನೆಗಳು ಯಾಕೂಬ್ ಸರ್ ಅವರಿಗೆ. ಮುಂದೆ ಶ್ರೀ ವಿಠಲ್ ಗೌಡಗಳೇ, ವಿಠಲ್ ಶುಭ ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆಗಮಿಸಿರುವ ತಂಡಗಳಿಗೆ ಮತ್ತೆ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಬಾಲಕ ಬಾಲಕಿಯರ ವಿಭಾಗದ ಕಬಡ್ಡಿಗೆ ದಯಮಾಡಿ ನೋಂದಣಿಯನ್ನು ಮುಗಿಸಿಕೊಳ್ಬೇಕು. ಉದ್ಘಾಟನಾ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ತಳಕುಪಟ್ಟಿಯನ್ನು ಸಿದ್ಧಗೊಳಿಸಿ ಪಂದ್ಯಾಟವನ್ನು ಆರಂಭಿಸಲಿಕ್ಕಿದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕೊಡಿಯಾಲ ಇದರ ವತಿಯಿಂದ ಇಲ್ಲಿ ಈಗ ಉದ್ಘಾಟನೆಗೊಂಡಿರುವಂತಹ
ಕಬಡ್ಡಿ ಪಂದ್ಯಾಕೂಟದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಸುಬ್ರಹ್ಮಣ್ಯ KM ಸರ್ ಅವರೇ, ಅದೇ ರೀತಿ ಉದ್ಘಾಟನೆ ಮಾಡಿರುವಂತಹ ಶಿವರಾಮ್ ಏನೇಕಲ್ ಸರ್ ಅವರೇ, ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದ ಯಾಕೂಬ್ ಸರ್ ಅವರೇ, ಗ್ರಾಮ ಪಂಚಾಯತ್ನ ಕಾಣೂರಿನ ಅಧ್ಯಕ್ಷರು ವಿಶ್ವನಾಥ ಕೊಪ್ಪರ್ ಅವರೇ, ಅದೇ ರೀತಿ ಚಾರ್ವಾಕ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಗಣೇಶರವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈಗಾಗಲೇ ಎಲ್ಲ ಅತಿಥಿಗಳು ಮಾತಾಡಿದ್ದಾರೆ. ಅದೇ ರೀತಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಈ ಒಂದು ಹೆಸರಿಡುವಾಗಲೂ ಸುಬ್ರಹ್ಮಣ್ಯ ಸರ್ ಅವರು ನನಗೆ ಬಹಳ ಆತ್ಮೀಯರು ಸಣ್ಣದಿಂದಲೇ. ನಮ್ಮ ಮತ್ತೊಂದು ಸಮಾಲೋಚನೆ ಮಾಡೋದು ಹೇಗೆ ಇಡ್ಬೋದು ಹೆಸರು ಅಂತೇಳಿ. ನಮ್ಮೂರ ನಮ್ಮ ಕನಸು ಅದು ನನಸಾಗಿದೆ ಒಳ್ಳೆಯ ರೀತಿಯಲ್ಲಿ. ಕಳೆದ ಸಾರಿ ಸಹ ನಾನು ಕಳೆದ 2 ವರ್ಷದಲ್ಲಿ ಕೊಡಿಯಾಳಕ್ಕೆ ನಾನು ಹೋಗಿದ್ದೆ. ಕಳೆದ ಸಾರಿ ತುಂಬ ಜನರಿಗೆ ಅವರು ನಮ್ಮೂರ ನಮ್ಮ ಕನಸಿನ ಜನಸೇವಾ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿದ್ದಾರೆ, ಕೆಲವರಿಗೆ ಅಭಿನಂದಿಸಿದ್ದಾರೆ. ಕಳೆದ ಸಾರಿ ನನ್ನ ಮಗಳಿಗೂ ಸಹ ನನ್ನ ಒಂದು ಶೈಕ್ಷಣಿಕ ಪದವಿ ಕಾಲೇಜಿನಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾದಕ್ಕೂ ಅಭಿನಂದಿಸಲಿದ್ದಾರೆ. ನಿಮಗೆ ನಾನು ಯಾವಾಗಲೂ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸರ್. ಅದೇ ರೀತಿ ನಿಮ್ಮ ಈ ಒಂದು ನಮ್ಮ ಜನಸೇವಾ ಟ್ರಸ್ಟ್ನ ಗಣೇಶರು ಹೇಳಿದಾಗೆ ಮೊನ್ನೆಯಿಂದ ನಾನು ಸಹ ಒಂದು 2-3 ಸಾರಿ ಬಂದಿದ್ದೇನೆ. ಅವರು ಮೊನ್ನೆಯಿಂದ ರಾತ್ರಿ ಹಗಲು ದುಡಿದಿದ್ದಾರೆ. ಸುಬ್ರಹ್ಮಣ್ಯ ಅವರ ಒಂದು ತಂಡಕ್ಕೆ ನಾನು ತುಂಬ ನನ್ನ ಒಂದು ಧನ್ಯವಾದ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ನಾನು ಬಹುಶಃ ಈ ಕಾಣೂರು ಆಗಲಿ, ಸವಣೂರು, ನಿಂತಿಗಲ್ಲು, ಈ ಬೆಳ್ಳಾರಿ ಈ ಭಾಗದಲ್ಲಿ ನಾನು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಿದಂಥ ಕಾರ್ಯಕ್ರಮ ನಾನು ನೋಡಲಿಲ್ಲ. ಇಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಸಂಘಟಿಸಿದ್ದಾರೆ. ಅದು ಎಲ್ಲರನ್ನು, ಅದು ಗಣೇಶರು ಹೇಳಿದಾಗೆ ಎಲ್ಲ ವೇದಿಕೆಯಲ್ಲಿ ಇಂಥ ಸಂಜೆ ಆಗಲಿ ಎಲ್ಲರನ್ನು ಒಂದು ಪ್ರೀತಿಯಿಂದ ಕರೆದಿದ್ದಾರೆ. ಎಲ್ಲರಿಗೂ ನಿಮಗೆ ಅಭಿನಂದಿಸ. ಈ ಕಾರ್ಯಕ್ರಮವು ಕಬಡ್ಡಿ ಕೂಟ ಯಶಸ್ಸಾಗಿ ಜರಗಲಿ, ಯಾವುದೇ ಲೋಪ ಆಗದಂತೆ ನಡೆಯಿಂದ ಹಾರೈಸ್ತಾ ನನ್ನ 2 ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್. ವಂದನೆಗಳು. ಆಗಮಿಸಿರುವಂಥ ತಂಡದ ವ್ಯವಸ್ಥಾಪಕರು ಹಾಗೂ ಬಾಲಕ ಬಾಲಕಿಯರ ಗಮನಕ್ಕೆ, ಹತ್ತಿರದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಆ ಕಡೆ ಈ ಕಡೆ ಅಡ್ಡಾಡುವುದು ಕಾಣಿಸ್ತಾ ಇದೆ. ದಯಮಾಡಿ ತಮ್ಮ ತಂಡದವರನ್ನು ಕರ್ಕೊಂಡು ಬಂದವರು ಅವರಿಗೆ ಸ್ಪಷ್ಟ ಸೂಚನೆಗಳನ್ನು ನೀಡಬೇಕನ್ನುವ ಕೋರಿಕೆ ಇದೆ. ಜೊತೆಯಲ್ಲಿ ಈ ಕಾರ್ಯಕ್ರಮ ಈ ಒಂದು ದೇವಸ್ಥಾನದ ವಠಾರದಲ್ಲಿ ನಡೀತಾ ಇದೆ. ಇಲ್ಲಿ ಸ್ವಚ್ಛತೆಗೆ ಹಾಗೂ ಇದರ ಪಾವಿತ್ರ್ಯತೆಗೆ ತಾವುಗಳೆಲ್ಲ ಗಮನವನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಮುಂದೆ ಶ್ರೀಮತಿ ಲಕ್ಷ್ಮೀ KT ದೈಹಿಕ ಶಿಕ್ಷಣ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಕಾಣಿಯೂರು, ಶುಭ ಹಾರೈಸಬೇಕಾಗಿ ವಿನಂತಿ ಮೇಡಮ್. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೇತರ ಗಣ್ಯರೇ, ಕ್ರೀಡಾಭಿಮಾನಿಗಳೇ, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ನನ್ನ ಹುಟ್ಟೂರು. ನಮ್ಮೂರಾಗಿ ಇಂದು ಎಲ್ಲ ನಾಡಿಗೆ ತನ್ನ ಕೀರ್ತಿಯನ್ನು ಪಸರಿಸುತ್ತಾ ಇದೆ. ಈ ಹುಟ್ಟೂರಿನ ಎಲ್ಲ ಸೇವಾ ಟ್ರಸ್ಟಿನ ತಂಡದ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಟ್ರಸ್ಟ್, ನಂಬಿಕೆ, ದಾನ, ಸೇವೆ ಇಷ್ಟೇ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ನೀನು ಬದುಕುವುದು ಸಾಧನೆಯಲ್ಲ, ಸಾಧನೆಯೇ ಬದುಕು ಎನ್ನುವಂಥ ಮಾತು. ಆ ಸಾಧನೆಯ ಕೀರ್ತಿಯ ರೆಕ್ಕೆಗಳಿಗೆ ಇನ್ನಷ್ಟು ಗರಿಗಳು ಸೇರಲಿ ಎನ್ನುವ ಆಶಯದೊಂದಿಗೆ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲು ನಿಮ್ಮ ಯೋಜನೆ ಹಾಗೂ ಯಶಸ್ಸು ಇದು 3 ಒಟ್ಟೊಟ್ಟಾಗಿ ಸಾಗಲಿ. ಈ ಕ್ರೀಡಾಕೂಟದ ಎಲ್ಲ ಕ್ರೀಡಾ ಪೋಷಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಸ್ಥಳ ಮಹಿಮೆಯ ಕಟಾಕ್ಷ ನಿಮಗೆ ಇರಲಿ ಎನ್ನುವಂತಹ ಆಶಯದೊಂದಿಗೆ ನನ್ನ ಮಾತಿಗೆ ಪೂರ್ಣವಿರಾಮವಿಡುತ್ತಿದ್ದೇನೆ. ವಂದನೆಗಳು ಮೇಡಮ್. ಮುಂದೆ ಸುವರ್ಣ ಮಹೋತ್ಸವ ಸಮಿತಿ ಕಾರ್ಯಾಧ್ಯಕ್ಷರು ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಶ್ರೀ ಪದ್ಮೇಗೌಡ ನಿಲ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ ಇದರ ಈ ಕಬಡ್ಡಿ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಸುಬ್ರಹ್ಮಣ್ಯ KM ರವರೇ, ಹಾಗೆಯೇ ಈಗಾಗಲೇ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀ ಶಿವರಾಮ್ ಸರ್ ಅವರೇ, ಹಾಗೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಹಾಗೆಯೇ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಟ್ರಸ್ಟ್ನ
ಗೌರವಾನ್ವಿತ ಸದಸ್ಯರುಗಳೇ, ಹಾಗೆಯೇ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಕ್ರೀಡಾ ಪೋಷಕರೇ, ಎಲ್ಲ ಸಾರ್ವಜನಿಕ ಬಂಧು ಮಿತ್ರರೇ, ಬಹುಶಃ ಸೇವಾ ಟ್ರಸ್ಟ್ನ ಈ ಒಂದು ಕ್ರೀಡಾಕೂಟಕ್ಕೆ ಕಳೆದ ಸಾರಿ ನಾನು ಕಲ್ಪಡದಲ್ಲಿ ಮೂವಪ್ಪೆ ಶಾಲೆಯಲ್ಲಿ ಆಗಿತ್ತು, ಅಲ್ಲಿಗೂ ನನ್ನನ್ನು ಕರೆದಿದ್ದರು. ಅಲ್ಲಿ ಹೋಗಿದ್ದೆ. ಅಲ್ಲಿ ನೋಡುವಾಗ ನನಗೆ ಒಂದು ಆಶ್ಚರ್ಯ ಕಾದಿತ್ತು. ಯಾಕಂತ ಹೇಳಿದ್ರೆ ಇಂಥ ಒಂದು ಜಾಗದಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ಆಯೋಜನೆ ಮಾಡಿದ್ದಾರಲ್ಲ ಅಂತೇಳಿ. ಬಹುಶಃ ಎಲ್ಲೆಲ್ಲೋ ಒಂದು ಪೇಟೆಗಳಲ್ಲಿ, ಮಂಗಳೂರಿನಲ್ಲಿಯ ಎಲ್ಲ ಪುತ್ತೂರಿನಲ್ಲಿಯ ಆಗುವಂಥ ಒಂದು ವ್ಯವಸ್ಥೆ ಕಲ್ಪಡದಂಥ ಮೂವಪ್ಪೆಯಲ್ಲಿ ಈ ಟ್ರಸ್ಟ್ನ ವತಿಯಿಂದ ಆಗಿದ್ದು ಬಹಳ ಆಶ್ಚರ್ಯಕರ. ಆ ಊರಿನ ಜನತೆಯನ್ನು ನಾವು ಯಾವತ್ತು ಹೊಗಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಶ್ರಮಜೀವಿಗಳು ಮಾತ್ರವಲ್ಲ, ಕಷ್ಟದಲ್ಲಿ ಬದುಕುವಂಥವ್ರು. ಯಾಕಂತ ಹೇಳಿದ್ರೆ ಜನಸೇವಾ ಟ್ರಸ್ಟ್ನ ಉದ್ದೇಶವೂ ಒಂದೇ. ಯಾಕೆಂತಂದರೆ ಕೊಡಿಯಾಳದಲ್ಲಿ ಮೂವಪ್ಪೆಯಲ್ಲಿ ಮಾಡಿದಂಥ ಕ್ರೀಡಾಕೂಟದ ಉದ್ದೇಶ ಏನಂತ ಹೇಳಿದ್ರೆ ಅವರ ರಸ್ತೆ ಮತ್ತು ಅಲ್ಲಿಯ ಸಮಸ್ಯೆಗಳಿಗೆ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕೆನ್ನುವಂಥ ದೃಷ್ಟಿಯಿಂದ ಸಮಾಜದ ಎಲ್ಲ ಜನರ ಪ್ರತಿನಿಧಿಗಳನ್ನು ಹಾಗೆಯೇ ಗಣ್ಯರನ್ನು ಕರೆಸಿಕೊಂಡು ಅವರಿಗೂ ನಮ್ಮ ಊರಿನ ಬಗ್ಗೆ ಅರಿವಾಗಲಿ, ನಮ್ಮ ಊರಿನ ಬಗ್ಗೆ ತಿಳಿದುಕೊಳ್ಳಲಿ, ಅದನ್ನು ಸರ್ಕಾರದ ಮಟ್ಟಕ್ಕೆ ತಲುಪಲಿ, ಆ ಮುಖೇನ ನಮ್ಮ ಊರನ್ನು ಉದ್ಧಾರವಾಗಲಿ, ಈ ಕನಸು ನನಸಾಗಲಿ ಎನ್ನುವಂಥ ಕಲ್ಪನೆಯೊಂದಿಗೆ ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ರು ಆ ಸಂದರ್ಭದಲ್ಲಿ. ಹಾಗೆಯೇ ಹೇಳಿದರು ಆ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಎಲ್ಲರೂ, ಖಂಡಿತವಾಗಿಯೂ ಈ ಕನಸು ಅದೇ. ಆದರೆ ಆ ಕನಸು ಮುಂದಿನ ದಿವಸದಲ್ಲಿ ನನಸು ಆಗ್ಬೋದು, ಅಲ್ಲಿವರೆಗೆ ನಾವು ನಮ್ಮ ಪ್ರಯತ್ನವನ್ನು ಮಾಡಲೇಬೇಕಾಗ್ತದೆ ಅಂತ ಒಂದು ಆ ಟ್ರಸ್ಟ್ ಹುಟ್ಟಿಕೊಂಡದ್ದು ಅದಕ್ಕಾಗಿ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಈ ಸಲ ನಮ್ಮ ಕಾಣೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಈಗಾಗಲೇ ಅತಿಥಿಗಳು ಎಲ್ಲ ಹೇಳಿದರು. ನಾವೆಲ್ಲ ನೋಡಿದ ವಿಚಾರವನ್ನು, ಇಲ್ಲಿ ಕಷ್ಟಪಡುವಂಥ ಅವರು ಶ್ರಮವಹಿಸಿದಂಥ ಕೆಲಸಗಳನ್ನು ನೋಡಿದೆವು ನಾವು. ಆದರೆ ಭಗವಂತನ ಕರುಣೆ ನಮ್ಮ ಮೇಲೆ ಇದೆ ಅಂತ ನಾವು ನಂಬಿದ್ದೇವೆ. ಅದೇ ರೀತಿ ಶ್ರೀಕೃಷ್ಣ ಭಗವಂತ ಹೇಳಿದ ಹಾಗೆ ಪ್ರಯತ್ನ ಮಾಡು ಮತ್ತು ಗುರಿ ತಲುಪುವಂತೆ ನಾವೆಲ್ಲರೂ ಪ್ರಯತ್ನವನ್ನು, ಒಂದು ಗುರಿ ಇಟ್ಟುಕೊಂಡು ಪ್ರಯತ್ನವನ್ನು ಮಾಡೋಣ. ಫಲ ಕೊಡುವಂಥದ್ದು ಭಗವಂತ ಕೊಡ್ತಾನೆ, ಖಂಡಿತವಾಗಿ ಕೊಡ್ತಾನೆ. ಅದೇ ರೀತಿ ಮೊನ್ನೆಯಿಂದ ಈಗಾಗಲೇ ಗಣೇಶರು ಹೇಳಿದರು, ಮಳೆಯ ಬಂದು ಇಲ್ಲಿಯ ಕ್ರೀಡಾಂಗಣ ಎಲ್ಲ ಹಾಳಾದ್ದು, ಇದನ್ನೆಲ್ಲ ಕೆಲಸ ಮಾಡುವಂಥ ಶ್ರಮ ಮಾಡಿದಂಥ ವಿಚಾರವನ್ನು. ಅದೇನೇ ಈ ಊರಿನ ಟ್ರಸ್ಟ್ನ ಎಲ್ಲ ಜನರು ಒಗ್ಗಟ್ಟಿನಲ್ಲಿ ಒಂದು ಕೆಲಸ ಮಾಡಿದ ಕಾರಣ ಈ ರೀತಿಯ ಒಂದು ಕ್ರೀಡಾಂಗಣ ನಿರ್ಮಾಣವಾಗಲಿಕ್ಕೆ ಸಾಧ್ಯವಿದೆ. ಬಹುಶಃ ನಮ್ಮೂರಿನ ಎಲ್ಲ ದೈವ ದೇವರುಗಳು, ಅವರು ನಂಬಿದಂಥ ದೈವ ದೇವರುಗಳು ಖಂಡಿತವಾಗಿ ಇಂದಿನಿಂದ ನಾಳೆ ಕಾರ್ಯಕ್ರಮ ಮುಗಿಯುವವರೆಗೆ ಯಾವುದೇ ತೊಂದರೆಗಳಿಲ್ಲದೆ ಈ ಊರಿನ ದೈವ ದೇವರುಗಳು ನಮ್ಮನ್ನು ಕಾಪಾಡ್ತಾರೆ ಅಂತ ದೇವರಲ್ಲಿ ನಾನು ಸಮೇತ ಬೇಡಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಹಾಗೆಯೇ ನಿಮ್ಮ ಕಾರ್ಯಕ್ರಮ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ, ಇನ್ನೊಬ್ಬರಿಗೂ ಸಮೇತ ಎಲ್ಲರಿಗೂ ತಿಳಿಸುವಂಥ, ಎಲ್ಲರಿಗೂ ಕಲಿಯುವಂಥ ಆ ವ್ಯವಸ್ಥೆಗಳು ಆಗಲಿ ಅಂತ ಹೇಳುತ್ತಾ ಎಲ್ಲ ಸಂಘಟಕರಿಗೆ ವಂದಿಸ್ತು ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ವಂದನೆಗಳು ಸರ್. ನಿವೃತ್ತ ಯುವಜನ ಕ್ರೀಡಾಧಿಕಾರಿಗಳು, ಮಾಜಿ ಸೈನಿಕರು ಆಗಿರತಕ್ಕಂಥ ಶ್ರೀ ಮಾಧವ್ BK ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಮೇಡಮ್. ಸರ್ ಅದೇ ರೀತಿ ನಮ್ಮೊಂದಿಗೆ ಅನೇಕ ಹಿರಿಯರೆಲ್ಲ ಪಾಲ್ಗೊಳ್ತಾ ಇದ್ದೀರಿ. ತಮ್ಮನ್ನೆಲ್ಲ ಗುರುತಿಸಿಕೊಳ್ಳುತ್ತಾ ಬಾಲಕರ ವಿಭಾಗದ ಪ್ರಥಮ ಪಂದ್ಯಕ್ಕೆ ಕರೆಯನ್ನ ನೀಡುತ್ತಾ ಇದ್ದೇನೆ. ಸರ್ಕಾರಿ ಪ್ರೌಢಶಾಲೆ N3A ವರ್ಸಸ್ KS ಗೌಡ ನಿಂತಿಕಲ್ಲು ರೆಡಿ ಆಗಿರಬೇಕು. ಅದೇ ರೀತಿ ಬಾಲಕಿಯರ ವಿಭಾಗದ ಪ್ರಥಮ ಪಂದ್ಯಕ್ಕಾಗಿ ಪ್ರಗತಿ ಕಾಣಿಯೂರು ಹಾಗೂ ಸರ್ಕಾರಿ ಪ್ರೌಢಶಾಲೆ ಮರ್ಕಂಜ ಅವುಗಳು ಸಿದ್ಧರಾಗಿರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಮುಂದೆ ಶ್ರೀ ಬಾಲಕೃಷ್ಣ ಪ್ರಧಾನ ಕಾರ್ಯದರ್ಶಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಡಬ ತಾಲೂಕು ಪ್ರಭಾರ ಮುಖ್ಯ ಗುರುಗಳು ನಮ್ಮ ಕಾಣೂರಿನ ಪ್ರಾಥಮಿಕ ಶಾಲೆ ಮಾತುಗಳನ್ನು ಆಡಬೇಕಾಗಿ ವಿನಂತಿ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಇದರ ಸಂಚಾಲಕರಾಗಿರುವಂಥ ಮತ್ತು ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಗೌರವಾನ್ವಿತ ನಮ್ಮ ರಾಷ್ಟ್ರದ ಓರ್ವ ವೇಗದ ನಡಿಗೆಯಲ್ಲಿ ಪ್ರಶಸ್ತಿಯನ್ನು ಗಳಿಸಿಕೊಂಡಂಥ ಸುಬ್ರಹ್ಮಣ್ಯರವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ಗುರುಗಳಿಗೆ ಸಮಾನರಾದಂಥ ಶಿವರಾಮಯ್ಯನ ಕಲ್ಸರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ನಮ್ಮ ಶತಮಾನೋತ್ಸವವನ್ನು ಆಚರಿಸುತ್ತಿರುವಂಥ CA ಬ್ಯಾಂಕಿನ ಅಧ್ಯಕ್ಷರ ಗಣೇಶ ಉದಯನಡ್ಕನವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಗಣ್ಯರೇ ಮತ್ತು ಈ ಒಂದು ಸುಬ್ರಹ್ಮಣ್ಯರ ನಾಯಕತ್ವದಲ್ಲಿ ಅವರ ಒಂದು ಲೀಡರ್ಶಿಪ್ನಲ್ಲಿ ನಡೆಯುವಂಥ ಅವರ ಸೈನ್ಯದ ಸೈನಿಕರು, ಎದುರುಗಡೆ ಕುಳಿತಿರುವಂಥ ಸೈನಿಕರೇ, ಹಾಗೆಯೇ ನಾವಿಲ್ಲಿ ಒಂದು ಗಮನಿಸಬೇಕು, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು
ಒಬ್ಬ ರಾಜಕಾರಣಿ ಅಲ್ಲ, ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಲ್ಲ, ಅಥವಾ ಸಂಘ ಸಂಸ್ಥೆಗಳಲ್ಲಿ ಇದ್ದವರಲ್ಲ. ಒಂದು ಕಾರ್ಯಕ್ರಮವನ್ನು, ಕಬಡ್ಡಿ ಪಂದ್ಯಾಟವನ್ನು ಯಾರು ಉದ್ಘಾಟನೆ ಮಾಡಬೇಕೆನ್ನುವುದನ್ನು ಸುಬ್ರಹ್ಮಣ್ಯರು ಈಗಾಗಲೇ ಡಿಸೈಡ್ ಮಾಡಿದ್ದು ತುಂಬ ಸಂತೋಷದ ವಿಷಯ. ಅದು ಕೂಡ ಒಬ್ಬ ಉತ್ತಮ ವಾಲಿಬಾಲ್ ಆಟಗಾರ ಮತ್ತು ಕಬಡ್ಡಿ ಕೋಚ್ ಶ್ರೀಯುತ ಶಿವರಾಮ ಯನಕಲ್ ಅವರಿಂದಲೇ ಉದ್ಘಾಟನೆ ಮಾಡಿದ್ದು ನಿಜವಾಗಿ ಅರ್ಥಪೂರ್ಣವಾಗಿದೆ. ಒಂದು ರಾಜಕೀಯ ಸಭೆಯನ್ನು ರಾಜಕೀಯ ವ್ಯಕ್ತಿಗಳು ಉದ್ಘಾಟನೆ ಮಾಡಿದರೆ ಅದಕ್ಕೆ ಅರ್ಥ ಇದೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮ ಕ್ರೀಡಾಕೂಟ, ಅದನ್ನು ಶಿವರಾಮ ಯನಕಲ್ರವರು ಓರ್ವ ಕ್ರೀಡಾಪಟು ತರಬೇತುದಾರ ಉದ್ಘಾಟನೆ ಮಾಡಿದ್ದು ನಿಜವಾಗಿ ಸುಬ್ರಹ್ಮಣ್ಯ ಸರ್ ಅವರಿಗೆ ನಾನು ಅದಕ್ಕಾಗಿ ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ವೇದಿಕೆಯಲ್ಲಿರುವಂಥ ಇತರ ಎಲ್ಲ ಗಣ್ಯ ವ್ಯಕ್ತಿಗಳು ಈಗಾಗಲೇ ಮಾತಾಡಿದ್ದಾರೆ. ಇವತ್ತು 14ನೇ ತಾರೀಕು ನಾನು ಇದೇ ಶಾಲೆಯಲ್ಲಿ ಪ್ರಭಾರ ಮುಖ್ಯಗುರುಗಳಾಗಿ ಕರ್ತವ್ಯ ನಿರ್ವಹಿಸ್ತಿರುವಾಗ ಸುಬ್ರಹ್ಮಣ್ಯರು ನಮ್ಮೊಂದಿಗೆ ನಮ್ಮ ಶಾಲೆಗೆ ಬಂದು ಎಲ್ಲ ಸಹಕಾರ ಕೊಡಬೇಕಂತ ಕೇಳಿಕೊಂಡಾಗ, ಇವತ್ತು ನಮ್ಮ ಶಾಲೆಯ ಮಕ್ಕಳ ಶೈಕ್ಷಣಿಕ ಪ್ರವಾಸ ಇತ್ತು, ಆದರೆ ಅದನ್ನು ಕೂಡ ಇಲ್ಲಿಯ ಮಕ್ಕಳು ನೋಡಲಿ, ಊರಿನವರು ನೋಡಲಿ ಎನ್ನುವಂಥ ಭಾವನೆಯಿಂದ ಅದನ್ನು ನಾವು 18ನೇ ತಾರೀಕಿಗೆ ಮುಂದೂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಈಗಾಗಲೇ ಬಾಲಕಿಯರಿಗೆ ಉಡುಪು ಅಂದರೆ ಡ್ರೆಸ್ಸಿಂಗ್ ರೂಮನ್ನು ಕೊಡಬೇಕಂತ ಕೇಳಿಕೊಂಡರು. ಅದಕ್ಕೆ ಈಗಾಗಲೇ ನಾನು ನಮ್ಮ ಸಹೋದ್ಯೋಗ ಮಿತ್ರರಿಗೆ ಹೇಳಿದ್ದೇನೆ, ಅಲ್ಲಿ ಬಂದು ವ್ಯವಸ್ಥೆಯನ್ನು ಮಾಡ್ತೇವೆ ಖಂಡಿತ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ನಡೆಯುತ್ತದೆ. ನಮ್ಮ ಕಾಣೂರಿನ ಅಮ್ಮನವರು ಮತ್ತು ಲಕ್ಷ್ಮೀನರಸಿಂಹ ದೇವರ ಆಶೀರ್ವಾದದಿಂದ, ಅನುಗ್ರಹದಿಂದ ಖಂಡಿತವಾಗಿಯೂ ಕಾರ್ಯಕ್ರಮ ಒಳ್ಳೆಯದಾಗಿ ನಡೆಯಲಿದೆ. ನಾಳೆ ಬೆಳಗ್ಗೆವರೆಗೆ ಖಂಡಿತವಾಗಿಯೂ ಉತ್ತಮವಾದಂಥ ಒಂದು ಕಾಣೂರಿನ ಜಂಕ್ಷನಲ್ಲಿ ನಡೆಯುವಂಥ ಕಾರ್ಯಕ್ರಮ. ಹೆಚ್ಚಿನ ಜನ ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಒಂದು ತೀರ್ಪುಗಾರರು ಬಹಳಷ್ಟು ಜಾಗ್ರತೆ ಇರಬೇಕಾದ್ದು ತೀರ್ಪುಗಾರರು. ಯಾಕೆಂತ ಹೇಳಿದರೆ, ಪ್ರೋ ಕಬಡ್ಡಿಯನ್ನು ಪ್ರತಿಯೊಬ್ಬರೂ ಟಿ ವಿಯಲ್ಲಿ ನೋಡ್ತಾ ಇದ್ದೀರಾ. ಆ ಟಿ ವಿಯಲ್ಲಿ ನೋಡ್ತಿರುವಂಥ ಪ್ರೋ ಕಬಡ್ಡಿಯಲ್ಲಿ 10 ಜನ ರೆಫ್ರಿಗಳಲ್ಲಿ ಹಿಂದೆ ಮುಂದೆ ಇರ್ತಾರೆ ಮತ್ತು ಟಿ ವಿ ಮಾಧ್ಯಮ ಎಲ್ಲ ವ್ಯವಸ್ಥೆ ಇದೆ, ಆದರೂ ಕೂಡ ತಪ್ಪು ಬರ್ತದೆ, ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಆದರೆ ಇಲ್ಲಿ ನಾವು ದೈಹಿಕವಾಗಿ ತೀರ್ಪುಗಾರರು 3-4 ಜನ ಮಾತ್ರ ಒಂದು ಮ್ಯಾಚನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ತಪ್ಪುಗಳು ಆಗುವುದು ಸಹಜ, ಕೆಲವೊಮ್ಮೆ ಬೇಕಂತ ಯಾರು ಕೂಡ ತಪ್ಪು ಮಾಡೋದಿಲ್ಲ. ಆದ್ದರಿಂದ ಆಟಗಾರರು, ತೀರ್ಪುಗಾರರು ಕೊಡುವಂಥ ತೀರ್ಪಿಗೆ ಬದ್ಧರಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಉದ್ದೇಶಿಸಿರುವಂಥ ಸುಬ್ರಹ್ಮಣ್ಯರು ಮತ್ತು ಅವರ ತಂಡದವರ ಏನು ಶಿಸ್ತಿಗೆ ತಾವೆಲ್ಲರೂ ಬದ್ಧರಾಗಬೇಕು. ಕ್ರೀಡಾಪಟುಗಳು ಸಮಯಕ್ಕೆ ಸರಿಯಾಗಿ ಕ್ರೀಡಾಂಗಣಕ್ಕೆ ಪ್ರವೇಶ ಮಾಡಬೇಕು. ನಾವು ಎಲ್ಲ ಕಡೆಗಳಲ್ಲಿ ನೋಡ್ತಾ ಇದ್ದೇವೆ, ಕಬಡ್ಡಿ ಪಂದ್ಯಾಟ ಆಗುವಾಗ ಒಂದು 10 ಸಲ ಕೂಗಬೇಕು ತಂಡವನ್ನು. ಹಾಗೆ ಆಗಬಾರ್ದು. ನಮ್ಮ ಕಾಣೂರಿನಲ್ಲಿ ನಡೆಯುವಂಥ ಇವತ್ತಿನ ಪಂದ್ಯಾಟ ಕರೆದ ಕೇವಲ 1-2 ನಿಮಿಷದಲ್ಲಿ ಅಂಕಣದೊಳಗೆ ಬರಬೇಕು, ಆಗ ಮಾತ್ರ ಯಶಸ್ಸು ಆಗಲಿಕ್ಕೆ ಸಾಧ್ಯ. 18 ಟೀಮೇನೋ ಬಾಲಕರದು ಮತ್ತು 10-12 ಏನೋ ಹುಡುಗಿಯರ ತಂಡಗಳಿವೆ ಈಗ. ಅದನ್ನು ಸಂಜೆ 4:15 ಗಂಟೆಗೆ ನಾವು ಮುಗಿಸಬೇಕಾಗಿದೆ. ಯಾಕೆಂತ ಹೇಳಿದರೆ ಮತ್ತೆ ರಾತ್ರಿ 65 kg ವಿಭಾಗದ ಪಂದ್ಯಾಟ ನಡೆಯಲಿಕ್ಕಿದೆ. ಎಲ್ಲ ಇಷ್ಟೊಂದು ಅದ್ಧೂರಿಯಾಗಿ ಮೊನ್ನೆಯಿಂದ ನಾವು ಗಮನಿಸ್ತಾ ಇದ್ದೇವೆ, 1-2 ವಾರಗಳಿಂದ ಈ ಒಂದು ಸೈನಿಕರು ಬಹಳಷ್ಟು ಶ್ರಮಪಟ್ಟು ಯಶಸ್ವಿಯಾದಂಥ ಮ್ಯಾಟ್ ಕಬಡ್ಡಿಯನ್ನು ಆಯೋಜನೆ ಮಾಡಿದ್ದೀರಾ. ಮ್ಯಾಟ್ ಕಬಡ್ಡಿಯಲ್ಲಿ ಒಳ್ಳೆಯ ರೀತಿಯ ತೀರ್ಪು ಬರಲಿ ಮತ್ತು ಒಳ್ಳೆಯ ಆಟವನ್ನು ಆಡಿ ಯಾವುದೇ ರೀತಿಯ ಏನು ಮ್ಯಾಚ್ ಫಿಕ್ಸಿಂಗ್ ಅಂತ ಏನು ಹೇಳ್ತೇವೆ ನಾವು, ಒಬ್ಬ ಒಳ್ಳೆಯ ಆಟಗಾರ ಬರುವುದಿದ್ದರೆ ಅವನನ್ನು ತಡೆಯುವುದು, ಆ ರೀತಿ ಯಾರು ಮಾಡದೆ ಒಳ್ಳೆಯ ಕ್ರೀಡೆಯನ್ನು ಆಡಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಮಣ್ಣಿನ ಈ ಒಂದು ಕಬಡ್ಡಿಯ ಕೀರ್ತಿಯನ್ನು ಎತ್ತರಿಸಬೇಕು ನಮ್ಮ ಕ್ರೀಡಾಪಟುಗಳು. ನಮ್ಮ ಈ ಒಂದು ಆಯೋಜಕರಿಗೆ ಏನೊಂದು ಕನಸಿದೆ, ಒಳ್ಳೆಯ ರೀತಿಯ ಕಬಡ್ಡಿ ಆಟ ಆಗಬೇಕು ಅಂತ, ಅದನ್ನು ನೀವೆಲ್ಲರೂ ಈಡೇರಿಸಬೇಕು. ಮತ್ತು ನಮ್ಮ ಪ್ರೇಕ್ಷಕರು, ತೀರ್ಪುಗಾರರು ಕೊಡುವಂಥ ತೀರ್ಪಲ್ಲಿ ಏನಾದರೂ ಸ್ವಲ್ಪ ಕಿಂಚಿತ್ತು ತಪ್ಪಾದರೆ ಪ್ರೇಕ್ಷಕರ ಗಮನ ಬಹಳ ಜಾಗೃತಿ ಇರ್ತದೆ. ಪ್ರೇಕ್ಷಕರು ಕೂಡ ಒಳ್ಳೆಯ ಸಹಕಾರವನ್ನು ಕೊಡಬೇಕು. ಪ್ರೇಕ್ಷಕರು ಒಮ್ಮೆಲೆ ಬೊಬ್ಬೆ ಮಾಡುವುದು, ಆ ರೆಫ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳುವುದು, ಅದನ್ನು ಕೆಟ್ಟ ಶಬ್ದಗಳು ಬಾರದಿರಲಿ. ತೀರ್ಪುಗಾರರಿಗೆ ಒಳ್ಳೆಯ ಗೌರವ ಕೊಟ್ಟು ನಮ್ಮ ಆಯೋಜಕರ ನಡೆಸುವಂಥ ಈ ಒಂದು ಕಬಡ್ಡಿ ಪಂದ್ಯಾಟ ಉತ್ತಮವಾಗಿ ನಡೆಯಲಿ. ನಮ್ಮೆಲ್ಲ ಊರಿನ ಕಾಣೂರಿನ ಜನತೆಗೆ ಒಂದು ಹಬ್ಬದ ದಿನ ಇದು. ಅವರೆಲ್ಲರೂ ಈ ಒಂದು ಕ್ರೀಡಾಕೂಟವನ್ನು, ಕಬಡ್ಡಿ ಪಂದ್ಯಾಟವನ್ನು ನೋಡುವಂತಾಗಲಿ. ನಾವು ನಂಬಿದಂಥ ದೇವರು ಖಂಡಿತವಾಗಿಯೂ ಈ ಒಂದು ಪಂದ್ಯಾಟವನ್ನು ಒಳ್ಳೆಯ ಮನಸ್ಸಿನಿಂದ ಸುಬ್ರಹ್ಮಣ್ಯರವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಕೂಡ ಯಶಸ್ಸಾಗಲಿ ಮತ್ತು ಮುಂದಿನ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲೂ ಅವರು ಆ ಒಂದು ಜನಸೇವಾ ಟ್ರಸ್ಟ್ನ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿ ಅಂತ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ನನಗೂ ಒಂದು ಅವಕಾಶ ಮಾಡಿಕೊಟ್ಟಂಥ ಸುಬ್ರಹ್ಮಣ್ಯ ಮತ್ತು ಅವರ ತಂಡಕ್ಕೆ,
ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಉತ್ತಮ ಪ್ರೋತ್ಸಾಹಕ ನುಡಿಗಳಿಗಾಗಿ ವಂದನೆಗಳು ಸರ್. ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಯತ್ತ ಬರ್ತಾ ಇದ್ದೇವೆ. ಈ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಚುಕ್ಕಾಣಿ ಹಿಡಿದಿರುವವರು ಸುಬ್ರಹ್ಮಣ್ಯ KM. ಬಹುಶಃ 10ಕ್ಕಿಂತಲೂ ಅಧಿಕ ಬಾರಿ ರಾಷ್ಟ್ರೀಯ ಮಟ್ಟದ ಆಟಗಾರನಾಗಿ ಗುರುತಿಸಿಕೊಂಡಿರುವವರು. ಅವರು ಆಟಗಾರ ಏನು ಆಗಬಹುದು, ಆಟದಿಂದ ಏನು ಕಲಿಯಬಹುದು ಅನ್ನೋದಕ್ಕೆ ಸುಬ್ರಹ್ಮಣ್ಯರು ಸಾಕ್ಷಿ. ಅವರು ಅತ್ಯದ್ಭುತ ಸಂಘಟಕನಾಗಿ ಈ ಕಾರ್ಯಕ್ರಮಗಳನ್ನ ನಾಯಕತ್ವ ವಹಿಸಿಕೊಂಡು ನಡೆಸ್ತಾ ಬರ್ತಾ ಇದ್ದೀರಿ. ಆಶಯದ ಮಾತುಗಳೊಂದಿಗೆ ಅಧ್ಯಕ್ಷೀಯ ನುಡಿಗಳನ್ನು ನುಡಿಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಶ್ರೀ ಲಕ್ಷ್ಮೀ ನರಸಿಂಹ ದೇವರು, ಹಾಗೆ ಶ್ರೀ ಅಮ್ಮನವರು, ಹಾಗೆ ಉಳ್ಳಗಳು ದೈವ ದೇವರುಗಳು ಹಾಗೂ ಈ ಸ್ಥಳದ ನಾಗದೇವತೆ ಎಲ್ಲ ದೈವ ದೇವರುಗಳನ್ನು ಪ್ರಾರ್ಥಿಸುತ್ತಾ ನಮ್ಮ ಟ್ರಸ್ಟಿನಿಂದ ನಡೆಯುವ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಹಾಗೂ 65 kg ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯದ ಪುರುಷರ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಮತ್ತು ಈ ಅಭಿನಂದನಾ ಕಾರ್ಯಕ್ರಮ 2024 ಈ ಕಾರ್ಯಕ್ರಮದ ಇವತ್ತಿನ ಉದ್ಘಾಟಕರು ನನ್ನ ಆತ್ಮೀಯ ಗುರುಗಳು. ನನಗೆ ಕಬಡ್ಡಿ ಪಂದ್ಯಾಟದ ಬಗ್ಗೆ ಪ್ರಥಮವಾಗಿ ಕಬಡ್ಡಿ ಹೇಳಿಕೊಟ್ಟಂಥ ಶಿವರಾಮ್ PD ಸರ್ ಅವರೇ, ಹಾಗೆ ನನ್ನ ಆತ್ಮೀಯ ಮಿತ್ರರು ಆದತಕ್ಕಂಥ ಗಣೇಶ್ ಉದ್ಘಾಟಕನವರೇ, ನಾವು ಉಳ್ಳಾಕಲು ದೇವಸ್ಥಾನ ಸಮಿತಿಯ ನಮ್ಮೊಟ್ಟಿಗೆ ಕೆಲಸ ಮಾಡ್ತಿರ್ಗಂಥ ನಮ್ಮ ಮುಕ್ತೇಶ್ವರರಾದಂಥ ಶಿವರಾಮ್ ಉಪಾಧ್ಯಾಯ ಸರ್ ಅವರೇ, ಹಾಗೆ ನಮ್ಮ ಕಬಡ್ಡಿ ಆಟಗಾರರು ಕಡಪ ತಾಲೂಕಿನ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು, ಹಾಗೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಹಾಗೆ ನಮ್ಮ ಕಬಡ್ಡಿಯ ಚಾಂಪಿಯನ್, ಕಬಡ್ಡಿಯ ಕೋಚು, ಭಾರತೀಯ ಸೇನೆಯಲ್ಲಿ ತುಂಬ ವರ್ಷಗಳ ಕೆಲಸ ಮಾಡಿದಂಥ ನಮ್ಮ ಗುರುಗಳಾದಂಥ ಮಾಧವ್ ಸಾರವಾಗಲಿ, ಹಾಗೆ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಕ್ರೀಡಾ ಅಭಿಮಾನಿಗಳೇ, ಹಾಗೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆರ್ಥಿಕವಾಗಿ ಸಹಾಯ ಮಾಡಿದಂತಕ್ಕಂಥ ಎಲ್ಲ ಮಹನೀಯರೇ, ಇವತ್ತು ನಾವು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ಕಲ್ಪಡ ಕೊಡಿಯಾಲ ನಾವು ಒಂದು 4 ವರ್ಷ ಆಯಿತು ನಮ್ಮ ಟ್ರಸ್ಟ್ ಪ್ರಾರಂಭಿಸಿ. ಕೊರೋನಾ ಸಂದರ್ಭದಲ್ಲಿ ನಾವು ನಮ್ಮ ಟ್ರಸ್ಟನ್ನು ಪ್ರಾರಂಭಿಸಿ ಆವಾಗ ಕೊರೋನಾ ಕಿಟ್ ಎಲ್ಲ ವಿತರಣೆ ಎಲ್ಲ ಮಹನೀಯರ ದಾನಿಗಳಿಂದಾಗಿ ಸುಮಾರು ಒಂದು ವ್ಯಾಲ್ಯೂಬಲ್ ಒಂದು 50 ಜನರಿಗೆ ಕಿಟ್ ವಿತರಣೆ ಮಾಡಿದೆ. ಅಲ್ಲಿಂದ ನಮ್ಮ ಸಮಾಜ ಸೇವೆ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಸುಮಾರು 4 ವರ್ಷದಲ್ಲಿ ಸಾವಿರಾರು ಜನಗಳಿಂದ ದಾನಿಗಳಿಂದ ಹಣವನ್ನು ಸಂಗ್ರಹಿಸಿ ಸುಮಾರು ಒಂದು 25 ಲಕ್ಷಗಳಿಂದ ಅಧಿಕ ಹಣವನ್ನು ಮಾಡಿಸಿ ಹಲವು ಜನರಿಗೆ ಆರ್ಥಿಕವಾಗಿ ನಾವು ವಿದ್ಯಾರ್ಥಿಗಳಿಗಾಗಲಿ ಆಸಕ್ತ ಕುಟುಂಬಗಳಿಗಾಗಲಿ ಶಾಲೆಗಳಿಗಾಗಲಿ ತಮ್ಮ ಎಲ್ಲ ಈ ಟ್ರಸ್ಟಿನ ಪದಾಧಿಕಾರಿ ಇವರೆಲ್ಲ ದುಡಿಯುವವರು, ಇವರೆಲ್ಲ ಶ್ರಮಿಕರು. ನಮ್ಮ ಊರು ಹಳದಿ ರೋಗದಿಂದ ಬಂದು ಎಲ್ಲ ಆರ್ಥಿಕವಾಗಿ ಸಮಸ್ಯೆಗಳಿರುವಂಥ ಕೆಲವೊಂದು ನಮ್ಮ ಕುಟುಂಬಗಳು ಇವರೆಲ್ಲ ಕ್ರೀಡೆಗೆ ಅಂದರೆ ತನ್ನನ್ನು ತಾನು ತೊಡಗಿಸಿಕೊಂಡು ಎಷ್ಟು ಇದ್ದಾರೆ ಅಂತ ಹೇಳಿದರೆ, ಮಾನ್ಯ ಕಡಬ ಅಸೋಸಿಯೇಷನ್ ಅಧ್ಯಕ್ಷರೇ, ನಮ್ಮ ದೈಹಿಕ ಶಿಕ್ಷಣ ನಮ್ಮ ಗುರುಗಳೇ, ಇದು ನೋಡುವಾಗ ಒಂದು ಚಿಕ್ಕದಾಗಿ ಕಾಣ್ಬೋದು ಈ ಸ್ಟೇಡಿಯಂ. ಅಂದರೆ ಒಂದು 15 ದಿವಸ ಇಲ್ಲಿ ಮಳೆ ಬಂದು ಸರ್ ಕಂಪ್ಲೀಟ್ ಆ ಕಾಡಿಂದ ಎಲ್ಲ ನೀರು ಬರೋದು. ನಾವು ಇವತ್ತು ಕೆಲಸ ಮಾಡೋದು, ಚರಂಡಿ ಇದು ಮಾಡೋದು, ನೀರು ಕಳಿಸೋದು, ನಾಳೆ ರಾತ್ರಿ ಸಂಜೆ ಮಳೆ ಬರೋದು, ವಾಪಸ್ ಮಧ್ಯರಾತ್ರಿನ ಮಾರುವುದು, ಹೊಂಡ ತೆಗೆದು ಹೋಗೋದು, ಅದರ 2 ದಿವಸ ಬಂದು ವಾಪಸ್ ಇದು ಮಾಡೋದು. ನಮಗೆ ಇದು ಹೇಗೆ ಆಗಿದೆ ಅಂದರೆ ಇವತ್ತೊಂದು ಕೆಲಸ, ಇದೇ ಕೆಲಸವನ್ನು 10-15 ದಿವಸ ಮಾಡೋದು, ಏನು ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಮತ್ತೆ ನಾವು ಕಲ್ಲುಗಳನ್ನೆಲ್ಲ ಕಟ್ಟಿ ದೇವರ ಕೃಪೆಯಿಂದ ನಾವು ಮೊನ್ನೆಯಿಂದೆಲ್ಲ ನಾವು ಮಲಗಲೇ ಇಲ್ಲ, ಏನಾದರೂ ಮಾಡಿ ಒಂದು ಮಳೆ ಒಂದು ಬರದಿದ್ರೆ ಆಯಿತು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಪದ್ಮಯ್ಯನ ನಮ್ಮೊಟ್ಟಿಗೆ ಯಾವಾಗಲೂ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತೀವಿ, ಇವತ್ತೊಂದು ಮಳೆ ಒಂದು ಬರದಿರಲಿ. ಹಾಗೆ ಅಧ್ಯಕ್ಷರೇ ದಯವಿಟ್ಟು ಕ್ಷಮಿಸಿ, ಇದು ಏನು ಅಷ್ಟು ದೊಡ್ಡ ಕಾರ್ಯಕ್ರಮ ಅಲ್ಲ, ಆದರೂ ನಮ್ಮ ಈ ಹುಡುಗರುಂಟಲ್ಲ, ಹುಡುಗರ ಒಂದು ಪ್ರತಿ ರಕ್ತವನ್ನು ಬೆವರಾಗಿ ಸುರಿಸಿ ಇವತ್ತು ನಾವು ಇಲ್ಲಿ ಒಂದು ಕೂತುಕೊಳ್ಳಿಕ್ಕೆ ಆಯಿತು. ದೇವರ ಒಂದು ಕೃಪೆ ಇದ್ದರೆ ಇವತ್ತೊಂದು ಮಳೆ ಬಿಟ್ಟರೆ ನಾವು ಇಷ್ಟು ಮಾಡಿದ ಒಂದು ಕೆಲಸ ಸಾರ್ಥಕ ಅಂತ ಎಣಿಸ್ತದೆ. ಮಾನ್ಯರೇ, ನಾವು ನಿಮ್ಮಿಂದ ಹಣ ಸಂಗ್ರಹಿಸ್ಬೋದು, ನಾವು ನಿಮ್ಮ ಹಣವನ್ನು ಎಲ್ಲಿಯೂ ಪೋಲಾಗದಾಗೆ ನಾವು ಇವತ್ತು 25 ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ, ಹಲವು ಜನರಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತೇವೆ. ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದ ಉದ್ದೇಶ ಯಾಕೆ ಅಂತ ಹೇಳಿದರೆ, ನಮ್ಮೂರಿಂದ ನಮ್ಮ ಈ ಆಸುಪಾಸಿಂದ ಒಬ್ಬ ವ್ಯಕ್ತಿ ಒಲಿಂಪಿಕ್ಸ್ಗೆ ಬರಬೇಕು, ಒಬ್ಬ ವ್ಯಕ್ತಿ IAS ಆಗಬೇಕು, ಒಬ್ಬ ವ್ಯಕ್ತಿ IPS ಆಗಬೇಕು ಅಂಥದ್ದೇ ನಮ್ಮ ಒಂದು ಭಾವನೆ. ಈ ಉದ್ದೇಶದಿಂದ ಈ ಟ್ರಸ್ಟನ್ನು ಮಾಡಿದ್ದೇವೆ.
ಆದ ಕಾರಣ ನಾವೆಲ್ಲ ಸಹಕಾರ ನಮ್ಮೊಟ್ಟಿಗೆಲ್ಲ ಕೈ ಜೋಡಿಸಿ ನಾವೆಲ್ಲರನ್ನು ಒಟ್ಟುಗೂಡಿಸಿಕೊಂಡು ಹೋಗುವಂಥ ನಮ್ಮ ಸಂಸ್ಥೆ ಅವರು ಇವರು. ನಮ್ಮನ್ನು ಬೈದವರನ್ನು ನಾವು ಪ್ರೀತಿಸ್ತೇವೆ, ನಮ್ಮನ್ನು ಹೊಗಳಿದವರನ್ನು ಪ್ರೀತಿಸುವುದು ಮಾಮೂಲಿ, ನಮ್ಮನ್ನು ಬೈದವರನ್ನು ನಾವು ಪ್ರೀತಿಸಿಕೊಂಡು ನಾವು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ನಮ್ಮ ಸಂಸ್ಥೆ ನೀವೆಲ್ಲರ ನಿಮ್ಮ ಸಹಕಾರದಿಂದ ನಮ್ಮದೊಂದು ಸಂಸ್ಥೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಗಲಿ. ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾವೊಂದು ರಾಷ್ಟ್ರ ಮಟ್ಟದ ಆಯೋಜನೆ ಮಾಡುವಂಥ ಒಂದು ಕನಸಿದೆ. ನಮ್ಮ ಮಾಧವ್ ಸರ್ ಇದ್ದರು, ಮೊನ್ನೆ ಒಂದು ಕಡೆ ಹೋಗುವಾಗ ಹೇಳಿದೆವು, ಸರ್ ಒಂದು ಫೆಡರೇಷನ್ ಕಡುಪು ಮಾಲ್ಪಣೆ ಎಂಚ ಅಂತ ಕೇಳಿದೆವು. ಒಂದು ಸುಬ್ರಹ್ಮಣ್ಯನವನಿಗೆ ಮಾಲ್ಪೋಲಿ ಅಂತ ಹೇಳಿದರು. ಹಾಗೆ ಒಂದು ಯೋಚನೆಯನ್ನು ಇಟ್ಕೊಂಡು ನಿಮ್ಮೆಲ್ಲ ಸಹಕಾರ ಇದ್ದರೆ ಖಂಡಿತ ನಾವು ಅಂಥ ಒಂದು ದೊಡ್ಡ ಮಟ್ಟದ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳುವಂಥ ಮಾಡ್ತೇವೆ. ನಾವು ಕಳೆದ ವರ್ಷಕ್ಕಿಂತ ನಾವೊಂದು ನಮ್ರ ರತ್ನ ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಅದು ರಾಷ್ಟ್ರ ಮಟ್ಟದಲ್ಲಿ ಯಾರು ಸಾಧನೆ ಮಾಡಿದವರಿಗೆ ಬೆಳ್ಳಿಯ ಫಲಕವನ್ನು ಕೊಟ್ಟು ನಾವು ಸನ್ಮಾನಿಸ್ತಾ ಇದ್ದೇವೆ. ಅಂಥ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಯಾಕೆಂದರೆ ನಾವೊಂದು ಕೊಡುವ ಗೌರವ ಒಂದು ಒಳ್ಳೆಯ ವ್ಯಾಲ್ಯೂಯಬಲ್ ಆಗಿ ಇರಲಿ ಎಂಬ ಭಾವನೆಯಿಂದ ನಾವು ಅಂಥ ಕಂಡಕ್ಟ್ ಮಾಡಿದೆ. ನಾನು ಶಿವರಾಮ್ ಸರ್ ಅನ್ನೋ ಬಗ್ಗೆ ಒಂದೆರಡು ಮಾತಾಡಬೇಕು. ಶಿವರಾಮ್ PT ಸರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕಂಡಂಥ, ಉಡುಪಿ ಜಿಲ್ಲೆ ಕಂಡಂಥ ಒಬ್ಬ ಅತ್ಯುತ್ತಮ ದೈಹಿಕ ಶಿಕ್ಷಕರು. ಎಷ್ಟು ದೈಹಿಕ ಶಿಕ್ಷಕರು ಹೇಗೆ ಅಂದರೆ ಪ್ರತಿಯೊಂದು ವಿಷಯಕದಲ್ಲಿ ಆಗಲಿ, ಅದು ಕ್ರೀಡಾ ಕ್ಷೇತ್ರವಾಗಲಿ, ಸಾಂಸ್ಕೃತಿಕ ಕ್ಷೇತ್ರವಾಗಲಿ, ಶೈಕ್ಷಣಿಕ ಕ್ಷೇತ್ರವಾಗಲಿ, ಹಾಗೆ ಧಾರ್ಮಿಕತೆ ಕ್ಷೇತ್ರಗಳಲ್ಲಿ ಇದರಲ್ಲಿ ತನ್ನನ್ನು ತಾನಾಗಿಸಿಕೊಂಡು ಎಷ್ಟೋ ಜನರಿಗೆ ಅವರು ಪ್ರತ್ಯಕ್ಷ ಪರೋಕ್ಷವಾಗಿ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಒಬ್ಬ ದೈಹಿಕ ಶಿಕ್ಷಕರು. ಅವರ ತಂದೆಯ ಒಂದು ಮಾತು ನಾನು ಹೇಳಬೇಕು. ಅವರ ತಂದೆಯವರು, ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರುವಾಗ ಸುಬ್ರಹ್ಮಣ್ಯದಿಂದ ಬಲ್ಪ ತನಕ ನಾನು ಪ್ರಾಕ್ಟೀಸ್ ಬೆಳಿಗ್ಗೆ ಓಡಿಕೊಂಡು ಹೋಗ್ತಾ ಬರುವಾಗ ಅವರ ತಂದೆ 86 ವರ್ಷ 90 ವರ್ಷ ಆ ಸಂದರ್ಭದಲ್ಲಿ ಅವಾಗ ಅವರು ಕೂತ್ಕೊಂಡು ಕ್ಲ್ಯಾಪ್ ಹೊಡೆಯೋದು, ಓಡಿ ಇನ್ನೂ ಪ್ರೈಸ್ ಸಿಗಬೇಕು ನಿಮಗೆ, ನೀವು ನಾಳೆ ವಿನ್ ಆಗಬೇಕು. ನನಗೊಬ್ಬನಿಗೆ ಅಂತಲ್ಲ, ಯಾವುದೇ ಒಂದು ಕಬಡ್ಡಿ ಪಂದ್ಯಾಟ ನಡೆಯಲಿ, ಯಾವುದೇ ಒಂದು ವಾಲಿಬಾಲ್ ಪಂದ್ಯಾಟ ನಡೆಯಲಿ, 90 ವರ್ಷದ ಆಸುಪಾಸಿನ ಒಬ್ಬ ವ್ಯಕ್ತಿ ಬೆಳಿಗ್ಗೆಯಿಂದ ಬಂದು ಸಂಜೆವರೆಗೆ ಕೂತ್ಕೊಂಡು ಅವರಿಗೆಲ್ಲ ಹುರಿದೆಬ್ಬಿಸಿ ಅವರು ಪ್ರಶಸ್ತಿ ಪ್ರದಾನ ಮಾಡುವ ತನಕ ಅಲ್ಲಿ ಇರ್ತಾರೆ. ಅವರ ತಂದೆಯ ಗುಣ ಅದೇ ಅವರ ಮಗನಿಗೆ ಬಂದಿದೆ. ಅವರು ಸಹ ಶಿವರಾಮೇನಿ ಕೆಲಸ ಹಲವಾರು ಕ್ರೀಡಾಪಟುಗಳನ್ನು ರಾಷ್ಟ್ರ ಮಟ್ಟದಂತಲ್ಲಿ ಬೆಳಗಿಸಿದ ಕೀರ್ತಿ ಹೊಂದಿರತಕ್ಕಂಥ ಒಬ್ಬ ದೈಹಿಕ ಶಿಕ್ಷಕರು. ನನ್ನ ಕಬಡ್ಡಿಯಲ್ಲಿ ಫಸ್ಟಿಗೆ ನನ್ನನ್ನು ಕಬಡ್ಡಿಯಲ್ಲಿ ಒಂದು ಮಂಗಳೂರು ವಿಶ್ವವಿದ್ಯಾಲಯ ಪರಿಸ್ಥಿತಿ ಅಂದರೆ ಶಿವರಾಮ ಏನೇಕಲ್, ಮತ್ತು ನಮಗೆ ಮಾಧವ್ ಸರ್ ಬಂದದ್ದು ನನಗೆ ಕಬಡ್ಡಿ ಕೋಚಾಗಿ. ಹಾಗೆ ಹೇಳುತ್ತಾ ಅವರನ್ನು ನಾವು ಇವತ್ತು ಉದ್ಘಾಟನೆ ಮಾಡಿ, ಸರ್ ನೀವು ನಮಗೆ ಇಲ್ಲಿ ಬಂದಿದ್ದೀರಿ, ನೀವು ನಿಮ್ಮ ಮಗನ ಮದುವೆ ನೋಡಿ ಎಷ್ಟು ಬದ್ಧತೆ ಇರ್ತದೆ ಅಂತ ಹೇಳಿದರೆ, 22 ತಾರೀಕಿಗೆ ಅವರ ಮಗನ ಮದುವೆ, ಇವತ್ತು 14 ತಾರೀಕು, ಎಷ್ಟೋ ಕಾಗದ ಕೊಡಲಿಕ್ಕೆ ಉಂಟು, ಎಲ್ಲಿ ಹೋಗ್ಲಿಕ್ಕೆ ಎಷ್ಟು ಬ್ಯುಸಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮನ್ನು ಬಂದಿದೆ ಸರ್ ನೀವು ನಮ್ಮ ಕಾರ್ಯಕ್ರಮ ಬಂದಿದ್ದೀರಿ, ನಮ್ಮ ಭಾಗ್ಯ ಅಂತ ಹೇಳಿಸಿದ ನಮಗೆ ಇಲ್ಲಿಗೆ ಬಂದದಕ್ಕೆ ಸರ್ ನನ್ನ ವೈಯಕ್ತಿಕ ವಿಷಯ ನಿಮಗೆ ಒಂದು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ಮಾಹಿನಿಯರು ಎಲ್ಲರೂ ಒಬ್ಬೊಬ್ಬರು ಒಂದೊಂದರಲ್ಲಿ ಬ್ಯುಸಿಯಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಎಲ್ಲರೂ ಬಂದಿದ್ದಾರೆ. ನಿಮಗೆಲ್ಲರಿಗೂ ಸರ್ ನನ್ನ ಹೃದಯವಾದಂಥ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಧನ್ಯವಾದ ಸಲ್ಲಿಸ್ತೇನೆ. ಇವತ್ತು ಈ ಕಾರ್ಯಕ್ರಮ ಇನ್ನು 4:15 ಗಂಟೆಗೆ ನಮ್ಮ ಭಾರತ ಖಂಡದ ಅತ್ಯುತ್ತಮ ಕಬಡ್ಡಿ ಆಟಗಾರ, ಕರ್ನಾಟಕದ ಮೊದಲ ಅರ್ಜುನ್ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕದ ಮೊದಲ ಕಬಡ್ಡಿ ಅರ್ಜುನ್ ಪ್ರಶಸ್ತಿಯಾದ ಡಾಕ್ಟರ್ C ಹೊನ್ನಪ್ಪ ಅವರು ಬರ್ತಾರೆ. ಅವರನ್ನೆಲ್ಲ ಯಾಕೆ ಕರೆಸ್ತೇವೆ ಅಂತಂದರೆ, ಅವರು ಕರೆಸ್ತೇನೆ ಅಂತ ಹೇಳಿದರೆ ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್ ಅವರು. ನಮ್ಮ ಮಕ್ಕಳು ನಾಳೆ ಏಷ್ಯನ್ ಗೇಮ್ಸಲ್ಲಿ ಆಡಬೇಕು, ನಮ್ಮ ಮಕ್ಕಳು ನಾಳೆ ಒಲಿಂಪಿಕ್ಸ್ ಹೋಗಬೇಕು, ನಮ್ಮ ಮಕ್ಕಳು ನಾಳೆ ಕಾಮನ್ವೆಲ್ತ್ ಗೋಲ್ಡ್ ಹೋಗಬೇಕು. ಆ ಒಂದು ಉದ್ದೇಶದಿಂದ ಅಂಥ ಮಹನೀಯರನ್ನು ಕರೆಸ್ತೇವೆ. ಯಾಕೆಂದರೆ ಕಳೆದ ವರ್ಷ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕಾರ ಗಿರೀಶ್ ಭಾರದ್ವಾಜ್ ಅವರು ಬಂದಿದ್ದಾರೆ. ಈ ವರ್ಷ ಅರ್ಜುನ್ ಅವಾರ್ಡಿಯಾದಂತಹ C ಹೊನ್ನಪ್ಪರು ಬರ್ತಾರೆ. ಹಾಗೆ ಬರುವ ವರ್ಷ ಇನ್ನೊಬ್ಬರು ಒಳ್ಳೆಯ ಗೆಸ್ಟ್ಗಳನ್ನು ನಾವು ಈಗಲೇ ಹುಡುಕಾಟ ಮಾಡ್ತಾ ಇದ್ದೇವೆ. ದೊಡ್ಡ ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಐಕ್ಯ ಹುಡುಕಾಟದಲ್ಲಿದೆ. ಅವರನ್ನು ಕರೆಸುವ ನಿಮಗೆಲ್ಲರಿಗೂ, ನಮಗೆ ಇಲ್ಲಿ ಎಲ್ಲ ಆಸನವಾದಂಥ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ, ಆರ್ಥಿಕವಾಗಿ ನಮಗೆ ಇಂಥಷ್ಟು ಒಂದು ಕಾರ್ಯಕ್ರಮ ಸಂಘಟಿಸಲು ತುಂಬ ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಅಧ್ಯಕ್ಷ ನೆಲೆಯಲ್ಲಿ, ಹಾಗೆ ನನ್ನ ಪತ್ರಕರ್ತ ಮಿತ್ರರಿಗೂ ಅವರಿಗೂ ನಾನು ವಂದಿಸುತ್ತಾ ನಾನು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಅಧ್ಯಕ್ಷೀಯ ನುಡಿಗಳನ್ನು ನುಡಿದು ಈ ಕಾರ್ಯಕ್ರಮದ ಆಶಯವನ್ನು ನಮ್ಮ ಮುಂದಿಟ್ಟಿದ್ದೀರಿ. ಶ್ರೀ ಸುಬ್ರಹ್ಮಣ್ಯ KM ತಮಗೆ ವಂದನೆಗಳನ್ನು ಸಲ್ಲಿಸ್ತಾ, KA 41M 9674 ಒಂದು ಕಾರನ್ನು ರಿಕ್ಷಾ ಸ್ಟ್ಯಾಂಡ್ ಹತ್ರ ಪಾರ್ಕಿಂಗ್ ಮಾಡಿದ್ದೀರಿ. ದಯಮಾಡಿ ಇಲ್ಲಿ ತೊಂದರೆ ಆಗ್ತಾ ಇದೆ, ತೆರವುಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. KA 41M 9674 ಇಲ್ಲಿ ಈಗಾಗಲೇ ಕರೆ ನೀಡಿರ್ತಕ್ಕಂಥ 4 ತಂಡಗಳು ಸಿದ್ಧವಾಗಿರಬೇಕು ಅಂತ ವಿನಂತಿಸಿಕೊಳ್ಳುತ್ತಾ, ಕಾರ್ಯಕ್ರಮದ ಅತಿಥಿಗಳಿಗೆ ಸ್ಮರಣಿಕೆಯನ್ನ ಇತ್ತು ಗೌರವಿಸುವಂತ ಕಾರ್ಯಕ್ರಮ. ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಒಂದು ಮರೆತೋಯ್ತು, ನಮ್ಮ
ಈ ಕಬಡ್ಡಿ ಪಂದ್ಯ ನಡೆಸುವಾಗ ನಮ್ಮೊಟ್ಟಿಗೆ ನನ್ನ ಆತ್ಮೀಯ ಮಿತ್ರರಾದ ಗಣೇಶ್ ಉದಾಹರಣೆ ಪ್ರತಿ ಸಲ ಪ್ರತಿ ದಿವಸ ಇದನ್ನೊಂದು ಗ್ರೌಂಡನ್ನು ನೋಡಿ ಹೇಗೆ ಆಗಿದೆ ಭಾರಿ ನನ್ನೊಟ್ಟಿಗೆ ಆತ್ಮೀಯ ಅವರು ಯಾವ ಮಾತನ್ನು ಹೇಳದಿದ್ದರೆ ತಪ್ಪಾಗ್ತದೆ. ಆದ್ದರಿಂದ ಗಣೇಶ್ ಅವರೇ, ನಿಮ್ಮ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು. ಇದೀಗ ವೇದಿಕೆಯಲ್ಲಿರುವ ಅತಿಥಿಗಳಿಗೆ ಸ್ಮರಣಿಕೆಯನ್ನಾಯಿತು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟಕರಿಗೆ, ಮುಖ್ಯ ಅತಿಥಿಗಳಿಗೆ, ಗೌರವ ಉಪಸ್ಥಿತಿಯಲ್ಲಿ ನಮ್ಮೊಂದಿಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ, ಟ್ರಸ್ಟ್ ಅಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸಿದ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆಯನ್ನು ಸಲ್ಲಿಸಲಿಕ್ಕಿದ್ದಾರೆ ಶ್ರೀ ಗಣೇಶ್ ಪೆರ್ಲೋಡಿ ಕ್ಲಬ್ನ ಸದಸ್ಯರು, ಟ್ರಸ್ಟ್ನ ಸದಸ್ಯರು. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು, ಸುಳ್ಯ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಸುಳ್ಯ ಇವರ ಸಹಭಾಗಿತ್ವದಲ್ಲಿ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕಿಯರ ಹಾಗೂ ಪುರುಷರ 65 kg ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಸಾಧಕರಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಶ್ರೀ ಶಿವರಾಮ್ ಎನೆಕ್ಕಲ್, ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಲಿನೆಲೆ ಸರ್, ತಮಗೆ ಟ್ರಸ್ಟ್ನ ವತಿಯಿಂದ ಹಾಗೂ ಸೇರಿರುವಂಥ ಎಲ್ಲರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಸುಬ್ರಹ್ಮಣ್ಯ KM ಅಧ್ಯಕ್ಷರು, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಲ ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಶ್ರೀ ಗಣೇಶ್ ಉದಿನಾಡ್ಕ ಅಧ್ಯಕ್ಷರು, ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾನಿಯೂರು ಇವರಿಗೆ ನಮ್ಮ ಟ್ರಸ್ಟ್ನ ಪರವಾಗಿ ವಂದನೆಗಳು. ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಈಶ್ವರಚಂದ್ರ ಭಟ್ ಅರ್ಚಕರು, ಶ್ರೀ ಸದಾಶಿವ ದೇವಸ್ಥಾನ ಅಗಲಿ ಇವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಶುಭ ಹಾರೈಸಿದ್ದಾರೆ, ಇವರಿಗೂ ವಂದನೆಗಳು ಸರ್. ಅದೇ ರೀತಿ ಇನ್ನೋರ್ವ ಗೌರವ ಉಪಸ್ಥಿತಿಯಲ್ಲಿದ್ದವರು ನಮ್ಮ ಹಿರಿಯರಾಗಿರುವಂಥ ಶ್ರೀ ಶಿವರಾಮ ಉಪಾಧ್ಯಾಯ ಮಾಲೆತ್ತಾರು, ಮೊಕ್ತೇಸರರು ಶ್ರೀ ಉಲ್ಲಾಕುಲು ದೈವಸ್ಥಾನ ಕಲ್ಪಡ ಇವರಿಗೂ ಟ್ರಸ್ಟ್ನ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಯಾಕೂಬ್ ಹೊಸಮಠ ಅಧ್ಯಕ್ಷರು, ಕಡಬ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಕಡಬ ಇವರಿಗೂ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳು ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದಂಥ ಶ್ರೀ ವಿಶ್ವನಾಥ ಕೊಪ್ಪ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕಾನಿಯೂರು ಇವರಿಗೂ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಉಪಸ್ಥಿತಿಯಲ್ಲಿ ಇದ್ದರು ಶ್ರೀ ವಿಠಲಗೌಡ ಅಗಲಿ ಸದಸ್ಯರು, ಗ್ರಾಮ ಪಂಚಾಯತ್ ಬೆಲಂದೂರು ಇವರಿಗೂ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳು. ಶ್ರೀಮತಿ ಲಕ್ಷ್ಮೀ KT ದೈಹಿಕ ಶಿಕ್ಷಣ ಶಿಕ್ಷಕಿ, ಸಹಕಾರಿ ಪ್ರೌಢಶಾಲೆ ಕಾನಿಯೂರು ಇವರಿಗೂ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಶ್ರೀ ಪದ್ಮಯಗೌಡ ಅನಿಲ ಸುವರ್ಣ ಮಹೋತ್ಸವ ಕಾರ್ಯಾಧ್ಯಕ್ಷರು, ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ರಿಜಿಸ್ಟರ್ಡ್ ಕಾನಿಯೂರು ಇವರಿಗೂ ಟ್ರಸ್ಟ್ನ ವತಿಯಿಂದ ವಂದನೆಗಳು ಸರ್. ಅದೇ ರೀತಿ ಶ್ರೀ ಬಾಲಕೃಷ್ಣ ಕಾರ್ಯದರ್ಶಿಗಳು, ಸರ್ಕಾರದ ಪ್ರಾದೇಶಿಕ
ದೈಹಿಕ ಶಿಕ್ಷಕರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಕಡಬ ತಾಲೂಕು ಇವರಿಗೂ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳು ಸರ್. ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಂಥ ಶ್ರೀ ವಿಶ್ವನಾಥ ಓಡಬಾಯಿ ಅಧ್ಯಕ್ಷರು ಜಾತ್ರೋತ್ಸವ ಸೇವಾ ಸಮಿತಿ ಕಾಣಿಯೂರು ಇವರಿಗೂ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳು ಸರ್. ಅದೇ ರೀತಿ ಶ್ರೀ ಲೋಕೇಶ್ ಅಗಲಿ ಅಧ್ಯಕ್ಷರು ಶ್ರೀ ಸದಾಶಿವ ಯುವಕ ಮಂಡಲ ರಿಜಿಸ್ಟರ್ ಅಗಲಿ ಬೆಲಂದೂರು ಇವರಿಗೂ ಧನ್ಯವಾದಗಳು ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ರಾಧಾಕೃಷ್ಣ ಬೈತಡ್ಕ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಡಬ ತಾಲೂಕು ಇವರಿಗೂ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಪತ್ರಿಕಾ ಮಾಧ್ಯಮದವರು, ಆರಕ್ಷಕ ಠಾಣೆಯವರು, ಆಗಮಿಸಿರ್ತಕ್ಕಂಥ ಎಲ್ಲ ತೀರ್ಪುಗಾರರು, ಜೊತೆಗೆ ಬಂದಿರತಕ್ಕಂಥ ತಂಡದ ವ್ಯವಸ್ಥಾಪಕರು, ಎಲ್ಲ ತಂಡದ ಸದಸ್ಯರುಗಳಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಸರ್ಕಾರಿ ಪ್ರೌಢಶಾಲೆ ಎನ್ನೋರಿಗೆ. KS ಗೌಡ ನಿಂತಿಕಲ್ ಕೊನೆಯ ನಿಮಿಷದ ಅವಕಾಶ. KS ಗೌಡ ನಿಂತಿಕಲ್. KS ಗೌಡ ನಿಂತಿಕಲ್ ತಂಡ ಇಲ್ಲ ಅಂತ ಭಾವಿಸಿ ವಾಕೌಟ್ ಘೋಷಿಸ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಪ್ರಥಮ ಪಂದ್ಯಕ್ಕೆ ಕರೆ. ಪ್ರಗತಿ ಕಾಣಿಯೂರು ವರ್ಸಸ್ ಸರ್ಕಾರಿ ಪ್ರೌಢಶಾಲೆ ಮರ್ಕಂಜ. ಆಗಮನ ದ್ವಾರದ ಬಳಿ ಬನ್ನಿ. ಗರ್ಲ್ಸ್ ಬನ್ನಿ. ಪ್ರಗತಿ ಕಾಣಿಯೂರು ವರ್ಸಸ್ ಸರ್ಕಾರಿ ಪ್ರೌಢಶಾಲೆ ಮರ್ಕಂಜ. ಮೊದಲ ಪಂದ್ಯಕ್ಕಾಗಿ ಬಾಲಕಿಯರ ವಿಭಾಗದ 2 ತಂಡಗಳನ್ನ ಆಹ್ವಾನಿಸ್ತಾ ಇದ್ದೇವೆ. ಪ್ರಥಮ ಪಂದ್ಯ ವಾಕೌಟ್ ಆಗಿದೆ. KS ಗೌಡ ನಿಂತಿಕಲ್ ನಿರ್ಗಮಿಸ್ತಾ ಇದೆ. ಸರ್ಕಾರಿ ಪ್ರೌಢಶಾಲೆ 3A ತಂಡ ವಿಜೇತ ಅಂತ ಘೋಷಿಸ್ತಾ ಇದ್ದೇವೆ. ಯಾವುದೇ ತಂಡಕ್ಕೆ ಪಂದ್ಯ ಆರಂಭ ಆದ ನಂತರದಲ್ಲಿ ಕಾಯೋದಿಲ್ಲ ಅನ್ನುವಂಥ ಸ್ಪಷ್ಟ ಸೂಚನೆಯನ್ನ ಸಂಘಟಕರ ಮೂಲಕವಾಗಿ, ತೀರ್ಪುಗಾರರ ಮೂಲಕವಾಗಿ ನೀಡ್ತಾ ಇದ್ದೇವೆ. ವಿ ವೇಟ್ ಫಾರ್ ನನ್ ಫ್ರಮ್ ನೌ. ಈ ಕ್ಷಣದಿಂದ ಯಾವುದೇ ತಂಡಕ್ಕೆ ನಾವು ಕಾಯೋದಿಲ್ಲ. ದಯಮಾಡಿ ಗಮನಿಸಿ, ಸಾಕಷ್ಟು ತಂಡಗಳಿವೆ. ದೂರದ ಊರಿನ ತಂಡಗಳು ಬಂದಿವೆ. ಪಂದ್ಯ ನಡೆಯುತ್ತದೆ. ಎಸ್, ಬಾಲಕರ ವಿಭಾಗದ 2ನೇ ಪಂದ್ಯಕ್ಕಾಗಿ ಸರ್ಕಾರಿ ಪ್ರೌಢಶಾಲೆ ಪಂಜ KPS ಬೆಳ್ಳಾರೆ. ಸರ್ಕಾರಿ ಪ್ರೌಢಶಾಲೆ ಪಂಜ KPS ಬೆಳ್ಳಾರೆ. 3ನೇ ಪಂದ್ಯಕ್ಕಾಗಿ ದುರ್ಗಾಂಬ ಅಲಂಕಾರು ಎದುರಾಳಿಯಾಗಿ ಗವರ್ಮೆಂಟ್ ಹೈಸ್ಕೂಲ್ ಕಾಣಿಯೂರು. 4ನೇ ಪಂದ್ಯ ಮುಣಿಯಾಲ್ ಕಾರ್ಕಳ ವರ್ಸಸ್ GHS ಕಡಬ. ಈ 8 ತಂಡಗಳು ರೆಡಿಯಾಗಿರಿ. ಬಾಲಕಿಯರ ವಿಭಾಗದ ದ್ವಿತೀಯ ಪಂದ್ಯ ಸೈಂಟ್ ಮೇರೀಸ್ ಮರ್ದಾಳ ಹಾಗೂ ಸರ್ಕಾರಿ ಪ್ರೌಢಶಾಲೆ ಪಂಜ ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ಇದೀಗ ಬಾಲಕಿಯರ ವಿಭಾಗದ ಪ್ರಪ್ರಥಮ ಪಂದ್ಯಕ್ಕಾಗಿ ಪ್ರಗತಿ ಕಾಣಿಯೂರು ಹಾಗೂ ಸರ್ಕಾರಿ ಪ್ರೌಢಶಾಲೆ ಮರ್ಕಂಜ ತಂಡ ಸಿದ್ಧವಾಗಿದೆ. ನಮ್ಮ ಕರೆಗೆ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ, ಅಭಿನಂದನೆಗಳು. ಇದೀಗ ಪ್ರಗತಿ ಕಾಣಿಯೂರು ರಾಷ್ಟ್ರ ಮಟ್ಟದಲ್ಲಿ ಹಲವು ಸಲ ಬಹುಮಾನಗಳನ್ನ ಗಿಟ್ಟಿಸಿಕೊಂಡು
ರಾಷ್ಟ್ರ ಮಟ್ಟದ ಪ್ರತಿಭೆಗಳನ್ನ ಬೆಳಗಿಸಿರ್ತಕ್ಕಂಥ ಊರು ಕಾಣಿಯೂರು. ಕಾಣಿಯೂರಿನ ಪ್ರತಿಷ್ಠಿತ ತಂಡ ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರಿನ ತಂಡಾಂಗಣವನ್ನ ಪ್ರವೇಶಿಸಲಿಕ್ಕಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಹುಶಃ ಕ್ರೀಡೆ ಏನನ್ನ ಕೊಡಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿರತಕ್ಕಂಥ ಕಾಣಿಯೂರಿನ ಹಲವು ಪ್ರತಿಭೆಗಳಿವೆ. ಖೋ ಖೋ ಕ್ಷೇತ್ರದಲ್ಲಿ ಕರ್ನಾಟಕದ ಪ್ರತಿಷ್ಠಿತ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ದೀಕ್ಷಾ ಕುಕ್ಕನಡ್ಕ ಹೆಮ್ಮೆಯ ವಿದ್ಯಾರ್ಥಿನಿ. ಅದೇ ರೀತಿಯಾಗಿ ಇದೇ ಕಾಣಿಯೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಡಿ ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗಿಯಾಗಿರ್ತಕ್ಕಂಥ ಸೌಮ್ಯ ಇರಬಹುದು. ನವ್ಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾರೆ. ಅನೇಕ ಪ್ರತಿಭೆಗಳು ಅತ್ಯುನ್ನತವಾದಂತಹ ರೈಲ್ವೆ, ಪೊಲೀಸ್ ಇನ್ನಿತರ ಇಲಾಖೆಗಳಲ್ಲಿ ಇದ್ದಾರೆ. ಇದು ಎಲ್ಲವನ್ನ ನೀಡಿರ್ತಕ್ಕಂಥದ್ದು ಕ್ರೀಡೆ ಕಬಡ್ಡಿ. ಆ ಮೂಲಕವಾಗಿ ಜೀವನವನ್ನೇ ಅತ್ಯುತ್ತಮವಾಗಿ ಬೆಳಗಿಸಿಕೊಂಡಿರ್ತಕ್ಕಂಥ ಪ್ರತಿಭೆಗಳು ನಮ್ಮೊಂದಿಗಿದ್ದಾವೆ. ಎಲ್ಲರನ್ನು ಕೂಡ ನೆನಪಿಸಿಕೊಳ್ಳುತ್ತಾ ಇದೀಗ ಪ್ರಗತಿ ವಿದ್ಯಾಸಂಸ್ಥೆಯನ್ನ ಸ್ವಾಗತಿಸುವ ಸಮಯ. ಎಸ್, ಬೋತ್ ದ ಟೀಮ್ಸ್ ಆರ್ ರೆಡಿ ನೌ. ಗವರ್ಮೆಂಟ್ ಹೈಸ್ಕೂಲ್ ಮರ್ಕಂಜ. Yes, both the teams are ready now. Requesting the officials to take the charge. ಶ್ರೀ ಮಾಧವ್ ಬಿ.ಕೆ. ಸರ್ ನಮ್ಮೊಟ್ಟಿಗೆ ಸೇರಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ತಂಡಗಳಿಗೆ ಶುಭ ಹಾರೈಸಲಿಕ್ಕೆ ಸುರೇಶ್ ರವರಿದ್ದಾರೆ. ಕುದ್ಮಾರು ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ನಿವೃತ್ತಿಯನ್ನ ಹೊಂದಿರುವವರು. ಅದೇ ರೀತಿ ಲಕ್ಷ್ಮೀ ಕೆ.ಟಿ. ಮೇಡಮ್ ನಮ್ಮೊಂದಿಗಿದ್ದೀರಿ. ದಯಮಾಡಿ ತಂಡಗಳಿಗೆ ಶುಭವನ್ನ ಹಾರೈಸಲಿಕ್ಕೆ ನಮ್ಮೊಟ್ಟಿಗೆ ಸೇರಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪ್ರಥಮ ಪಂದ್ಯವನ್ನ ಆರಂಭಿಸುವಂತಹ ಸಮಯ. ಅದೇ ರೀತಿ ಎಲ್ಲ ತೀರ್ಪುಗಾರರನ್ನ ಕೂಡ ಪ್ರೀತಿಯಿಂದ ಮಗದೊಮ್ಮೆ ಸ್ವಾಗತಿಸಿಕೊಳ್ಳುತ್ತಾ ನನ್ನೆಚ್ಚುಮಿಗೆ ಆಗಿದೆ. ದಯಮಾಡಿ ಒಂದು ಆಘಾತಕಾರಿಯಾದ ಸುದ್ದಿಯನ್ನ ಬಿತ್ತರಿಸುತ್ತಾ ಕಬಡ್ಡಿ ಕ್ಷೇತ್ರದಲ್ಲಿ ಓಪನ್ ಟೂರ್ನಮೆಂಟ್ಗಳಲ್ಲಿ ಮಿಂಚುತ್ತಾ ಇದ್ದಂತಹ ಕಬಡ್ಡಿ ಆಟಗಾರ ಮುಟ್ಲುಪಾಡಿ ನಡುಮನೆಯ ಪ್ರೀತಮ್ ಶೆಟ್ಟಿ ಎಲ್ಲರಿಗೂ ಗೊತ್ತಿದೆ. ಓಪನ್ ಟೂರ್ನಮೆಂಟ್ಗಳಲ್ಲಿ ಆಳ್ವಾಸ್ ತಂಡ ಇರ್ಬೋದು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ತಂಡಗಳಿರ್ಬೋದು, ಎಲ್ಲ ತಂಡಗಳನ್ನ ಪ್ರತಿನಿಧಿಸ್ತಾ ಇದ್ದಂತಹ ಆಟಗಾರ ವಿಧಿಯ ಕ್ರೂರ ಲೀಲೆಗೆ ಬಲಿಯಾಗಿದ್ದಾರೆ. ದೇವರ ಪಾದವನ್ನ ಸೇರಿದ್ದಾರೆ. ಈ ಕಬಡ್ಡಿ ಆಟಗಾರನಿಗೆ 1 ನಿಮಿಷದ ಮೌನ ಪ್ರಾರ್ಥನೆಯನ್ನ ಸಲ್ಲಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವ ನಿಟ್ಟಿನಲ್ಲಿ ಟ್ರಸ್ಟ್ನ ಸದಸ್ಯರೆಲ್ಲ ಲೈನ್ ಅಪ್ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮೊದಲಾಗಿ ಪ್ರೀತಮ್ ಶೆಟ್ಟಿ ಇವರಿಗೆ ಮೌನ ಪ್ರಾರ್ಥನೆಯನ್ನ ಸಲ್ಲಿಸಿಕೊಂಡು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಕಬಡ್ಡಿಯನ್ನೇ ಉಸಿರಾಗಿಸಿದಂತಹ ಜೀವ ದೇವರ ಪಾದವನ್ನ ಸೇರಿದೆ. ಭಗವಂತ ಚಿರಶಾಂತಿಯನ್ನ ಕರುಣಿಸಲಿ. ಅಟೆನ್ಷನ್.
ಓಂ ಶಾಂತಿ. ಮತ್ತೆ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸಿದ ಇದೀಗ ಚಪ್ಪಾಳೆ ಮೂಲಕವಾಗಿ ಎರಡು ತಂಡಗಳಿಗೆ ಸ್ವಾಗತವನ್ನ ಕೋರ್ತಾ ಶುಭ ಹಾರೈಸುವ ಸಮಯ. ನಮ್ಮೊಂದಿಗೆ ನಿವೃತ್ತ ಯೋಜನಾ ಸೇವಾ ಕ್ರೀಡಾಧಿಕಾರಿಗಳು ಮಾಧವ್ ಬಿಕೆ ಸರ್ ನಮ್ಮೊಂದಿಗಿದ್ದಾರೆ. ಜೊತೆಯಲ್ಲಿ ಮಾಧವ್ ಬಿಕೆ ಸರ್ ಅವರನ್ನ ವಿಶೇಷವಾಗಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಸುಬ್ರಹ್ಮಣ್ಯ KM ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಸುರೇಶ್ ಸರ್ ಅವರನ್ನ ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದೀಗ ಬನ್ನಿ ಅತಿಥಿಗಳು ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಬೇಕು. ಕ್ಲಬ್ನ ಎಲ್ಲ ಟ್ರಸ್ಟ್ನ ಎಲ್ಲ ಸದಸ್ಯರು ಕೂಡ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರು ಕೂಡ ನಮ್ಮೊಟ್ಟಿಗೆ ಸೇರಿಕೊಳ್ಳಬೇಕು ಅಂತ ವಿನಂತಿ. ಚಪ್ಪಾಳೆ ಬರಲಿ ಪ್ರೇಕ್ಷಕರೇ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ ಬಹುಶಃ ರಾಷ್ಟ್ರ ಮಟ್ಟದ ಒಂದು ಆಯೋಜನೆ. ಈ ದಿವಸ ಈ ಹಂತದಿಂದ ನಿರಂತರವಾಗಿ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ನಂತರದಲ್ಲಿ 65 kg ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾಟ. ನಿವೃತ್ತ ಸೈನಿಕರು ಲೋಕೇಶ್ ಕಂಡೂರು ಸರ್ ನಮ್ಮೊಂದಿಗಿದ್ದಾರೆ. ಇವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. Salimos para la carretera, la gente a mí me pregunta. La gente a mí me pregunta y yo le digo que yo estoy en Marianela, 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 Marianela. ಥ್ಯಾಂಕ್ ಯು ಹಾಲ್. ಥ್ಯಾಂಕ್ ಯು ಎವ್ರಿಬಡಿ. ಎಲ್ರಿಗೂ ಕೂಡ ನಮನಗಳು. ಇದೀಗ ಪಂದ್ಯವನ್ನು ಆರಂಭಿಸುವಂತಹ ಸಮಯ. ನಾಣ್ಯ ಚಿಮುಕೆಯನ್ನ ಗೆದ್ದುಕೊಂಡಿದೆ ಪ್ರಗತಿ ಕಾಣಿಯೂರು. ಅಂಕಣವನ್ನ ಆಯ್ದುಕೊಂಡಿದೆ. ಪ್ರಥಮ ದಾಳಿ ನಡೆಯಲಿಕ್ಕಿದೆ ಸರ್ಕಾರಿ ಪ್ರೌಢಶಾಲೆ ಮರ್ಕಂಜದ ಕಡೆಯಿಂದ ಕಾಣಿಯೂರಿನ ಕಡೆಗೆ. ಲೈನ್ ಅಪ್ ಲೈನ್ ಅಂಪೈರ್ ನಮ್ಮ ಟ್ರಸ್ಟ್ನ ಯುವಕರು, ಜೊತೆಗೆ ಎಕ್ಸ್ಟ್ರಾ ಪ್ಲೇಯರ್ಸ್ಗೆ ಚೇರ್ನ ವ್ಯವಸ್ಥೆ ಮಾಡಿ ಕೂತ್ಕೊಳ್ಳಿ. ಓಕೆ. Yes, both the teams are ready now. Here is the first ride. Now to start. Line umpire anna. Javaner, namma Javaner. ನೆಕ್ಸ್ಟ್ ಬಾಲಕರ ವಿಭಾಗದ
ಎರಡನೇ ಪಂದ್ಯಕ್ಕೆ ಕರೆ ಸರ್ಕಾರಿ ಪ್ರೌಢಶಾಲೆ ಪಂಜ ಹಾಗೂ ಕೆಪಿಎಸ್ ಬೆಳ್ಳಾರೆ. ತಾವುಗಳು ಸಿದ್ಧರಾಗಿರ್ಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸರ್ಕಾರಿ ಪ್ರೌಢಶಾಲೆ ಪಂಜಾಬ್ ವರ್ಸಸ್ ಕೆಪಿಎಸ್ ಬೆಳ್ಳಾರೆ. ಪ್ಲೀಸ್ ಗೆಟ್ ರೆಡಿ ಫಾರ್ ದ ಸೆಕೆಂಡ್ ಮ್ಯಾಚ್ ಇನ್ ಬಾಯ್ಸ್ ಸೆಕ್ಷನ್. ಎಸ್, ಯಾ 7-7 time limit. Ride starts from Markanja. All lose attempts. Bonus plus 1 point given for Markanja. ಶುಭಾರಂಭವನ್ನ ಮಾಡಿಕೊಂಡಿದೆ ಮರ್ಕಂಜ ತಂಡ. 2 ಅಂಕಗಳೊಂದಿಗೆ ಉತ್ತಮವಾದಂತಹ ದಾಳಿಯ ಸಂಘಟನೆ ಇದೀಗ ಪ್ರಗತಿ ಕಾಣಿಯವರ ಕಡೆಯಿಂದ. ಎಂಟಿ ರೈಡ್ ಬರಿಗೈಯಲ್ಲಿ ಹಿಂತಿರುಗಿದ್ದಾಳೆ. 2-0 ಮುನ್ನಡೆಯಲ್ಲಿದೆ ಮರ್ಕಂಜ ತಂಡ. ಬಾಲಕಿಯರ ವಿಭಾಗದ ಪ್ರಥಮ ಪಂದ್ಯದಲ್ಲಿ GC number 6 from Markanja. Here is a chance for attacker. Oh, lose attempt. Super right. 2 points given. 3 points. 3 ಅಂಕಗಳು ಮರ್ಕಂಜದ ದಾಳಿಗಾರ್ತಿಗೆ. ಈ ಮೂಲಕವಾಗಿ 5ಕ್ಕೆ ಜಿಗಿದಿದೆ ಅಂಕ. 5-0. ಭರ್ಜರಿಯಾದಂತಹ ದಾಳಿಯ ಸಂಘಟನೆ ಸರ್ಕಾರಿ ಪ್ರೌಢಶಾಲೆ ಮರ್ಕಂಜದ ವಿದ್ಯಾರ್ಥಿನಿಯಿಂದ. ಒಡೆ ಪುಷ್. 6-0. 1 bonus point and 5 right points. Sorry, 4 right points, 1 tackle point. Good move by Markanja players. 2 defenders only left in the court of Pragati Kaniyu. Girls next match, St. Mary's Mardala versus Government High School Panja. Next match will be boys match. Government High School Panja versus KPS Bellare. Here is the rider. Slow move. Returning back. ಕಾಣಿಯೂರಿನ ಹೃದಯ ಭಾಗದಲ್ಲಿ ಜಾತ್ರೋತ್ಸವದ ಈ ಒಂದು ಗದ್ದೆಯಲ್ಲಿ ಅಮ್ಮನವರ ಕ್ಷೇತ್ರದ ಪುಣ್ಯ ಸನ್ನಿಧಿಯಲ್ಲಿ ಈ ಒಂದು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ನ ಆಯೋಜನೆಯ ಕಬಡ್ಡಿ ಪಂದ್ಯಾಟ. ಸೂಪರ್ ಚಾರ್ಜ್ ಪಾಯಿಂಟ್, ಸಿಂಗಲ್ ಪಾಯಿಂಟ್ ಫಾರ್ ಮರ್ಕಂಜ. ಮೂವ್ಸ್ ಅಪ್ ಟು 7-0, 7-1, 7-1. Last rider from the side of Pragati Kaniyu in the court of Markanjana. Points required. No harm done. Last defender. Wait. Out. 1 plus 2 total 3 points for Markanja. 10-1. ಸ್ಪಷ್ಟ ಮುನ್ನಡೆಯನ್ನು ಆರಂಭದಲ್ಲಿ ಪಡ್ಕೊಳ್ಳಿದೆ ಸರ್ಕಾರಿ ಪ್ರೌಢಶಾಲೆ ಮರ್ಕಂಜ ತಂಡ. ಬಾಲಕರ ವಿಭಾಗದ ಮುಂದಿನ ಪಂದ್ಯಕ್ಕಾಗಿ ಕೆಪಿಎಸ್ ಬೆಳ್ಳಾರೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಪಂಜ ತಂಡಗಳು ರೆಡಿಯಾಗಿ ತಮಗಾಗಿ ಕಾಯೋದಿಲ್ಲ. ಈ ಪಂದ್ಯ ಮುಗಿದ ತಕ್ಷಣ ಆಗಮನ ದ್ವಾರದ ಬಳಿ ಇರಬೇಕು. ಬಂದ ತಂಡಗಳನ್ನ ನಾವು ಪರಿಗಣಿಸ್ತೇವೆ, ಉಳಿದನ್ನ ವಾಕ್ ಓವರ್ ಕೊಟ್ಟು. ಎಸ್, ಗುಡ್ ಚಾರ್ಜ್ ಪಾಯಿಂಟ್. ಗುಡ್ little lack of defense there at the corner region. Single point added to Pragati Kaniyur. Moves up to 2 on the board now. 2-10. 2-10. ಭವಿಷ್ಯದ ಕಬಡ್ಡಿ ಪ್ರತಿಭೆಗಳ ನಡುವಿನ ಪಂದ್ಯವಿದು. ಏಕಾಂಗಿಯಾಗಿ ಹಿಡಿಯೋ ಪ್ರಯತ್ನ ವಿಫಲವಾಗಿದೆ. 1 ಅಂಕವನ್ನು ಗಳಿಸಿಕೊಳ್ತಾ ಇದೆ ಮರ್ಕಂಜ.
ಸುಳ್ಯ ತಾಲೂಕಿನ ಪ್ರತಿಷ್ಠಿತ ತಂಡಗಳು, ಪುತ್ತೂರು ತಾಲೂಕಿನ ಪ್ರತಿಷ್ಠಿತ ತಂಡಗಳು, ಕಾರ್ಕಳ ಬೆಳ್ತಂಗಡಿ ತಾಲೂಕಿನ ತಂಡಗಳೆಲ್ಲ ಪಾಲ್ಗೊಳ್ಳುತ್ತಾ ಇವೆ ಪ್ರೌಢಶಾಲಾ ವಿಭಾಗದ ಈ ಒಂದು ಪಂದ್ಯಾಟದಲ್ಲಿ. lose the attempt, yes, chance for the points. Bonus plus single point given for Pragati Kaniyora. 5-12, 5-12. ಚೇತೋಹಾರಿ ಆಟದ ಪ್ರದರ್ಶನವನ್ನ ನೀಡ್ತಾ ಇದೆ ಪ್ರಗತಿ ಕಾಣಿಯು. ಹಲವು ಬಾರಿ ಪ್ರೌಢಶಾಲಾ ವಿಭಾಗದಲ್ಲೇ ರಾಷ್ಟ್ರ ಮಟ್ಟದಲ್ಲಿ ಮಿಣಗಿರತಕ್ಕಂತಹ ತಂಡವಿದು ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯು. ಹಲವು ವಿದ್ಯಾರ್ಥಿಗಳಿಗೆ ಕ್ರೀಡೆಯ ಮೂಲಕವಾಗಿ ಭವಿಷ್ಯವನ್ನ ನೀಡಿರತಕ್ಕಂತಹ ವಿದ್ಯಾಸಂಸ್ಥೆ. ಹೋಟೆಲ್ ಪವಿತ್ರ ಕಾಣಿಯೂರು ರುಚಿಯಾದಂತ ಬಿರಿಯಾನಿ, ಬಂಗುಡೆ ಊಟ, ನಾನ್ ವೆಜ್ ಊಟ ಬೇಕಿದ್ರೆ ವೀರಪ್ಪಣ್ಣ ಬೇಕು ನಮಗೆ. ವೀರಪ್ಪಣ್ಣ ನಮ್ಮ ಒಟ್ಟಿಗೆ ಇದ್ದಾರೆ, ತಮ್ಮನ್ನ ಗೌರವಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ವೀರಪ್ಪ ಗೌಡ, ಹೋಟೆಲ್ ಪವಿತ್ರ ಕಾಣಿಯೂರು, ಮಧ್ಯಾಹ್ನ ಬಂಜಾರ ಮಲ್ಪೊಲಿ ಹೋಟೆಲ್ ನಿಕ್ಲಿಕ್ಕೆ. ಮತ್ತೆ ಪಂದ್ಯಾಟ ಮುಂದುವರಿತಾ ಇದೆ. ಮುಂದಿನ ಪಂದ್ಯ ಬಾಲಕರ ವಿಭಾಗದ ಪಂದ್ಯ ನಡೀತಿದೆ, ಗಮನಿಸಿಕೊಳ್ಳಿ. ಸರ್ಕಾರಿ ಪ್ರೌಢಶಾಲೆ ಪಂಜ ಹಾಗೂ ಕೆಪಿಎಸ್ ಬೆಳ್ಳಾರೆ ತಂಡಗಳ ಮಧ್ಯೆ ನಡೀಲಿಕ್ಕಿದೆ. ಶ್ರೀ ರವೀಂದ್ರ ಅನಿಲ ನಮ್ಮೊಂದಿಗಿದ್ದಾರೆ, ಜಾತ್ರೋತ್ಸವ ಸಮಿತಿ ಕಾಣಿಯೂರು ಇದರ ಸದಸ್ಯರು, ಜೊತೆಯಲ್ಲಿ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಪುಂಚತ್ತಾರು ಇದರ ಸದಸ್ಯರು. ತಮ್ಮನ್ನ ಗುರುತಿಸಿ ಆದರದಿಂದ ಸ್ವಾಗತಿಸ್ತಾ ಇದ್ದೇವೆ. ಸುಂದರ ಪೋಳಾಜೆ, ನಿರ್ದೇಶಕರು ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಳ್ಳಾರೆ ಸರ್, ತಮ್ಮೊಂದಿಗಿದ್ದೀರಿ. ನಿಮ್ಮ ಇರುವಿಕೆಯನ್ನ ಕೂಡ ಗುರುತಿಸಿ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಚಾನ್ಸ್ ಫಾರ್ ದ ಟ್ಯಾಕಲ್, ಎಸ್, ಚೆಕನ್, ಗುಡ್ ಡಿಫೆನ್ಸ್ ಬೈ ದಿ ಪ್ಲೇಯರ್ಸ್ ಆಫ್ ಪ್ರಗತಿ ಕಾಣಿಯೋ. ಪಾಯಿಂಟ್ ಫಾರ್ ದ ಟೀಮ್ ನಾ. ಜ್ಯೋತಿ ಎಲೆಕ್ಟ್ರಿಕಲ್ಸ್ ನ ಮಾಲಕರಾಗಿರ್ತಕ್ಕಂಥ ಮಹೇಶ್ ಕಲ್ಪಡ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಕೂಡ ಗುರುತಿಸಿ ಸ್ವಾಗತಿಸ್ತಾ ಇದ್ದೇವೆ. ಎಸ್, ಈ ದಿವಸ ಸಂಜೆ ನಮ್ಮಿಂದ ಅಭಿನಂದನೆಯನ್ನ ಸ್ವೀಕರಿಸಿರತಕ್ಕಂಥ ಮೆಸ್ಕಾಂ ಸಿಬ್ಬಂದಿಗಳು ನಮ್ಮೊಂದಿಗಿದ್ದೀರಿ. ಹಾಫ್ ಟೈಮ್ ಈಸ್ ಓವರ್. ಪ್ರಗತಿ ತಂಡ ಮರ್ಕಂಜ 13 ಅಂಕಗಳೊಂದಿಗಿದೆ, 9 ಅಂಕಗಳೊಂದಿಗಿದೆ ಪ್ರಗತಿ ಕಾಣಿಯೂರು. ಪ್ರಥಮಾರ್ಧದ ಮುಕ್ತಾಯಕ್ಕೆ 4 ಅಂಕಗಳ ಅಂತರವನ್ನ ಕಾಯ್ದುಕೊಂಡು ಪಂದ್ಯ ದ್ವಿತೀಯಾರ್ಧದತ್ತ ಮುಖ ಮಾಡಿದೆ. ಕ್ಲೋಸ್ ಫೈಟ್ ಬಿಟ್ವೀನ್ ದ ಟೀಮ್ಸ್ ಹಿಯರ್. ಮರ್ಕಂಜ ವರ್ಸಸ್ ಪ್ರಗತಿ ಕಾಣಿಯು. ನೆಕ್ಸ್ಟ್ ಮ್ಯಾಚ್ ಬಾಯ್ಸ್ ಮ್ಯಾಚ್, ಗವರ್ಮೆಂಟ್ ಹೈಸ್ಕೂಲ್ ಪಂಜಾ ವರ್ಸಸ್ ಕೆಪಿಎಸ್ ಬೆಳ್ಳಾರೆ. ಪ್ಲೀಸ್ ಬಿ ರೆಡಿ. ಮುಂದಿನ ಪಂದ್ಯಕ್ಕಾಗಿ ಈಗಲೇ ಕರೆ ನೀಡಿದೆ. ಬರ್ತಾ ಇರತಕ್ಕಂಥ ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ತಮ್ಮ ವಾಹನಗಳನ್ನ ದಾರಿಯನ್ನ ಬಿಟ್ಟು ಪಾರ್ಕಿಂಗ್ ಮಾಡಬೇಕು. ಒಳಗಡೆ ಎಲ್ಲ ಪಾರ್ಕಿಂಗ್ ಮಾಡಲಿಕ್ಕೆ ಸಾಕಷ್ಟು ಸ್ಥಳಾವಕಾಶ ಇದೆ, ದಯಮಾಡಿ ಅದನ್ನು ಉಪಯೋಗಿಸಿಕೊಳ್ಳಿ. ಇಲ್ಲಿ ರಸ್ತೆಯಲ್ಲಿ ಹೋಗುವಂತ ವಾಹನಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ತಮ್ಮ ವಾಹನಗಳನ್ನ ಪಾರ್ಕಿಂಗ್ ಮಾಡಿದರೆ ಉತ್ತಮ. ಬಾಯ್ಸ್ ರೆಡಿ ಇರಬೇಕು. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಆಯೋಜನೆದ ಬರಿ ಪುರ್ಲ ಪುಲಿಕೆದ ಕಬಡ್ಡಿದ ಪಂತುಡು ಬತ್ತು ಸೇರಿದ ಜಿತೆ ಮಾತೆರೆಲ್ಲ ಪ್ರೀತಿ ಹಿಡಿದುಕೊಂಡು ದ್ವಿತೀಯಾರ್ಧ ಆರಂಭಗೊಂಡಿದೆ. ಎಸ್, ಪ್ರಗತಿ ಕಾಣಿಯೂರು ಹಾಗೂ ಮರ್ಕಂಜ ತಂಡಗಳ ಮಧ್ಯೆ ಎಸ್ ಅಂಕಣವನ್ನ ಖಾಲಿ ಮಾಡುವುದರಲ್ಲಿ ಸಫಲವಾಗಿದೆ. 1+2 ಟೋಟಲ್ 3.4. ಪ್ರಗತಿ ಕಾಣಿಯೂರು moves up to 12 on the board now. 12-30. Only 1 point lead now for ಮರ್ಕಂಜ. ಕೇವಲ 1 ಅಂಕದ ಮುನ್ನಡೆಯಲ್ಲಿದೆ ಮರ್ಕಂಜ. ಕಾಣಿಯೂರಿನಲ್ಲಿ ಪ್ರೇಕ್ಷಕರಿಗೆ ಕೊರತೆ ಇಲ್ಲ, ಕ್ರೀಡಾ ಪ್ರೋತ್ಸಾಹಕರಿಗೆ ಕೊರತೆ ಇಲ್ಲ.
ಜೋರಾದ ಚಪ್ಪಾಳೆ ಬರಲಿ. ಈ ಒಂದು ನಮ್ಮೂರ ನಮ್ಮ ಕನಸಿಗೆ ಸಂಜೆ ನಾಳೆ ಬೆಳಗಿನ ತನಕ ಕಬಡ್ಡಿಯ ರಸದ ಕೋಟೆಯಲ್ಲಿ ದೊಡ್ಡ ಬಿರುಕು, ತಡೆಗೋಡೆ ಚದುರಿದೆ, ಅತ್ತ ಕಡೆ ಬಂದದ್ದನ್ನೆಲ್ಲ ಬಿಟ್ಟು ಬಿಡೋ ಸಮಯ. ಮೂವರು ಹೊರಗೆ, ಅಂಕಣದಿಂದ ಹೊರಗೆ. ಒಂದಂಕದ ಅಂತರ ಇದ್ದದ್ದು ಈಗ 4 ಅಂಕಗಳ ಅಂತರ ಆಗಿದೆ ಮಗದೊಮ್ಮೆ. Good kick, single point. One re-entered now. 3 more points lead is there for Markanja. 3 अंक का बढ़िया लेते हुए मरकंजा टीम ने अभी 16-13. Lose attempt. Best rider is moving out now. ಸವ್ಯಸಾಚಿ ದಾಳಿಗಾರ್ತಿ ಅನವಶ್ಯಕವಾದ ಹಿಡಿತಕ್ಕೆ ಕೈ ಹಾಕಿ ಅಂಕಣದಿಂದ ಹೊರ ನಡೀತಾ ಇದ್ದಾರೆ. 17-13. 17. ಲಾಸ್ಟ್ 5 minutes ಪ್ಲೇ ಫ್ರಮ್ ನಾವ್. 17, 13, 4 ಅಂಕಗಳ ಅಂತರ. 18 ಓಕೆ. 18-13. ಎಸ್, ಸೂಪರ್ ರೈಟ್. Waiting for the umpire signal. 2+1 ಬೋನಸ್ ಗಿವ. 3 ಅಂಕಗಳು ಬಂದಿದೆ. 16-19, 18, 16-18, 16-18. ಭಾರಿ ರೋಚಕವಾದಂತ ಬಾಲಕಿಯರ ವಿಭಾಗದ ಪ್ರಥಮ ಪಂದ್ಯ. 16-18. ಮರ್ಕಂಜಕ್ಕೆ ಪ್ರಬಲ ಪ್ರತಿಸ್ಪರ್ಧೆಯನ್ನ ನೀಡುತ್ತಾ ಇದೆ ತಂಡ ಪ್ರಗತಿ ಕಾಣಿ. ಲಾಸ್ಟ್ 4 minutes ಪ್ಲೇ. ಶ್ರೀ ಹೊನ್ನಪ್ಪಗೌಡ ಗುಂಡಿಗದ್ದೆ ಮಾಜಿ ಸೈನಿಕರು ನಮಗೆ ನಗದು ಕೊಡುಗೆಯನ್ನ ಕೂಡ ನೀಡಿ ಸಹಕರಿಸಿದ್ದಾರೆ. ಮಜ್ಜಿಗೆ ನೀರಿನ ವ್ಯವಸ್ಥೆ. ಬೋನಸ್ +1 ಪಾಯಿಂಟ್ ಗಿವನ್. 20-17. 20-17. ಕೊನೆ ಕ್ಷಣದಲ್ಲಿ ದಾಳಿಯ ವೇಗ ಹೆಚ್ಚಿಸಬೇಕಾಗಿದೆ. ಹಿಡಿತಗಳನ್ನ ನಿಖರವಾಗಿ ಮಾಡಬೇಕಾಗಿದೆ. ಪ್ರಗತಿ ಇತ್ತ ಕಡೆ ಮುನ್ನಡೆಯನ್ನೇ ಕಾಯ್ದುಕೊಂಡು ಮುಂದುವರಿಯುತ್ತಾ ಇದೆ ಮರ್ಕಂಜ. ಪ್ರಬಲವಾದಂತ ಪ್ರತಿಸ್ಪರ್ಧೆ. ಮುನ್ನುಗ್ಗಿ ಆಟ. ಚಾನ್ಸ್ ವಾಸ್ ದೇರ್ ಟು ಗೆಟ್ ದ ಪಾಯಿಂಟ್ಸ್ ಬಟ್ ರೈಡರ್ ಇಸ್ ಔಟ್ ನೌ. 21-17. ಮತ್ತೆ 4 ಅಂಕದ ಅಂತರ. 21-17 ಲೀಡ್ ಫಾರ್ GHS ಮರ್ಕಂಜ. ಬಾಯ್ಸ್ ಟೀಮ್ ಬನ್ನಿ. ಎಲ್ಲಿದ್ದೀರಿ? ಪಂಜ ಒಳ ಬನ್ನಿ. KPS ಬೆಳ್ಳಾರೆ. ಪ್ರಗತಿ ವಿದ್ಯಾಸಂಸ್ಥೆಯ ಟ್ರಸ್ಟಿ ಹರಿಚರಣ್ ರೈ ಮಾದೋಡಿ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ಗುರುತಿಸುತ್ತಾ ತಮಗೆ ಆಧಾರದ ಸ್ವಾಗತ. ಲಾಸ್ಟ್ 3 minutes ಪ್ಲೇ ಫ್ರಮ್ ನಾ. ಕೊನೆಯ 3 ನಿಮಿಷದೊಳಗಿನ ಆಟ ಮಾತ್ರ ಬಾಕಿ. 21-17. 4 points lead now. 21-17. Within the 3 minutes, the match result will decide. Result will come. Quick rides required. ಆದರೆ ಪ್ರಮುಖ ಆಟಗಾರ್ತಿ ಈಗಾಗಲೇ ಅಂಕಣದಿಂದ ಹೊರಗಿದ್ದಾರೆ ಪ್ರಗತಿಯಲ್ಲಿ. ಶ್ರೀ ಆನಂದಗೌಡ ಮೇಲ್ಮನೆ, ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ.
1 point, one more point for Markanja. Fast ride is required. Last 2 minutes play. Is out. Another point for Markanja. ಬಾಲಕರ ವಿಭಾಗದ ಎರಡು ತಂಡಗಳು ಲೈನ್ ಅಪ್ ಮಾಡಿ. ಮುಂದಿನ ಪಂದ್ಯ ಬಾಲಕರ ವಿಭಾಗದಲ್ಲಿ ನಡೆಯಲಿಕ್ಕಿದೆ. ಎರಡನೇ ಪಂದ್ಯ ಸರ್ಕಾರಿ ಪ್ರೌಢಶಾಲೆ ಪಂಜ ವರ್ಸಸ್ KPS ಬೆಳ್ಳಾರೆ. ಆನಂತರದ ಪಂದ್ಯ ದುರ್ಗಾಂಬ ಅಲಂಕಾರ ವರ್ಸಸ್ ಗವರ್ಮೆಂಟ್ ಹೈಸ್ಕೂಲ್ ಕಾಣಿಯು. ದುರ್ಗಾಂಬ ಅಲಂಕಾರ ವರ್ಸಸ್ ಗವರ್ಮೆಂಟ್ ಹೈಸ್ಕೂಲ್ ಕಾಣಿಯು. Last moments play. Markanja is lead now. Getting another tackle here. Good attempt. 24-18. 6 points lead for the team Markanja. ಅತ್ಯುತ್ತಮ ಆಟದೊಂದಿಗೆ ಈ ಪಂದ್ಯಾಕೂಟದಲ್ಲಿ ಮುನ್ನಡೆಯುವಂತಹ ಸೂಚನೆಗಳು ಕಾಣಿಸ್ತಾ ಇದ್ದೇವೆ ಮರ್ಕಂಜ ಕಡೆಯಿಂದ. ಪ್ರಬಲ ಪ್ರಗತಿ ಕಾಣಿಯೂರು ತಂಡವನ್ನ ಹಿಮ್ಮೆಟ್ಟಿಸಿ ಮುಂದುವರಿತಾ ಇದೆ. ಬಾಲಕಿಯರ ವಿಭಾಗದಲ್ಲಿ ಎರಡನೇ ಪಂದ್ಯ ಇರುತ್ತದೆ. ಸೈಂಟ್ ಮೇರಿಸ್ ಮರ್ದಾಳ ಹಾಗೂ ಸರ್ಕಾರಿ ಪ್ರೌಢಶಾಲೆ ಪಂಜ ತಂಡಗಳ ಮಧ್ಯೆ ಇರುತ್ತದೆ. ಮುಂದೆ ಬಾಲಕರ ವಿಭಾಗದ ಪಂದ್ಯ ಈಗಾಗಲೇ ಕರೆಯನ್ನ ಕೊಟ್ಟಿದ್ದೇವೆ. ತಂಡಗಳು ರೆಡಿಯಾಗಿವೆ. ಸುದೀಪ್ ಮಾಲಕರು ಜಲದುರ್ಗ ಎಲೆಕ್ಟ್ರಿಕಲ್ಸ್ ಕಾಣಿಯೂರು ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ಆಧಾರದ ಸ್ವಾಗತವನ್ನ ಕೋರ್ತಾ ಮ್ಯಾಚ್ ಇಸ್ ಓವರ್. ಗವರ್ಮೆಂಟ್ ಹೈಸ್ಕೂಲ್ ಮರ್ಕಂಜಾ won the match and entered into the next round. ಮುಂದಿನ ಹಂತಕ್ಕೆ ಪ್ರವೇಶವನ್ನ ಪಡ್ಕೊಳ್ತಾ ಇದ್ದೀರಿ. ಅಭಿನಂದನೆಗಳು ಸರ್ಕಾರಿ ಪ್ರೌಢಶಾಲೆ ಮರ್ಕಂಜ ತಂಡಕ್ಕೆ. ಈಚೆಂದ ಬನ್ನಿ, ಇಲ್ಲಿಂದ ಬನ್ನಿ. ಆಗಮನ ದ್ವಾರದಿಂದಲೇ ಹೊರಗೆ ಹೋಗಬೇಕು. ಇದೀಗ ಅಫಿಷಿಯಲ್ಸ್ಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ವತಿಯಿಂದ ಟಿ ಶರ್ಟ್ ಅನ್ನ ನೀಡ್ತಾ ಇದ್ದಾರೆ. ಟ್ರಸ್ಟ್ನ ಅಧ್ಯಕ್ಷರು ವಿತರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಹುಶಃ ಈ ದಿವಸದ ಎಲ್ಲ ಪಂದ್ಯಾಟಗಳ ಯಶಸ್ವಿ ಇರತಕ್ಕಂಥದ್ದು ತೀರ್ಪುಗಾರರ ತಂಡದ ಮೇಲೆ. ಅತ್ಯುತ್ತಮವಾದ ತೀರ್ಪಿನ ಜೊತೆಗೆ ಕ್ಲಬ್ದ ಸಮಯದಲ್ಲಿ ಪಂದ್ಯಾಟಗಳನ್ನು ನಡೆಸಿಕೊಟ್ಟು ಈ ಕೂಟದ ಯಶಸ್ಸಿಗೆ ಸಹಕರಿಸಬೇಕಾಗಿದೆ. ತಮ್ಮೆಲ್ಲರನ್ನ ಸ್ಮರಿಸಿಕೊಳ್ಳುತ್ತಾ ಇದೀಗ ನಮ್ಮ ಟ್ರಸ್ಟ್ನ ವತಿಯಿಂದ ತಮಗೆ ಟಿ ಶರ್ಟ್ಗಳನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಬಾಲಕರ ವಿಭಾಗದಲ್ಲಿ ಪ್ರಥಮ ಪಂದ್ಯಕ್ಕಾಗಿ ಕರೆ ಇದೆ. ಇದೀಗ ಎರಡು ತಂಡಗಳು ಸಿದ್ಧವಾಗಿವೆ. ಸರಕಾರಿ ಪ್ರೌಢಶಾಲೆ ಪಂಜ ಬನ್ನಿ. ಎದುರಾಳಿಯಾಗಿದೆ ತಂಡ KPS ಬೆಳ್ಳಾರೆ. ಬಾಲಕರ ವಿಭಾಗದ ಪ್ರಥಮ ಪಂದ್ಯವಿದು. ಮೊದಲನೇ ಪಂದ್ಯ ವಾಕೌರ್ ಆಗಿದೆ. ಹೆಣ್ಮೂರು ಎ ತಂಡವನ್ನ ವಿಜೇತ ಅಂತ ಘೋಷಿಸಿದ್ದೇವೆ. KS ಗೌಡ ನಿಂತಿಕಲ್ಲು
ಸಮಯಕ್ಕೆ ಸರಿಯಾಗಿ ನಮ್ಮೊಂದಿಗೆ ಹಾಜರಿರಲಿಲ್ಲ. ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯ ನಡೆಯಲಿಕ್ಕಿದೆ. ದುರ್ಗಾಂಬಾ ಅಲಂಕಾರ ವರ್ಸಸ್ GHS ಕಾಣಿಯು. ಈ ಎರಡೂ ತಂಡಗಳು ಕೂಡ ರೆಡಿಯಾಗಿರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದುರ್ಗಾಂಬಾ ಅಲಂಕಾರು ಹಾಗೂ GHS ಕಾಣಿಯೂರು ಮುಂದಿನ ಪಂದ್ಯ ನಡೆಯುತ್ತದೆ, ಗಮನಿಸಿಕೊಳ್ಳಿ. Yes, time is ready now for the boys first match here. GHS ಪಂಜಾ ವರ್ಸಸ್ KPS ಬೆಳ್ಳಾರೆ. ಸುಳ್ಯ ತಾಲೂಕಿನ ಎರಡು ಪ್ರತಿಷ್ಠಿತ ತಂಡಗಳು ಬಾಲಕರ ವಿಭಾಗದಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಪರಸ್ಪರ ಸೆಣಸಿರತಕ್ಕಂಥ ಎರಡು ತಂಡಗಳು ಪ್ರಥಮ ಪಂದ್ಯಕ್ಕೆ ಸಾಕ್ಷಿಯಾಗ್ತಾ ಇವೆ. ಜಯಚಂದ್ರ ಪ್ರಗತಿ ಕಾಣಿಯೂರು ತೀರ್ಪುಗಾರರಾಗಿ ನಮ್ಮೊಂದಿಗೆ, ರಾಕೇಶ್ ರೈ ಕಿಡಂಜಿ ಸಾಮಾಜಿಕ ಮುಂದಾಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಸರ್. ತಮ್ಮನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ಸತ್ಯನ್ ರವರು ಶಾಲು ಹೊದಿಸಿ ಪ್ರೀತಿಪೂರ್ವಕವಾಗಿ ಗೌರವಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಪ್ಲೇಯರ್ಸ್ ಒಮ್ಮೆ ಲೈನ್ ಅಪ್ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಾಯ್ಸ್ ಫಸ್ಟ್ ಮ್ಯಾಚ್ಗೋಸ್ಕರವಾಗಿ ಶ್ರೀ ಲಕ್ಷ್ಮಣ ಕರಂದಲಾಜೆ ಧಾರ್ಮಿಕ ಸಾಮಾಜಿಕ ಮುಂದಾಳು ನಮ್ಮೊಂದಿಗಿದ್ದಾರೆ. ತಮ್ಮನ್ನ ಕೂಡ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ವತಿಯಿಂದ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಲಕ್ಷ್ಮಣಗೌಡ ಕರಂದಲಾಜೆ ಹಾಗೂ ರಾಕೇಶ್ ರೈ ಕಿಡಂಜಿ, ಗಣೇಶ್ ಉದನಡ್ಕ ದಯಮಾಡಿ ಬರಬೇಕಾಗಿ ವಿನಂತಿಸಿಕೊಳ್ತಾ ಬಾಲಕರ ವಿಭಾಗದ ಎರಡು ತಂಡಗಳಿಗೆ ಶುಭ ಹಾರೈಸಿ ಈ ಪಂದ್ಯಾಟವನ್ನ ಆರಂಭಿಸಲಿಕ್ಕಿದ್ದೇವೆ. ಇದೀಗ ಟ್ರಸ್ಟ್ನ ಅಧ್ಯಕ್ಷರು ಅತಿಥಿಗಳನ್ನ ಬರಮಾಡಿಕೊಳ್ಳಬೇಕು. ಶಾಲು ಹೊದಿಸಿ ಗೌರವಪೂರ್ವಕ ಬಲೆ ಚಪ್ಪಾಳೆ ಬರಲಿ. ಬಾಲಕರ ವಿಭಾಗದ ಪ್ರಪ್ರಥಮ ಪಂದ್ಯದ ಎರಡು ತಂಡಗಳಿಗೆ ಶುಭವನ್ನು ಹಾರೈಸುವಂತಹ ಸಮಯವಿದು. ಈ ಮೂಲಕವಾಗಿ ಈ ಪಂದ್ಯಾಟವನ್ನು ಆರಂಭಿಸ್ತಾ ಇದ್ದೇವೆ. ನಾಣ್ಯಚುಂಬಿಕೆಯನ್ನು ಗೆದ್ದುಕೊಂಡಿದೆ KPS ಬೆಳ್ಳಾರೆ. ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದೆ. ಇದೀಗ ಪ್ರಥಮ ದಾಳಿ ನಡೆಯುತ್ತಿದೆ GHS ಪಂಜದ ಕಡೆಯಿಂದ. ಪ್ರಥಮ ದಾಳಿ ನಡೆಯಲಿಕ್ಕಿದೆ KPS ಬೆಳ್ಳಾರೆ. ಎಸ್, ಜೆಸಿ ನಂಬರ್ 9. ಸ್ಕಾರ್ಪಿಯನ್ ಕಿಕ್
ಬಳ್ಳಾರಿಯ ದಾಳಿಗಾರನಿಂದ. ಚುರುಕಿನ ಚಲನೆಯ ಯುವಕರ ತಂಡ, ಬಾಲಕರ ತಂಡ. ಬೋನಸ್ ಗಿವನ್. ಖಾತೆ ಆರಂಭ. ಪ್ರಥಮ ದಾಳಿಯನ್ನ ಸಫಲವಾಗಿಸಿಕೊಂಡಿದ್ದಾರೆ ದಾಳಿಗಾರ ಕೆಪಿಎಸ್ ಬಳ್ಳಾರೆ. ಸುಳ್ಯ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಕೆಪಿಎಸ್ ಬಳ್ಳಾರೆ. ನಮ್ಮ ಸಂಜೆಯ ಕಾರ್ಯಕ್ರಮದ ಅತಿಥಿಗಳು ನಮ್ಮ ಈ ಒಂದು ಪಂದ್ಯಕೂಟ ಇಲ್ಲಿ ನಡೆಸಬೇಕಿದ್ರೆ ನಮಗೆ ಸ್ಥಳಾವಕಾಶದೊಂದಿಗೆ ಕಾರ್ಯಕ್ರಮದ ಸರ್ವ ಸಂಘಟನೆಯಲ್ಲಿ ನಮ್ಮೊಂದಿಗೆ ಇರತಕ್ಕಂಥ ಕಾಣಿಯೂರು ಮಠದ ಮ್ಯಾನೇಜರ್ ಆಗಿರತಕ್ಕಂಥ ಶ್ರೀನಿಧಿ ಆಚಾರ್ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಸರ್. ತಮ್ಮನ್ನ ಗೌರವಪೂರ್ವಕವಾಗಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ವತಿಯಿಂದ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಲಾಂಗ್ ಮ್ಯಾನ್ ಫ್ರಮ್ ಕೆಪಿಎಸ್ ಬಳ್ಳಾರೆ, ಜೆಸಿ ನಂಬರ್ 1 ಫ್ರಮ್ ಲೆಫ್ಟ್. ಎಡಗಡೆಯಿಂದ ದಾಳಿಯ ಸಂಘಟನೆ. ಚತುರ ದಾಳಿಗಾರ ಅಂಕಗಳಿಲ್ಲದೆ ಬರಿಗೈಯಲ್ಲಿ ಹಿಂತಿರುಗಿದ್ದಾರೆ. ಜೆಸಿ ನಂಬರ್ 3 ನಾ. ವಾವ್. ವಾವ್, ಅತ್ಯದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಕೆಪಿಎಸ್ ಬಳ್ಳಾರೆ ತಂಡದ ಆಟಗಾರರು. ಗಣೇಶ್ ಪೆರ್ಲೋಡಿ ಎಲ್ಲಿದ್ರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಈ ಒಂದು ಪಂದ್ಯಕೂಟವನ್ನ ವೀಕ್ಷಿಸ್ತಾ ಸಹಸ್ರ ಸಂಖ್ಯೆಯ ಪ್ರೇಕ್ಷಕರು ಆಗಮಿಸ್ತಾ ಇದ್ದೀರಾ. ನಮ್ಮವರ ನಮ್ಮ ಕನಸು ಜನಸೇವಾ ಟ್ರಸ್ಟ್ನ ಪ್ರೀತಿಯಿಂದ ಈ ಕಾರ್ಯಕ್ರಮದ ಮೇಲಿನ ಅಭಿಮಾನದಿಂದ ಆಗಮಿಸಿದ್ದೀರಿ. ತಮ್ಮನ್ನೆಲ್ಲ ನಾವು ಗುರುತಿಸ್ತಾ ಇದ್ದೇವೆ, ಗೌರವಿಸ್ತೇವೆ, ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಆ ಅನಗತ್ಯವಾದಂತ ಹಿಡಿತ ಅಡ್ವಾನ್ಸ್ ಟ್ಯಾಕಲ್ಗೆ ಹೋಗಿ ಅಂಕವನ್ನ ಕಳೆದುಕೊಂಡಿದ್ದಾರೆ ಕೆಪಿಎಸ್ ಬಳ್ಳಾರೆ. ಈ ಮೂಲಕವಾಗಿ 3-1 ಲೀಡ್ ಫಾರ್ ಕೆಪಿಎಸ್ ಬಳ್ಳಾರೆ. 3-1 2 ಅಂಕದ ಮುನ್ನಡೆ ಕೆಪಿಎಸ್ ಬಳ್ಳಾರೆ ತಂಡಕ್ಕೆ. 3-1. ವಿನಯ್ ಫ್ರಮ್ ಪಂಜದ ಕಲಿಯಾಟಗಾರ ತೀಕ್ಷಣ ನೋಟದೊಂದಿಗೆ ಗುಡ್ ಆಂಕಲ್ ಹೋಲ್ಡ್, ಗುಡ್ ಸಪೋರ್ಟ್. ವಾಟ್ ಎ ಕಾರ್ನರ್ ಕ್ಯಾಚ್ ವಾಸ್ ದಟ್ ಒನ್. ಫ್ಯಾಬ್ಯುಲಸ್ ಕ್ಯಾಚ್ ಬೈ ದಿ ಡಿಫೆಂಡರ್ಸ್ ಆಫ್ ಕೆಪಿಎಸ್ ಬಳ್ಳಾರೆ. ಗೆಟಿಂಗ್ another point. 4-1. ಅತ್ಯದ್ಭುತ ಹಿಡಿತ ಸಾಧನೆ ಕೆಪಿಎಸ್ ಬಳ್ಳಾರೆ. ನೋಟಕ್ಕಿಂತಲೂ ನಿರೀಕ್ಷೆಗಿಂತಲೂ ಹೆಚ್ಚಿನ ಪ್ರದರ್ಶನವನ್ನ ನೀಡಬಲ್ಲ ಸಾಮರ್ಥ್ಯ ಇರತಕ್ಕಂಥ ಆಟಗಾರರು. ವಿವಿಧ ದೈಹಿಕ ಶಿಕ್ಷಣ ಶಿಕ್ಷಕರುಗಳ ಗರಡಿಯಲ್ಲಿ ಪಳಗಿರತಕ್ಕಂಥ ಆಟಗಾರರನ್ನ ನೋಡ್ತಾ ಇದ್ದೇವೆ. ಭವಿಷ್ಯದ ಕಬಡ್ಡಿ ತಾರೆಗಳನ್ನ ನಾವು ನೋಡ್ತಾ ಇದ್ದೇವೆ. ಎಸ್ ನಂಬರ್ 3 ನಾವು. ಮುಂದಿನ ಪಂದ್ಯ ಬಾಲಕರ ವಿಭಾಗದ ಪಂದ್ಯ ಇರುತ್ತದೆ, ಗಮನಿಸಿಕೊಳ್ಳಿ. ಬಾಲಕರ ವಿಭಾಗದ 3ನೇ ಪಂದ್ಯ ದುರ್ಗಾಂಬಾ ಅಲಂಕಾರು ಹಾಗೂ ಗವರ್ಮೆಂಟ್ ಹೈಸ್ಕೂಲ್ ಕಾಣಿಯು. ಈ 2 ತಂಡಗಳು ರೆಡಿಯಾಗಿರಬೇಕು. ಆಗಮನ ದ್ವಾರದ ಬಳಿ ಬಂದು ಕೂತ್ಕೊಳ್ಳಿ. ವಾರ್ಮ್ ಅಪ್ ಮುಗಿಸಿ ಆಗಮನ ದ್ವಾರದ ಬಳಿ ಬಂದು ಕೂತ್ಕೊಳ್ಬೇಕು. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಆಯೋಜನೆಯ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ. ಮುನ್ನಡೆಯಲ್ಲಿದೆ ಕೆಪಿಎಸ್ ಬಳ್ಳಾರೆ. ಪ್ರಥಮಾರ್ಧದಲ್ಲಿದ್ದೇವೆ ನಾವುಗಳು. ಜೆಸಿ ನಂಬರ್ 1. ಟೈಮ್ ಔಟ್ ಫಾರ್ ಪಂಜಾಬ್.
4-1 4-1 ಲೀಡ್ ಫಾರ್ ಕೆಪಿಎಸ್ ಬೆಳ್ಳಾರೆ. ನಾಲ್ಕು ಒಂದರಲ್ಲಿ ಪಂದ್ಯ ಮುಂದುವರಿತಾ ಇದೆ. ಕೆಪಿಎಸ್ ಬೆಳ್ಳಾರೆ ಹಾಗೂ ಪದ್ಮನಾಭ ಎನೆಕ್ಕಲ್ ಓರ್ವ ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಚಾರ್ವಕ ಶಾಲೆಯನ್ನ ಬಾಲಕಿಯರ ತಂಡ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆಯುವಲ್ಲಿ ಕಾರಣೀಕರ್ತರಾಗಿರತಕ್ಕಂತಹ ಓರ್ವ ಅತ್ಯುತ್ತಮ ಕಬಡ್ಡಿ ತರಬೇತುದಾರ ದೈಹಿಕ ಶಿಕ್ಷಣ ಶಿಕ್ಷಕರು. ಇವರು ಕೂಡ ಏನೆಕ್ಕಲ್ಲಿನವರು. ಏನೆಕ್ಕಲ್ ಅನ್ನುವಂಥ ಊರು ಅನೇಕ ಮಂದಿಯನ್ನ ಕ್ರೀಡಾ ಕ್ಷೇತ್ರ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದೆ. ಗುಡ್ ಡಿಫೆನ್ಸ್ ನಾವ್. ಯಸ್ ಎ ಚಾನ್ಸ್ ಫಾರ್ ದ ಟ್ಯಾಕಲ್ ಟೇಕನ್. ಅದ್ಭುತ ಹಿಡಿತ ಸಾಧ್ಯವಾಗಿಸಿಕೊಂಡಿದ್ದಾರೆ ಪಂಜದಾಟಗಾರರು. ಚೇತೋಹಾರಿ ಆಟ ಒಂದಂಕದ ಸೇರ್ಪಡೆ 2-3-4 Just 1 point lead is there for KPS Bellarena. 4-3. What a match. ನಾಲ್ಕು ಮೂರು. Official time of ನೋ ಕೋಚಿಂಗ್ ಫ್ರಮ್ ಔಟ್ಸೈಡ್ ಅನ್ನುವಂಥ ಸೂಚನೆ ಇದೆ. ಎಲ್ಲ ತಂಡಗಳು ಪಾಲಿಸಬೇಕು. 4-3 ಒಂದಂಕದ ಮುನ್ನಡೆಯಲ್ಲಿದೆ ಕೆಪಿಎಸ್ ಬೆಳ್ಳಾರೆ. ಈ ಕ್ಷಣದಲ್ಲಿ ಬಾಕ್ಲೈನ್ ನ ಸಮೀಪದಿಂದ ಕಿಕ್ ಮಾಡೋ ಪ್ರಯತ್ನದಲ್ಲಿ ದಾಳಿಗಾರ. ಟೈಮ್ ಔಟ್ ಆಸ್ಕ್ ಬೈ ಕೆಪಿಎಸ್ ಬೆಳ್ಳಾರೆ. ಸಮಯ ಅವಕಾಶವನ್ನ ಕೇಳಿಕೊಳ್ಳುತ್ತಾ ಇದೆ ಕೆಪಿಎಸ್ ಬೆಳ್ಳಾರೆ ತಂಡ. ಮುಂದಿನ ಪಂದ್ಯ ಬಾಲಕರ ವಿಭಾಗದಲ್ಲಿ ದುರ್ಗಾಂಬ ಅಲಂಕಾರು ಹಾಗೂ ನಮ್ಮೂರಿನ ಹೆಮ್ಮೆಯ ಪ್ರೌಢಶಾಲೆ ಕಾಣಿಯೂರು ಪ್ರೌಢಶಾಲಾ ತಂಡಗ ಆಟ ಆಡ್ಲಿಕ್ಕಿದೆ. ಮೂರನೇ ಪಂದ್ಯ. ಬನ್ನಿ ಆಗಮನ ದ್ವಾರದ ಬಳಿ. (4-3) as it is on the ball. 1 point lead only there for the team KPS Bellare in this moment. Great match to go. Yes, half time is over. ಪ್ರಥಮಾರ್ಧದ ಮುಕ್ತಾಯ ಆಗಿದೆ. ಅಂಕಣದ ಬದಲಾವಣೆ 4-3 ಒಂದಂಕದ ಮುನ್ನಡೆಯೊಂದಿಗೆ ಕೆಪಿಎಸ್ ಬೆಳ್ಳಾರೆ. ನಮ್ಮೊಂದಿಗೆ ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ಳುತ್ತಾ ಇದ್ದಾರೆ ದೊಡ್ಡಣ್ಣ ಬರಮೇಳು ಅಧ್ಯಕ್ಷರು ಲಗೋರಿ ಫೆಡರೇಷನ್ ಆಫ್ ಇಂಡಿಯಾ. ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಶರತ್ ಅಡ್ಕಾರ್ ನಮ್ಮೊಂದಿಗಿದ್ದಾರೆ, ಕಬಡ್ಡಿ ಅಸೋಸಿಯೇಷನ್ ಉಪಾಧ್ಯಕ್ಷರು. ತಮ್ಮ ಇರುವಿಕೆಯನ್ನ ಕೂಡ ಗುರುತಿಸ್ತಾ ತಮಗೂ ಕೂಡ ಆದರಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಸರ್. ಅನೇಕ ಮಂದಿ ಗಣ್ಯರು ನಮ್ಮೊಂದಿಗೆ ಪಾಲ್ಗೊಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ಇದ್ದೇವೆ. ಗ್ರಾಮೀಣ ಆಟ ಆಗಿರತಕ್ಕಂಥ ಲಗೋರಿಗೆ ನಿಯಮಗಳನ್ನು ರೂಪಿಸಿ ಇದನ್ನ ಕೂಡ ರಾಷ್ಟ್ರ ಮಟ್ಟದಲ್ಲಿ ಒಂದು ಅತ್ಯುತ್ತಮ ಆಟವಾಗಿ ಮೂಡಿ ಬರಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರು ದೊಡ್ಡಣ್ಣ ಬರಮೇಳು ಸರ್ ನಮ್ಮೊಂದಿಗೆ ಇದ್ದೀರಿ. ತಮ್ಮ ಇರುವಿಕೆಯನ್ನ ಗೌರವಪೂರ್ವಕವಾಗಿ ಗುರುತಿಸ್ತಾ ಮಗದೊಮ್ಮೆ ಪ್ರೀತಿಯ ಸ್ವಾಗತ ತಮಗೆ. ಎಸ್, ಸೆಕೆಂಡ್ ಹಾಫ್ ಟು ಸ್ಟಾರ್ಟ್ now. 4-3 on the board. Single point lead is there for the team KPS Bellare in this moment. ಬಂಧುಗಳೇ, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲ ಲೂಸ್ ಅ ಕ್ಯಾಚ್.
ಸಿಂಗಲ್ ಪಾಯಿಂಟ್. ಮರಳಿ ಹಿಡಿಯುವ ಪ್ರಯತ್ನ ವಿಫಲ ಆಗಿದೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾದಂತಹ ಒಂದು ಪುರಸ್ಕಾರ, ನಮ್ಮೂರ ರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕಾರವನ್ನ ನೀಡ್ತಾ ಇದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ಶ್ರೀ ಪುರುಷೋತ್ತಮ ಪೂಜಾರಿ ಮಂಗಳೂರು, ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರು, ಕುದ್ರೋಳಿ ಶ್ರೀ ಗೋಕರ್ಣಾಥೇಶ್ವರ ಕಾಲೇಜ್ ಮಂಗಳೂರು. ಹಲವಾರು ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿ ಇನ್ನಿತರ ಕ್ರೀಡೆಗಳಲ್ಲಿ ಬೆಳಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸಮೀಪದ ನೇರ್ಲ ಕೌಕ್ರಾಡಿ ಗ್ರಾಮ ಬದನೆಯಲ್ಲಿ ನೆಲೆಸಿದಂತಹ ಪುರುಷೋತ್ತಮ ಪೂಜಾರಿ ಪ್ರಸ್ತುತ ಮಂಗಳೂರಿನಲ್ಲಿದ್ದಾರೆ. ಇವರಿಗೆ ಈ ಒಂದು ನಮ್ಮೂರ ರತ್ನ ರಾಜ್ಯ ಪುರಸ್ಕಾರವನ್ನ ಈ ದಿವಸ ನಾವು ವಿತರಣೆ ಮಾಡಲಿಕ್ಕಿದ್ದೇವೆ. ನಮ್ಮೊಂದಿಗೆ ಸದಾ ಕ್ರೀಡಾ ಪ್ರೋತ್ಸಾಹಕರಾಗಿ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಇದರ ಮಾಜಿ ಅಧ್ಯಕ್ಷರಾಗಿ ವಿವಿಧ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಸತ್ಯಶ್ರೀ ಹೇರ್ ಡ್ರೆಸ್ಸಸ್ ಕಾಣಿಯರು ಇದರ ಮಾಲಕರು ಆನಂದ ಭಂಡಾರಿ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ತೋರಿಸ್ತಾ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಆಟದ ನಡೆಯನ್ನ ಬದಲಾಯಿಸಿಕೊಂಡಿದೆ ಪಂಜ ತಂಡ. ಒಂದೊಂದೇ ಅಂಕಗಳನ್ನ ಗಳಿಸಿಕೊಳ್ಳುತ್ತಾ ಎದುರಾಳಿ ಬಲಿಷ್ಠ ಕೆಪಿಎಸ್. ಲಾಸ್ಟ್ 5 minutes ಫಾರ್ ಫುಲ್ ಟೈಮ್ ಫ್ರಮ್ ನಾ. ಕೊನೆಯ 5 ನಿಮಿಷದೊಳಗಿನ ಆಟ ಮಾತ್ರ ಬಾಕಿ. ಪಾಯಿಂಟ್ 5-4 5-4 ಮುನ್ನಡೆಯಲ್ಲಿ ಬೆಳ್ಳಾರೆ. 5-4. ವಾಟ್ ಎ ಚಾರ್ಜ್. 5-5 5 ಈಚ್. ಈ ದಿವಸ ವಿಶೇಷ ಸನ್ಮಾನವನ್ನ ಸ್ವೀಕರಿಸಲಿಕ್ಕಿದ್ದಾರೆ ಶ್ರೀ ಶಶಿಶೇಖರ್ ಕಲ್ಲುಕಟ್ಟೆ ಮಾಡಬಾಗಿಲು ಸೈನಿಕರು, ಶ್ರೀ ವಿಜಯ ವಿಖ್ಯಾತ್ ಸುಳ್ಯ ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿಕ್ಕಿದ್ದಾರೆ. ಶ್ರೀ ಸುದರ್ಶನ್ ಭಟ್ ಬೆದ್ರಾಡಿ ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲಿ ಮನೆ ಮಾತಾಗಿರುವಂತಹ ಯೂಟ್ಯೂಬರ್, ಶ್ರೀ ಕರುಣಾಕರ ಆಳ್ವ ಬೇರಿಯ ಸಹಕಾರಿ ಕ್ಷೇತ್ರ, ಗಣೇಶ್ ಉದನಡ್ಕ ಸಂಘಟನಾ ಕ್ಷೇತ್ರ, ಕುಶಾಲಪ್ಪಗೌಡ ಕಲ್ಪಡ ನಿವೃತ್ತ ಉಪವಲಯ ಅರಣ್ಯಾಧಿಕಾರಿಗಳು, ಪ್ರಮೋದ್ ಶೆಟ್ಟಿ ಕುಂಟುಪುಣಿಗುತ್ತು ಕಂಬಳ ಕ್ಷೇತ್ರ, ವೆಂಕಟೇಶ್ ಪೈ ಭಜನೆ, ಕೃಷ್ಣ ನಾಯ್ಕ್ ಸುಬ್ರಹ್ಮಣ್ಯ ಕ್ರೀಡಾ ಪ್ರೋತ್ಸಾಹಕರು, ದಾಮೋದರ ಗೌಡ ತೋಟ ಮರಿಕೆ ಕೃಷಿ ಕ್ಷೇತ್ರ ಹಾಗೂ ಕುಶಾಲಪ್ಪ ಕುಂಬಾರ ಕೆಳಗಿನ ಕೇರಿಕೊಪ್ಪ ಕರಕೌಶಲ ಕ್ಷೇತ್ರ ಇವರುಗಳನ್ನೆಲ್ಲ ಸನ್ಮಾನಿಸಲಿಕ್ಕಿದ್ದೇವೆ. ಟ್ರಸ್ಟ್ನ ಎಲ್ಲಾ ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ ಇದೆ. ಅಧ್ಯಕ್ಷರು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಟ್ರಸ್ಟ್ನ ಎಲ್ಲ ಸದಸ್ಯರು, ನಮ್ಮೂರ ನಮ್ಮ ಕನಸು ಟ್ರಸ್ಟ್ನ ಎಲ್ಲ ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಅಧ್ಯಕ್ಷರು ವಿನಂತಿಯನ್ನು ಮಾಡ್ತಾ ಇದ್ದಾರೆ. 7-5 ಫೇವರ್ ಆಫ್ ಕೆಪಿಎಸ್ ಬೆಳ್ಳಾರೆ. ಟೈಮ್ ಔಟ್ ಫಾರ್ ಬೆಳ್ಳಾರೆ. 7-5. ಏಳು 5 ಕೇವಲ 2 ಅಂಕದ ಅಂತರದೊಂದಿಗೆ ಪಂದ್ಯ ಮುಂದುವರಿತಾ ಇದೆ. 2 points lead is there for the team KPS Bellare in this moment. Yana 5 defenders, bonus is off. ಮುನ್ನುಗ್ತಾ ಇದ್ದಾರೆ. ಸುಸೈಡ್ ಅಟೆಂಪ್ಟ್. ಪ್ರಮುಖ ಆಟಗಾರ ಅಂಕಣದಿಂದ ಹೊರಗೆ. ಮತ್ತೊಬ್ಬ ಸಿಕ್ಕಿದ್ದಾನೆ. 2 ಅಂಕಗಳನ್ನು ಬಿಟ್ಟುಕೊಟ್ಟಿದೆ ಪಂಜ. 9-5 9-5. ಕೊನೆಯ 3 ನಿಮಿಷ ಮಾತ್ರ ಬಾಕಿ. ಪ್ರಬಲ ಓರ್ವ ದಾಳಿಗಾರ ಮಾತ್ರ ಭರವಸೆ ಇದೆ ಈತನಲ್ಲಿ. ಮುನ್ನುಗ್ಗಿ ಆಡ್ತಾ ಇದ್ದಾನೆ. ಬೋನಸ್ +1.
2 ಅಂಕ ಜಂಪ್ ಆಗಿದೆ. ಒಂಬತ್ತು 7 ಕೇವಲ 2 ಅಂಕದ ಅಂತರ ಇದೆ. ಈ ಪಂದ್ಯ ಇನ್ನೂ ಜೀವಂತವಾಗಿದೆ. ಎತ್ತ ಕಡೆ ಹೋಗುತ್ತೆ, ಕಾದು ನೋಡೋಣ. ಕೊನೆ ಕ್ಷಣದಲ್ಲಿ ಮಿರಾಕಲ್ಸ್ ಫ್ರಮ್ ದ ಸೈಡ್ ಆಫ್ ಪಂಜಾಬ್. ವಿ ಹ್ಯಾವ್ ಟು ವೇಟ್ ಅಂಡ್ ಸೀ. ನೆಕ್ಸ್ಟ್ ದುರ್ಗಾಂಬ ಅಲಂಕಾರು ವರ್ಸಸ್ GHS ಕಾಣಿಯೂರು. ತಂಡಗಳು ಬಂದಿಲ್ಲ, 2 ತಂಡ ಇಲ್ಲ ಅಂತ ಭಾವಿಸ್ತಾ ಇದ್ದೇನೆ. ಬಾಲಕರ ವಿಭಾಗದ 2 ತಂಡಗಳು ಬಂದಿಲ್ಲ. ದುರ್ಗಾಂಬ ಅಲಂಕಾರ್ ಇದ್ದೀರಾ ಇಲ್ವೇ ಹೇಳಿ? ಹೆಸರನ್ನ ನೋಂದಾಯಿಸಿಕೊಂಡಿದ್ದೀರಿ, ತಂಡಗಳು ಬಂದಿಲ್ಲ. ಗಣೇಶ್ ಪೆರ್ಲೋಡಿ ಅವರೇ, ಎಸ್ ದುರ್ಗಾಂಬ ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. ದುರ್ಗಾಂಬ ಅಲಂಕಾರು ಹಾಗೂ GHS ಕಾಣಿಯೂರು. ದುರ್ಗಾಂಬ ಅಲಂಕಾರು GHS ಕಾಣಿಯೂರು. ತ್ರೀ ಡಿಫೆಂಡರ್ಸ್. ಒಂದು ಬೋನಸ್ ಅಂಕ ಸಿಕ್ಕಿದೆ ಪಂಜ ತಂಡಕ್ಕೆ. 12-10 2 ಅಂಕದ ಅಂತರ. ಲಾಸ್ಟ್ ಮಿನಿಟ್ಸ್ ಪ್ಲೇ ಕರೆ ಬಂದಿದೆ. ಕೊನೆಯ ನಿಮಿಷ ಮುನ್ನುಗ್ಗಲೇಬೇಕಾದ ಅನಿವಾರ್ಯತೆ ಪಂಜ ತಂಡದ ಆಟಗಾರನಿಗೆ. ಎಸ್ 12-11 ಟೈಮ್ ಔಟ್ ಓವರ್ ಪಂಜ. 12 ಸಾರಿ 12 ಬಹಳ ರೋಚಕವಾದಂತ ಪಂದ್ಯದ ಕೊನೆ ಕ್ಷಣ ಮಾತ್ರ ಬಾಕಿ. ವೇಟ್. ಎಸ್ 12-12 ಪಂದ್ಯ. 12 ಈಚ್. ಹದಿಮೂರು 12 1 ಅಂಕದ ಮುನ್ನಡೆ ಸಿಕ್ಕಿದೆ. ಈತನ ಕೈಯಲ್ಲಿದೆ ಆ ತಂಡದ ಭವಿಷ್ಯ. ಇಡೀ ಪಂದ್ಯದ ಚಿತ್ರಣ. ಪಕಡ್ಲಿ ಯಾವುದರ ಬೆಳ್ಳಾರೆ, KPS ಬೆಳ್ಳಾರೆ ತಂಡ ಈ ಹಿಡಿತವನ್ನ ತನ್ನದಾಗಿಸಿಕೊಳ್ತಾ ಇದೆ. ಕೊನೆ ಕ್ಷಣದಲ್ಲಿ ಪಂದ್ಯ KPS ಬೆಳ್ಳಾರೆಯ ಕಡೆಗೆ ಮುಖ ಮಾಡಿದೆ. ಅಮೂಲಕವಾಗಿ ಪಂದ್ಯದ ಮ್ಯಾಚ್ ಈಸ್ ಓವರ್. KPS ಬೆಳ್ಳಾರೆ won the match. ಪ್ರಬಲ ಸ್ಪರ್ಧೆಯನ್ನ ನೀಡಿ ಪಂಜ ದುರ್ಗಮ್ಮ. ಎಸ್ ಅಭಿನಂದನೆಗಳು KPS ಬೆಳ್ಳಾರೆ ತಂಡಕ್ಕೆ. ದುರ್ಗಾಂಬ ಅಲಂಕಾರು ಎದುರಾಳಿಯಾಗಿದೆ ತಂಡ GHS ಕಾಣಿಯೂರು. ಸಮಿತಿಯವರು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಬೇಕಿದ್ರೆ ಭಾರಿ ಧನ ಸಹಾಯದ ಅವಶ್ಯಕತೆ ಇದೆ. ಎಲ್ಲ ರೀತಿಯ ಸಹಕಾರ ಇದ್ರೇನೆ ಕಾರ್ಯಕ್ರಮ ಆಗುವಂಥದ್ದು. ಸ್ವಾಗತ ಸಮಿತಿ, ಆಹಾರ ಸಮಿತಿಯವರು, ಆರ್ಥಿಕ ಸಮಿತಿಯವರು,
ಜೊತೆಯಲ್ಲಿ ಮೈದಾನ ನಿರ್ವಹಣೆಯವರು, ನೀರಾವರಿ, ಸ್ವಚ್ಛತಾ ಸಮಿತಿಯವರು ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಎಸ್ ಬಾಲಕರ ವಿಭಾಗದ ಮುಂದಿನ ಪಂದ್ಯಕ್ಕೆ ಇದೀಗ ತಂಡ GHS ಕಾಣಿಯೋ ಕಾಣಿಯೂರಿನ ಪ್ರತಿಷ್ಠಿತ ತಂಡ ಎದುರಾಳಿಯಾಗಿದೆ ದುರ್ಗಾಂಬ ಅಲಂಕಾರ. GHS ದುರ್ಗಾಂಬ ಅಲಂಕಾರ ವರ್ಸಸ್ GHS ಕಾಣಿಯೋ. ಈ ಎರಡು ತಂಡಗಳ ಮಧ್ಯೆ ಇದೀಗ ಪಂದ್ಯ. ಮುಂದಿನ ಪಂದ್ಯ ಬಾಲಕಿಯರ ವಿಭಾಗದ ಪಂದ್ಯ. ಸೈಂಟ್ ಮೇರೀಸ್ ಮರ್ದಾಳ ಎದುರಾಳಿಯಾಗಿ ಸರ್ಕಾರಿ ಪ್ರೌಢಶಾಲೆ ಪಂಜ. ಈ ಎರಡು ತಂಡಗಳು ರೆಡಿಯಾಗಿ ಬಾಲಕಿಯರ ವಿಭಾಗ. ಸರ್ಕಾರಿ ಪ್ರೌಢಶಾಲೆ ಪಂಜ ಬಾಲಕಿಯರ ಟೀಮ್ ಇಲ್ಲ ಅಂತ ಹೇಳಿ ಗಮನಿಸಿ. ಮುಂದಿನ ಪಂದ್ಯ ನಡೆಯುತ್ತದೆ. ಮೂರನೇ ಪಂದ್ಯ ನಡೆಯಲಿಕ್ಕಿದೆ. KPS ಮುನಿಯಾಲ್, ಸಾಂದೀಪನಿ ನರಿಮಗರು. ಸೈಂಟ್ ಮೇರೀಸ್ ಒಮ್ಮೆ ಅಂಕಣ ಪ್ರವೇಶಿಸಲಿಕ್ಕೆ ರೆಡಿಯಾಗಿರಬೇಕು ಬಾಲಕಿಯರು, ಗಮನಿಸಿಕೊಳ್ಳಿ. KPS ಮುನಿಯಾಲ ಕಾರ್ಕಳ ಹಾಗೂ ಸಾಂದೀಪನಿ ನರಿಮಗರು ರೆಡಿಯಾಗಿರಬೇಕು. ಬಾಲಕಿಯರ ವಿಭಾಗದ ಮುಂದಿನ ಪಂದ್ಯ ಸರ್ಕಾರಿ ಪ್ರೌಢಶಾಲೆ ಪಂಜ ಬಾಲಕಿಯರ ವಿಭಾಗದಲ್ಲಿ ತಂಡ ಇಲ್ಲ ಅಂತ ಸೂಚನೆ ಬಂದಿದೆ. ಟಾಸ್ ಒನ್ ಬೈ ಕಾಣಿಯೋ. ಜ್ಞಾನ ಜ್ಯೋತಿ ಜ್ಞಾನ ವಿಕಾಸ ಕೇಂದ್ರ ಕಲ್ಪಡ ಮೂವಪ್ಪೆ ಇದರ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ತಮಗೆ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇದೀಗ ಬಾಲಕರ ವಿಭಾಗದ ಪಂದ್ಯ. ನಮ್ಮೊಂದಿಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸ್ತಾ ಇರತಕ್ಕಂಥ ಸಂಘ ಸಂಸ್ಥೆಗಳು, ಅಧ್ಯಕ್ಷರು, ಸರ್ವ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಕಡಬ ತಾಲೂಕು, ಶ್ರೀ ಕಾಣಿಯೂರು ರಾಮತೀರ್ಥ ಮಠ ಕಾಣಿಯೂರು, ಉಳ್ಳಾಕುಲ ದೇವಸ್ಥಾನ ಕಲ್ಪಡ ಕುಡಿಯಾಲ, ಪ್ರಗತಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಕಾಣಿಯೂರು, ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯೂರು, ಶಿವಶಕ್ತಿ ಕುಡಿಯಾಲ, ಲಕ್ಷ್ಮೀ ನರಸಿಂಹ ಯುವಕ ಮಂಡಲ ಕಾಣಿಯೂರು, ಸದಾಶಿವ ಯುವಕ ಮಂಡಲ ಅಗಳಿ ಬೆಳಂದೂರು, ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಚತಾರು, ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಕೂಡ್ರಸ್ತೆ ಕಾಣಿಯೂರು, ಜೋಕಾಳಿ ಬಳಗ ಕೃಷ್ಣಾಪುರ ಕಾಮಣ ಬೆಳಂದೂರು, ಜ್ಞಾನ ಜ್ಯೋತಿ ಜ್ಞಾನ ವಿಕಾಸ ಕೇಂದ್ರ ಕಲ್ಪಡ ಮೂವಪ್ಪೆ, ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಕಾಣಿಯೂರು, ವಿಶ್ವಕರ್ಮ ಭಜನಾ ಮಂಡಳಿ ನಿಡ್ಮಾರ್ ಕುಡಿಯಲ, ಆದಿದುರ್ಗ ಭಜನಾ ಮಂಡಳಿ ಕಲ್ಪಡ ಕುಂಡುಳಿ, ಸ್ನೇಹಿತರ ಬಳಗ ಕಲ್ಪಡ ಕುಡಿಯಾಲ, ಕಣ್ವಶ್ರೀ ಮಹಿಳಾ ಮಂಡಲ ಕಾಣಿಯೂರು. ತಮ್ಮೆಲ್ಲರ ಸಹಕಾರವನ್ನು ನಾವು ಗುರುತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ತಮಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಾಲಕರ ವಿಭಾಗದಲ್ಲಿ ದುರ್ಗಾಂಬ ಅಲಂಕಾರ ಹಾಗೂ GHS ಕಾಣಿಯೂರು ತಂಡಗಳ ನಡುವೆ ಪಂದ್ಯ ನಡೀತಾ ಇದೆ. ಒನೈಶ್ ಹಾಲ್ ಎರಡು ಒಂದು
ಕಾರ್ನರ್ ಇಸ್ ಗಗನ್ ಚಾರ್ವಕ ಕಾಣಿಯೂರಿನ ಯುವ ಕಬಡ್ಡಿ ಪ್ರತಿಭೆ, ಕಬಡ್ಡಿಯಲ್ಲಿ ಭವ್ಯ ಭವಿಷ್ಯವನ್ನ ಹೊಂದಿರತಕ್ಕಂಥ ಆಟಗಾರ, ಉತ್ತಮ ಪಾದಚಲನೆಯ ಹುಡುಗ ಗಗನ್. ಮುನ್ನಡೆಯಲ್ಲಿದೆ ಕಾಣಿಯೂರು ತಂಡ. ದುರ್ಗಾಂಬ ಅಲಂಕಾರು ಹಾಗೂ ಜಿಎಚ್ಎಸ್ ಕಾಣಿಯೂರು ನಡುವಿನ ಪಂದ್ಯ ನಡೀತಾ ಇದೆ. ಬಾಕ್ ಲೈನ್ ಇಂದ ನೇರವಾಗಿ ಹೊರಗೆ ದಾಳಿಯ ಸಂಘಟನೆ ಆಗ್ತಾ ಇದೆ ದುರ್ಗಾಂಬ ಅಲಂಕಾರು ತಂಡದ ಆಟಗಾರನಿಂದ. ಕ್ರೀಡೆಗೆ ಧಾರ್ಮಿಕ ಸಾಂಸ್ಕೃತಿಕ ಅಫಿಷಿಯಲ್ ಟೈಮ್ ಔಟ್. ತ್ರೀ ಈಚ್, ಮೂರು ಸಮಬಲದಲ್ಲಿ ಎರಡು ತಂಡಗಳು. ಜಿಎಚ್ಎಸ್ ಕಾಣಿಯೂರು ಎದುರಾಳಿಯಾಗಿ ದುರ್ಗಾಂಬ ಅಲಂಕಾರ. 3 ಈಚ್ ಒಂದು ಬೋರ್ಡ್ನ ದಾಳಿ ನಡೀತಾ ಇದೆ ಅಲಂಕಾರ ಕಡೆಯಿಂದ. ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ. ಸಪೋರ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಏಕಾಂಗಿಯಾಗಿ ತಡೆದು ನಿಲ್ಲಿಸಿದ್ದಾನೆ ಕಿಚ್ಚದೆಯ ಡಿಫೆಂಡರ್ ಕಾಣಿಯೂರು ಕಡೆಯಿಂದ. ವಾಟ್ ಎ ಕ್ಯಾಚ್. ಐದು 3, 5-3. 2 points lead for Kanio. ಊಟ ಇದೆ, ಅಂಗಣದಲ್ಲಿ ಇದೆ. ಊಟ ಮಾಡಿ ಉಪಯೋಗಿಸಿದ ತಟ್ಟೆಗಳನ್ನು ಪಿಕಪ್ಗೆ ಹಾಕಿ ಸಹಕರಿಸಬೇಕು. ಈ ಸ್ಥಳದಲ್ಲಿ ಸ್ವಚ್ಛತೆಗೆ ತಾವುಗಳೆಲ್ಲ ಆದ್ಯತೆಯನ್ನ ಕೊಡಬೇಕು. ಸ್ಥಳದ ಪಾವಿತ್ರ್ಯತೆಯನ್ನ ಕಾಪಾಡಲಿಕ್ಕೆ ಪ್ರತಿಯೊಬ್ಬರೂ ಆದ್ಯತೆಯನ್ನ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಇದೆ. ಕಾಣಿಯೂರು ಅಮ್ಮನವರ ಪುಣ್ಯಕ್ಷೇತ್ರವಿದೆ. once again getting the point now. This is number 9. ಅನಗತ್ಯ ಹಿಡಿತ. Yes, he came. Right, is safe. 2 points for Gagan. What a ride. Great match is going here between Durgamba Alankaru and GHS Kaniyu. ಮುನ್ನುಗ್ಗೋ ಪ್ರಯತ್ನ ಮಾಡಲೇಬೇಕಾಗಿದೆ ದುರ್ಗಂಬ ಕಡೆಯಿಂದ. ಲಾಸ್ಟ್ ಮ್ಯಾನ್ ಲೆಫ್ಟ್, ಕೊನೆಯ ದಾಳಿಗಾರ. ಗುಡ್ ಬ್ಯಾಕ್ ಹೋಲ್ಡ್ ಬೈ ಗಗನ್. 1+2 ಟೋಟಲ್ 3 points. ಒಂದು ಬೋನಸ್ ಅಂಕ ಸಿಕ್ಕಿದೆ ದುರ್ಗಂಬ ಅಲಂಕಾರು ತಂಡಕ್ಕೆ. ಹನ್ನೊಂದು 5, 11-5. 11-5 ಫೇವರ್ ಆಫ್ ಜಿಎಚ್ಎಸ್ ಕಾಣಿಯು. 11-5 6 ಅಂಕಗಳ ಮುನ್ನಡೆಯನ್ನು ಗಳಿಸಿಕೊಂಡಿದೆ ಜಿಎಚ್ಎಸ್ ಕಾಣಿಯೂರು ತಂಡ.
ಊಟದ ವಿರಾಮ ಇಲ್ಲ, ಗಮನಿಸಿ. ಬಾಲಕ ಬಾಲಕಿಯರ ತಂಡಕ್ಕೆ ಪಿಚಸ್ ಪ್ರಕಾರವಾಗಿ ಪಂದ್ಯಗಳು ಮುಂದುವರಿದ ಅನಗತ್ಯ. ಮತ್ತೆ ದಾಳಿಯಲ್ಲಿ ಸುನಿಲ್, ಕಾಣಿಯೂರು ತಂಡದ ಹೆಮ್ಮೆಯ ಪ್ರತಿಭೆ ಸುನಿಲ್ ಬೋನಸ್ಗಾಗಿ ಜಿಗಿಯುವ ಪ್ರಯತ್ನದಲ್ಲೇ. ಓಪನ್ ಪಂದ್ಯಗಳಲ್ಲಿ ಕೂಡ ಆಡುತ್ತಾ ಇರತಕ್ಕಂತ ಪ್ರತಿಭೆ ಸುನಿಲ್. ಬೋನಸ್ ಕಿವಾನ್ ಏರೆಗ್ಲ ಬಡಾವಿಲಕ ತೋಜಿಗೆ ಒನಸದ ವ್ಯವಸ್ಥೆ ಮಲ್ತದಂಡೆ ಘಮ ಘಮ ಪರಿಮಳ ಬತ್ತೊಂದುಂಡು ದೈದೈದು ಪೋದು ಒನಸು ಮಲ್ ತೊರಡುಕೊಂಡು ನನಗಿಡಕ್ಕೆ ಏನೊಂದಿಲ್ಲ ಬತ್ತೆ ನನ್ನ ಚಿತ್ರ ಮಾತೆರೆಗ್ಲ ಒನಸದ ವ್ಯವಸ್ಥೆ ಮಲ್ತದ. ಗುಡ್ ಹೋಲ್ಡ್ ಬೈ ಸುನಿಲ್. Best all-round player. Gagan is getting ready once again. One of the smart rider of GHS Kaniyu. ಸೇರಿರ್ತಕ್ಕಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಊಟವನ್ನ ಮಾಡಿಕೊಳ್ಳಬೇಕು. ಮುಂದಿನ ಪಂದ್ಯಗಳಿರ್ತಕ್ಕಂಥ ತಂಡಗಳು ಕೂಡ ಊಟವನ್ನ ಮಾಡಬೇಕು. ಸ್ಪಷ್ಟ ಮುನ್ನಡೆಯಲ್ಲಿದೆ ಕಾಣಿಯೂರು ತಂಡ ಈ ಒಂದು ಪಂದ್ಯದಲ್ಲಿ. ಮುಂದಿನ ಪಂದ್ಯಾಟ ಬಾಲಕಿಯರ ವಿಭಾಗದ ಮುಂದಿನ ಪಂದ್ಯ ಸೈಂಟ್ ಮೇರಿಸ್ ಮರದಾಳಕ್ಕೆ ವಾಕ್ ಓವರ್ ಇದೆ, ಬೋನಸ್ ಕೊಡಲ್ಪಟ್ಟಿದೆ. ಹಾಫ್ ಟೈಮ್ ಇಸ್ ಓವರ್. ಗುಡ್ ಚೇಂಜ್. ಮುಂದಿನ ಪಂದ್ಯ ಬಾಲಕಿಯರ ವಿಭಾಗದ ಪಂದ್ಯ ಗಮನಿಸಿಕೊಳ್ಳಿ. ಕೆಪಿಎಸ್ ಮುನಿಯಾಲ್ ಕಾರ್ಕಳ ವರ್ಸಸ್ ಸಾಂದೀಪನಿ ನರಿಮಗರು. Both the teams please be ready. ಸಾಂದೀಪನಿ ನರಿಮಗರು ಅಂಡ್ ಕೆಪಿಎಸ್ ಮುನಿಯಾಲ್ ಕಾರ್ಕಳ ಎರಡು ತಂಡಗಳು ಸಿದ್ಧರಾಗಿರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುಂದಿನ ಪಂದ್ಯ ಬಾಲಕಿಯರ ವಿಭಾಗದ ಪಂದ್ಯ ನಡೆಯಲಿಕ್ಕಿದೆ. ದ್ವಿತೀಯಾರ್ಧ ಆರಂಭಗೊಂಡಿದೆ. ಸ್ಪಷ್ಟ ಮುನ್ನಡೆಯಲ್ಲಿದೆ ಜಿಎಚ್ಎಸ್ ಕಾಣಿಯೂರು ತಂಡ. ದುರ್ಗಾಂಬ ಅಲಂಕಾರು ಎದುರಾಳಿಯಾಗಿ. Next match, girls match, KPS Muniyalu Karkala versus Sandipani Narimaguru. Please be ready for the next match. ಈ ದಿವಸ ನಮ್ಮಿಂದ ವಿಶೇಷ ಅಭಿನಂದನೆಯನ್ನ ಸ್ವೀಕರಿಸಲಿಕ್ಕಿದ್ದಾರೆ ಶ್ರೀ ಸಂತೋಷ್ ಲಮಾಣಿ ಮೆಸ್ಕಾಂ, ಶಿವಾನಂದ ರಂಗಣ್ಣನವರ್ ಮೆಸ್ಕಾಂ, ಮುಕ್ತಾರ್ ಅಹಮದ್ ನಾಲತ್ ವಾರ್ಡ್ ಮೆಸ್ಕಾಂ, ವಾಸುದೇವ ಸೋಳಿಗೆ ಕೆಎಸ್ಆರ್ಟಿಸಿ, ಚರಣ್ ಕಟ್ಟತಾರು ಯಕ್ಷಗಾನ ಕ್ಷೇತ್ರ, ಸುಧಾಕರಾಚಾರ್ಯ ಗ್ರಾಮೀಣ ಪತ್ರಕರ್ತರು, ವಿಠಲ್ಗೌಡ ಕಡೀರ ನಾಟಿ ವೈದ್ಯರು, ಕುಮಾರಿ ರಶ್ಮಿ ರಾವ್ ಕಾಣಿಯೂರು ಎಂಡಿ ಎಜೆ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿ, ಅನೂಪ್ ಮುಗರಂಜ ಎಂಬಿಬಿಎಸ್ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ಬ್ಯಾಂಗ್ಳೂರ್, ನಿಧಿ ಎನ್ ಆಚ ಕೆನ್ನಾರು ಎಜೆ ಮೆಡಿಕಲ್ ಕಾಲೇಜ್ ಎಂಬಿಬಿಎಸ್, ಪ್ರತ್ಯುಷಾ ಪ್ರಮೋದ್ ಶೆಟ್ಟಿ ಕುಡಿಯಾಳ ಸಿಎಂಎಸ್ ಕಾಲೇಜ್ ಎಂಬಿಬಿಎಸ್, ವಿಕಾಸ್ ಎಂವಿ ಮುಂಡಾಲ ಎನ್ಐಟಿ ಪಟ್ನಾ ಇಂಜಿನಿಯರಿಂಗ್, ಶಮಂತ್ ಕುಮಾರ್ ಕಲ್ಪಡ ಎಂಎಸ್ ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರ್, ಕುಮಾರಿ ಕೀರ್ತಿ ಲಕ್ಷ್ಮಣಗೌಡ ಕುಕ್ಕಿಲ ವಿಟ್ಲ ಪ್ರಾಥಮಿಕ ಶಾಲಾ ಮಟ್ಟದ ಕಬಡ್ಡಿ ಆಟಗಾರ್ತಿ, ಹೇಮಂತ್ ಕೆವಿ ಬೋನಡ್ಕ ಪ್ರೌಢಶಾಲಾ ವಿಭಾಗದ ಕಬಡ್ಡಿ ಆಟಗಾರ್ತಿ. ಈ ಎಲ್ಲರನ್ನ ಕೂಡ ನಾವು ವಿಶೇಷವಾಗಿ ಅಭಿನಂದಿಸಲಿಕ್ಕಿದ್ದೇವೆ. ಪ್ರತಿಭಾ ಪುರಸ್ಕಾರವನ್ನ ಸ್ವೀಕರಿಸಲಿಕ್ಕಿದ್ದಾರೆ ಅಹಿಜಿತ್ ಕೆಎಂ, ಸುಶಾಂತ್ ಪಿಬಿ, ದರ್ಶನ್ ಎ, ಪ್ರಮೋದ್ ಎಚ್ ವೈ, ವನ್ಯಶ್ರೀ ಎಂವಿ, ಕೃತಿಕಾ ಕೆ, ಜನನಿ ಕೆ, ಕೀರ್ತಿ ಕೆ, ವಿನ್ಯಾಸ್ ಜಿ, ಶಮಿತಾ ಯುಕೆ, ಸಚಿತ್ ಸಾಗರ್ ಶೆಟ್ಟಿ, ಪ್ರೇಕ್ಷಿತ್, ಶಿವಜಿತ್ ವೈಜಿ, ಕೆಆರ್ ಭವಿಷ್ಯಗೌಡ ಇವರುಗಳೆಲ್ಲ ಪ್ರತಿಭಾ ಪುರಸ್ಕಾರವನ್ನ ಕೂಡ ಸ್ವೀಕರಿಸಲಿಕ್ಕಿದ್ದಾರೆ. ವಿಶೇಷವಾದ ಸಭಾ ಕಾರ್ಯಕ್ರಮ ಸಂಜೆ 5 ಗಂಟೆಗೆ ಸರಿಯಾಗಿ ನಡೆಯಲಿಕ್ಕಿದೆ. ದ್ವಿತೀಯಾರ್ಧದ ಆರಂಭ ಆಗಿದೆ.
4 ಮಂದಿ ಡಿಫೆಂಡರ್ಸ್ ದುರ್ಗಾಂಬಾ ಅಲಂಕಾರ ಕಣದಲ್ಲಿ. ಬೋನಸ್ ಊಟವನ್ನ ಸ್ವೀಕರಿಸಿಕೊಳ್ಳಿ. ಸಾವಕಾಶವಾಗಿ ಬಳಸಿದ ತಟ್ಟೆಗಳನ್ನ ಪಿಕಪ್ಗೆ ಹಾಕಿ ಸಹಕರಿಸಿ ಸ್ಥಳದ ಪವಿತ್ರತೆ ಸ್ವಚ್ಛತೆಗೆ ಆದ್ಯತೆಯನ್ನ ಕೊಟ್ಟು ಈ ಕಾರ್ಯಕ್ರಮವನ್ನ ವೀಕ್ಷಿಸಿ. ಸೇರ್ದಿಂಚಿತಿ ಮಾತೆರೆಲ್ಲ ಪಿರವರು ಎದುಕೊಂಡು ಬತ್ತನಂಚಿತಿನ ಮಾತೆರೆಗಳ ಬಂಜಾರ ವನಸದ ವ್ಯವಸ್ಥೆ ಉಂಡು. ಲಾಸ್ಟ್ 5 minutes to go. Good ankle hold by Sunil. Very good shot, very good shot. ಬತ್ತಿಂಚಿತಿ ಮಾತೆರೆಗಳ ಸೇರದಿಂಚಿತಿ ಮಾತೆರೆಗಳ ಬಂಜಾರ ವನಸದ ವ್ಯವಸ್ಥೆ ದೊಟ್ಟುಗ ನಮ್ಮೊಟ್ಟುಗು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸಹಕಾರ ಮಲ್ತದಿರು ಅಕ್ಲಾಗಿ ಈ ಸಂದರ್ಭದ ವಿಶೇಷವಾಯಿನ ಕೃತಜ್ಞತೆಯನ್ನು ಪಟ್ಟೊಂದುಲ್ಲ. ಸುನೀಲನ ಜಿಗಿತದೊಂದಿಗೆ ಮತ್ತೊಂದು ಅಂಕದ ಸೇರ್ಪಡೆ. ಲಾಸ್ಟ್ ರೈಡರ್ ಫ್ರಮ್ ದುರ್ಗಾಂಬಾ ಅಲಂಕ. 1+2 total 3 points for GHS ಕಾಣಿಯೂರು. ಸಮಯ ಅವಕಾಶ ಟೈಮ್ ಔಟ್ ಪಡ್ಕೊಂಡಿದೆ ಕಾಣಿಯು. ಆಟಗಾರರ ಬದಲಾವಣೆ. ಗಗನ್ ಈಸ್ ಔಟ್. Last 4 minutes of full time from now. ಕೊನೆಯ 4 ನಿಮಿಷದೊಳಗೆ each point 26-9 26-9. Great lead for GHS Kaniyuru in this match. Last moments play only left. Young guy. Kinya javane. Anna. ಒಟ್ಟಾರೆ ಬೂರ್ಣ ಒಂದು ನಮ್ಮೆಲ್ಲ ಸಾಲೆ ಬೋಡತ್ತ. ಕೊನೆಯ 3. ಓಕೆ ಒಮ್ಮ ಮಲ್ಲೆಡು ಲಾಯ್ಪುಗ ಅಂತ ಹೋಜನ್ ಲಾಸ್ಟ್ಗೆ ಯಾರು ಬರ್ಚಂಬಂಗ. ಮುಂದಿನ ಪಂದ್ಯ ದಿಸ್ ಈಸ್ ದ ಕ್ಯಾಚ್. ಸೂಪರ್. Good ankle hold was that one. ಸಾಂದೀಪನಿ ನರಮುಗರು ಹಾಗೂ ಕಾರ್ಕಳ ತಂಡಗಳು ರೆಡಿಯಾಗಿ ಬಾಲಕಿಯರ ವಿಭಾಗದ ಪಂದ್ಯ ಆಗಮನ ದ್ವಾರದ ಬಳಿ ಬನ್ನಿ. ಪಂದ್ಯ ಮುಗಿತಾ ಬಂದಿದೆ. ಬಾಲಕಿಯರ ವಿಭಾಗದ ಮುಂದಿನ ಪಂದ್ಯ. ಸಾಂದೀಪನಿ ರೆಡಿಯಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೇವೆ. ಮುನಿಯಾಲ್ ಕಾರ್ಕಳ ವರ್ಸಸ್ ಸಾಂದೀಪನಿ ನರಿಮುಗರು. ಅಂಕಗಳನ್ನ ಬಿಟ್ಟು ಕೊಡ್ತಾ ಇದೆ GHS ಕಾಣಿಯೂರು. ಆದ್ರೂ ಕೂಡ ಉತ್ತಮ ಮುನ್ನಡೆ ಇದೆ ಅನ್ನುವಂತಹ ಒಂದು ಸೂಪರ್ ರೈಡ್ ಕಾಣಿಯೂರಿನ ಕಡೆಯಿಂದ 4 ಮಂದಿ ಆಟಗಾರರನ್ನ ಹೊತ್ತುಕೊಂಡು ಹೋಗಿದ್ದಾರೆ. ಮುನಿಯಾಲ್ ತಂಡ ಬಂದಿದೆ, ಸಾಂದೀಪನಿ ಬಂದಿಲ್ಲ ಅನ್ನುವ ಸೂಚನೆ ಬಂದಿದೆ. ಸಾಂದೀಪನಿ ನರಿಮುಗರು. ಸಾಂದೀಪನಿ ನರಿಮುಗರು ಲಾಸ್ಟ್ ಅಂಡ್ ಫೈನಲ್ ಕಾಲ್.
Girls team, last minute for full time from now. Good jump, good jump. Yeah. ತಕ್ಕತ್ತೈ ಸುನಿಲ್, ಎರಡು ಡಿಫೆನ್ಸ್ ಇರತಕ್ಕಂತಹ ದುರ್ಗಾಂಬ ಅಂಕಣದೆಡೆಗೆ ಸುನಿಲ್. All enter 1+3 ಬೆಂಗಳೂರಾ? ಗರ್ಲ್ಸ್ ಟೀಮ್ ಬೆಂಗಳೂರು ಇದೆಯಾ? ಆನೆಕಲ್ಲು ಬೆಂಗಳೂರಿನ ತಂಡ ಒಂದು ಹೆಸರನ್ನ ಕೊಟ್ಟಿದ್ದೀರಿ. ಬೆಂಗಳೂರಿನವರು ನಮ್ಮೂರಿನಲ್ಲಿದ್ದೀರಾ? ಆನೆಕಲ್ಲು ಪಿರಾ ಯಾವಣ್ಣ ಯಾವ ಮುಗೀಂಡ್ ಖುಷಿಯಂಡ ಸಾಂದೀಪನಿ ನರಿಮಗರು ಬಾಲಕಿಯರ ವಿಭಾಗದ ತಂಡ ತಮಗಿದು ಕೊನೆಯ ಕರೆ. ಓ ಗರ್ಲ್ಸ್ ಟೀಮ್ ಇಲ್ಲ ಅಂತ ನೋಡಿ ಅಲ್ಲಿ. ಸಾಂದೀಪನಿ ಒಳಗೆ ಬನ್ನಿ. ಎದುರಾಳಿ ಮುನಿಯಾಲ್ ಬನ್ನಿ. ವಾಕವರ್ ಇದೆ ತಮಗೆ. ಸೈಂಟ್ ಮೇರಿಸ್ ಇದ್ದೀರಾ? ಸೈಂಟ್ ಮೇರಿಸ್ ಬನ್ನಿ ಫಸ್ಟ್ಗೆ. ವಾಕೋವರ್ ಸೈಂಟ್ ಮೇರಿಸ್ ಎದುರಾಳಿ ವಾಕೋವರ್ ಆಗಿದೆ. ಪಂಜ ಇಲ್ಲ ಅಲ್ಲಿ, ಗಮನಿಸಿಕೊಳ್ಳಿ. ಸೈಂಟ್ ಮೇರಿ ಫಸ್ಟ್ ಎಂಟರ್ ಆಗಿ. ಸೈಂಟ್ ಮೇರಿಸ್ ಎದುರಾಳಿ ಪಂಜ ತಂಡ ಇಲ್ಲ. ವಾಕ್ ಓವರ್ ಘೋಷಿಸಬೇಕಾಗಿದೆ. ನ್ಯಾಷನಲ್ ಪ್ಲೇಯರ್ ಅರ್ಶಿನಿ ಅವರನ್ನ ಗುರುತಿಸ್ತಾ ಇದ್ದೇವೆ ಈ ತಂಡದಲ್ಲಿ. ಬಾಲಕಿಯರ ವಿಭಾಗದಲ್ಲಿ ಒಂದು ರೈಡ್ ಮಾಡಿ ಹೋಗು. ಎರಡು ಬಾಲಕಿಯರ ಪಂದ್ಯಗಳು ವಾಕೌರ್ ಆದ ಕಾರಣದಿಂದ ಇದೀಗ ಬಾಲಕರ ವಿಭಾಗದ ಪಂದ್ಯವನ್ನು ಆರಂಭಿಸಲಿಕ್ಕಿದ್ದೇವೆ. ಮುನಿಯಾಲ್ ಕಾರ್ಕಳ ವರ್ಸಸ್ GHS ಕಡಬ. ಎರಡು ತಂಡಗಳು ರೆಡಿಯಾಗಿ ಬನ್ನಿ. ಮುನಿಯಾಲ್ ಕಾರ್ಕಳ ಬಾಯ್ಸ್ ವರ್ಸಸ್ GHS ಕಡಬ. ತಕ್ಷಣ ಸಿದ್ಧವಾಗಿ ಆಗಮನ ದ್ವಾರದ ಬಳಿ ಬರುವುದು. ಎಸ್ ಕಾರ್ಕಳ ತಂಡವನ್ನು ಸ್ವಾಗತಿಸ್ತಾ ಇದ್ದೇವೆ ಬಾಲಕಿಯರ ವಿಭಾಗದಲ್ಲಿ. ಮುನಿಯಾಲ್ ಕಾರ್ಕಳ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ ಯೋಜನೆಯ ಬಾಲಕ ಬಾಲಕಿಯರ ಪ್ರೌಢಶಾಲಾ ವಿಭಾಗದ ಕಬಡ್ಡಿ ಪಂದ್ಯಾಟದ ಜೊತೆಗೆ ರಾತ್ರಿ 65 kg ವಿಭಾಗದ ಮ್ಯಾಟ್ ಅಂಕಣದ ಮುಕ್ತ ಕಬಡ್ಡಿ ಪಂದ್ಯಾಟ ಜರುಗಲಿಕ್ಕಿದೆ. ಇದೀಗ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟವನ್ನು ಮುಂದುವರಿಸುತ್ತಾ ಮುನಿಯಾಲ್ ಕಾರ್ಕಳ ಎದುರಾಳಿಯಾಗಿ GHS ಕಡಬ ಈ ಎರಡು ತಂಡಗಳು ಸೆಣಸಲಿಕ್ಕಿವೆ. ಎರಡೂ ತಂಡಗಳು ಆಗಮನ ದ್ವಾರದ ಬಳಿ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಕಬಡ್ಡಿ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಇದೆ. ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಸುಳ್ಯ ಆಶ್ರಯದಲ್ಲಿ 3 ದಿನಗಳ ಸೂರ್ಯ ಬೆಳಕಿನ ಮತ್ತು ಹೊನಲು ಬೆಳಕಿನ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ 8ನೇ ತರಗತಿ ಬಾಲಕ ಬಾಲಕಿಯರ ಪ್ರೌಢಶಾಲಾ ವಿಭಾಗದ 19 ವರ್ಷದೊಳಗಿನ ಬಾಲಕ ಬಾಲಕಿಯರ 55 ಕೆಜಿ ವಿಭಾಗದ ಪುರುಷರ 65 ಕೆಜಿ ವಿಭಾಗದ ಪುರುಷರ ಹಾಗೂ ಒಕ್ಕಲಿಗ ಗೌಡ ಕುಟುಂಬಗಳ ಪುರುಷರ ಕಬಡ್ಡಿ ಪಂದ್ಯಾಟಗಳು 7 ವಿಭಾಗದ ಕಬಡ್ಡಿ ಪಂದ್ಯಾಟಗಳು 20-12-2024 ಶುಕ್ರವಾರದಿಂದ 21-12-2024 ಶನಿವಾರ ಹಾಗೂ 22-12-2024 ಆದಿತ್ಯವಾರ ಒಳಾಂಗಣ ಕ್ರೀಡಾಂಗಣ ದೇವಿ ಸಿಟಿ ಸಂಕೀರ್ಣ ಗುತ್ತಿಗಾರು ಇಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಕಬಡ್ಡಿ ಪಂದ್ಯಾಟಗಳಿಗೆ ಸಂಘಟಕರು ತಮ್ಮನ್ನ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. 9 ವಿಭಾಗದಲ್ಲಿ ಪಂದ್ಯಾಟ ನಡೆಯಲಿಕ್ಕಿದೆ. ಎಸ್, ವೆಲ್ಕಮಿಂಗ್ ದ ಬಾಯ್ಸ್ ಟೀಮ್ ನೌ. GHS ಕಡಬ ವರ್ಸಸ್ ಮುನಿಯಾಲ್ ಕಾರ್ಕಳ. ಎಸ್, ಬಾಲಕರ ವಿಭಾಗದ 2 ತಂಡಗಳನ್ನ ಸ್ವಾಗತಿಸ್ತಾ ಇದ್ದೇವೆ. ಮುನಿಯಾಲ್ ಕಾರ್ಕಳ ತಂಡ ಇದೀಗ ಅಂಗಣವನ್ನ ಪ್ರವೇಶಿಸ್ತಾ ಇದೆ. ಕಾಣಿಯೂರಿನಲ್ಲಿ ಆಯೋಜನೆಯ ಈ ಒಂದು ಮ್ಯಾಟಂಗಣದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರೌಢಶಾಲಾ ವಿಭಾಗದ ಬಾಲಕರ ಕಬಡ್ಡಿಯಲ್ಲಿ ಕಾರ್ಕಳದ ಪ್ರತಿಷ್ಠಿತ ತಂಡ ಮುನಿಯಾಲ್ ಕಾರ್ಕಳ KPS ಮುನಿಯಾಲ್ ಕಾರ್ಕಳ ಎದುರಾಳಿಯಾಗಿದೆ ತಂಡ GHS ಕಡಬ.
ರೈಟ್ ಟು ಕಡಬ. ಎಸ್, ಅತ್ಯುತ್ತಮ ಆರಂಭವನ್ನ ಪಡೆದುಕೊಂಡಿದೆ ಕಡಬ ತಂಡ. 1-0 ಮುನ್ನಡೆ. ಗುಡ್ ಲೆಗ್ ಚಾರ್ಜ್ ಮೂಲಕವಾಗಿ ಖಾತೆಯನ್ನ ತೆರೆದುಕೊಂಡಿದೆ ಪ್ರತಿಷ್ಠಿತ ಕೆಪಿಎಸ್ ಮುನಿಯಾಲ ತಂಡದಿದ್ದರು. ದೂರದ ಊರಿನ ತಂಡ ಒಡೆ ರೈಟ್. Now right from Muniala. No harm done returning back. Quick ride from jersey number 1. ತಡೆ. ಆಟಗಾರನನ್ನ ಅಂಕಣದಿಂದ ಹೊರದಬ್ಬುವುದರಲ್ಲಿ ಸಫಲವಾಗಿದ್ದಾರೆ ಕೆಪಿಎಸ್ ಮುನಿಯಾಲ ತಂಡದ ಆಟಗಾರರು. ಬತ್ತು ಸೇರಿದಂಚಿತೆ ಮಾತೆರೆಗಳ ಬಂಜಾರವನಸದ ವ್ಯವಸ್ಥೆ ಉಂಡು ಸ್ವೀಕಾರ ಮಲ್ತೊಂಡು ಪಂಡದಿನಗಳಿಡ ಅಭಿನಂದಿ ಸಾವಕಾಶವಾದ ಪೋದು ವನಸ ಮಲ್ತೊಂಡ್ಲೆ ಅಂಚನೆ ಉಂಡು ನಂಚಿತಿನ ತಟ್ಟೆನ ಮಾತಲ್ಪ ಪಿಕ್ಕಪ್ಪಗ ಪಾಡದು ಸಹಕಾರ ಮಲ್ಪಲೆ ವಿಶೇಷವಾಯಿನ ಪವಿತ್ರತೆ ನಂಚಿನ ಜಾಗ ಒಂದು. ಈ ಜಾಗದ ಪವಿತ್ರತೆಯನ್ನು ಒರಿತು ನೋಡು ಪಂಡದಿನಗಳಿಡ ಮಾತೆರಡ್ಲಕ್ಕೆ ಏನೊಂದಿಲ್ಲ. ಕಾಣಿಯೂರದ ಹೃದಯ ಭಾಗಡು ಬಹುಶಃ ಜಾತ್ರೋತ್ಸವ ಅಪುನಂಚಿತನ ಪುಣ್ಯದ ಒಂಜಿ ಕಳ ಒಂದು ನೇಮೋತ್ಸವ ನಡತೊಂದು ನಮಗೆ ಮಾತ ಒಂಜಿ ಬೆರಿಸಕಾಯ ಆದಿತ್ಯ ನಚ್ಚಿನ ದೈವಳು ಮಾತ ನೆಲೆ ಉಂಟು ನಚ್ಚಿತನ ಪುಣ್ಯದ ಮಣ್ಣು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ವೀಕ್ಷಕ ವಿವರಣೆ ಕಾರ್ಯಕ್ರಮ ನಿರ್ವಹಣೆಯಲ್ಲಿ ಸಹಕಾರ ನೀಡಲಿಕ್ಕಿರುವವರು ಈ ಭಾಗದ ಅನೇಕ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಉದ್ಘೋಷಣೆಯನ್ನು ಮಾಡುವಂತ ಎಣ್ಮೂರು ಅದ್ದೂರಿ ಕಬಡ್ಡಿ ಆಯೋಜನೆಯ ರೂವಾರಿಗಳು ಆಗಿರತಕ್ಕಂಥ ಪ್ರದೀಪ್ ಎಣ್ಮೂರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮ್ಮನ್ನ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸ್ಪಷ್ಟ ಮುನ್ನಡೆಯಲ್ಲಿದೆ ಕೆಪಿಎಸ್ ಮುನಿಯಾಲ್. ಮುಂದಿನ ಪಂದ್ಯ ಬಾಲಕಿಯರ ವಿಭಾಗದಲ್ಲಿ ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ನಡೆಸಲಿಕ್ಕಿದ್ದೇವೆ. ಕೆಪಿಎಸ್ ಮುನಿಯಾಲ ಹಾಗೂ ಸರ್ಕಾರಿ ಪ್ರೌಢಶಾಲೆ ಮರ್ಕಂಜ ರೆಡಿಯಾಗಿರಿ. ಸಾರಿ, ಮರ್ಕಂಜ ವರ್ಸಸ್ ದುರ್ಗಾಂಬ ಅಲಂಕಾರ ತಂಡಗಳ ಮಧ್ಯೆ ಮಾಡ್ಲಿಕ್ಕಿದ್ದೇವೆ. ಸರ್ಕಾರಿ ಪ್ರೌಢಶಾಲೆ ಮರ್ಕಂಜ ಹಾಗೂ ದುರ್ಗಾಂಬ ಅಲಂಕಾರ ಬಾಲಕಿಯರ ವಿಭಾಗದ ಮುಂದಿನ ಪಂದ್ಯ ನಡೆಯಲಿಕ್ಕಿದೆ, ಗಮನಿಸಿಕೊಳ್ಳಿ. ಬಾಲಕರ ವಿಭಾಗದ ಮುಂದಿನ ಪಂದ್ಯ ಜಿಎಚ್ಎಸ್ ಕಾಣಿಯೂರು ತಂಡವಾಗಿ ಎದುರಾಳಿಯಾಗಿ ಎಸ್ಎಸ್ಪಿಯು ಸುಬ್ರಹ್ಮಣ್ಯ.
ಸ್ಕೋರ್ ಪಾಯಿಂಟ್ 10-2 ಇನ್ ಫೇವರ್ ಆಫ್ ಕಾರ್ಕಳ ಮುನಿಯಂಗಲ. ಮುಂದಿನ ಪಂದ್ಯಾಟಕ್ಕಾಗಿ ದಯವಿಟ್ಟು ಮತ್ತೊಮ್ಮೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಸರ್ಕಾರಿ ಪ್ರೌಢಶಾಲೆ ಮರ್ಕಚ್ಚ ವಿರುದ್ಧವಾಗಿ ದುರ್ಗಾಂಬ ಆಳಂಕಾರು. ಎರಡು ತಂಡಗಳು ಕೂಡ ಪ್ರವೇಶ ದ್ವಾರದತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದು ಅಂಕದ ಸೇರ್ಪಡೆಯಾಗ್ತಾ ಇದೆ ಕಡಬ ತಂಡಕ್ಕೆ. ಮುನಿಯಂಗಲ ಕಾರ್ಕಳ ವಿರುದ್ಧವಾಗಿ GHS ಕಡಬ ಇರುವ ತಂಡಗಳ ಮಧ್ಯೆ 4ನೇ ಪಂದ್ಯಾಟವಾಗಿ ಸಾಗಿ ಬರುತ್ತಾ ಇದೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕೊಡಿಯಾಲ ಕಲ್ಪಡ ಕೊಡಿಯಾಲ ಸಾಗಿ ಬರತಕ್ಕಂತ ಈ ಒಂದು 2ನೇ ವರ್ಷದ ಅದ್ಧೂರಿಯ ಕಬಡ್ಡಿ ಪಂದ್ಯಾಟ ಇನ್ನೇನು ಕೆಲವೇ ಸಂದರ್ಭಗಳಲ್ಲಿ ಸಂಜೆಯ ಸಮಯದಲ್ಲಿ ಅದ್ಧೂರಿಯ ಕಬಡ್ಡಿ ಪಂದ್ಯಾಟ 65 kg ವಿಭಾಗದ ಪುರುಷರ ಕಬಡ್ಡಿ ಪಂದ್ಯಾಟ ಇದೆ ಕ್ರೀಡಾ ಮೈದಾನದಲ್ಲಿ ಸಾಗಿ ಬರುವುದಾಗಿದೆ. ಇದೀಗ ಪ್ರೌಢಶಾಲಾ ವಿಭಾಗದ ಹುಡುಗಿಯರ ಮತ್ತು ಹುಡುಗರ ವಿಭಾಗದ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ದಾಳಿ ವಿಭಾಗದಲ್ಲಿ ಜೀವಂತನ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಯಾವುದೇ ಅಂಕವಿಲ್ಲದೆ ಮರಳಿಗೂಡಿಗೆ ಸೇರಿಕೊಂಡಾಗ ಮಗದೊಮ್ಮೆ ಮುನಿಯಂಗಲ ಪರವಾಗಿ ದಾಳಿಯನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಸುಂದರತೆಯ ಹಿಡಿತದೊಂದಿಗೆ ಅಂಗಬಣ್ಣ ಸಂಪಾದಿಸುವಂತಹ ಪ್ರಯತ್ನಗಳು ಯಶಸ್ಸಾಗ್ತಾ ಇದೆ. ಇಲ್ಲಿ ಮುನಿಯಂಗಲ ಕಾರ್ಕಳ ತಂಡದಿಂದ ಅತ್ಯಂತ ಅದ್ಭುತವಾಗಿರತಕ್ಕಂಥ ಹಿಡಿತಗಳೊಂದಿಗೆ ಅಂಗಬಣ್ಣ ಸಂಪಾದಿಸ್ತಾ ಇದ್ದಾರೆ. ಸಮಯದ ವ್ಯರ್ಥ ಕಾಣ ಸಿಗ್ತಾ ಇದೆ ಮುನಿಯಂಗಲ ಕಾರ್ಕದ ದಾಳಿಗಾರನಿಂದ. ಒಂದು ಅಂಕ ಸೇರ್ಪಡೆಗೊಳ್ಳುತ್ತಾ ಇದೆ ಕಡಬ ತಂಡಕ್ಕೆ. ಅಂಕಪಟ್ಟಿಯನ್ನು ಗಮನಿಸಿದಾಗ 12-5 ಇನ್ ಫೇವರ್ ಆಫ್ ಮುನಿಯಂಗಲ ಕಾರ್ಕಳ ತಂಡ ಮುನ್ನಡೆಯಲ್ಲಿದೆ. ಕ್ಷಮಿಸಿ, ಮುನಿಯಾಳು ಕಾರ್ಕಳ ಎನ್ನತಕ್ಕಂಥ ಹೆಸರು. GHS ಕಡಬ ವಿರುದ್ಧವಾಗಿ ಮುನಿಯಾಳು ಕಾರ್ಕಳ. ಮುಂದಿನ ಪಂದ್ಯಾಟಕ್ಕಾಗಿ ಈಗಾಗಲೇ ಕರಿಯನ್ನು ರವಾನಿಸಿಕೊಂಡಿದ್ದೇವೆ. ಅಂತಿಮ ಕರಿಯನ್ನು ರವಾನಿಸಿಕೊಳ್ತಾ ಇದ್ದೇವೆ, ದಯವಿಟ್ಟು ಗಮನಿಸಿಕೊಳ್ಳಿ. ಸರ್ಕಾರಿ ಪ್ರೌಢಶಾಲೆ ಮರ್ಕಂಚ ವಿರುದ್ಧವಾಗಿ ದುರ್ಗಾಂಬ ಅಲಂಕಾರು. ಹುಡುಗಿಯರ ವಿಭಾಗದ 5ನೇ ಪಂದ್ಯಾಟಕ್ಕಾಗಿ ಕರಿಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಪ್ರವೇಶ ದ್ವಾರದತ್ತ ಇರುವ ತಂಡಗಳು ಕೂಡ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 12-5 ಇನ್ ಫೇವರ್ ಆಫ್ ಮುನಿಯಾಳು ಕಾರ್ಕಳ. ದಾಳಿಯನ್ನ ಪ್ರಾರಂಭಿಸಬೇಕಾಗಿದೆ ಮುನಿಯಾಳು ಕಾರ್ಕಳ. ಸುಮಾರು 7 ಅಂಕದ ಮುನ್ನಡೆಯಲ್ಲಿ ದ್ವಿತೀಯ ಸುತ್ತಿನ ಪಂದ್ಯಾಟ ಆರಂಭವಾಗ್ತಾ ಇದೆ. ಅಂಕಕ್ಕಾಗಿ ಪ್ರಯತ್ನಗಳು ಬರಲೇಬೇಕಾಗಿದೆ. GHS ಕಡಬ ಅದ್ಭುತವಾಗಿರತಕ್ಕಂಥ ಆಟಗಾರರನ್ನು ಒಳಗೊಂಡಿರತಕ್ಕಂಥ GHS ಕಡಬ ಸುಂದರತೆಯ ದಾಳಿ 1 ಅಂಕಗಳು ಜಮೆಗೊಳ್ಳುತ್ತಾ ಇದೆ. GHS ಕಡಬ ತಂಡಕ್ಕೆ 6-12 6 ಅಂಕದ ಮುನ್ನಡೆಯಲ್ಲಿ ಮುನಿಯಾಳು ಕಾರ್ಕಳ ಇದೆ. ದಾಳಿಯನ್ನು ಮುಂದುವರಿಸಿಕೊಳ್ತಾ ಜರ್ಸಿ ನಂಬರ್ 4
GHS ಕಡಬ ಪರವಾಗಿ ದಾಳಿಯನ್ನು ಪ್ರಾರಂಭಿಸಿದಾಗ ಮತ್ತೆ ಹದ್ದಿನ ಕಣ್ಣಿನಿಂದ ಮುದ್ದಿನ ತೀರ್ಪನ್ನು ನೀಡ್ತಾ ಇದ್ದಾರೆ ತೀರ್ಪುಗಾರರು. ಒಂಟಿ ಅಂಕ ಜಮೆಗೊಳ್ಳುತ್ತಾ ಇದೆ GHS ಕಡಬ ತಂಡಕ್ಕೆ. ದ್ವಿತೀಯ ಸುತ್ತಿನ ಪ್ರಥಮ ಸಮಯದ ಕೋರಿಕೆ ಮುನಿಯಾಳು ಕಾರ್ಕಳ ತಂಡದಿಂದ ಅಂಕಪಟ್ಟಿ 7-12 7-5 5 ಅಂಕದ ಮುನ್ನಡೆಯಲ್ಲಿ ಮುನಿಯಾಳು ಕಾರ್ಕಳ ತಂಡ ಇದೆ. ದಾಳಿಯನ್ನ ಮತ್ತೊಮ್ಮೆ ಮುಂದುವರಿಸಿಕೊಳ್ಳುತ್ತಾ ಮುನಿಯಾಳು ಕಾರ್ಕಳ ಪರವಾಗಿ ಜೆರ್ಸಿ ನಂಬರ್ 20 ದಾಳಿಯಲ್ಲಿ ಸುಂದರತೆಯ ಕ್ವಿಕ್ಕಿಗಾಗಿ ಪ್ರಯತ್ನಗಳು ಅಂಕಕ್ಕಾಗಿ ಪ್ರಯತ್ನಗಳು, ಆದರೆ ಹಿಡಿತದಲ್ಲಿ ವಿಫಲಗೊಂಡ್ರು. ಒಂಟಿ ಅಂಕಗಳು ಮಾತ್ರ ಜಮೆಗೊಳ್ಳುತ್ತಾ ಇದೆ. ಒಂಟಿ ಅಂಕದೊಂದಿಗೆ ಅಂಕಪಟ್ಟಿ 13-7 6 ಅಂಕದ ಮುನ್ನಡೆಯನ್ನ ಖಾತರಿಸಿಕೊಳ್ಳಾಗ ಮುನಿಯಾಳು ತನ್ನ ದಾಳಿಯನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. GHS ಲಾಸ್ಟ್ 5 ಮಿನಿಟ್ಸ್ ಫುಲ್ ಟೈಮ್, ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಇದೆ. ಪಂದ್ಯಾಟ ಮುಕ್ತಾಯಗೊಳ್ಳುವುದಕ್ಕಾಗಿ 5 ನಿಮಿಷಗಳು ಬಾಕಿ ಇದೆ. ಈ ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ ಶ್ರೀತ ರಾಜೇಶ್ ಬಿಜೆ, ಅಧ್ಯಕ್ಷರು ಶ್ರೀ ಲಕ್ಷ್ಮೀ ನರಸಿಂಹ ಯುವಕ ಮಂಡಲ ರಿಜಿಸ್ಟರ್ಡ್ ಕಾಣಿಯವರು. ಸರ್, ತಮ್ಮನ್ನ ಗೌರವದಿಂದ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ತಮ್ಮನ್ನ ಗೌರವದಿಂದ ಆದರದಿಂದ ಸ್ವಾಗತವನ್ನ ಬಯಸ್ಕೊಳ್ತಾ ಇದ್ದೇವೆ. ಸರ್, ದಯವಿಟ್ಟು ವೇದಿಕೆಯತ್ತ ಬನ್ನಿ. ತಮ್ಮ ಉಪಸ್ಥಿತಿ ಮತ್ತಷ್ಟು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನು ನೀಡುವುದಕ್ಕಿದೆ. ದಯವಿಟ್ಟು ಬನ್ನಿ. ದುರ್ಗಾಂಬ ಅಲಂಕಾರ ವಿರುದ್ಧವಾಗಿ ಸರ್ಕಾರಿ ಪ್ರೌಢಶಾಲೆ ಮರ್ಕಂಜ ಹುಡುಗಿಯರ ವಿಭಾಗದ ಮುಂದಿನ ಪಂದ್ಯಾಟಕ್ಕಾಗಿ ಇರುವ ತಂಡಗಳು ಕೂಡ ಪ್ರವೇಶ ದ್ವಾರದತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅಂಕಪಟ್ಟಿಯನ್ನು ಗಮನಿಸಿದಾಗ 7-14 7 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿ ಮುನಿಯಾಳು ಕಾರ್ಕಳ ತಂಡವಿದೆ. ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ ಇದೆ. ಲಾಸ್ಟ್ 4 ಮಿನಿಟ್ಸ್ ಇನ್ ಫುಲ್ ಟೈಮ್. ಕೊನೆಯ 4 ನಿಮಿಷದೊಂದಿಗೆ ಪಂದ್ಯಾಟ ಮುಕ್ತಾಯಗೊಳ್ಳುವುದಕ್ಕಿದೆ. ವೇಗದ ದಾಳಿಗಳು ಬರಲೇಬೇಕಾಗಿದೆ. GHS ಕಡಬ ಪರವಾಗಿ ಅಂಕದ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಸುಕೇಶ್ ದಾಳಿಯಲ್ಲಿ ತನ್ನ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಅಂಕಕ್ಕಾಗಿ ಪ್ರಯತ್ನಗಳ ಪಡಬಹುದೇ GHS ಕಡಬ. ದಯವಿಟ್ಟು ಗಮನಿಸಿಕೊಳ್ಳಿ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ಕಲ್ಪಡ ಕೊಡಿಯಾಳ ಇದರ ಪಂದ್ಯಾಟದ ವತಿಯಿಂದ ಸ್ವಾಗತ ಸಮಿತಿ ರಚನೆ ಮಾಡಲಾಗಿದೆ. ಈ ಸ್ವಾಗತ ಸಮಿತಿಯ ಎಲ್ಲ ಸಂಘಟಕರು ಕೂಡ 10 ನಿಮಿಷದಲ್ಲಿ ವೇದಿಕೆಯತ್ತ ಬರುವಂತೆ ಅಧ್ಯಕ್ಷರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ. ಸ್ವಾಗತ ಸಮಿತಿಯ ಎಲ್ಲ ಸಂಘಟಕರು ಕೂಡ ವೇದಿಕೆಯತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುನಿಯಾಳ ಕಾರ್ಕಳ ತಮ್ಮ ಸಮಯದ ವಿರಾಮ ಮುಕ್ತಾಯಗೊಂಡಿದೆ. ದಯವಿಟ್ಟು ಗಮನಿಸಿಕೊಂಡು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಮರ್ಕಂಜ ದೈಹಿಕ ಶಿಕ್ಷಕರಾಗಿರತಕ್ಕಂತ ಶ್ರೀತ ಗಣೇಶ್ MT ದಯವಿಟ್ಟು ವೇದಿಕೆಯತ್ತ ಬರುವಂತೆ ತಮ್ಮನ್ನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸರ್, ತಮ್ಮನ್ನ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಶ್ರೀತ ಗಣೇಶ್ MT
ಮಂಗಳೂರು ವಿಶ್ವವಿದ್ಯಾಲಯದ ಅತ್ಯುತ್ತಮವಾಗಿರತಕ್ಕಂಥ ಓಟಗಾರರು ಕೂಡ ತಾವು ಗುರುತಿಸಿಕೊಂಡಿದ್ದೀರಾ. ತಮ್ಮನ್ನ ಗೌರವದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ದಯವಿಟ್ಟು ವೇದಿಕೆತ್ತ ಬನ್ನಿ. ತಮ್ಮೆಲ್ಲರ ಸಹಕಾರದೊಂದಿಗೆ ಈ ಪಂದ್ಯಾಟ ಅದ್ಧೂರಿಯಾಗಿ ಸಾಗಿ ಬರುತ್ತಾ ಇದೆ. ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಮುನಿಯಾಲ ಕೊನೆಗೂ ಬಂಧಿತನಾಗ್ತಾ ಇದ್ದಾನೆ ಎಚ್.ಎಸ್. ಕಡಬದ ಕ್ರೀಡಾ ಮೈದಾನದಲ್ಲಿ. 15-8 7 ಅಂಕದ ಮುನ್ನಡೆಯಲ್ಲಿ ಮುನಿಯಾಲು. ಲಾಸ್ಟ್ 2 ಮಿನಿಟ್ಸ್ ಫುಲ್ ಟೈಮ್, ಕೊನೆ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಬೋನಸ್ ಅಂಕ 1 ಅಂಕದ ಸೇರ್ಪಡೆಗೊಳ್ಳಲಾಗ ಅಂಕಪಟ್ಟಿ 9-16 16-9. ಮತ್ತೆ 2 ಅಂಕಗಳ ಜಮೆಗೊಳ್ಳುತ್ತಾ ಇದೆ ಮುನಿಯಾಲು ಕಾರ್ಕಳ ತಂಡಕ್ಕೆ. ಮಂಗಳೂರು ವಿಶ್ವವಿದ್ಯಾಲಯದ 5000 ಮೀಟರ್ ಓಟದ ಅತ್ಯದ್ಭುತವಾಗಿರತಕ್ಕಂಥ ಓಟಗಾರರಾಗಿ ಗುರುತಿಸಿಕೊಂಡಿರತಕ್ಕಂಥ ಶ್ರೀಯುತ ಗಣೇಶ್ ಎಂಟಿ ನಮ್ಮ ಜೊತೆ ಇದ್ದಾರೆ ಸರ್. ತಮ್ಮನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪರವಾಗಿ ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳ ಕ್ರೀಡಾಭಿಮಾನಿಗಳ ಪರವಾಗಿ ಮತ್ತೊಮ್ಮೆ ಗೌರವದಿಂದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಕಲ್ಪಡದ ವಸಂತಗೌಡ ಸರ್ ತಮ್ಮನ್ನು ಗುರುತಿಸಿಕೊಳ್ತಾ ಇದ್ದೇವೆ. ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಸರ್. ಸ್ಪಷ್ಟ ಮುನ್ನಡೆಯಲ್ಲಿ ಮುನಿಯಾಳು ಕಾರ್ಕಳ ತಂಡ ಇದ್ರೆ ದಯವಿಟ್ಟು ಬನ್ನಿ. ಪ್ರವೇಶ ದ್ವಾರದತ್ತ ತಮ್ಮ ಇರುವಿಕೆಯನ್ನ ಗುರುತಿಸಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಮರ್ಕಂಜ ವಿರುದ್ಧವಾಗಿ ಅಲಂಕಾರು, ಮರ್ಕಂಜ ವಿರುದ್ಧವಾಗಿ ಅಲಂಕಾರು. ಚಿಕ್ಕ ಪ್ರಾಯದಲ್ಲಿಯೇ ಸಾಧನೆಯನ್ನ ಮಾಡುವುದಕ್ಕೆ ಹೊರಟಿರತಕ್ಕಂಥ ಸಾಧಕರು ಈ ಯುವಕರು. ಸರ್ಕಾರಿ ಪ್ರೌಢಶಾಲಾ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಸುಮಾರು ಕಾರ್ಕಳದಿಂದ ಈ ಒಂದು ಪ್ರದೇಶಕ್ಕೆ ಆಗಮಿಸಿಕೊಂಡು ಪಂದ್ಯಾಟದಲ್ಲಿ ಭಾಗವಹಿಸಿರತಕ್ಕಂಥ ತಂಡ ಮುನಿಯಾಳು ಕಾರ್ಕಳ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ಇರುವ ತಂಡಗಳಿಗೆ ಕೂಡ ಧನ್ಯವಾದಗಳನ್ನ ಸಮರ್ಪಿಸಿಕೊಳ್ಳುತ್ತಾ ಮರ್ಕಂಜ ಅಲಂಕಾರ ಎಲ್ಲಿದ್ದೀರಾ? ಮರ್ಕಂಜ ವಿರುದ್ಧವಾಗಿ ಅಲಂಕಾರು ಹುಡುಗಿಯರ ವಿಭಾಗದ ಕಬಡ್ಡಿ ಪಂದ್ಯಾಟ ಸಾಗಿ ಬರುವುದಕ್ಕಿದೆ. ಸರ್ಕಾರಿ ಪ್ರೌಢಶಾಲೆ ಮರ್ಕಂಜ ದುರ್ಗಾಂಬ ಅಲಂಗಾರು 5ನೇ ಪಂದ್ಯಾಟ ಹುಡುಗಿಯರ ವಿಭಾಗದ ಪಂದ್ಯಾಟ ಸಾಗಿ ಬರುವುದಕ್ಕಿದೆ. ದಯವಿಟ್ಟು ಇರುವ ತಂಡಗಳು ಕೂಡ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಇರುವ ತಂಡಗಳು ಕೂಡ ಅನುಪಸ್ಥಿತಿ ಕಾಣುತ್ತಾ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಸಂಜೆ ಸರಿಯಾಗಿ ನಾವು ಪಂದ್ಯಾಟವನ್ನ ಮುಗಿಸಿಕೊಳ್ಬೇಕಾಗಿದೆ. ಹಾಗಾಗಿ ಎಲ್ಲ ತಂಡಗಳು ಕೂಡ ನಮ್ಮ ಜೊತೆ ಸಹಕಾರವನ್ನು ನೀಡಬೇಕು. ಸಂಜೆ 65 kg ವಿಭಾಗದ ಕಬಡ್ಡಿ ಪಂದ್ಯಾಟ ಸಾಗಿ ಬರುವುದಕ್ಕಿದೆ. ಹಾಗಾಗಿ ಕಿರಿಯ ಹಾಗೂ ಪ್ರೌಢಶಾಲಾ ವಿಭಾಗದ ಪಂದ್ಯಾಟ ದಯವಿಟ್ಟು ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಈ ಕಬಡ್ಡಿ ಪಂದ್ಯಾಟಕ್ಕಾಗಿ ಇರುವ ತಂಡಗಳನ್ನ ಬರಮಾಡಿಕೊಳ್ಳತಕ್ಕಂಥ ಸಂದರ್ಭವಾಗಿದೆ. ಸರ್ಕಾರಿ ಪ್ರೌಢಶಾಲೆ ಮರ್ಕಂಜ ಪ್ರವೇಶದ್ವಾರದತ್ತ ಬರ್ತಾ ಇದೆ. ಆಗಮಿಸಿಕೊಳ್ಳಿ ಗಟ್ಟಿ ಚಪ್ಪಾಳೆಯೊಂದಿಗೆ. ಸರ್ಕಾರಿ ಪ್ರೌಢಶಾಲೆ ಮರ್ಕಂಜ. ವಂದನೆಗಳು. ಪ್ರತಿಷ್ಠಿತವಾಗಿರತಕ್ಕಂಥ ಪುತ್ತೂರು ತಾಲೂಕು ಕಡಬ ತಾಲೂಕು ಕಂಡಿರತಕ್ಕಂಥ ನಮ್ಮೂರಿನ ಮಗದೊಂದು ತಂಡ ದುರ್ಗಾಂಬ ಅಲಂಕಾರ ಆಗಮನ ಸಾಧಿಸುತ್ತಾರೆ.
ಕಪಿಲೇಶ್ವರ ಸಿಂಗಾರಿ ಮೇಲಾಚಾರ್ವಕ ಈ ಒಂದು ತಂಡಕ್ಕೆ ಮಗದೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸಿಕೊಳ್ಳುತ್ತಾ ಇರುವ ತಂಡದ ನಾಯಕರನ್ನ ಬನ್ನಿ. ನನ್ನೆಚ್ಚುಮಿಗಾಗಿ ಮರ್ಕಂಜ ವಿರುದ್ಧವಾಗಿ ಅಲಂಕಾರು 5ನೇ ಪಂದ್ಯಾಟವಾಗಿ ಸಾಗಿ ಬರುತ್ತಾ ಇದೆ. ನನ್ನ ಚುಮಿಗೆಯನ್ನು ಗೆದ್ದುಕೊಂಡಿರ್ತಕ್ಕಂಥ ಶ್ರೀ ದುರ್ಗಾಂಬ ಅಲಂಕಾರು ಅಂಕಣವನ್ನ ಆಯ್ಕೆ ಮಾಡಿಕೊಂಡಿದೆ. ಬೆಳಗಿನಿಂದ ನಿರಂತರವಾಗಿ ನೇರ ವೀಕ್ಷಣೆ ನಡೀತಾ ಇದೆ. ಸುದ್ದಿ ಚಾನೆಲ್ ಮುಖಾನ ಈ ಒಂದು ಪಂದ್ಯಾಟದ ಎಲ್ಲ ಕಾರ್ಯಕ್ರಮದ ಉದ್ದಕ್ಕೂ ನೇರ ವೀಕ್ಷಣೆಯನ್ನು ನೀಡುವುದಕ್ಕಿದ್ದಾರೆ. ಸುದ್ದಿ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಎಸ್ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟ್ರೇಡ್ ಕಲ್ಪಡ ಕೊಡಿಯಾಲ ಈ ಒಂದು ಆಯೋಜನೆಗೊಂಡಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರತಕ್ಕಂಥ ಶ್ರೀತ ಮೈಲಪ್ಪಗೌಡ ಕಲ್ಪಡ ಸರ್ ತಮ್ಮನ್ನ ಗುರುತಿಸಿಕೊಳ್ತಾ ಇದ್ದೀವಿ. ಹಿರಿಯರ ಮಾರ್ಗದರ್ಶನದೊಂದಿಗೆ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ತಮ್ಮ ಹಿರಿಯ ಸ್ಥಾನಕ್ಕೆ ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಪರವಾಗಿ ತಮಗೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸಿಕೊಳ್ಳುತ್ತಾ ಇದ್ದೇವೆ. ದಾಳಿ ಶ್ರೀ ದುರ್ಗಾಂಬ ಅಲಂಕಾರ ಪರವಾಗಿ ಶ್ರೀತ ದೈಹಿಕ ಶಿಕ್ಷಕರಾಗಿರತಕ್ಕಂಥ ಶ್ರೇಯಸ್ ರೈ ಅಳಿಕಾಡಿ ಇವರ ಮಾರ್ಗದರ್ಶನದೊಂದಿಗೆ ಹೊಂದಿರತಕ್ಕಂಥ ತಂಡ ಶ್ರೀ ದುರ್ಗಾಂಬ ಅಲಂಕಾರು ಒಂದು ಅಂಕದೊಂದಿಗೆ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ. ದಾಳಿಯಲ್ಲಿ GHS ಮರ್ಕಂಜ ಸುಂದರತೆಯ ಹಿಡಿತಗಳು ಕೂಡ ಭಾರ ಸಿಗ್ತಾ ಇದೆ. ದುರ್ಗಾಂಬ ಅಲಂಕಾರ ಪರವಾಗಿ ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಲ್ಲಿ ಓರ್ವರಾಗಿರತಕ್ಕಂಥ ಶ್ರೀತ ಹರಿಪ್ರಕಾಶ್ ಅಡ್ಕಾರ್, ಉಪಾಧ್ಯಕ್ಷರು ಸುಳ್ಯ ತಾಲೂಕು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಸುಳ್ಯ ಸರ್ ತಮ್ಮನ್ನ ಗುರುತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪರವಾಗಿ ಸೇರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಗೌರವದ ಸ್ವಾಗತಗಳು ಶ್ರೀತ ಹರಿಪ್ರಕಾಶ್ ಅಡ್ಕಾರ್ ಸರ್ ತಮಗೆ. ಅಂಕಪಟ್ಟಿ 3-0 ಕೈಯ ಸ್ಪರ್ಶದೊಂದಿಗೆ ಅಂಕವನ್ನು ಸಂಪಾದಿಸುವಂತ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತಾ ಇದೆ. ಶ್ರೀ ದುರ್ಗಾಂಬ ಅಲಂಕಾರ ಪರವಾಗಿ ನಿರಂತರವಾಗಿ ಅಂಕವನ್ನ ಸಂಪಾದಿಸಿಕೊಳ್ತಾ ಇದೆ. 4-0 4-0 ಸುಂದರತೆಯ ಹಿಡಿತಗಳು ಕಾಣಸಿಗ್ತಾ ಇದೆ. ಡಿಫೆಂಡರ್ ಕಾಣಸಿಗ್ತಾ ಇದೆ. ಅತ್ಯಂತ ಅದ್ಭುತವಾಗಿರತಕ್ಕಂಥ ಹಿಡಿತಗಳು.
ಮುಂದಿನ ಪಂದ್ಯಾಟಕ್ಕಾಗಿ ಹುಡುಗರ ವಿಭಾಗದ ಜಿಎಚ್ಎಸ್ ಕಾಣಿಯೂರು ವಿರುದ್ಧವಾಗಿ ಎಸ್ಎಸ್ಪಿಯು ಸುಬ್ರಹ್ಮಣ್ಯ ಇರುವ ತಂಡಗಳು ಕೂಡ ತಯಾರಾಗಿರಬೇಕು. ಜಿಎಚ್ಎಸ್ ಕಾಣಿಯೂರು ವಿರುದ್ಧವಾಗಿ ಎಸ್ಎಸ್ಪಿಯು ಸುಬ್ರಹ್ಮಣ್ಯ. ಇನ್ ಫೇವರ್ ಆಫ್ ಶ್ರೀ ದುರ್ಗಾಂಬ ಅಲಂಕಾರು 5 ಅಂಕದ ಮುನ್ನಡೆಯಲ್ಲಿದೆ. ಸುಂದರತೆಯ ಹಿಡಿತಗಳು ಕಾಣಸಿಗ್ತಾ ಇದೆ. ಮೂರು ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿ 10-1 9 ಅಂಕದ ಮುನ್ನಡೆಯಲ್ಲಿ ಶ್ರೀ ದುರ್ಗಾಂಬ ಅಲಂಕಾರು ತಂಡ ಇದೆ. ಈ ಕಾರ್ಯಕ್ರಮದಲ್ಲಿ ಶ್ರೀತ ಗಣೇಶ್ ಪೂಜಾರಿ ಅಂಗತಡ್ಕ ತಮ್ಮನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ತಮ್ಮ ಕೂಡ ಗೌರವದ ಸ್ವಾಗತವನ್ನ ಬಯಸ್ಕೊಳ್ತಾ ಇದ್ದೇವೆ ಶ್ರೀತ ಗಣೇಶ್ ಅವರಿಗೆ. ಬೋನಸ್ ಅಂಕದೊಂದಿಗೆ ಸೇರ್ಪಡೆಗೊಳ್ತಾ ಇದೆ. ಅಂಕಪಟ್ಟಿಯನ್ನ ಗಮನಿಸಿದಾಗ 10-2 8 ಅಂಕದ ಮುನ್ನಡೆಯಲ್ಲಿ ಶ್ರೀ ದುರ್ಗಾಂಬ ಅಲಂಕಾರು. ಅನವಶ್ಯಕವಾಗಿರತಕ್ಕಂಥ ಹಿಡಿತಗಳು 1 ಅಂಕವನ್ನು ಬಿಟ್ಟುಕೊಡಲೇಬೇಕಾಗಿದೆ. ಜಿಎಚ್ಎಸ್ ಮರ್ಕಂಜ ಈ ದಾಳಿಗಾರ್ತಿಯ ಒಂದೊಂದಷ್ಟು ಸಾಧನೆಗಳಿದೆ. ಮಿನಿ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿರತಕ್ಕಂಥ ಯಶಸ್ವಿನಿ ಶ್ರೀ ದುರ್ಗಾಂಬ ಅಲಂಕಾರ ಪರವಾಗಿ ಅದ್ಭುತವಾಗಿರತಕ್ಕಂಥ ಕಬಡ್ಡಿ ಕ್ರೀಡಾಪಟುವಾಗಿ ಕೂಡ ಗುರುತಿಸಿಕೊಳ್ತಾ ಇದ್ದಾರೆ. ಬೋನಸ್ ಅಂಕದೊಂದಿಗೆ 1 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 11-3. ಸರಿಯಾಗಿ ಗಮನಿಸಿಕೊಳ್ಳಿ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು. ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ಕೂಡ ಭೋಜನದ ವ್ಯವಸ್ಥೆಯನ್ನ ಸಿದ್ಧಪಡಿಸಲಾಗಿತ್ತು. ಸರಿಯಾಗಿ 2 ಗಂಟೆ 30 ನಿಮಿಷಕ್ಕೆ ಕೌಂಟರ್ಗಳನ್ನು ಕ್ಲೋಸ್ ಮಾಡಲಾಗುವುದು. ಇದೀಗ 2 ಗಂಟೆ 10 ನಿಮಿಷವಾಗಿದೆ. 20 ನಿಮಿಷದ ಕಾಲಾವಕಾಶ ಇದೆ. ಊಟ ಮಾಡುವುದಕ್ಕೆ ಯಾರಾದರೂ ಬಾಕಿ ಇದ್ರೆ ದಯವಿಟ್ಟು ತಮ್ಮ ಊಟವನ್ನ ಮುಗಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬತ್ತಿನಂಚಿನ ಮಾತ ಕ್ರೀಡಾ ಬಂಧುಗಳಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಉಂಟು. ಎರಡನೆಲ್ಲ ಸ್ವೀಕಾರ ಮಾಡ್ತಿರೋ ಬಾಕಿ ತನಗಳಿಂದ ಮಂತದ ಸ್ವೀಕಾರ ಮಾಡ್ತಾ ಬಂದು ವಿಜ್ಞಾಪನೆ ಅಂತ ಒಂದು ಜಿಎಚ್ಎಸ್ ಮರ್ಕಂಜ ಜೆಸ್ ನಂಬರ್ 6 ದಾಳಿಯಲ್ಲಿ ತನ್ನ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಅಂಕಕ್ಕಾಗಿ ಪ್ರಯತ್ನಗಳು ಕಾಣಸಿಗ್ತಾ ಇದೆ. ಒಂಟಿ ಏಕಮುಖವಾಗಿ ಪಂದ್ಯಾಟ ಸಾಗಿ ಬಂದಿದ್ರು ಕೂಡ ಮುನ್ನಡೆಕೊಂಡು ಬರ್ತಾ ಇದೆ ಜಿಎಚ್ಎಸ್ ಮರ್ಕಂಜ 5-11. ಈ ಕಾರ್ಯಕ್ರಮದಲ್ಲಿ ಅಂಚಪಾಲಕರಾಗಿರತಕ್ಕಂಥ ಶ್ರೀತ ಉಮೇಶ್ ಬಂಡಾಜೆ ಸರ್ ತಮ್ಮನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ತಮಗೂ ಕೂಡ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡೆ ಕೊಡಿಯಾಳ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತಮಗೆ ಗೌರವದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಪ್ರಥಮ ಸುತ್ತಿನ ಪಂದ್ಯಾಟ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 11-5 6 ಅಂಕದ ಮುನ್ನಡೆಯಲ್ಲಿ ಶ್ರೀ ದುರ್ಗಾಂಬ ಅಲಂಕಾರ ಕಾಣಸಿಗ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ಈಗಾಗಲೇ ಕರೆಯನ್ನು ರಮಣಿಸಿಕೊಳ್ಳಿದ್ದೇವೆ. ಜಿಎಚ್ಎಸ್ ಕಾಣಿಯೂರು ವಿರುದ್ಧವಾಗಿ ಎಸ್ಎಸ್ಪಿಯು ಸುಬ್ರಹ್ಮಣ್ಯ. ಹುಡುಗರ ವಿಭಾಗದ 2 ತಂಡಗಳು ಕೂಡ ತಯಾರಾಗಿರಬೇಕು.
ದ್ವಿತೀಯ ಸುತ್ತಿನ ಪ್ರಥಮ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಮಗದೊಮ್ಮೆ ಯಶಸ್ವಿನಿ ದಾಳಿಯಲ್ಲಿ ಬೋನಸ್ಸಿಗಾಗಿ ಪ್ರಯತ್ನಗಳು ಯಶಸ್ವಿಯಾಗ್ತಾ ಇದೆ. ಇಲ್ಲಿ ಬೋನಸ್ ಅಂಕದ ಸಂಪಾದನೆ ಆಗ್ತಾ ಇದೆ. 12-5 7 ಅಂಕದ ಮುನ್ನಡೆಯಲ್ಲಿ ಶ್ರೀ ದುರ್ಗಾಂಬ ಅಲಂಕಾರು. ಮತ್ತೊಮ್ಮೆ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಯಶಸ್ವಿ ಹಿಡಿತ ಬರ್ತಾ ಇದೆ. GHS ಮರ್ಕಂಜ ಪರವಾಗಿ ಪ್ರಮುಖ ಆಟಗಾರರನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ. ಇಲ್ಲಿ ಮರ್ಕಂಜ 6-12 ವನಸಿಗೆ ಬಾಕಿತ್ತು ನಗಲು ದಯಮಾಡಿದ ವನಸ್ಸಿನ ಮಾತನಾಡ ಬಂದ ವಿಜ್ಞಾಪನೆ ಬಂದೊಂದಿಲ್ಲ. ಊಟ ಬಾಕಿರತಕ್ಕಂಥ ಬಂಧುಗಳು ದಯವಿಟ್ಟು ತಮ್ಮ ಊಟವನ್ನ ಸ್ವೀಕರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು ಕೂಡ ಅವಕಾಶಗಳು GHS ಮರ್ಕಂಜಕ್ಕಿದೆ. ಸುಂದರತೆಯ ದಾಳಿಗಳು ಶ್ರೀ ದುರ್ಗಾಂಬ ಅಲಂಕಾರ ಪರವಾಗಿ ಕಾಣಸಿಕ್ಕಾಗ ಎದುರಾಳಿ ತಂಡ ಬೆನ್ನಟ್ಟಿಕೊಂಡು ಬರುತ್ತಾ ಇದೆ. GHS ಮರ್ಕಂಜ ದಯವಿಟ್ಟು ಗಮನಿಸಿಕೊಳ್ಳಿ, ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ. ಸ್ವಾಗತ ಸಮಿತಿಯ ಎಲ್ಲ ಸಂಘಟಕರು ಒಮ್ಮೆ ವೇದಿಕೆ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ವಾಗತ ಸಮಿತಿಯ ಸಂಘಟಕರು ದಯವಿಟ್ಟು ವೇದಿಕೆ ಬರುವಂತೆ ವಿನಂತಿ ಮಾಡಿಕೊಳ್ತಾರೆ. ಲಾಸ್ಟ್ 5 ಮಿನಿಟ್ಸ್ ಫುಲ್ ಟೈಮ್, ಕೊನೆಯ 5 ನಿಮಿಷಗಳ ಪಂದ್ಯಾಟ ಬಾಕಿ ಇದೆ. 13-6 13-6 ಸಮಯದ ಕೋರಿಕೆ, ದ್ವಿತೀಯ ಸುತ್ತಿನ ಪ್ರಥಮ ಸಮಯದ ಕೋರಿಕೆ GHS ಮರ್ಕಂಜ ಪರವಾಗಿ. ಮುಂದಿನ ಪಂದ್ಯಾಟಕ್ಕಾಗಿ ಯಾವುದೇ ವಿರಾಮ ಇರುವುದಿಲ್ಲ, ದಯವಿಟ್ಟು ಗಮನಿಸಿಕೊಳ್ಳಿ. GHS ಕಾಣಿಯೂರು, SSPU ಸುಬ್ರಹ್ಮಣ್ಯ ಇರುವ ತಂಡಗಳು ಕೂಡ ಪ್ರವೇಶ ದ್ವಾರದತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಶ್ರೀ ದುರ್ಗಾಂಬ ಅಲಂಕಾರ ಪರವಾಗಿ ಯಾವುದೇ ಅಂಕವಿಲ್ಲದೆ ಮರಳಿಗೂಡಿಗೆ ಸೇರಿಕೊಂಡಾಗ ಸಂಜೆ 5 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಸಾಗಿ ಬರುವುದಕ್ಕಿದೆ. ಲಾಸ್ಟ್ 4 ಮಿನಿಟ್ಸ್ ಫುಲ್ ಟೈಮ್, ಕೊನೆಯ 4 ನಿಮಿಷ ಮಾತ್ರ ಬಾಕಿ ಇದೆ. ವಿಶೇಷ ಅತಿಥಿ ಗಣ್ಯರ ಕೂಡುವಿಕೆಯಲ್ಲಿ ಸಾಧನೆಯನ್ನ ಮಾಡಿರತಕ್ಕಂಥ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ವೇದಿಕೆಯಲ್ಲಿ ಸಾಗಿ ಬರುವುದಕ್ಕಿದೆ. ಸಭಾ ಕಾರ್ಯಕ್ರಮದ ಬಳಿಕ 65 kg ವಿಭಾಗದ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾಕೂಟ ಇದೇ ಕ್ರೀಡಾ ಮೈದಾನದಲ್ಲಿ ಸಾಗಿ ಬರುವುದಕ್ಕಿದೆ. ಸುಂದರತೆಯ ದಾಳಿ ಸಂಘಟನೆ ಆಗ್ತಾ ಇದೆ. 2 ಅಂಕಗಳು ಸೇರ್ಪಡೆಗೊಳ್ಳುತ್ತಾ ಇದೆ. 2 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 15-6 15-6. ಅಂಕಕ್ಕಾಗಿ ಪ್ರಯತ್ನಗಳು GHS ಮರ್ಕಂಜ ದಾಳಿಗಾರರಿಂದ.
ಸಮಯ ಸ್ಮರಣಿಕೆಯನ್ನಾಯಿತು ಗೌರವಿಸಲಿಕ್ಕಿದ್ದೇವೆ. ಒಮ್ಮೆ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿರತಕ್ಕಂಥ ಯಶಸ್ವಿನಿ ಶ್ರೀ ದುರ್ಗಾಂಬ ಅಲಂಕಾರ ಪರವಾಗಿ ಅದ್ಭುತವಾಗಿರತಕ್ಕಂಥ ಕಬಡ್ಡಿ ಕ್ರೀಡಾಪಟುವಾಗಿ ಕೂಡ ಗುರುತಿಸಿಕೊಳ್ತಾ ಇದ್ದಾರೆ. ಬೋನಸ್ ಅಂಕದೊಂದಿಗೆ ಒಂದು ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 11-3. ಸರಿಯಾಗಿ ಗಮನಿಸಿಕೊಳ್ಳಿ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು. ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ಕೂಡ ಭೋಜನದ ವ್ಯವಸ್ಥೆಯನ್ನು ಸಿದ್ಧಪಡಿಸಲಾಗಿತ್ತು. ಸರಿಯಾಗಿ 2 ಗಂಟೆ 30 ನಿಮಿಷಕ್ಕೆ ಕೌಂಟರ್ಗಳನ್ನು ಕ್ಲೋಸ್ ಮಾಡಲಾಗುವುದು. ಇದೀಗ 2 ಗಂಟೆ 10 ನಿಮಿಷವಾಗಿದೆ. 20 ನಿಮಿಷದ ಕಾಲಾವಕಾಶ ಇದೆ. ಊಟ ಮಾಡುವುದಕ್ಕೆ ಯಾರಾದರೂ ಬಾಕಿ ಇದ್ರೆ ದಯವಿಟ್ಟು ತಮ್ಮ ಊಟವನ್ನು ಮುಗಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬತ್ತಿನಂಚಿನ ಮಾತ ಕ್ರೀಡಾ ಬಂಧುಗಳಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಉಂಟು. ಎರಡೆಲ್ಲ ಸ್ವೀಕಾರ ಮಾಡ್ತಾರೆ ಬಾಕಿ ತನಗಳಿಂದ ಮಂತದ ಸ್ವೀಕಾರ ಮಾಡ್ತಾರೋ ಬಂದು ವಿಜ್ಞಾಪನೆ ಅಂತ ಒಂದು GHS ಮರ್ಕಂಜ ಜೆಸ್ ನಂಬರ್ 6 ದಾಳಿಯಲ್ಲಿ ತನ್ನ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಅಂಕಕ್ಕಾಗಿ ಪ್ರಯತ್ನಗಳು ಕಾಣಸಿಗ್ತಾ ಇದೆ. ಒಂಟಿ ಏಕಮುಖವಾಗಿ ಪಂದ್ಯಾಟ ಸಾಗಿ ಬಂದಿದ್ರು ಕೂಡ ಮುನ್ನಡೆಕೊಂಡು ಬರ್ತಾ ಇದೆ GHS ಮರ್ಕಂಜ 5-11. ಈ ಕಾರ್ಯಕ್ರಮದಲ್ಲಿ ಅಂಚಪಾಲಕರಾಗಿರತಕ್ಕಂಥ ಶ್ರೀತ ಉಮೇಶ್ ಬಂಡಾಜೆ ಸರ್ ತಮ್ಮನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ತಮಗೂ ಕೂಡ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡೆ ಕೊಡಿಯಾಳ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತಮಗೆ ಗೌರವದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಪ್ರಥಮ ಸುತ್ತಿನ ಪಂದ್ಯಾಟ ಮುಕ್ತಾಯಗೊಂಡಿದೆ. ಅಂಕಪಟ್ಟಿ 11-5 6 ಅಂಕದ ಮುನ್ನಡೆಯಲ್ಲಿ ಶ್ರೀ ದುರ್ಗಾಂಬ ಅಲಂಕಾರ ಕಾಣಸಿಗ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ಈಗಾಗಲೇ ಕರೆಯನ್ನು ರವಾನಿಸಿಕೊಳ್ಳಿದ್ದೇವೆ. GHS ಕಾಣಿಯೂರು ವಿರುದ್ಧವಾಗಿ SSPU ಸುಬ್ರಹ್ಮಣ್ಯ. ಹುಡುಗರ ವಿಭಾಗದ 2 ತಂಡಗಳು ಕೂಡ ತಯಾರಾಗಿರಬೇಕು. ದ್ವಿತೀಯ ಸುತ್ತಿನ ಪ್ರಥಮ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಮಗದೊಮ್ಮೆ ಯಶಸ್ವಿನಿ ದಾಳಿಯಲ್ಲಿ ಬೋನಸ್ಸಿಗಾಗಿ ಪ್ರಯತ್ನಗಳು ಯಶಸ್ವಿ ಆಗ್ತಾ ಇದೆ. ಇಲ್ಲಿ ಬೋನಸ್ ಅಂಕದ ಸಂಪಾದನೆ ಆಗ್ತಾ ಇದೆ. 12-5 7 ಅಂಕದ ಮುನ್ನಡೆಯಲ್ಲಿ ಶ್ರೀ ದುರ್ಗಾಂಬ ಅಲಂಕಾರು.
ಮತ್ತೊಮ್ಮೆ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಯಶಸ್ವಿ ಹಿಡಿತ ಬರ್ತಾ ಇದೆ. GHS ಮರ್ಕಂಜ ಪರವಾಗಿ ಪ್ರಮುಖ ಆಟಗಾರರನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ. ಇಲ್ಲಿ ಮರ್ಕಂಜ 6-12. ವನಸಿಗೆ ಬಾಕಿತ್ತು ನಗಲು ದಯಮಾಡಿದ ವನಸ್ಸಿನ ಮಾತನಾಡ ಬಂದ ವಿಜ್ಞಾಪನೆ ಬಂದೊಂದಿಲ್ಲ. ಊಟ ಬಾಕಿರತಕ್ಕಂಥ ಬಂಧುಗಳು ದಯವಿಟ್ಟು ತಮ್ಮ ಊಟವನ್ನ ಸ್ವೀಕರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು ಕೂಡ ಅವಕಾಶಗಳು GHS ಮರ್ಕಂಜಕ್ಕಿದೆ. ಸುಂದರತೆಯ ದಾಳಿಗಳು ಶ್ರೀ ದುರ್ಗಾಂಬ ಅಲಂಕಾರ ಪರವಾಗಿ ಕಾಣಸಿಕ್ಕಾಗ ಎದುರಾಳಿ ತಂಡ ಬೆನ್ನಟ್ಟಿಕೊಂಡು ಬರುತ್ತಾ ಇದೆ. GHS ಮರ್ಕಂಜ ದಯವಿಟ್ಟು ಗಮನಿಸಿಕೊಳ್ಳಿ, ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ. ಸ್ವಾಗತ ಸಮಿತಿಯ ಎಲ್ಲ ಸಂಘಟಕರು ಒಮ್ಮೆ ವೇದಿಕೆಯತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ವಾಗತ ಸಮಿತಿಯ ಸಂಘಟಕರು ದಯವಿಟ್ಟು ವೇದಿಕೆಯತ್ತ ಬರುವಂತೆ ವಿನಂತಿ ಮಾಡಿಕೊಳ್ತಾರೆ. ಲಾಸ್ಟ್ 5 minutes ಫುಲ್ ಟೈಮ್, ಕೊನೆಯ 5 ನಿಮಿಷಗಳ ಪಂದ್ಯಾಟ ಬಾಕಿ ಇದೆ. 13-6, 13-6. ಸಮಯದ ಕೋರಿಕೆ, ದ್ವಿತೀಯ ಸುತ್ತಿನ ಪ್ರಥಮ ಸಮಯದ ಕೋರಿಕೆ GHS ಮರ್ಕಂಜ ಪರವಾಗಿ. ಮುಂದಿನ ಪಂದ್ಯಾಟಕ್ಕಾಗಿ ಯಾವುದೇ ವಿರಾಮ ಇರುವುದಿಲ್ಲ, ದಯವಿಟ್ಟು ಗಮನಿಸಿಕೊಳ್ಳಿ. GHS ಕಾಣಿಯೂರು, SSPU ಸುಬ್ರಹ್ಮಣ್ಯ ಇರುವ ತಂಡಗಳು ಕೂಡ ಪ್ರವೇಶ ದ್ವಾರದತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಶ್ರೀ ದುರ್ಗಾಂಬ ಅಲಂಕಾರ ಪರವಾಗಿ ಯಾವುದೇ ಅಂಕವಿಲ್ಲದೆ ಮರಳಿಗೂಡಿಗೆ ಸೇರಿಕೊಂಡಾಗ ಸಂಜೆ 5 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಸಾಗಿ ಬರುವುದಕ್ಕಿದೆ. ಲಾಸ್ಟ್ 4 minutes ಫುಲ್ ಟೈಮ್, ಕೊನೆಯ 4 ನಿಮಿಷ ಮಾತ್ರ ಬಾಕಿ ಇದೆ. ವಿಶೇಷ ಅತಿಥಿ ಗಣ್ಯರ ಕೂಡುವಿಕೆಯಲ್ಲಿ ಸಾಧನೆಯನ್ನ ಮಾಡಿರತಕ್ಕಂಥ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ವೇದಿಕೆಯಲ್ಲಿ ಸಾಗಿ ಬರುವುದಕ್ಕಿದೆ. ಸಭಾ ಕಾರ್ಯಕ್ರಮದ ಬಳಿಕ 65 kg ವಿಭಾಗದ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾಕೂಟ ಇದೇ ಕ್ರೀಡಾ ಮೈದಾನದಲ್ಲಿ ಸಾಗಿ ಬರುವುದಕ್ಕಿದೆ. ಸುಂದರತೆಯ ದಾಳಿ ಸಂಘಟನೆ ಆಗ್ತಾ ಇದೆ. 2 ಅಂಕಗಳು ಸೇರ್ಪಡೆಗೊಳ್ಳುತ್ತಾ ಇದೆ. 2 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 15-6, 15-6. ಅಂಕಕ್ಕಾಗಿ ಪ್ರಯತ್ನಗಳು GHS ಮರ್ಕಂಜ ದಾಳಿಗಾರರಿಂದ. ಸಮಯ ವ್ಯರ್ಥವನ್ನ ಮಾಡುವಂತಹ ಸಂದರ್ಭವನ್ನ ಕಾಯ್ತಾ ಇದೆ ಇಲ್ಲಿ. ಲಾಸ್ಟ್ 2 minutes ಫುಲ್ ಟೈಮ್, ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಇದೆ. 120 ಸೆಕೆಂಡಿನ ಪಂದ್ಯಾಟ ಸಾಗಿ ಬರುವುದಕ್ಕಿದೆ. ಕಾಣಿಯೂರು ವಿರುದ್ಧವಾಗಿ ಸುಬ್ರಹ್ಮಣ್ಯ ಇರುವ ತಂಡಗಳು ಕೂಡ ಪ್ರವೇಶ ದ್ವಾರದತ್ತ ಬನ್ನಿ. 15-6 ಮುನ್ನಡೆಯಲ್ಲಿ ಶ್ರೀ ದುರ್ಗಾಂಬ ಅಲಂಕಾರು.
ಸ್ಪಷ್ಟ ಮುನ್ನಡೆಯನ್ನ ಕಾದಿರಿಸಿಕೊಂಡಿದೆ ಶ್ರೀ ದುರ್ಗಾಂಬ ಅಲಂಕಾರು. ಹಾಲ್ ಎರಡು ಅಂಕಗಳು ಸೇರ್ಪಡೆಗೊಳ್ಳುತ್ತಾ ಇದೆ GHS ಮರ್ಕಂಜ ಪರವಾಗಿ. 8-15 ಲಾಸ್ಟ್ ಮಿನಿಟ್ಸ್ ಅಂಡ್ ಫುಲ್ ಟೈಮ್, ಕೊನೆಯ 1 ನಿಮಿಷಗಳು ಮಾತ್ರ ಬಾಕಿ ಇದೆ. ಹಾಲ್ ಹಾಲ್ ವಾಲ್ಯೂಮ್ ಕೊಡಿ. GHS ಕಾಣಿಯೂರು ಎರಡು ತಂಡ ಇದೆಯಾ ತಿಳಿಸಿ ಇಲ್ಲಿ. GHS ಕಾಣಿಯೂರು SSPO ಸುಬ್ರಹ್ಮಣ್ಯ ಬಾಲಕರ ತಂಡ ರೆಡಿಯಾಗಿರಿ. ಆಗಮನ ದ್ವಾರದ ಬಳಿ ಬನ್ನಿ. ಹಾಲ್ ಸರಕಾರಿ ಪ್ರೌಢಶಾಲೆ N3 ಬಿ ತಂಡ ಹಾಗೂ ಪ್ರಗತಿ ಕಾಣಿಯೂರು ಬಿ ತಂಡಗಳು ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯವನ್ನು ಆಡಲಿಕ್ಕೆ ರೆಡಿಯಾಗಿರಬೇಕು. GHS ಕಾಣಿಯೂರು ತಂಡದ ವ್ಯವಸ್ಥಾಪಕರಲ್ಲಿ ಕ್ಯಾಪ್ಟನ್ ಒಮ್ಮೆ ಮೈಕ್ ಪಾಯಿಂಟ್ ಬಳಿ ಬನ್ನಿ. 16-9 7 ಅಂಕದ ಮುನ್ನಡೆಯಲ್ಲಿ ಶ್ರೀ ದುರ್ಗಾಂಬ ಅಲಂಕಾರು. ಹಾಲ್ 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 ಹದಿನೇಳು 9 ಪಂದ್ಯಾಟವನ್ನ ಗೆದ್ದುಕೊಳ್ಳುತ್ತಾ ಇದೆ GHS ಅಲಂಕಾರು, ಶ್ರೀ ದುರ್ಗಾಂಬ ಅಲಂಕಾರು. ಅಭಿನಂದನೆಗಳು. ಎದುರಾಳಿ ತಂಡವಾಗಿ ಭಾಗವಹಿಸಿರತಕ್ಕಂಥ GHS ಮರ್ಕಂಜ ತಂಡಕ್ಕೆ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಮುಂದಿನ ಪಂದ್ಯಾಟಕ್ಕಾಗಿ ಬಾಲಕರ ವಿಭಾಗದ ಮುಂದಿನ ಪಂದ್ಯ SSPO ಸುಬ್ರಹ್ಮಣ್ಯ ವರ್ಸಸ್ GHS ಕಾಣಿಯೂರು ಬಿ ಟೀಮ್. ಎರಡು ತಂಡಗಳು ರೆಡಿಯಾಗಿವೆ ಅಂತ ಭಾವಿಸ್ತಾ ಇದ್ದೇವೆ. ತಕ್ಷಣ ಬನ್ನಿ. ಎಲ್ಲರೂ ಭೋಜನವನ್ನ ಸ್ವೀಕರಿಸಿಕೊಂಡಿದ್ದೀರಿ ಎಂದು ಭಾವಿಸ್ತಾ ಇದ್ದೇವೆ. ಬೊತ್ತು ಸೇರಿದಂಚಿತಿ ಮಾತೆರೆಗಳ ವನಸ್ಸದ ವ್ಯವಸ್ಥೆ ಉಂಟು. ದಯದಿದು ಸ್ವೀಕಾರ ಮಲ್ತೊಂಡು ಪಂಡದನೆಗಳ ವಿನಂತಿ ಮಲ್ತೊಂದು ಮಧ್ಯಾಹ್ನ ಬುಕ್ಕದ ಮಾತ ಪಂತೊಲೆಗಳ ನಮ್ಮ ದುಂಬ ಒಂದುಲ್ಲ ಬರೀ ಪಿರ್ಲು ದಟ್ಟನೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡೆ ಕೊಡಿಯಲ್ಲ. ವರ್ಷಗೂ ಬಾರಿ ವಿಜೃಂಭಣೆ ಕಬಡ್ಡಿ ಪಂತನು ಅಂಜನೆ ಬೇತೆ ಬೇತೆ ಕಾರ್ಯಕ್ರಮಲೇನ ಆಯೋಜನೆ ಮಲ್ತೊಂದು ಇನ್ನಿತ ದಿನ ಈ ಕಾಣಿಯೂರದ ಪುಣ್ಯದ ಮನ್ನಡೆ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರನ್ನ ಕಬಡ್ಡಿದ ಪಂತದೊಟ್ಟಿಗೂ 55 kg ವಿಭಾಗದ ಮುಕ್ತ ಮ್ಯಾಟ್ ಅಂಕಣದ ಕಬಡ್ಡಿ ಪಂತಲ ನಡತೊಂದುಂಡು. ಬತ್ತು ಸೇರಿದಿಂಚಿತಿ ಮಾತ ಕ್ರೀಡಾಭಿಮಾನಿಲೇನೆ ಊರ್ದ ಪರ ಊರ್ದ ಬೇತೆ ಬೇತೆ ಸಂಘಟನೆ ಬೆಂದೊಂದು ಪುನರ್ಜಿತನ ಮಾತರಿಲ್ಲ ಗೌರವಪೂರ್ವಕವಾದ ಗುರುತ ಮಲ್ತೊಂದು ಇದೆ. ಅಂಜನೊಕ್ಕಲ್ನ ವಿಭಾಗದ ನಡದುಂಬದ ಪಂತ ರೆಡಿಯ ಒಂದುಂಡು. GHS ಕಾಣಿಯೂರು ವರ್ಸಸ್ SSPO ಸುಬ್ರಹ್ಮಣ್ಯ. ಬಾಯ್ಸ್ ನೆಕ್ಸ್ಟ್ ಮ್ಯಾಚ್. ಎಸ್, ವೆಲ್ಕಮಿಂಗ್ ದ ಟೀಮ್ SSPO ಸುಬ್ರಹ್ಮಣ್ಯ. SSPO ಸುಬ್ರಹ್ಮಣ್ಯ ಟೀಮ್. ಬಾಲಕರ ವಿಭಾಗದ 5ನೇ ಪಂದ್ಯಕ್ಕಾಗಿ ಅಂಗಣ ಸಿದ್ಧವಾಗಿದೆ. SSPO ಸುಬ್ರಹ್ಮಣ್ಯ ಎದುರಾಳಿಯಾಗಿ GHS ಕಾಣಿಯೂರು ಬಿ ತಂಡ. ಅಫಿಷಿಯಲ್ ಟು ಟೇಕ್ ದ ಚಾರ್ಜ್. ಎಸ್, ಬೋತ್ ಫೀಲ್ಡ್ ಪ್ಲೇಯರ್ಸ್ ಇನ್ ದ ಮಿಡಲ್ ನಾ. ಮತ್ತೊಮ್ಮೆ ಊಟಕ್ಕೆ ಎಲ್ಲರಿಗೆ ಕರೆಯನ್ನ ನೀಡ್ತಾ ಇದ್ದೇವೆ.
ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲ ಯೋಜನೆಯ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಹಾಗೂ 65 ಕೆಜಿ ವಿಭಾಗದ ಮುಕ್ತ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟಗಳು ನಾನೇ ಚಿಬಿಕೆ ನಡೆಯುತ್ತಾ ಇದೆ. ನಾನೇ ಚಿಬಿಕೆಯನ್ನು ಗೆದ್ದುಕೊಳ್ತಾ ಇದೆ. GHS ಕಾಣಿಯೂರು ಅಂಕಣವನ್ನ ಆಯ್ಕೆ ಮಾಡಿಕೊಂಡಿದೆ. GHS ಕಾಣಿಯೂರು won the toss and elected the court. First ride for the team SSPU Subramania. Best 7 to get in. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ನ ಕ್ರೀಡಾ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಪ್ರಶಾಂತ್ ಪೈಕಕಟ್ಟಿಯಲ್ಲೂ ನಮ್ಮೊಂದಿಗಿದ್ದೇನೆ. ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ತಮಗೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಪರವಾಗಿ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಪಚ್ಚು ಎಸ್ SSPU to ride now. First ride. Oh, here is that loose attempt. 2 points for the team SSPU Subramania. ನಿಖರ ದಾಳಿಯೊಂದಿಗೆ ಚಾನ್ಸ್ is there. Grab it, that chance. Right is given out. Another point for SSPU Subramania. One quick right point and as well as the tackle point now for the team SSPU Subramania. ಆಂಟಿ ಕ್ರಾಸ್ ಆಗಿದೆ ಎನ್ನುವ ಸೂಚನೆ ಬಂದಿದೆ. 1 ಅಂಕ ಸಿಕ್ಕಿದೆ ಕಾಣಿಯೂರು ತಂಡಕ್ಕೆ. 2-1 ಖಾತೆಯನ್ನು ತೆರೆದುಕೊಂಡಿದೆ ಸುಬ್ರಹ್ಮಣ್ಯ. ಬೋನಸ್ ಪ್ಲಸ್ 1 ಪಾಯಿಂಟ್. ಬಹಳ ಚುರುಕಿನಿಂದ ಆರಂಭವನ್ನ ಪಡೆದುಕೊಂಡಿದ್ದಾರೆ SSPU ಆಟಗಾರರು. ಈಗ ಮತ್ತೊಂದು ಆಂಕಲ್ ಹೋಲ್ಡ್ನ ಸಾಧ್ಯತೆ. ಬಲಿಷ್ಠ ಕೈಗಳಿಂದ ಬಾಚಿ ಎಳ್ಕೊಂಡಿದ್ದಾರೆ ಆಟಗಾರನನ್ನ. ಆ ಮೂಲಕವಾಗಿ ಮತ್ತೊಂದು ಅಂಕದ ಸೇರ್ಪಡೆ SSPU ಸುಬ್ರಹ್ಮಣ್ಯ. ಒಂದು ಕಾಣಿಯೂರದ ಎಲ್ಲಿಯ ಟೀಮು ಮಲ್ಲ ಟೀಮು ನಾನಂಜುಂಡಾವ ನಂಬರ್ 1 SSPU ಸುಬ್ರಹ್ಮಣ್ಯದ ಕಡೆಯಿಂದ ಇದೀಗ ದಾಳಿ. ಮತ್ತೆ ದಾಳಿಯ ಸಫಲತೆ SSPU ಕಡೆಗೆ. ನಂಬರ್ 18 ಫ್ರಮ್ ಕಾಣಿಯೋ ಶಿವಜಿತ್ ವಾಯ್ ಚಾರ್ವಕ. ಎಡಗಡೆಯಿಂದ ದಾಳಿಯ ಸಂಘಟನೆ. Good right. Here is the point now. Bonus 1 plus 1 point. Very quick move by the rider. ಒಂದು ಬೋನಸ್ ಅಂಕ, 1 ಅಂಕ, 3 8 9 3 9-3. ಪ್ರಸಾದ್ ಮೀಜೆ ಲಕ್ಷ್ಮಿ ಹೋಟೆಲ್ ಕಾಣಿಯೂರು ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಗುರುತಿಸುತ್ತಾ ತಮಗೆ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಮ್ಮೊಂದಿಗೆ ಕಾಣಿಯೂರು ಪ್ರಾಥಮಿಕ ಶಾಲೆಯ ಶಿಕ್ಷಕ ವೃಂದದವರು ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ದೀರಿ. ಜೊತೆಯಲ್ಲಿ ಕಾಣಿಯೂರು ಪ್ರೌಢಶಾಲಾ ಶಿಕ್ಷಕ ವೃಂದದವರು ಕೂಡ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಪ್ರೋತ್ಸಾಹಿಸ್ತಿದ್ದೀರಿ. ತಮ್ಮೆಲ್ಲರ ಇರುವಿಕೆಯನ್ನ ನಾವು ಗುರುತಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಹಾಲು ಉತ್ಪಾದಕರ ಸಹಕಾರಿ ಸಂಘ ಚಾರ್ವಕ ಇದರ ಮಾಜಿ ಅಧ್ಯಕ್ಷರು ಸಾಮಾಜಿಕ ಮುಂದಾಳಾಗಿರತಕ್ಕಂತ ಧನಂಜಯ ಕೆನಾಜೆ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಗುರುತಿಸುತ್ತಾ ತಮ್ಮನ್ನ ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನೆಕ್ಸ್ಟ್
ಬಾಯ್ಸ್ ಮ್ಯಾಚ್ ಸರ್ಕಾರಿ ಪ್ರೌಢಶಾಲೆ ಎನ್ಮೂರು ಬಿ ಎದುರಾಳಿಯಾಗಿ ಪ್ರಗತಿ ಕಾಣಿಯೂರು ಬಿ ತಂಡಗಳು ರೆಡಿಯಾಗಿರಬೇಕು. ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯ ನಡೆಯಲಿಕ್ಕಿದೆ, ಗಮನಿಸಿಕೊಳ್ಳಿ. ಸರ್ಕಾರಿ ಪ್ರೌಢಶಾಲೆ ಎನ್ಮೂರು ಬಿ. ಗುಡ್ ಅಜಮ್ ಕ್ಯಾಚ್, ಗುಡ್ ಹೋಲ್ಡ್ ಬೈ ದ ಡಿಫೆಂಡರ್ಸ್ ಆಫ್ ಕಾಣಿಯೋ. ನದ ಪಾಯಿಂಟ್ ಪೋಂಡೆ ಪೋಂಡು ಅದ SSPU ಹುಡುಗರನ್ನ ಒನ್ ಟೆಕ್ನಿಕಲ್ ಪಾಯಿಂಟ್ ಫೋರ್. ಬಾಬಾ ರೈಡ್ ಇದೆ. ಕೈ ವಿಷಯ ಅಂಚ. ಹಾ, Double 9 rider of Kanu returning back. ಬೋನಸ್ ಕೊಟ್ಟಿದೆ, ನಡೆದರೂ ಬೋನಸ್ 13-6. ಭಾರಿ ಅಂಕಗಳ ಅಂತರ ಇದೆ ಈ ತಂಡಗಳ ಮಧ್ಯೆ. ಆದರೆ ಎದುರಾಳಿಯನ್ನ ಬೋನಸ್ ಫಾರ್ SSPU ಸುಬ್ರಹ್ಮಣ್ಯ. Here now jersey number 1 from GPUC Kaniyu. ಅಪ್ಪಾ ದೇವರೇ, ಬೋನಸ್ +1. ವಾಟ್ ಎ ಕಿಕ್. ಗುಡ್ ಪಾಯಿಂಟ್. ಬೋನಸ್ +2 ಪಾಯಿಂಟ್ಸ್. ಆಹಾ, ಉತ್ತಮ ಹಿಡಿತವನ್ನು ಗಳಿಸಿಕೊಂಡಿದೆ SSPU ಸುಬ್ರಹ್ಮಣ್ಯ. 18-8, 18-8. ಕಾಣಿಯೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಮತಿ ಯಮುನಾ ಕೊಡಂದೂರು ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಗುರುತಿಸುತ್ತಾ ತಮಗೆ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಂಬರ್ 1 ರೈಡರ್ ನಾ ಫ್ರಮ್ GPUC ಕಾಣಿಯೋ, GHS ಕಾಣಿಯೋ. ಅಂಕಗಳು ಬೇಕಾಗಿದ್ದೇವೆ, ತರಲೇಬೇಕಾದ ಅನಿವಾರ್ಯತೆ ಇದೆ ಕಾಣಿಯೂರು ತಂಡಕ್ಕೆ. ಅಮ್ಮ, ಯಾವುದೇ ಅಪಾಯ ಇಲ್ಲ, ಅಂಕಗಳಿಲ್ಲ. ಮುಂದಿನ ಪಂದ್ಯ ಬಾಲಕರ ವಿಭಾಗದಲ್ಲಿ 6ನೇ ಪಂದ್ಯಕ್ಕೆ ಕರೆಯನ್ನ ನೀಡುತ್ತಾ ಇದ್ದೇವೆ. ಸರ್ಕಾರಿ ಪ್ರೌಢಶಾಲೆ ಎನ್ಮೂರು ಬಿ. ಲೂಸ್ ಅಟೆಂಪ್ಟ್, ಸಿಂಗಲ್ ಪಾಯಿಂಟ್ ಫಾರ್ ದ ಟೀಮ್ SSPU ಸುಬ್ರಹ್ಮಣ್ಯ. 98. 14 ಎನ್ಮ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲ ಆಯೋಜನೆಯ ತಡೆ ಒಮ್ಮ ಪೊಲಿತ್ತೆ ಅಡೆಗೆ. ಪ್ರಥಮಾರ್ಧದ ಮುಕ್ತಾಯ ಆಗಿದೆ. ಫಸ್ಟ್ ಹಾಫ್ ಇಸ್ ಓವರ್. ಪಾಯಿಂಟ್ 28. 12 ಅಂಕಗಳ ಅಂತರದೊಂದಿಗೆ ಮುನ್ನಡೆಯಲ್ಲಿ SSPU ಸುಬ್ರಹ್ಮಣ್ಯ. ಎಲ್ಲರೂ ಕೂಡ ಊಟವನ್ನ ಸ್ವೀಕರಿಸಿದ್ದೀರಿ ಅಂತ ಭಾವಿಸ್ತಾ ಇದ್ದೇವೆ. ಬಂದು ಸೇರಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ನಾವು ಮನತುಂಬಿದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಎರಡು 45ಕ್ಕೆ ಸರಿಯಾಗಿ ಊಟದ ಕೌಂಟರ್ ಕ್ಲೋಸ್ ಮಾಡ್ಲಿಕ್ಕಿದ್ದೇವೆ. 2:45. ಅಣ್ಣ ವಿಸಿಲ್ ಕೇಳೋಲ್ಲ, ಗಡಿಬಿಡಿ ಜಾಸ್ತಿ, ಅಂಬೆರ್ಪು ಜಾಸ್ತಿ.
24-9. 24-9 ಮುನ್ನಡೆಯಲ್ಲಿದೆ SSPU ಸುಬ್ರಹ್ಮಣ್ಯ. ಶ್ರೀ ಸೀತಾರಾಮನ ಟಿ ಹಿತ್ಲು ಮುರುಳ್ಯ ಪ್ರಗತಿಪರ ಕೃಷಿಕರು ನಮ್ಮೊಂದಿಗಿದ್ದಾರೆ. ತಮ್ಮ ಇರುವಿಕೆಯನ್ನು ಗುರುತಿಸುತ್ತಾ ತಮಗೆ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇಪ್ಪತ್ತ 9 ಲಾಸ್ಟ್ 3 ಮಿನಿಟ್ಸ್ ಪ್ಲೇ. 29-9 ಫೇವರ್ ಆಫ್ SSPU ಸುಬ್ರಹ್ಮಣ್ಯ. ನೆಕ್ಸ್ಟ್ ಮ್ಯಾಚ್ಗೆ ಈಗಾಗಲೇ ಕರೆ ಕೊಟ್ಟಿದ್ದೇವೆ. 8 ಬಿ ತಂಡ ಹಾಗೂ ಪ್ರಗತಿ ಬಿ ತಂಡಗಳು ರೆಡಿಯಾಗಿರಬೇಕು. ಬಿ ಹಾಗೂ ಪ್ರಗತಿ ಬಿ. One more point for SSPU Subramania. Last rider from GHS Kanio. Anna. Bonus each points for both. 1+2 total 3 for GPUs. Sorry, SSPU Subramania. Last 2 minutes for full time from now. 34. And pass red. Na time out again na. Point ಸುಮಾರು ಉಂಡಿಯಾ. ಮೂವತ್ತಾರು 10 36-10. ಲಾಸ್ಟ್ ಮಿನಿಟ್ಸ್ ಪ್ಲೇ ಫ್ರಮ್ ನಾ. ಕೊನೆಯ ನಿಮಿಷದ ಆಟ ಮಾತ್ರ ಮತ್ತೆ 2 ಪಾಯಿಂಟ್ಸ್. ಪಡ್ಲೆ ಅಲ್ಲ ಅವು ಎಕಡೆ ಬರೋಡಿತೀನಿ. ಪೊನ್ನೆತ್ತಡಿ ಅಲ್ಲ ಬಲ ಓ ಯಾರು ಅಂದಾತ ಆಂಡೆ ಎಡ್ಡೆ ಗುಪ್ಪೇರಿ ಜವನೇರು ಅವರ ದಾಟಿ ಬಿಡ್ಲಿಕ್ಕೆ ಕಿನ್ನೆ ಜವನೇರಿಗೆ. ಎಸ್, ಚಪ್ಪಾಳೆ. ಉತ್ತಮ ಪ್ರದರ್ಶನವನ್ನು ನೀಡಿರ್ತಕ್ಕಂಥ
GHS ಕಾಣಿಯೂರ ತಂಡಕ್ಕೆ. ಇದೀಗ 6ನೇ ಪಂದ್ಯ ಸರಕಾರಿ ಪ್ರೌಢಶಾಲೆ ಹೆಣ್ಮೂರು ಬಿ ತಂಡ ಹಾಗೂ ಪ್ರಗತಿ ಕಾಣಿಯೂರು ಬಿ. ಬನ್ನಿ ಬನ್ನಿ, ಪ್ರಗತಿ ಕಾಣಿಯೂರು ಬಿ ತಂಡ, ಪ್ರಗತಿ ಕಾಣಿಯೂರು ಬಿ ತಂಡ ಅಂಗಣವನ್ನ ಪ್ರವೇಶಿಸಬೇಕು. ಸರಕಾರಿ ಪ್ರೌಢಶಾಲೆ ಹೆಣ್ಮೂರು ಬಿ ತಂಡ, ಹೆಣ್ಮೂರು ಬಿ ತಂಡ. ನಮ್ಮೊಂದಿಗೆ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಆಟಗಾರ ಜಶ್ವಂತ್ ರವರಿದ್ದಾರೆ. ತಮ್ಮನ್ನ ಗುರುತಿಸ್ತಾ ಇದ್ದೇವೆ. ಈ ಹೆಣ್ಮೂರು ಪ್ರೌಢಶಾಲೆಯ ಮಕ್ಕಳನ್ನ ತರಬೇತಿಗೊಳಿಸಿ ನಮ್ಮೊಂದಿಗಿದ್ದಾರೆ. ಜೊತೆಯಲ್ಲಿ ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಹೆಸರನ್ನ ಗಳಿಸಿಕೊಂಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು. ಇದೀಗ 2 ಬಾಲಕರ ತಂಡಗಳ ಮಧ್ಯ ಪಂದ್ಯ. ಮುಂದಿನ ಪಂದ್ಯಾಟ ಬಾಲಕಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ಗಾಗಿ ಕರೆಯನ್ನ ನೀಡುತ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ ಸೈಂಟ್ ಮೇರಿಸ್ ಮರ್ದಾಳ ಎದುರಾಳಿಯಾಗಿ ರಾಮಕುಂಜ. ಸೈಂಟ್ ಮೇರಿಸ್ ಮರ್ದಾಳ ವರ್ಸಸ್ ರಾಮಕುಂಜ. Please be ready for the girls semi-final match. Here now, 6th match of the tournament in boys section. Government High School Enmoru B team versus Pragati Kaniyuru B team. Bonus point for the team ಹೆಣ್ಮೂರು. ಒಂದು ಸಮಸಾಧನೆಯಲ್ಲಿವೆ ಎರಡು ತಂಡಗಳು. ಖಾತೆಯನ್ನ ಈಗ ಸುಲಭದ ಹಿಡಿತವಾಗ ಸಾಧ್ಯತೆ. 2-1 ಮುನ್ನಡೆಯಲ್ಲಿ GHS ಹೆಣ್ಮೋ 2-1. ಸಾಯಿರಾಜ್
ಬೋನಸ್. ಗಣಿಯೂರಿನ ಕಡೆಯಿಂದ ದಾಳಿ, ಸುಲಭದ ಹಿಡಿತ ಮಗದೊಮ್ಮೆ 8 ಆಟಗಾರರಿಂದ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲ ಸುಬ್ರಹ್ಮಣ್ಯ KM ಇವರ ನಾಯಕತ್ವದೊಂದಿಗೆ ಅದ್ಧೂರಿಯ ಕಬಡ್ಡಿ ಆಯೋಜನೆ ಕಾಣಿಯೂರಿನಲ್ಲಿ. ಪಾಡಿಯರ್ ಅಮ್ಮಮ್ಮ. Point for the team Pragati. ತಡೆ. Red reserve. Point for the team High School and more. Good pick there. ಕಾರ್ನರ್ ಆಟಗಾರನನ್ನ ಚಾರ್ಜ್ ಮಾಡಿದ್ದಾರೆ. ನಂಬರ್ 9 ಪ್ರಗತಿ ಕಡೆಯಿಂದ more matches to go in boys section. ತುಂಬಾ ಪಂದ್ಯಗಳಾಗಬೇಕಾಗಿವೆ. ಸಂಜೆ 5 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ನಾವು ಬಾಲಕರ ಸಾಯಿ ಗೆಟಿಂಗ್ ನೋ ಪ್ಯಾಕ್ಡ್ ದ್ಯಾಟ್. ಉತ್ತಮವಾದಂತ ಹಿಡಿತದೊಂದಿಗೆ ಪ್ರಗತಿ ತಂಡ ಚೇತರಿಕೆ ಆಟದಲ್ಲಿ ಬಲಿಷ್ಠ ಸುಳ್ಯ, ಪುತ್ತೂರು, ಬಂಟ್ವಾಳ, ಕಾರ್ಕಳ, ಬೆಳ್ತಂಗಡಿಯ ತಂಡಗಳು ಈ ಒಂದು ಪಂದ್ಯಾಕೂಟದಲ್ಲಿ ಪಾಲ್ಗೊಳ್ಳುತ್ತಾ ಇವೆ. ಬಾಲಕರ ಹಾಗೂ ಬಾಲಕಿಯರ ವಿಭಾಗದ ಪಂದ್ಯಾಟಗಳಲ್ಲಿ 3-3 ಸಮಸಾಧನೆ, 6-3 ಕ್ಷಮಿಸಿ, ಮುನ್ನಡೆಯಲ್ಲಿ ಹೆಣ್ಮೂರು 6 ಅಂಕಗಳೊಂದಿಗಿದೆ. ಸಹದ್ ಫ್ರಮ್ ಕಾಣಿಯೋ. ಮುಂದಿನ ಪಂದ್ಯ ಬಾಲಕಿಯರ ವಿಭಾಗದ ಪ್ರಥಮ ಸೆಮಿಫೈನಲ್. ಸೈಂಟ್ ಮೇರೀಸ್ ಮರ್ದಾಳ ಎದುರಾಳಿ ರಾಮಕುಂಜೇಶ್ವರ. ರಾಮಕುಂಜ ರೆಡಿಯಾಗಿ ಬಾಲಕಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ ನಡೆಸಲಿಕ್ಕಿದ್ದೇವೆ. ಸಂಜೆಯ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕುಮಾರಿ ಭಾಗೀರಥಿ ಮರುಳಿಯ ಮಾನ್ಯ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ ನಿರ್ವಹಿಸಲಿಕ್ಕಿದ್ದಾರೆ. ಜೊತೆಯಲ್ಲಿ ಶ್ರೀನಿಧಿ ಆಚಾರ್, ಮ್ಯಾನೇಜರ್ ಕಾಣಿಯೂರು, ರಾಮತೀರ್ಥ ಮಠ ಕಾಣಿಯೂರು. ಅಧ್ಯಕ್ಷತೆಯನ್ನ ಸುಬ್ರಹ್ಮಣ್ಯ KM ಅಧ್ಯಕ್ಷರು, ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಾಲ ವಹಿಸಿಕೊಳ್ಳಲಿಕ್ಕಿದ್ದಾರೆ. ಮುಖ್ಯ ಅತಿಥಿಯಾಗಿ ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್, ಭಾರತೀಯ ಕಬಡ್ಡಿ ತಂಡದ ಮಾಜಿ ನಾಯಕ, ಅಖಿಲ ಭಾರತ ಕೌನ್ಸಿಲ್ ಆಫ್ ಸ್ಪೋರ್ಟ್ಸ್ ಕ್ರೀಡಾ ಸಚಿವಾಲಯ, ಭಾರತ ಸರ್ಕಾರದ ಪ್ರತಿನಿಧಿ, ಅರ್ಜುನ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸಿ ಹೊನ್ನಪ್ಪ ಇವರು ಪಾಲ್ಗೊಳ್ಳಿಕ್ಕಿದ್ದಾರೆ. ಜೊತೆಯಲ್ಲಿ ಶ್ರೀ SN ಮನ್ಮಥ, ನಿರ್ದೇಶಕರು SCDCC ಬ್ಯಾಂಕ್ ಮ್ಯಾಂಗ್ಳೂರ್, ಶ್ರೀ PC ಜಯರಾಮ, ಅಧ್ಯಕ್ಷರು ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸುಳ್ಯ ಪಾಲ್ಗೊಳ್ಳಿಕ್ಕಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಜಯಸೂರ್ಯ ಮಾದೋಡಿ, ಸಂಚಾಲಕರು ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು, ಮೋಹನಗೌಡ ಇಡ್ಯಡ್ಕ, ವಕೀಲರು ಬೆಂಗಳೂರು, ಪ್ರದೀಪ್ R ಗೌಡ, ಅಧ್ಯಕ್ಷರು ಶ್ರೀ ಕ್ಷೇತ್ರ ದೈಪಿಲ ಸೇವಾ ಪ್ರತಿಷ್ಠಾನ ದೈಪಿಲ ಚಾರ್ವಕ, ಶ್ರೀ AC ವಸಂತ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು, ಅಧ್ಯಕ್ಷರು ಕ್ರೀಡಾ ಭಾರತಿ ಸುಳ್ಯ, ಹರ್ಷನ್ ಗೆಡ್ಡಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕುಡಿಯಾಲ, ಸಂತೋಷ್ ರೈ ಉಪ ವಲಯ ಅರಣ್ಯಾಧಿಕಾರಿ ಬಳ್ಪ ವಲಯ, ಶ್ರೀನಾಥ್ ರೈ ಬಾಳಿಲ, ಅಧ್ಯಕ್ಷರು STMC KPS ಬೆಳ್ಳಾರೆ, ಹರೀಶ್ ಪೈಕ ಕಟೀಲು, ಅಧ್ಯಕ್ಷರು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಇವರುಗಳು ಪಾಲ್ಗೊಳ್ಳಿಕ್ಕಿದ್ದಾರೆ. 14-3 in favor of GHS Enmore. All right, by long man from Enmore, Kaushi.
1 point given. ಆಫ್ ಟೈಮ್ ಕೋಡ್ ಚೇಂಜ್. ಪ್ರಥಮಾರ್ಧದ ಮುಕ್ತಾಯ ಅಂಕಣದ ಬದಲಾವಣೆ. ತಂಡದ ಬಲಾಬಲ 15 3 15-3. ಕೌಶಿಕ್ ರವರಿಂದ ದಾಳಿ ಮಗದೊಮ್ಮೆ. 8 ಪ್ರೌಢಶಾಲಾ ತಂಡ, PN ರಾಮಚಂದ್ರರವರು ಕಟ್ಟಿರತಕ್ಕಂಥ ತಂಡ. ಬಹುಶಃ ಅನೇಕ ಕ್ರೀಡಾಪಟುಗಳನ್ನ ಈ ಕ್ರೀಡಾ ಕ್ಷೇತ್ರಕ್ಕೆ ಪರಿಚಯಿಸಿರತಕ್ಕಂಥ ಓರ್ವ ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕರು PN ರಾಮಚಂದ್ರ ಸರ್ ಅವರನ್ನ ನೆನಪಿಸಿಕೊಳ್ತಾ ಇದ್ದೇನೆ. ಜಸ್ವಂತ್ ರವರು ಪ್ರಸ್ತುತ ಈ ತಂಡಕ್ಕೆ ತರಬೇತಿಯನ್ನ ನೀಡುತ್ತಾ ಇದ್ದಾರೆ. ಮಗದೊಮ್ಮೆ 8 ಕಡೆಯಿಂದ ಪ್ರಗತಿ ಅಂಕಣದತ್ತ ದಾಳಿ ನಡೀತಾ ಇದೆ. ಪ್ರಥಮ ಸೆಮಿಫೈನಲ್ ಬಾಲಕಿಯರ ವಿಭಾಗದ ಪಂದ್ಯಕ್ಕೆ ಕರೆಯನ್ನ ನೀಡಿದ್ದೇವೆ. ಸೈಂಟ್ ಮೇರೀಸ್ ಮರ್ದಾಳ ಹಾಗೂ ರಾಮಕುಂಜೇಶ್ವರ ರಾಮಕುಂಜ ತಂಡಗಳಿಗೆ 2 points. GC number 7. Bonus +1. 6-18. 6-18. Attacked the corner. 19-6. 19-6. 19-6. is out. Last 3 minutes for full time from now. ಕೊನೆಯ 3 ನಿಮಿಷ ಮಾತ್ರ ಬಾಕಿ ಇದೆ. ಬಾಲಕಿಯರ ಪ್ರಥಮ ಸೆಮಿಫೈನಲ್ಗೆ ಸೈಂಟ್ ಮೇರೀಸ್ ಮರ್ದಾಳ ಬನ್ನಿ. 1 1+2 total 3 points for the team GHS Enmuru. 24-6. 24-6. ಮುಂದಿನ ಪಂದ್ಯ ಬಾಲಕಿಯರ ವಿಭಾಗದ ಪ್ರಪ್ರಥಮ ಸೆಮಿಫೈನಲ್ ಪಂದ್ಯ. ಈಗಾಗಲೇ ಕರೆಯನ್ನ ಕೊಟ್ಟಿದ್ದೇವೆ. ಸೈಂಟ್ ಮೇರೀಸ್ ಮರ್ದಾಳ ಕಾಣಿಸ್ತಾ ಇಲ್ಲ ಟೀಮ್. ರಾಜೇಶ್ ಸರ್, ಎದುರಾಳಿ BK ಮಾಧವ ಸರ್ ಅವರ ಗರಡಿಯಲ್ಲಿ ಪಳಗಿರತಕ್ಕಂಥ ರಾಮಕುಂಜೇಶ್ವರ ರಾಮಕುಂಜ ಟೀಮ್ಗಳು. ಈ ಪಂದ್ಯ ಕೊನೆ ಕ್ಷಣದಲ್ಲಿದೆ. 2 ತಂಡಗಳು ದಯಮಾಡಿ ತಕ್ಷಣ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಾಲಕಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ ಸೈಂಟ್ ಮೇರೀಸ್ ಮರ್ದಾಳ ರಾಮಕುಂಜೇಶ್ವರ ರಾಮಕುಂಜ. 2ನೇ ಸೆಮಿಫೈನಲ್ KPS ಮುನಿಯಾಲ ಎದುರಾಳಿ ದುರ್ಗಾಂಬ ಅಲಂಕಾರ್.
ನಮ್ಮ ಇಂದಿನ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳು ಶ್ರೀ ಜಯಸೂರ್ ರೈ ಮಾದೋಡಿ, ಸಂಚಾಲಕರು, ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನು ಗುರುತಿಸಿ ತಮಗೆ ಆಧಾರದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಜೊತೆಯಲ್ಲಿ ಶ್ರೀ ನಾರಾಯಣ್ ಭಟ್, ಮುಖ್ಯ ಗುರುಗಳು, ಆಂಗ್ಲ ಭಾಷಾ ವಿಭಾಗ, ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು ನಮ್ಮೊಂದಿಗಿದ್ದೀರಿ. ಸರ್, ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಲಾಸ್ಟ್ ಮೊಮೆಂಟ್ಸ್ ಆಫ್ ದಿಸ್ ಮ್ಯಾಚ್ ಓನ್ಲಿ ಲೆಫ್ಟ್. Sairaj from Enmo. Mo quick right to points. Enmoru once again getting 2 more points for the total. Moves up to 26-8. 26-8. ಬಾಲಕಿಯರ ವಿಭಾಗದ ಎರಡು ತಂಡಗಳು ಬನ್ನಿ, ತಡ ಮಾಡದೆ ಬರಬೇಕು. ಸೈಂಟ್ ಮೇರೀಸ್ ಮರ್ದಾಳ ಹಾಗೂ ರಾಮಕುಂಜೇಶ್ವರ ರಾಮಕುಂಜ. ಲಾಸ್ಟ್ ಮಿನಿಟ್ಸ್ ಪ್ಲೇ, ಕೊನೆಯ ನಿಮಿಷದಾಟ ಮಾತ್ರ ಬಗ್ಗೆ. ರಾಮಕುಂಜೇಶ್ವರ ರಾಮಕುಂಜ ವರ್ಸಸ್ ಸೈಂಟ್ ಮೇರೀಸ್ ಮರ್ದಾಳ. ಗರ್ಲ್ಸ್ ಫಸ್ಟ್ semi-final match starts in few minutes from now. Last moments of this game only left. Right from Enmuru, 3 defenders. Haki illa. Good jump. Single point. Match is over. ಪಂದ್ಯ ಮುಕ್ತಾಯಗೊಂಡಿದೆ. ಅಭಿನಂದನೆಗಳು ಹೆಣ್ಮೂರು ತಂಡಕ್ಕೆ, ಎದುರಾಳಿಗಿರತಕ್ಕಂಥ ಪ್ರಗತಿ ವಿದ್ಯಾಸಂಸ್ಥೆ ಕೂಡ ವಂದನೆಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರು ಬೆಳ್ಳಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಡಿ ವಿಜಯ್ ರೈ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ತಮ್ಮನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಪ್ರಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಅಂಕಣ ಸಜ್ಜುಗೊಂಡಿದೆ. 2 ತಂಡಗಳನ್ನ ಸ್ವಾಗತಿಸುವಂತ ಸಮಯ. ಸೈಂಟ್ ಮೇರೀಸ್ ಮರ್ದಾಳ, ರಾಜೇಶ್ ನಾಯಕ್ ಕಡಬ ಹಾಗೂ ಪ್ರಸಾದ್ ಅಪ್ಪೆಜೊಕ್ಕೆಲು ಇವರ ಗರಡಿಯಲ್ಲಿ ಪಳಗಿರತಕ್ಕಂತಹ ಸೈಂಟ್ ಮೇರೀಸ್ ಮರ್ದಾಳ ತಂಡವಿದೆ. ಹಲವು ಪ್ರಶಸ್ತಿಗಳನ್ನ ಓಪನ್ ಪಂದ್ಯಗಳಲ್ಲಿ ಬಾಚಿಕೊಂಡಿರತಕ್ಕಂತಹ ವಿದ್ಯಾಸಂಸ್ಥೆ ಸೈಂಟ್ ಮೇರೀಸ್ ಮರ್ದಾಳ ಒಂದೆಡೆಯಾದರೆ, ಪುತ್ತೂರು ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರತಕ್ಕಂತಹ ರಾಮಕುಂಜೇಶ್ವರ ರಾಮಕುಂಜ ಇದೀಗ ಬರಮಾಡಿಕೊಳ್ಳೋಣ ಸೈಂಟ್ ಮೇರೀಸ್ ಮರ್ದಾಳ. ರಾಮಕುಂಜೇಶ್ವರ ರಾಮಕುಂಜ ಟೀಮ್
ವೆಲ್ಕಮಿಂಗ್ ದ ಟೀಮ್ ರಾಮಕುಂಜೇಶ್ವರ ರಾಮಕುಂಜ. ಕೂಟದ ಪ್ರಥಮ ಸೆಮಿಫೈನಲ್ ಪಂದ್ಯ ಆರಂಭ ಆಗಲಿಕ್ಕಿದೆ. ಎರಡನೇ ಸೆಮಿಫೈನಲ್ಗೆ ಪ್ರಥಮ ಕರೆ ಕೆಪಿಎಸ್ ಮುನಿಯಾಲ, ಎದುರಾಳಿಯಾಗಿ ದುರ್ಗಮ್ಮ ಅಲಂಕಾರ. ಟಾಸನ್ ಬೈ ರಾಮಕುಂಜ ಚಾಯ್ಸ್ ಕೋಟ್. ನಾಣ್ಯಚಿಮಿಗೆಯನ್ನ ಗೆದ್ದುಕೊಂಡಿರತಕ್ಕಂಥ ರಾಮಕುಂಜ ಅಂಕಣವನ್ನ ಆಯ್ಕೆ ಮಾಡಿಕೊಂಡಿದೆ. ಬಲಿಷ್ಠ ಎರಡು ತಂಡಗಳಾಗಿ ಕಾಣಿಸ್ತಾ ಇದ್ದಾವೆ ಅಂಕಣದಲ್ಲಿ. ರಾಮಕುಂಜೇಶ್ವರ ರಾಮಕುಂಜ ಹಾಗೂ ಸೈಂಟ್ ಮೇರೀಸ್ ಮರ್ದಾಳ. ರೆಡಿ. ಫಸ್ಟ್ ರೈಟ್ ಫ್ರಮ್ ಸೈಂಟ್ ಮೇರೀಸ್. ಬೋನಸ್ ನೊಂದಿಗೆ ಖಾತೆಯನ್ನ ತೆರೆದುಕೊಂಡಿದೆ ರಾಮಕುಂಜೇಶ್ವರ ರಾಮಕುಂಜ. ಬ್ರಹ್ಮ್ಯ ಕ್ಯಾಪ್ಟನ್ ಆಫ್ ರಾಮಕುಂಜ. ಯಾವುದೇ ಅಂಕಗಳಿಲ್ಲ. ಬೋನಸ್ ನೊಂದಿಗೆ ಖಾತೆಯನ್ನ ತೆರೆದುಕೊಂಡಿದೆ. ಉತ್ತಮ ಚಾರ್ಜ್ ಪಾಯಿಂಟ್ ಈಗ ಮೂಲಕವಾಗಿ ಖಾತೆಯನ್ನ ತೆರೆದುಕೊಂಡಿದೆ ತಂಡ ಸೈಂಟ್ ಮೇರೀಸ್. ಎರಡು ಒಂದು. ಬೋನಸ್ ಅಂಕ. ಅದ್ಭುತವಾದಂತಹ ನಡೆಯೊಂದಿಗೆ ಚುರುಕಿನ ಚಲನೆಯೊಂದಿಗೆ ಬೋನಸ್ ಅಂಕವನ್ನ ತನ್ನದಾಗಿಸಿಕೊಂಡಿದ್ದಾಳೆ ಆಟಗಾರ್ತಿ. ಎಸ್.
ಧನ್ವಿ ಫ್ರಮ್ ರಾಮಕುಂಜ. ನಾಲ್ಕು 2 4-2. ನಾಲ್ಕು 2 ಮುನ್ನಡೆಯಲ್ಲಿ ರಾಮಕುಂಜೇಶ್ವರ ರಾಮಕುಂಜ. ಧನ್ವೀರ್ ಅವರ ಸೊಗಸಾದ ದಾಳಿಯೊಂದಿಗೆ ಮತ್ತೊಂದು ಚಾರ್ಜ್ ಪಾಯಿಂಟ್ ರಾಮಕುಂಜ ತಂಡಕ್ಕೆ. 5-2 5-2 5-2. ಡಬಲ್ ಆಂಕಲ್ ಹೋಲ್ಡ್ ಮುಖಾಂತರವಾಗಿ ಆಟಗಾರ್ತಿಯನ್ನ ಮಗುಚುವುದರಲ್ಲಿ ಸಫಲರಾಗಿದ್ದಾರೆ. ಅತ್ತ ಕಡೆ ಸೈಂಟ್ ಮೇರಿಸ್ನ ಆಟಗಾರ್ತಿಯರು ಈ ಮೂಲಕ ಬಲಾಬಲ 4-5 4-5 ಲೀಡ್ ಫಾರ್ ದ ಟೀಮ್ ರಾಮಕುಂಜೇಶ್ವರ ರಾಮಕುಂಜ. ಮುಂದಿನ ಪಂದ್ಯ ಬಾಲಕಿಯರ ವಿಭಾಗದ 2ನೇ ಸೆಮಿಫೈನಲ್ ನಡೆಯಲಿಕ್ಕಿದೆ, ಗಮನಿಸಿಕೊಳ್ಳಿ. KPS ಮುನಿಯಾಲ ಎದುರಾಳಿ ದುರ್ಗಾಂಬ ಅಲಂಕಾರ್. ಸಿಕ್ಸ್ 6-4 2 ಅಂಕದ ಮುನ್ನಡೆಯಲ್ಲಿದೆ ರಾಮಕುಂಜೇಶ್ವರ ರಾಮಕುಂಜ ತಂಡ. ಉತ್ತಮ ಹಿಡಿತ ರಾಮಕುಂಜದ ಕಡೆಯಿಂದ. Another easy point for Ramakunja. Moves up to 7 on the board now. 7-4 8-4 8-4 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ತಂಡ ರಾಮಕುಂಜೇಶ್ವರ ರಾಮಕುಂಜ. Lose a time. Super right there. Picking the points. 3 given out. 3 points for the team St. Mary's Mardala. ದೊಡ್ಡ ಹೊಡೆತ ರಾಮಕುಂಜೇಶ್ವರ ರಾಮಕುಂಜ ತಂಡಕ್ಕೆ. ಈ ಮೂಲಕವಾಗಿ ಬಂದ್ಲು ಹೊಡೆದ್ರು. ಉತ್ತಮ ಹಿಡಿತ. ಟೈಮ್ ಔಟ್.
ಟೈಮ್ ಔಟ್ ಆಸ್ಕ್ಡ್ ಬೈ ರಾಮಕುಂಜೇಶ್ವರ ರಾಮಕುಂಜ. 8-8 ಸಮಸಾಧನೆ ಎರಡು ತಂಡಗಳ ಮಧ್ಯೆ. 8 each. Great match turned now. ಪ್ರಥಮ ಹಂತದಲ್ಲಿ ರಾಮಕುಂಜದ ಪರವಾಗಿದ್ದಂತ ಪಂದ್ಯ ಇದೀಗ ಸಮಬಲದಲ್ಲಿ ಬಂದು ನಿಂತಿದೆ. ಮುನ್ನಡೆ ಹೇಗೆ ಹೋಗುತ್ತೆ ಕಾದು ನೋಡೋಣ. ಬಾಲಕಿಯರ ವಿಭಾಗದ ಬಲಿಷ್ಠ ಹೋರಾಟ. 8-8. ಎಸ್ ರೆಡಿ. 8 each. ಎಂಟು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕುಡಿಯಲ ಆಯೋಜನೆಯ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಜೊತೆಗೆ 65 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟ. ರಾಮಕುಂಜದ ಕಡೆಯಿಂದ ದಾಳಿ. 8-8. 1 ಪಾಯಿಂಟ್. ರಾಮಕುಂಜದ ಕ್ಯಾಪ್ಟನ್ ದಾಳಿಯಲ್ಲಿ ಈಗ ಚಾನ್ಸ್. ವಾಟ್ ಎ ಕ್ಯಾಚ್. ಒಂಬತ್ತು 9 each. 9-9. ಬಲಿಷ್ಠ ತಂಡಕ್ಕೆ ಸೆಡ್ಡನ್ನ ಹೊಡೆದು ಹೋರಾಟವನ್ನ ನೀಡುತ್ತಾ ಇದೆ ಸೈಂಟ್ ಮೇರಿಸ್ ಮರದಾಳ. ಇದು ಪ್ರಥಮ ಸೆಮಿಫೈನಲ್ ಕದನ. ಟೈಮ್ ಔಟ್ ಓವರ್ ಸೈಂಟ್ ಮೇರಿಸ್ ಮರದಾಳ. ಸಮಬಲದಲ್ಲಿವೆ ತಂಡಗಳು. ಪಾಯಿಂಟ್ಸ್ ಆರ್ ಲೆವೆಲ್ ಆನ್ ದ ಬೋರ್ಡ್ ನಾ. On third point. ಸವ್ಯಸಾಚಿ ಆಟಗಾರ್ತಿ ರಾಷ್ಟ್ರ ಮಟ್ಟದ ಕಬಡ್ಡಿ ಪ್ರತಿಭೆ ಸೈಂಟ್ ಮೇರಿಸ್ ಕಡೆಯಿಂದ. ಅರ್ಶಿನಿ ಫ್ರಮ್ ಸೈಂಟ್ ಮೇರಿಸ್ ಮರ್ದಾಳ. ಕೊಣಾಜೆ ವಿದ್ಯಾಸಂಸ್ಥೆಯ ನಂತರದಲ್ಲಿ ಇದೀಗ ಸೈಂಟ್ ಮೇರಿಸ್ನ ಪ್ರತಿಭೆಯಾಗಿ ಅತ್ಯುತ್ತಮ ಕಬಡ್ಡಿ ಆಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ದಾಳೆ. ಇದೀಗ ರಾಮಕುಂಜದ ಕಡೆಯಿಂದ ನಂಬರ್ 4. 10-9 ಮುನ್ನಡೆಯಲ್ಲಿ ರಾಮಕುಂಜ. ಒಂದಂಕದ ಮುನ್ನಡೆ ಮಾತ್ರ ಇದೆ ಕೈಯಲ್ಲಿ. ಪ್ರಮುಖ ಆಟಗಾರರು ಅಂಕಣದಿಂದ ಹೊರಗಿದ್ದಾರೆ ರಾಮಕುಂಜದ ಕಡೆ. ಯಥಾ ಪ್ರಕಾರವಾಗಿ ಸೆಮಿಫೈನಲ್ನ ಪ್ರಥಮಾರ್ಧ ಮುಂದುವರಿಯುತ್ತಾ ಇದೆ. ಹಾಫ್ ಟೈಮ್ ಈಸ್ ಓವರ್. ಪ್ರಥಮಾರ್ಧದ ಮುಕ್ತಾಯಕ್ಕೆ ತಂಡಗಳ ಬಲಾಬಲ 10-9 ಒಂದಂಕದ ಮುನ್ನಡೆಯಲ್ಲಿ ರಾಮಕುಂಜೇಶ್ವರ ರಾಮಕುಂಜ.
ಅತ್ಯದ್ಭುತ ಪ್ರಯತ್ನ, ಉತ್ತಮ ಹಿಡಿತ ಸೈಂಟ್ ಮೇರಿಸ್ ಕಡೆಯಿಂದ. ಹತ್ತು ಹತ್ತರಲ್ಲಿವೆ ತಂಡಗಳು. 10 each. ನಮ್ಮ ಇಂದಿನ ಪ್ರೌಢಶಾಲಾ ಬಾಲಕರ ಕಬಡ್ಡಿ ಪಂದ್ಯಾಟದ ನಗದು ಕೊಡುಗೆಯನ್ನ ನೀಡಿರತಕ್ಕಂಥವರು ಶ್ರೀ ಪವನ್ ಕುಮಾರ್ ಮಾಲಕರು, ಶ್ರೀ ಗುರು ಟ್ರೇಡರ್ಸ್ ಕಾಣಿಯವರು ಬಂದು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ತಮ್ಮ ಇರುವಿಕೆಯನ್ನು ಗುರುತಿಸಿ ತಮ್ಮನ್ನ ಆದರಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಜೊತೆಯಲ್ಲಿ ಬಾಲಕಿಯರ ವಿಭಾಗದ ಪ್ರಥಮ ನಗದನ್ನ ನೀಡಿರತಕ್ಕಂಥ ಶ್ರೀ ಹರೀಶ್ ಗೌಡ, ಜಿಯೋ ಬಿಪಿ ಪೆಟ್ರೋಲಿಯಂ ಮಂಗಳೂರು, ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನ ಕೂಡ ಗುರುತಿಸಿ ಗೌರವಾದರದ ಮೂಲಕ ಬಗ್ಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹತ್ತು ಹತ್ತರಲ್ಲಿ ಎರಡು ತಂಡಗಳು. ಮುಂದಿನ ಸೆಮಿಫೈನಲ್, ಎರಡನೇ ಸೆಮಿಫೈನಲ್ ಪಂದ್ಯಾಟ. ಬಾಲಕಿಯರ ವಿಭಾಗದ ಎರಡನೇ ಸೆಮಿಫೈನಲ್ ಕೆಪಿಎಸ್ ಮುನಿಯಾಲ ಎದುರಾಳಿಯಾಗಿ ದುರ್ಗಾಂಬ ಅಲಂಕಾರು. Time out for Ramakunja. Three defenders. ಭಾರಿ ರೋಚಕವಾದ ಪ್ರಥಮ ಸೆಮಿಫೈನಲ್ ಕದನ ಬಾಲಕಿಯರ ವಿಭಾಗದ ಪಂದ್ಯಾಟದಲ್ಲಿ ರಾಮಕುಂಜ ಹಾಗೂ ಸೈಂಟ್ ಮೇರಿಸ್ ಮರ್ದಾಳ ತಂಡಗಳ ಮಧ್ಯೆ ನಡೀತಾ ಇದೆ. ಪ್ರಶಸ್ತಿಗಳು ಅತ್ಯದ್ಭುತವಾಗಿವೆ ಈ ಒಂದು ದಿವಸದ ಕಬಡ್ಡಿ ಪಂದ್ಯಾಟದಲ್ಲಿ. Bonus. One bonus point taken by the rider of Ramakunja. ಹನ್ನೊಂದು ರಾಮಕುಂಜ 10 ಅಂಕಗಳೊಂದಿಗಿದೆ ಸೈಂಟ್ ಮೇರಿಸ್ ಮರ್ದಾಳ. 11-10 single point lead only for the team Ramakunja.
11-10 ಮುನ್ನಡೆಯಲ್ಲಿ ರಾಮಕುಂಜ. ರೋಚಕ ಲೆಕ್ಕಾಚಾರದ ಆಟ ನಡೀತಾ ಇದೆ. ಲಾಸ್ಟ್ 5 minutes play from now. 11-10. As it is on the ball. ಯಥಾಸ್ಥಿತಿಯಲ್ಲಿ ಪಂದ್ಯ ಮುಂದುವರಿತಾ ಇದೆ. ರೋಚಕ ಕೊನೆಯ ಕೆಲವು ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂತೆ ರಾಮಕುಂಜ ಹಾಗೂ ಮರ್ದಾಳ ನಡುವಿನ ಪಂದ್ಯ. Last 4 minutes play from now. 11-10 on the ball. Next semi-final will be between KPS Muniala versus Durgamba Alanka. ಒಂದು ಅಂಕದ ಬಹಳ ಸಮಯದ ನಂತರದಲ್ಲಿ ಯಾವುದೇ ಅಂಕ ಗಳಿಸದ್ರೆ ಬಹಳ ಯೋಜನೆಗಳೊಂದಿಗೆ ತಂಡಗಳು. Once again safe right. ಯಾರ ಲೆಕ್ಕಗಳಿಗೂ ನಿಲುಕದ ಪಂದ್ಯವಿದು. ಬಹಳ ಹೊತ್ತಿನ ನಂತರದಲ್ಲಿ ಪ್ರೇಕ್ಷಕರು ಮೌನವಾಗಿದ್ದಾರೆ, ಆಟಗಾರರು ಕೂಡ ಮನಸ್ಸಿನಲ್ಲೇ ಆಟ ಆಡ್ತಾ ಇದ್ದಾರೆ. ಯಾವ ಲೆಕ್ಕದಲ್ಲಿ ಗೆಲ್ಲೋಣ ಅನ್ನುವಂತಹ ಲೆಕ್ಕಾಚಾರ ಎರಡು ತಂಡಗಳ ನಡುವೆ ಇದೆ. ಕಾಣಿಯೂರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಶಶಿಕಲಾ ಕಾಣಿಯೂರು ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಗುರುತಿಸ್ತಾ ಇದ್ದೇವೆ. ನೋಡಿ, ಬಹಳ ಸಮಯದ ನಂತರದಲ್ಲಿ ಪಕಡ್ಲಿಯ ಬಲಶಾಲಿ ಆಟಗಾರ್ತಿಯನ್ನೇ ಹಿಡಿದಿಟ್ಟಿದ್ದಾರೆ ರಾಮಕುಂಜದ ಕಡೆಗೆ. 2 ನಿಮಿಷದೊಳಗಿನ ಆಟ ಮಾತ್ರ ಬಾಕಿ. Last 2 minutes play. What a catch was that one. Required point for Ramakunja. 12-10. 12-10. ಕಣ್ಣು ಮುಚ್ಚಿ ತೆರೆಯುವುದರೊಳಗಡೆಯಾಗಿ ಬಲಿಷ್ಠ ಆಟಗಾರ್ತಿಯನ್ನ ಬಂಧಿಸಿದ್ದಾರೆ. ಎಸ್, ಟೈಮ್ ಔಟ್ ಆಸ್ಕ್ಡ್ ಬೈ ರಾಮಕುಂಜ. ರೋಚಕವಾದಂತ ಪಂದ್ಯದಲ್ಲಿ 2 ಅಂಕದ ಮುನ್ನಡೆ ಇದೆ ಇದೀಗ ರಾಮಕುಂಜೇಶ್ವರ. ರಾಮಕುಂಜಕ್ಕೆ ಸೈಂಟ್ ಮೇರಿಸ್ ಮರದಾಳ ತಂಡದಿದ್ರು ಲೆಕ್ಕಾಚಾರಗಳನ್ನ ಬುಡ ಮೇಲಾಗಿಸಿದ್ದಾರೆ. ಹಿಂದೆ 12-10. Yes, once again ಚುರುಕಿನ ದಾಳಿಗಾರ್ತಿ ಇದೀಗ ಭರವಸೆ. ಆಟದ ವೇಗ ಹೆಚ್ಚಾಗಿದೆ. Once again a jump catch there at the corner region. Point for the team Ramakunja. Dhanvi entered now. Last 1 minute play.
ಅತ್ಯುತ್ತಮ ಆಟವಿತ್ತು. ಕೈಯಲ್ಲಿದ್ದಂತ ಪಂದ್ಯ ಭವಿಷ್ಯ ಒಂದಷ್ಟು ಕೊಂಚ ಗಲಿಬಿಲಿಯು ಈಸಿ ಪಾಯಿಂಟ್ ಫಾರ್ ದ ಟೀಮ್ ರಾಮಕುಂಜ. another point. 14-10 14-10 14-10. ಸೈಂಟ್ ಮೇರಿಸ್ ಮರ್ದಾಳ ಬಹುಶಃ ಕೈಯಲ್ಲಿತ್ತು ಪಂದ್ಯ. Match is over. ರಾಮಕುಂಜ won the match and entered into the final. ರೋಚಕ ಪಂದ್ಯದಲ್ಲಿ ರಾಮಕುಂಜೇಶ್ವರ ರಾಮಕುಂಜ ಗೆದ್ದುಕೊಂಡು ಫೈನಲ್ಗೆ ಅರ್ಹತೆಯನ್ನು ಪಡ್ಕೊಂಡಿದೆ. ಅತ್ಯದ್ಭುತವಾದಂತಹ ಆಟ. ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದೆ ಸೈಂಟ್ ಮೇರಿಸ್ ಮರ್ದಾಳ ತಂಡ. ಇದೀಗ ಬಹುಭಾಷಾ ಕಾರ್ಯಕ್ರಮ ನಿರೂಪಕರು ಯೂಟ್ಯೂಬ್ ಮೂಲಕವಾಗಿ ಆರಂಭಗೊಂಡಂತ ಪಯಣ ಸಮಾಜಮುಖಿಯಾಗಿ ಹಲವಾರು ಬಡ ಕುಟುಂಬಗಳ ಕಣ್ಣೀರು ಒರೆಸುವಂತ ಕಾರ್ಯವನ್ನ ಮಾಡ್ತಾ ಇರತಕ್ಕಂತಹ ಯುವ ನಾಯಕ ನೇತಾರ ವಿಕ್ಕಿ ವಿಜೆ ವಿಖ್ಯಾತ ಆಗಮಿಸಿದ್ದಾರೆ. ತಮಗೆ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅತ್ಯದ್ಭುತ ಕಾರ್ಯಕ್ರಮ ನಿರೂಪಕರಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ವಿಕ್ಕಿ ಬನ್ನಿ. ಆಗಿದೆ ತಂಡ ದುರ್ಗಾಂಬ ಅಲಂಕಾರ್. ದುರ್ಗಾಂಬ ಅಲಂಕಾರ್ ದುರ್ಗಾಂಬ ಅಲಂಕಾರ್ ಚಪ್ಪಾಳೆಯ ಸ್ವಾಗತ. ಮುಂದಿನ ಪಂದ್ಯಾಟ ಬಾಲಕರ ವಿಭಾಗದ ಪ್ರಗತಿ ಕಾಣಿಯೂರು ಎ ತಂಡ ಹಾಗೂ ಶ್ರೀ ಭಾರತಿ ಅಲಂಕಾರ ತಂಡಗಳ ಮಧ್ಯೆ ಪಂದ್ಯ ನಡೆಯಲಿಕ್ಕಿದೆ. ನಮ್ಮೊಂದಿಗೆ ಶ್ರೀ ಅವಿನಾಶ್ ಬೈತಡ್ಕ ವಕೀಲರು ಕಡಬ ಆಗಮಿಸಿ ನಮ್ಮೊಂದಿಗಿದ್ದೀರಿ. ತಮ್ಮನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ
ವೇದಿಕೆಗೆ ಆಗಮಿಸಬೇಕಾಗಿ ವಿನಿಸ್ತಾ ಇದ್ದೇವೆ. ಜೊತೆಯಲ್ಲಿ ಶ್ರೀ ವಿಶ್ವನಾಥ ರೈಮಾಳ ಅಧ್ಯಕ್ಷರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಪುಂಚತ್ತಾರು ತಮ್ಮ ಇರುವಿಕೆಯನ್ನು ಗುರುತಿಸಿ ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಗಮನಿಸಿ, ಬಾಲಕಿಯರ ಸೆಮಿಫೈನಲ್ ಆದ ತಕ್ಷಣ ಬಾಲಕರ ವಿಭಾಗದ 7ನೇ ಪಂದ್ಯ ನಡೆಯಲಿಕ್ಕಿದೆ. ಪ್ರಗತಿ ಕಾಣಿಯೂರು ಎದುರಾಳಿಯಾಗಿ ಭಾರತಿ ಹೈಸ್ಕೂಲ್ ಅಲಂಕಾರು ಈ ತಂಡಗಳ ಮಧ್ಯೆ ಈ ಪಂದ್ಯ ಆದ ನಂತರದಲ್ಲಿ ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯ ನಡೆಯಲಿಕ್ಕಿದೆ. ಶ್ರೀ ರಾಧಾಕೃಷ್ಣ ಪವರ್ ಪ್ಲಸ್ ಸೇಲ್ಸ್ ಅಂಡ್ ಸರ್ವಿಸಸ್ ಇವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪುರಂದರ ಕಲ್ಪಡ ಒಮ್ಮೆ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಪುರಂದರ ಕಲ್ಪಡ ಬಾಲಕರ ವಿಭಾಗದ ಪಂದ್ಯ ಪ್ರಗತಿ ಕಾಣಿಯೂರು ಎ ವರ್ಸಸ್ ಶ್ರೀ ಭಾರತಿ ಹೈಸ್ಕೂಲ್ ಅಲಂಕ. ತಾವು 2 ತಂಡಗಳು ಮುಂದಿನ ಪಂದ್ಯಕ್ಕೆ ರೆಡಿಯಾಗಿರಬೇಕು. ಈ ಬಾಲಕಿಯರ ವಿಭಾಗದ ದ್ವಿತೀಯ ಸೆಮಿಫೈನಲ್ ಮುಗಿದ ತಕ್ಷಣ ಬಾಲಕರ ವಿಭಾಗದ 7ನೇ ಪಂದ್ಯ, ನಂತರದಲ್ಲಿ ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯ ನಡೆಯುತ್ತದೆ. ಶ್ರೀ ಭಾರತಿ ಅಲಂಕಾರ ಒಂದು ಟಾಸ್, ದುರ್ಗಾಂಬ ಅಲಂಕಾರ ಚಾಯ್ಸ್ ಕೋರ್ಟ್ ದುರ್ಗಾಂಬ ಅಲಂಕಾರ ತಂಡ ನನ್ನ ಚಿಮಿಗೆಯನ್ನ ಗೆದ್ದುಕೊಂಡು ಅಂಕಣವನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಪ್ರಥಮ ದಾಳಿ ಆರಂಭಗೊಳ್ಳಿಕ್ಕಿದೆ. ಮುನಿಯಾಲ ಕಾರ್ಕಳ ಕಡೆಯಿಂದ ಅಲಂಕಾರಿನ ಕಡೆಗೆ. ಒಮ್ಮೆ ಲೈನ್ ಅಪ್ ಮಾಡಬೇಕಾಗಿ ಕೋರಿಕೆ ಇದೆ ಸಂಘಟಕರದು. ದಯಮಾಡಿ ಒಮ್ಮೆ ಸೆಕೆಂಡ್ ಸೆಮಿಫೈನಲ್ಗೆ ಆಟಗಾರನ ಲೈನ್ ಅಪ್ ಮಾಡಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈಗ ಅತಿಥಿಯಾಗಿ ವಿಜಯ ವಿಖ್ಯಾತ್ ಪಾಲ್ಗೊಳ್ಳಬೇಕಾಗಿ ವಿನಂತಿ ಇದೆ. ಈ ತಂಡಗಳಿಗೆ ಶುಭವನ್ನು ಹಾರೈಸಲಿಕ್ಕೆ ನಮ್ಮೊಂದಿಗೆ ಅವಿನಾಶ್ ಬೈತಡ್ಕ ನಮ್ಮೊಂದಿಗಿದ್ದಾರೆ, ವಿಶ್ವನಾಥ್ ರೈ ಮಾಳ ನಮ್ಮೊಂದಿಗಿದ್ದಾರೆ, ಹರೀಶ್ ಚರಣ್ ರೈ ನಮ್ಮೊಂದಿಗಿದೆ, ಲೋಕೇಶ್ ಸೇರ ನಮ್ಮೊಂದಿಗಿದ್ದಾರೆ. 2 ತಂಡಗಳಿಗೆ ಶುಭವನ್ನ ಹಾರೈಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. Best wishes for both the teams. ಪುರಂದರ ಕಲ್ಪಡ ಓಲಿತಲ್ಲ ವೇದಿಕೆ ತಡೆ ಬರುಡು. 2 ತಂಡಗಳಿಗೆ ಶುಭ ಹಾರೈಕೆ ಆಗಿದೆ. ಇದೀಗ ಪಂದ್ಯಾಟ ಆರಂಭಗೊಳ್ಳಿಕ್ಕಿದೆ. ಆರಕ್ಷಕ ಠಾಣೆಯ ನಿರೀಕ್ಷಕರಾಗಿರತಕ್ಕಂಥ ಸಂತೋಷ್ ರವರು ನಮ್ಮೊಂದಿಗೆ ಬಂದಿದ್ದಾರೆ. ಕಾನ್ಸ್ಟೇಬಲ್ ಸಂತೋಷ್ ಸರ್ ನಮ್ಮೊಂದಿಗಿದ್ದಾರೆ. ನಮ್ಮೂರಿನವರು ತಮ್ಮನ್ನ ಗೌರವಪೂರ್ವಕವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಭಾರಿ ರೋಚಕವಾದ ಪ್ರಥಮ ಸೆಮಿಫೈನಲ್ ನಂತರದಲ್ಲಿ ದುರ್ಗಾಂಬ ರಾಮಕುಂಜ ತಂಡವನ್ನ ಫೈನಲ್ ನಲ್ಲಿ ಎದುರಿಸತಕ್ಕಂತ ತಂಡದ ನಿರ್ಣಯಕ್ಕಿದು ಪಂದ್ಯ. ದ್ವಿತೀಯ ಸೆಮಿಫೈನಲ್ ಹೋರಾಟ ಕೆಪಿಎಸ್ ಮುನಿಯಾಲ ಕಾರ್ಕಳ ಎದುರಾಳಿಯಾಗಿ ದುರ್ಗಾಂಬ ಅಲಂಕ. ಪ್ರಥಮ ದಾಳಿ ಕಾರ್ಕಳದ ಕಡೆಯಿಂದ ಅಲಂಕಾರು ಅಂಕಣದ ಕಡೆಗೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ ಪ್ರಗತ್ರಾಜ್ ಬೈತಡ್ಕ ಆಗಮಿಸಿದ್ದೀರಿ. ತಮ್ಮ ಇರುವಿಕೆಯನ್ನು ಗುರುತಿಸಿ ತಮ್ಮನ್ನ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ನಿಧಾನಗತಿಯಲ್ಲಿ ಶಾಂತ ರೀತಿಯ ಆಟದ ಸವಿಯನ್ನ ಪ್ರೇಕ್ಷಕರು ಉಣ್ತಾ ಇದ್ದಾರೆ.
ಬಹಳ ದೂರದೂರಿನಿಂದ ಈ ಒಂದು ಪಂದ್ಯಕೂಟದಲ್ಲಿ ಪಾಲ್ಗೊಳ್ಳಿಕ್ಕೆ ಆಗಮಿಸಿದೆ ಕೆಪಿಎಸ್ ಮುನಿಯಾಲ್. ಬೋನಸ್ ಗಿವನ್. ಐದು ಗಂಟೆಗೆ ಸರಿಯಾಗಿ ಸಮಾರೋಪ ಸಮಾರಂಭದ ಜೊತೆಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ಈ ದಿವಸ ನಮ್ಮಿಂದ ಸನ್ಮಾನವನ್ನ, ಅಭಿನಂದನೆಯನ್ನ, ಪ್ರತಿಭಾ ಪುರಸ್ಕಾರವನ್ನ ಸ್ವೀಕರಿಸುವವರಿದ್ದಲ್ಲಿ ದಯಮಾಡಿ ನಮ್ಮಲ್ಲಿ ರಿಪೋರ್ಟ್ ಮಾಡಿಕೊಳ್ಳ. ಆ ಮಿಡಲ್ ಲೈನ್ ಬಾಕ್ ಲೈನ್ ಹೊರಗೆ ಹಿಡಿಯುವ ಪ್ರಯತ್ನದಲ್ಲಿ ವಿಫಲರಾಗಿದ್ದಾರೆ ದುರ್ಗಾಂಬದ ಆಟಗಾರ್ತಿಯ. 2 ಅಂಕಗಳೊಂದಿಗೆ 3-2 ಮುನ್ನಡೆಯಲ್ಲಿ ಕೆಪಿಎಸ್ ಮುನಿಯಾಲ. ಕೆಪಿಎಸ್ ಮುನಿಯಾಲ್ ತಂಡ ಸಮಯಾವಕಾಶವನ್ನು ಕೋರಿಕೊಂಡಿದೆ. ಒಂದು ವಿಫಲ ಹಿಡಿತ, 2 ಅಂಕಗಳ ಗಳಿಕೆ ಕೆಪಿಎಸ್ ಮುನಿಯಾಲ್ ತಂಡಕ್ಕೆ. ಈ ಮೂಲಕವಾಗಿ 3-2 ಮುನ್ನಡೆಯಲ್ಲಿ ಕೆಪಿಎಸ್ ಮುನಿಯಾಲ್ ತಂಡ. ಬಾಲಕರ ವಿಭಾಗದ ಪಂದ್ಯಾಟಕ್ಕೆ ಕರೆಯನ್ನ ನೀಡಿದ್ದೇನೆ. ಪ್ರಗತಿ ಕಾಣಿಯೂರು ತಂಡ ಹಾಗೂ ಶ್ರೀ ಭಾರತಿ ಅಲಂಕಾರ ತಂಡಗಳಿಗೆ. ಆಹಾ, ವಡೆಮು ಬೋನಸ್ ಪ್ಲಸ್ 2 ಪಾಯಿಂಟ್ಸ್, ಟೋಟಲ್ 3 ಪಾಯಿಂಟ್ಸ್ taken by the rider. Super ride there. Moves up to 5-3. 5-3 on the board now. CA Bank ಬೆಳ್ಳಾರೆ ಇದರ ಮ್ಯಾನೇಜರ್ ಆಗಿರತಕ್ಕಂತ ಸಂತೋಷ್ ಮರಕಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮ್ಮನ್ನ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಗ್ರೇಟ್ ಫೈಟ್ ಮ್ಯಾಚ್ ಬಿಟ್ವೀನ್ ದುರ್ಗಾಂಬ ಅಲಂಕಾರ್ ಅಂಡ್ ಕೆಪಿಎಸ್ ಮುನಿಯಾಲ್. Here is a loose attempt. Another easy point for the rider of Durgamba. Slowly and steadily they are increasing their points on the board. 6-3 on the board now. 6-3. ಆಜಿ ಮೂಜಿ. ಹಿಡಿತಾ 7-3. 7-3. 3 ಡಿಫೆಂಡರ್ಸ್ ಮಾತ್ರ ಬಾಕಿ ಇದ್ದಾರೆ ಈಗ ಮುನಿಯಾಲ್ ಅಂಕಣದಲ್ಲಿ. ಕಣ್ವ ಮಹರ್ಷಿಗಳ ತಪೋಭೂಮಿ, ಅಷ್ಟಮಠಗಳಲ್ಲಿ ಒಂದಾಗಿರತಕ್ಕಂತಹ ಕಾಣಿಯೂರು ಮಠ ನೆಲೆಸಿರತಕ್ಕಂತಹ ಕಾಣಿಯೂರಿನ ಪುಣ್ಯ ಮಣ್ಣಿನಲ್ಲಿ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ಆಯೋಜನೆಯ ಅದ್ಧೂರಿಯ ಮ್ಯಾಟ್ ಅಂಕಣದ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರು ಹಾಗೂ 65 ಕೆಜಿ ವಿಭಾಗದ ಮುಕ್ತ ಯುವಕರ ಕಬಡ್ಡಿ ಪಂದ್ಯಾಟಗಳು ಜರುಗ್ತಾ ಇವೆ ಬಂಧುಗಳೇ. ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮೂರ ರತ್ನ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ, ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಗೌರವ ಅಭಿನಂದನಾ ಕಾರ್ಯಕ್ರಮಗಳು, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಜರುಗಲಿಕ್ಕಿವೆ. ಸೆವೆನ್ 7-3 4 ಅಂಕಗಳ ಮುನ್ನಡೆ ಇದೆ.
ಬೋನಸ್ ಫಾರ್ ಮುನಿಯಾಲ್. ಎರಡು ಡಿಫೆಂಡರ್ಸ್ ಮಾತ್ರ ಬಗ್ಗೆ. ಪ್ರಥಮಾರ್ಧದಲ್ಲಿದೆ ದ್ವಿತೀಯ ಸೆಮಿಫೈನಲ್ ಪಂದ್ಯ. 8-4 4 ಅಂಕಗಳ ಅಂತರದಲ್ಲಿದೆ ದುರ್ಗಂಬಾಲಂಕ. ಗುಡ್ ಕ್ಯಾಚ್. ನೈನ್ 4 1+2 ಟೋಟಲ್ 3 12-4 12-4 ಮತ್ತೆ ದಾಳಿ ಆರಂಭಗೊಂಡಿದೆ ಹೊಸ ಹುರುಪಿನೊಂದಿಗೆ ಮುನಿಯಾಲ್ ಕಡೆಯಿಂದ. ಸಿಂಗಲ್ ಪಾಯಿಂಟ್ 5-12 all loose attempt. Good right. Three points. $15-5. 15-5. ಬೋನಸ್ 6-15. 6:15 5 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮಗಳು ಆರಂಭಗೊಳ್ಳಲಿಕ್ಕಿವೆ. $15-6 15-6 15-6. ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀ ಲೋಕೇಶ್ ತಾರಿತಡಿ ಕಲ್ಪಡ ಉಪಸ್ಥಿತರಿದ್ದಾರೆ. ಇವರ ಇರುವಿಕೆಯನ್ನು ಗುರುತಿಸಿ ಇವರಿಗೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಶ್ರೀ ಸಂತೋಷ್ ಮರಕಡ ಇವರನ್ನ ಶಾಲು ಹೊದಿಸಿ ಗೌರವಿಸಬೇಕಾಗಿ ಸುಬ್ರಹ್ಮಣ್ಯ KM ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಲಿಷ್ಠ ಮುನಿಯಾಲ್ ತಂಡಕ್ಕೆ ಉತ್ತಮ ತಡೆಯನ್ನು ದೋಚಿದ್ದಾರೆ. ಸೂಪರ್ ರೈಡ್ ಆಗಿದೆ. 4 ಪಾಯಿಂಟ್ಸ್. ಸೂಪರ್ ರೈಡ್ ಮೂಲಕವಾಗಿ ಮುನಿಯಾಲು 11-16 ತಲುಪಿದೆ. ಪಾಯಿಂಟ್. ಫಸ್ಟ್ ಹಾಫ್ ಟೈಮ್ ಔಟ್ ಓವರ್ ಮುನಿಯಾಲ್. ಫಸ್ಟ್ ಹಾಫ್ ಟೈಮ್ ಔಟ್ ಓವರ್. ಹಾಲ್ 11-16 ಕೇವಲ 5 ಅಂಕದ ಅಂತರ. ಎಷ್ಟು ಅಂತರವಿತ್ತು ಅದನ್ನೆಲ್ಲ ಕುಗ್ಗಿಸಿಕೊಂಡು ಬರ್ತಾ ಇದೆ ತಂಡ ಮುನಿಯಾಲ್ ಒಂದು ಅದ್ಭುತವಾದ ದಾಳಿಯ ಮೂಲಕವಾಗಿ. ಭಾರಿ
3 defenders only left. 11-16 on the ball. ಹನ್ನೊಂದು 16 is out. Half time is over. 12-16 ಅಂಕಗಳೊಂದಿಗೆ ಪ್ರಥಮಾರ್ಧದ ಮುಕ್ತಾಯ ಆಗಿದೆ. ಮತ್ತೆ ಚೈತನ್ಯ ಬಂದಿದೆ ಮುನಿಯಾಲ ಕಡೆಗೆ. ಒಂದು ಸೂಪರ್ ರೈಡ್ ಮೂಲಕವಾಗಿ ಮರಳಿ ತಂಡ ಈ ಪಂದ್ಯದ ಮೇಲೆ ಹಿಡಿತವನ್ನ ಗಳಿಸಿಕೊಳ್ತಾ ಇದೆ. 12-16, 4 points lead for the team Durgamba Alankaru in this moment. After this match, Pragati Kaniyuru versus Shri Bharati Alankar. ಭಾರತಿ ಅಲಂಕಾರು ಹಾಗೂ ಪ್ರಗತಿ ಕಾಣಿಯೂರು ತಂಡಗಳು ಬಾಲಕರ ವಿಭಾಗದ ಮುಂದಿನ ಒಂದು ಪಂದ್ಯವನ್ನು ಆಡಬೇಕು. 7ನೇ ಪಂದ್ಯ ಪ್ರಗತಿ ಕಾಣಿಯೂರು ಎದುರಾಳಿಯಾಗಿ ಭಾರತಿ ಹೈಸ್ಕೂಲ್ ಅಲಂಕಾರು, ಆನಂತರ ಬಾಲಕಿಯರ ವಿಭಾಗದ ಫೈನಲ್ ನಡೆಯಲಿಕ್ಕಿದೆ. ಎಸ್, ಮತ್ತೆ ಪಂದ್ಯ ಆರಂಭಗೊಂಡಿದೆ. 12-16 4 ಅಂಕಗಳ ಅಂತರದೊಂದಿಗೆ ರೋಚಕ ಕದನ ಆರಂಭ. ಗೋಲ್ಡನ್ ಚಾನ್ಸ್ ಒನ್ಸ್ ಅಗೇನ್ ಗಿವನ್ ಫಾರ್ ದ ಟೀಮ್ दुर्गांबा अलंकारू. पकड़ लिया था तो छोड़ लिया. उसके साथ 4 अंक मिलते हुए 20-12 20-12. ಅತ್ಯದ್ಭುತವಾದಂತಹ ಆಟದ ಪ್ರದರ್ಶನ ಮಗದೊಮ್ಮೆ ದುರ್ಗಾಂಬಾ ಅಲಂಕಾರು ಕಡೆಯಿಂದ. ರೋಚಕ ಕದನ, ಮತ್ತೆ 8 ಅಂಕಗಳ ಅಂತರ, ಕೇವಲ 4 ಬಂದಳು. ಈಕೆಯ ಆಟವಂತೂ ಅದ್ಭುತ. ಮುನಿಯಾಲ್ ಕಡೆಯಿಂದ 4 ಹೋಯಿತು, 3 ಬಂತು. ಈ ಮೂಲಕವಾಗಿ 15-20, 15-20 ಆನ್ ದ ಬೋರ್ಡ್ ನಾ. ಅಲ್ಲಿ ಕೊಟ್ಟದ್ದು ರಂಗನಾಥ್ ಸರ್. Yes, 15 point. 15-20. ಇದು 20-20 ಮ್ಯಾಚ್ ಅಲ್ಲ, ಆದರೂ ಕೂಡ ಅಂಕಗಳಲ್ಲಿ 15-20 5 ಅಂಕಗಳ ಅಂತರ ಮತ್ತೆ ಇದೆ. ಆಯ್ಕೆ ಬಂದಳು, ಇಲ್ಲ, ಹಿಡಿದಿರುವುದರಲ್ಲಿ ಸಫಲರಾಗಿದ್ದಾರೆ ದುರ್ಗಾಂಬಾ ಅಲಂಕಾರು ತಂಡದ ಆಟಗಾರ್ತಿಯ. ವಾಟ್ ಎ ಕ್ಯಾಚ್ ರಿಕ್ವೈರ್ಡ್ ಇನ್ ದಿಸ್ ಮೊಮೆಂಟ್. ಇಫ್ ಇಟ್ ಕಮ್ಸ್, ಪಾಯಿಂಟ್ ವಿಲ್ ಬಿ ಲೆವೆಲ್ ಆನ್ ದ ಬೋರ್ಡ್. ನೌ ಬೆಸ್ಟ್ ರೈಡರ್ ಎಂಟರ್ಡ್. ದುರ್ಗಾಂಬಾದ ಬೆನ್ನೆಲುಬು ದಾಳಿಗಾರತಿ ಆಗಮಿಸಿದ್ದಾರೆ. ಮತ್ತೆ ಚೇತರಿಕೆಯ ಮುನ್ನಡೆ. ಪ್ರಬಲ ಪ್ರತಿಸ್ಪರ್ಧೆ, ಅದ್ಭುತ ಆಟದ ಪ್ರದರ್ಶನವನ್ನ ನೀಡ್ತಾ ಇದ್ದೇವೆ ಕೆಪಿಎಸ್ ಮುನಿಯಾಲ್ ಕಾರ್ಕಳ ಹಾಗೂ ದುರ್ಗಾಂಬಾ ಅಲಂಕಾರು ತಂಡಗಳು.
Yes. 4 defenders. Timeout asked by Shreyas. Shreyas ರವರ ಗರಡಿಯಲ್ಲಿ ಪಳಗಿರತಕ್ಕಂಥ ದುರ್ಗಾಂಬ ಅಲಂಕಾರು. 21-15 on the board. 6 points lead for the team. ದುರ್ಗಾಂಬ ಅಲಂಕಾರು. ಎರಡು ತಂಡಗಳಿಂದ ತಪ್ಪುಗಳಾಗಿವೆ, ಆದರೆ ಹೆಚ್ಚು ತಪ್ಪುಗಳನ್ನು ಮಾಡಿರತಕ್ಕಂಥ ತಂಡ ಅದಕ್ಕೆ ಬೆಲೆಯನ್ನ ತೆರತಾ ಇದೆ. ಕೊನೆ ಕ್ಷಣದಲ್ಲಿ ಪಂದ್ಯ ತಿರುಗೋ ಚಾನ್ಸ್ಗಳಿದಾವೆ, ಆದರೆ ಒಂದೇ ಅವಕಾಶ, ಕೆಲವೇ ನಿಮಿಷಗಳ ಅವಕಾಶ ಗೆಲ್ಲೋಕೆ ಎರಡು ತಂಡಗಳಿಗೆ. ಮುನಿಯಾಲದ ಪ್ರಬಲ ಆಟಗಾರ್ತಿ ಪಾಯಿಂಟ್ ಗಳಿಸಲೇಬೇಕಾದ ಅನಿವಾರ್ಯತೆ. ಈಗ ಆಂಕಲ್ ಹೋಲ್ಡ್ ಆಗಿದೆ, ಬಂದ್ಲೋ ಇಲ್ಲ, ನೋ, ಸ್ಟ್ರಗಲಿಂಗ್ she turned and got all out there. 6 points. What a match here, completely turned in this moment. 21 each. Time out. 21 ಮಲಂಕನೆ ಮಗರ್ನನೆ. ಮುನಿಯಾಲ್ ಟೈಮ್ ಔಟ್ ಓವರ್. ಮುನಿಯಾಲ್, ವಾಟ್ ಎ ಮ್ಯಾಚ್. ಸ್ಟ್ರಗಲ್ ಇದೆ ಅಂತ ಗೊತ್ತಿದೆ ಕಬಡ್ಡಿಯಲ್ಲಿ, ಆ ಸ್ಟ್ರಗಲ್ ಅನ್ನ ಅತ್ಯದ್ಭುತವಾಗಿ ಬೆಳೆಸಿಕೊಂಡಿದ್ದಾರೆ ಮುನಿಯಾಲ್ ಆಟಗಾರ್ತಿ. ಈ ಮೂಲಕವಾಗಿ ಮತ್ತೆ ಪಂದ್ಯ 21-21 ಸಮಸಾಧನೆಯಲ್ಲಿ ಇವೆರಡು ತಂಡಗಳು. ಕೊನೆ ಕ್ಷಣದಲ್ಲಿ ನಾನು ಹೇಳಿದೆ, ಏನೇ ಆಗಬಹುದು, ಯಾರ ಪ್ರಯತ್ನ ಅತ್ಯುತ್ತಮವಾಗಿರುತ್ತದೆ ಅವರಿಗೆ ಗೆಲುವಿನ ಕಿರೀಟ. ಒಂದೇ ಹೆಜ್ಜೆ ಫೈನಲ್ಗಾಗಿ ರೋಚಕವಾದಂತಹ ಕದನ ಬೋನಸ್ ಕೊಡಲ್ಪಟ್ಟಿದೆ. ಮತ್ತೆ ದುರ್ಗಾಂಬ ಅಲಂಕಾರ ಮುನ್ನಡೆಯಲ್ಲಿ 22-21. ಗ್ರೇಟ್ ಮ್ಯಾಚ್ ಈಸ್ ಗೋಯಿಂಗ್ ಹಿಯರ್. ಕಾರ್ಕಳದಿಂದ ಬಂದದಕ್ಕೆ ಸಾರ್ಥಕ ಆಗಿದೆ. ಅಂತ ಅದ್ಭುತವಾದ ಆಟವನ್ನ ಪ್ರದರ್ಶನ ಮಾಡಿದ್ದೀರಿ. ಸೋಲು ಗೆಲುವು ಎರಡನ್ನ ಕೂಡ ಸಮಾನವಾಗಿ ಸ್ವೀಕರಿಸಬೇಕಂತೆ. ಒಬ್ಬರು ಗೆಲ್ಲೋರು, ಇನ್ನೊಬ್ಬರು ಗೆಲ್ಲಿಸೋರು, ಎರಡೇ ಜನ ಇರೋದು. ಸೋತವರು ಅಂತ ಯಾರು ಇಲ್ಲ ಆಟದಲ್ಲಿ. ಎಸ್, KPS ಮುನಿಯಾಲ್ ಕಾರ್ಕಳ ವರ್ಸಸ್ ದುರ್ಗಾಂಬ ಅಲಂಕಾರು. ಬೋನಸ್ ಸರಿಕ್ ಸರಿ. 22 ಐಸ್ ಔಟ್. ಸೆಲ್ಫ್ ಅಟೆಂಪ್ಟ್ ಔಟ್. ಎಂಟರ್ಡ್ ಲಾಬ್ ಇದೆ. 1 ಬೋನಸ್, 1 ಅಂಕ ಸಿಕ್ಕಿದೆ. 2 ಅಂಕಗಳನ್ನು ಪಡ್ಕೊಳ್ತಾ ಇದೆ ದುರ್ಗಾಂಬ. 24-22. 24-22. ಎಸ್, ಈಸಿ ಸಿಂಗಲ್ ಪಾಯಿಂಟ್. 23-24. 23-24. ಬಾಲಕಿಯರ ರೋಚಕವಾದ ಸೆಮಿಫೈನಲ್ ಕದನ. ನಮ್ಮೂರ ನಮ್ಮ ಕನಸು ಟ್ರಸ್ಟ್ ಇಲ್ಲ. ಬೋನಸ್ ಪ್ಲಸ್ 1 ಪಾಯಿಂಟ್ ಫಾರ್ ದುರ್ಗಾಂಬ. 26-23. 23-26. 3 ಅಂಕಗಳ ಮುನ್ನಡೆಯಲ್ಲಿ ದುರ್ಗಾಂಬ ಅಲಂಕಾರ್. ಲಾಸ್ಟ್ 5 ಮಿನಿಟ್ಸ್ ಫಾರ್ ಫುಲ್ ಟೈಮ್ ಫ್ರಮ್ ನೌ. 5 ನಿಮಿಷದೊಳಗಿನ ಆಟ ಬಾಕಿ. 23-26 ಹಿಡಿದ್ರು. ಎಸ್, ಲಾಸ್ಟ್ ಮೊಮೆಂಟ್. ಎಸ್, ಅಂಪೈರ್ ಈಸ್ ಗಿವಿಂಗ್ ಔಟ್ ದೇ. ಕೊನೆ ಕ್ಷಣದಲ್ಲಿ ಹಿಡಿಲಿಕ್ಕೆ ಹೋಗಿದ್ರು. 4 ಅಂಕ. Oh God, what a match it is. 1 point lead ಅಲ್ಲ, ಅದ್ಭುತವಾದಂತ. 27-20. 27 each. 27 each. 27-27. 3 defenders. Great match to see. ಪ್ರೇಕ್ಷಕರಿಗೆ ಅದ್ಭುತ ಮನರಂಜನೆಯನ್ನ ನೀಡಿರ್ತಕ್ಕಂಥ ಪಂದ್ಯ ನಡೀತಾ ಇದೆ ಬಾಲಕಿಯರ ವಿಭಾಗದಲ್ಲಿ.
ಬಂದಳು ಸವಿ ಶೆಟ್ಟಿಯ ಅದ್ಭುತ ಆಟವನ್ನ ನೋಡ್ತಾ ಇದ್ದೇವೆ ಮುನಿಯಾಲದ ಕಡೆಯಿಂದ. 4 minutes ಟು ಗೋ ಫ್ರಮ್ ನಾವ್. ಕೊನೆಯ 4 ನಿಮಿಷದೊಳಗಿನ ಆಟ ಮಾತ್ರ ಬಾಕಿ. 29-27 2 ಅಂಕಗಳ ಮುನ್ನಡೆಯಲ್ಲಿ ಕೆಪಿಎಸ್ ಮುನಿಯಾಲ್ ಕಾರ್ಕಳ. One plus two total 3 points. ಆಚೆ ಒಂದು ಬೋನಸ್ ಪಾಯಿಂಟ್. 30-28 ಪ್ರೇಕ್ಷಕರ ಗಮನಕ್ಕೆ. 32-28 ಮುನ್ನಡೆಯಲ್ಲಿ ಕೆಪಿಎಸ್ ಮುನಿಯಾಲ್ ಕಾರ್ಕಳ. ಲಾಸ್ಟ್ 3 minutes ಇದೆ. 3 ನಿಮಿಷ ಇನ್ನೂ ಬಾಕಿ ಇದೆ, ಪಂದ್ಯ ಮುಗಿದಿಲ್ಲ. 3 ನಿಮಿಷದಲ್ಲಿ ಏನೇ ಸಾಧನೆ ಮಾಡಬಹುದು. 10 ಅಂಕಗಳನ್ನು ಬೆನ್ನತ್ತಿ ಬರಬಹುದಾದ ಸಮಯ. ಏನ್ ಹೇಳ್ತೀರಿ ವಿಖ್ಯಾತ? ಭಾರಿ ರೋಚಕವಾದಂತಹ 2ನೇ ಸೆಮಿಫೈನಲ್ ಕದನ ಮುನ್ನಡೆಯಲ್ಲಿ 29-32 3 ಅಂಕಗಳ ಮುನ್ನಡೆಯಲ್ಲಿದೆ ಕೆಪಿಎಸ್ ಮುನಿಯಾಲ್. 3 ನಿಮಿಷದೊಳಗಿನ ಆಟಕ್ಕೆ ಸೂಚನೆ ಬಂದಾಗಿದೆ. ಲಾಸ್ಟ್ 2 minutes ಪ್ಲೇ ಫ್ರಮ್ ನಾ. 2 ನಿಮಿಷದ ಆಟ ಮಾತ್ರ ಬಗ್ಗೆ. ಲೆಕ್ಕಾಚಾರದ ಆಟ ಈ ಕಡೆಯಿಂದ ಆರಂಭ ಆದರೆ ಇಲ್ಲ ನಾವು ಪಡೆದೇ ತೀರುತ್ತೇವೆ ಅನ್ನುವ ಆಟ ಕಡೆಯಿಂದ ನಡೀತಾ ಇದೆ. ಒಂದು ಸೂಪರ್ ರೈಡ್ ಬಂದಲ್ಲಿ ಮತ್ತೆ ಅದೇ ತಪ್ಪುವನ್ನು ಮಾಡ್ತಾ ಇದ್ದಾಳೆ. ಅಂಕಗಳು ಸಮಬಲದತ್ತ ಬರುವಂತ ಸರ್ವ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಬೋನಸ್ +1 ಸಿಕ್ಕಿದೆ. 31-32 31-32 ಮ್ಯಾಚ್ ಇಸ್ ಒನ್ಸ್ ಅಗೇನ್ ಕಮಿಂಗ್ ನಿಯರ್. ಎಲ್ಲ ಸಲ ಸಫಲ ಆಗತ್ತೆ ಹೇಳಕ್ಕಾಗಲ್ಲ, ಎಲ್ಲ ಸಲ ಸಫಲ ಆಗ್ತದೆ ಅಂತ ಹೇಳಕ್ಕಾಗಲ್ಲ. ಸವೀಶ್ ಶೆಟ್ಟಿಯನ್ನ ಮಡಿಚುವುದರಲ್ಲಿ ಸಫಲರಾಗಿದ್ದಾರೆ. 32-32 32 ಈಚ್. ದುರ್ಗಾಂಬ ಕೆರಳಿದ ಸಿಂಹಿಣಿಯರ ರೀತಿಯಲ್ಲಿ ಹೋರಾಡ್ತಾ ಇದೆ ದುರ್ಗಾಂಬ ತಂಡ. ಎದುರಾಳಿ ಮುನಿಯಾಲ್ ತಂಡದಿದ್ರು. ಪಂದ್ಯ ಟೈ ಆಗಿದೆ, ಮ್ಯಾಚ್ ಟೈ ಆಗಿದೆ. ಮೂವತ್ತೆರಡು ಕೊನೆಯ ಸಮಯದೊಳಗಿನ ಆಟ. ಪಂದ್ಯ ಕೈಗೆ ಬಂದಿತ್ತು, ಆ ಒಂದಂಕ ಸಿಕ್ಕಿದೆ. 33 ಬೋನಸ್ +1 ಬೋನಸ್ +1. 34 ದುರ್ಗಾಂಬ, 33 ಮುನಿಯಾಲ. 34-33 ಒಂದಂಕದ ಮುನ್ನಡೆಯಲ್ಲಿ ಮುನಿಯಾಲ ಮುಟ್ಟೋದಿಲ್ಲ. ಶ್ರಾವ್ಯ ದಾಳಿಯಲ್ಲಿ ಬೋನಸ್. ಮ್ಯಾಚ್ ಸ್ಟಾರ್ಟ್. 34 ಆಲ್. 34 ಪಂದ್ಯವನ್ನ ಮುಗಿಸ್ತಾ ಇಲ್ಲ. ಎಸ್, ಬೆಸ್ಟ್ ಆಫ್ 5 ರೈಡ್ಸ್. ಭಾರಿ ರೋಚಕ ಕದನ. ಭಾರಿ ರೋಚಕವಾದ ಪಂದ್ಯದಲ್ಲಿ ಇದೀಗ ಬೆಸ್ಟ್ ಆಫ್ 5 ರೈಡ್ಸ್ ಮೂಲಕವಾಗಿ ನಿರ್ಣಯ ಆಗ್ಲಿಕ್ಕಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ
ಡಾಕ್ಟರ್ ಸಿ ಹೊನ್ನಪ್ಪ, ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್ಗೆ ಒಂದು ಅಂಕಣಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಆನ್ ದಿ ವೇ ಈಸ್ ಎಟ್ ಸುಬ್ರಹ್ಮಣ್ಯನ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಅತ್ಯದ್ಭುತವಾದಂತಹ ಆಯೋಜನೆಯೊಂದಿಗೆ 5 ಗಂಟೆಗೆ ಸರಿಯಾಗಿ ನಾವು ಸಭಾ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದೇವೆ. ಈ ದಿವಸ ಸನ್ಮಾನ ಸ್ವೀಕರಿಸಲಿಕ್ಕಿರುವವರು ಯಾರಾದರೂ ಬಂದಿದ್ದಲ್ಲಿ ದಯವಿಟ್ಟು ನಮ್ಮ ಸಂಘಟಕರನ್ನ ಕಾಣಬೇಕು, ನಮ್ಮ ಸಂಘಟಕರಲ್ಲಿ ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ತುಂಬಾ ಮಂದಿ ಸನ್ಮಾನವನ್ನ ಸ್ವೀಕರಿಸಲಿಕ್ಕಿದ್ದೀರಿ, ದಯಮಾಡಿ. ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರುಗಳು ದಯಮಾಡಿ ವೇದಿಕೆ ಬಳಿ ಬನ್ನಿ. ನಮ್ಮೂರ ಕನಸು ನಮ್ಮ ಕನಸು ಜನಸೇವಾ ಟ್ರಸ್ಟ್ ನ ಎಲ್ಲ ಸದಸ್ಯರುಗಳು ವೇದಿಕೆ ಬಳಿ ಬನ್ನಿ. ಅತ್ಯದ್ಭುತವಾದ ಸಭಾ ಕಾರ್ಯಕ್ರಮವನ್ನ ನಾವು ನಡೆಸಬೇಕಾಗಿದೆ. ಸಭಾ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಬೇಕಾಗಿದೆ. ದಯಮಾಡಿ ಬನ್ನಿ. ಬಾಯ್ಸ್ ನೆಕ್ಸ್ಟ್ ಮ್ಯಾಚ್ ಪ್ರಗತಿ ಕಾಣಿಯೂರು ವರ್ಸಸ್ ಭಾರತೀಯ ಹೈಸ್ಕೂಲ್ ಅಲಂಕಾರ್. 2 ತಂಡಗಳು ರೆಡಿಯಾಗಿರಬೇಕು. ಆನಂತರದಲ್ಲಿ ನಮ್ಮ ಬಾಲಕಿಯರ ವಿಭಾಗದ ಫೈನಲ್ ನಡೆಯಲಿಕ್ಕಿದೆ. ಫೈನಲ್ಗಿಂತಲೂ ಅತ್ಯದ್ಭುತವಾದಂತಹ ಒಂದು ಪಂದ್ಯ ಬಾಲಕಿಯರ ವಿಭಾಗದಲ್ಲಿ ಸೆಮಿಫೈನಲ್ ನಡೀತಾ ಇದೆ. ಬೆಸ್ಟ್ ಆಫ್ 5 ರೈಡ್ಸ್ ಮೂಲಕವಾಗಿ ಈ ಒಂದು ಪಂದ್ಯಾಟದ ವಿಜೇತರನ್ನ ನಿರ್ಣಯಿಸಲಿಕ್ಕಿದ್ದೇವೆ. Yes. Hall. ಬೆಸ್ಟ್ ಆಫ್ 5 ರೈಡ್ಸ್ ಆರಂಭಗೊಳ್ತಾ ಇದೆ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಶ್ರೀ ಸಿ ವಸಂತ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮ್ಮನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ऑफिशियल ಚಾಕೋರ್ಲೆ Yes, once again, here. ಬಾಕ್ ಲೈನ್ ಬೋನಸ್ ಆಗಿರುತ್ತೆ ಗೊತ್ತಿದೆ. ಔಟ್ ಆದರೂ ಔಟ್ ಇಲ್ಲದ ಅಂಕಗಳನ್ನು ಗಳಿಸುವಂತಹ ಕಬಡ್ಡಿಯ ನಿಯಮವಿದು. ಬೆಸ್ಟ್ ಆಫ್ 5 ರೈಡ್ಸ್ ಇದೀಗ
5 ಮಂದಿ ದಾಳಿಗಾರರು ಎರಡು ಕಡೆಯಿಂದ. ವೀಕ್ಷಾ ಫ್ರಮ್ ಮುನಿಯಾಲು ಫಸ್ಟ್ ರೈಟ್. ವೇಟ್ ಮಾಡಿ ವೀಕ್ಷಾ. ಬೋನಸ್ ಪಾಯಿಂಟ್ ಗಿವನ್ ಫಾರ್ ಮುನಿಯಾ. ಪಾಯಿಂಟ್ ಹೇಳ್ತಾರೆ. ಧನ್ವಿ ಫ್ರಮ್ ದುರ್ಗಾಂಬ 1-0. ಒಂದೊಂದು ಬೋನಸ್ ಅಂಕಗಳು. ರಕ್ಷಿತಾ ಮುನಿಯಾ 1-1. ಹಿಡಿತ ದುರ್ಗಾಂಬದ ಕಡೆಯಿಂದ ಬೋನಸ್ ಇಲ್ಲದ ಹಿಡಿತ ಬಂದಿದೆ. 2-1. 2-1. ಬೋನಸ್ ಫಾರ್ ದುರ್ಗಾಂಬ. 3-1. ಬಂತು ಬಾರಿ ಅಂಕ ಬಂತು. ಬೋನಸ್ +2 3 ಅಂಕ ಬಂದಿದೆ. ಪಾಯಿಂಟ್ ಹೇಳ್ತಾರೆ. ಅಭಿಜ್ಞಾ ಥರ್ಡ್ ರೈಟ್. One point. ಹೊರಗೆ ಹೋಗ್ಲಿಕ್ಕಿಲ್ಲ. ನಾಲ್ಕು. ಸನ್ನಿಧಿ ಫ್ರಮ್ ಮುನಿಯಾಲ್ 4 ಇದೆ ಅಂಕಗಳು. ಕ್ಯಾಚ್ ಪಡೆದೇ ತೀರುತ್ತೇವೆ ಎನ್ನುವ ನಿರೀಕ್ಷೆಯೊಂದಿಗೆ ದುರ್ಗಾಂಬ ಅಲಂಕಾರು. ಸನ್ನಿಧಿ ದಾಳಿಯಲ್ಲಿ ಎಸ್ ಫಸ್ಟ್ 3 points. ಸೆವೆನ್ 7-4 ಮುನ್ನಡೆಯಲ್ಲಿದೆ ಕೆಪಿಎಸ್ ಮುನಿಯಾಲ್. ಮುಂದಿನ ಪಂದ್ಯ ಬಾಲಕರ ವಿಭಾಗದ ಪಂದ್ಯಕ್ಕೆ ಈಗಾಗಲೇ ಕರೆಯನ್ನ ನೀಡಿದ್ದೇನೆ. ಪ್ರಗತಿ ಕಾಣಿಯೂರು ಎದುರಾಳಿಯಾಗಿ ಶ್ರೀ ಭಾರತಿ ಅಲಂಕಾರು. ಈ ಎರಡು ತಂಡಗಳಿಗೆ ಕರೆಯನ್ನ ನೀಡಿದ್ದೇವೆ. ದಯಮಾಡಿ ರೆಡಿಯಾಗಿ ಬನ್ನಿ ಬಾಯ್ಸ್, ಬನ್ನಿ. ಜವನೇರ್ ಬಲ್ಲೇನಾ? ನೀವಿಂದ ಬನ್ನಿ, ನೀವಿಂದ ಬನ್ನಿ ಅಮ್ಮ. ಸರ್ ಹಿಂದೆ ಬನ್ನಿ. ಏಳು 5
ಕೊನೆಯ ರೈಡ್ 7-5 ಕೊನೆಯ ರೈಡ್ ಸವಿ ಶೆಟ್ಟಿ 7-5 ಬೋನಸ್ +1 9-5 ಲಾಸ್ಟ್ ರೈಡ್ ಅಣ್ಣ ಲಾಸ್ಟ್ ರೈಡ್ ಯಶಸ್ವಿ ಈ ಮೂಲಕವಾಗಿ ಪಂದ್ಯಾಟ ಮುಕ್ತಾಯಗೊಂಡಿದೆ. ಕೆಪಿಎಸ್ ಮುನಿಯಾಲು ತಂಡ ವಿಜೇತವಾಗಿ ಫೈನಲ್ಗೆ ಅರ್ಹತೆಯನ್ನು ಪಡ್ಕೊಂಡಿದೆ. ಚಪ್ಪಾಳೆ ಬರಲಿ ದುರ್ಗಮ್ಮ ಅಲಂಕಾರ ತಂಡಕ್ಕೆ. ಒಂದು ಅತ್ಯದ್ಭುತವಾದ ಪ್ರದರ್ಶನ, ಕೊನೆಯಲ್ಲಿ ಲೆಕ್ಕಾಚಾರ ಗೆದ್ದಿತ್ತು, ಆಟದ ಯೋಜನೆಗಳು ಗೆದ್ದವು, ಆದರೂ ಕೂಡ ಆಟಗಾರರು ಸೋಲಿಲ್ಲ. ಎಸ್, ಫೈನಲ್ ವಿಲ್ ಬಿ ಬಿಟ್ವೀನ್ ಕೆಪಿಎಸ್ ಮುನಿಯಾಲು ವರ್ಸಸ್ ರಾಮಕುಂಜೇಶ್ವರ ರಾಮಕುಂಜ. ಗೆಟ್ ರೆಡಿ ಆಫ್ಟರ್ ದ ಬಾಯ್ಸ್ ಮ್ಯಾಚ್. ಬಾಲಕಿಯರ ವಿಭಾಗದ ಫೈನಲ್ ಆದ ನಂತರದಲ್ಲಿ ಇದು ಬಾಲಕಿಯರ ವಿಭಾಗದ ಫೈನಲ್ ನಡೆಯಲಿಕ್ಕಿದೆ. ವಂದನೆಗಳು. ಈಗ ಬಾಲಕರ ವಿಭಾಗದ ಪಂದ್ಯಕ್ಕಾಗಿ ಬನ್ನಿ ಎರಡು ತಂಡಗಳು. ಸರಿಯಾಗಿ 5 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ನಾವು 2 ಪಂದ್ಯಗಳನ್ನು ಮುಗಿಸಬೇಕಾಗಿದೆ. ಬಾಲಕಿಯರ ಫೈನಲ್ ಮುಗಿಸಿಕೊಂಡು ಸಭಾ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದೇವೆ. ಓವರ್ ಟು ಪ್ರದೀಪ್. ಏಳನೇ ಪಂದ್ಯಾಟಕ್ಕಾಗಿ ಪ್ರಗತಿ ಕಾಣಿಯೂರನ ಗಟ್ಟಿ ಚಪ್ಪಾಳಿಯೊಂದಿಗೆ ವೇದಿಕೆ ಮಾಡಿಕೊಳ್ತಾ ಇದ್ದೇವೆ. ಪ್ರಗತಿ ಕಾಣಿಯೂರು ಎ ತಂಡ. ಇನ್ನೊಂದು ತಂಡ ಆಗಮಿಸಿಕೊಳ್ತಾ ಇದೆ. ಭಾರತೀಯ ಹೈಸ್ಕೂಲ್ ಅಲಂಕಾರು ಆಗಮಿಸಿಕೊಳ್ಳಿ. ಗಟ್ಟಿ ಚಪ್ಪಾಳಿಯೊಂದಿಗೆ ವೇದಿಕೆ ಮಾಡಿಕೊಳ್ತೇವೆ. Yes. Thank you. ಕಪಿಲೇಶ್ವರ ಸಿಂಗಾರಿ ಮೇಳ ಚಾರ್ವಕ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. 7ನೇ ಪಂದ್ಯಾಟಕ್ಕಾಗಿ ಸಾಗಿ ಬರುತ್ತಾ ಇದೆ. ಪ್ರಗತಿ ಕಾಣಿಯವರ ವಿರುದ್ಧವಾಗಿ ಭಾರತೀಯ ಹೈಸ್ಕೂಲ್ ಅಲಂಕಾರು. ಇರೋ ತಂಡಗಳ ಮಧ್ಯೆ ಇರುವ ತಂಡಗಳ ಮಧ್ಯೆ ಸಾಗಿ ಬರ್ತಾ ಇದೆ. 7ನೇ ಪಂದ್ಯಾಟವಾಗಿ ಸಾಗಿ ಬರುವುದಕ್ಕಿದೆ. ಹುಡುಗಿಯರ ಫೈನಲ್ ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಹುಡುಗರ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ಎಲ್ಲ ಪ್ರೇಕ್ಷಕ ಅಭಿಮಾನಿಗಳೆಲ್ಲೂ ಸೂಚನೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಯಾರಾದ್ರೂ ಬೆಳ್ಳಿಯ ಕೈಯ ಚೈನ್ ಬಿದ್ದು ಹೋಗಿದ್ರೆ ದಯವಿಟ್ಟು ನಮ್ಮನ್ನ ಸಂಪರ್ಕಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಟಾಸ್ ಅನ್ನು ನಾಣ್ಯ ಚುಮುಕಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಆಯೋಜನೆಯ ಅದ್ಧೂರಿ ಕಬಡ್ಡಿ ಪಂದ್ಯಾಟ ಸನ್ಮಾನ ಕಾರ್ಯಕ್ರಮಗಳೆಲ್ಲ ಬಹಳ ಯಶಸ್ವಿಯಾಗಿ ನಡೀತಾ ಇವೆ. ಈ ಒಂದು ಪಂದ್ಯಾಟದ ಆಯೋಜನೆಗೆ ಅತ್ಯುತ್ತಮವಾದಂತಹ ಈ ಒಂದು ಕ್ರೀಡಾ ಅಂಗಣದ ನಿರ್ಮಾಣದ ಜೊತೆಗೆ ಉತ್ತಮ ಧ್ವನಿ ಬೆಳಕಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಧ್ವನಿ ಬೆಳಕಿ ಡಿಜೆ ಸೌಂಡ್ಸ್ ಗೆ ಖ್ಯಾತಿಯನ್ನ ಪಡೆದಿರತಕ್ಕಂತ ದೀಪ ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಪುಂಚತ್ತಾರು ಇವರಿಗೆ
ಮನ ತುಂಬಿದ ಕೃತಜ್ಞತೆಗಳನ್ನ ನಮ್ಮ ತಂಡದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ನಮ್ಮೂರ ನಮ್ಮ ಕನಸು ಟ್ರಸ್ಟ್ ನ ಪರವಾಗಿ ಸಲ್ಲಿಸಿಕೊಳ್ಳುತ್ತಾ ಈ ದಿವಸ ನಮ್ಮಿಂದ ಸನ್ಮಾನ ಸ್ವೀಕರಿಸುವವರು ಬಂದಿದ್ದಲ್ಲಿ ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ಆಸನಗಳನ್ನ ಮೀಸಲಿರಿಸಿದ್ದೇವೆ. ಅಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಂಘಟಕರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಲೈನ್ ಅಂಪರ್ ಆಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕು. ಲೈನ್ ಅಂಪರ್ ದಯವಿಟ್ಟು. ಮ್ಯಾಟ್ ಕ್ಲೀನ್ ಮಾಡಬೇಕು ದಯವಿಟ್ಟು ಸಂಘಟಕರು. ಎಸ್, ಪ್ರಗತಿ ಅವಿರತವಾಗಿ ಅಲಂಕಾರು 7ನೇ ಪಂದ್ಯಾಟವಾಗಿ ಸಾಗಿ ಬರ್ತಾ ಇದೆ. ನಾಣ್ಯ ಚಮಕೆಯನ್ನು ಗೆದ್ದುಕೊಂಡಿರತಕ್ಕಂಥ ಪ್ರಗತಿ ಕಾಣಿಯೂರು ಅಂಕಣ ಬಣ್ಣ ಆಯ್ಕೆ ಮಾಡಿಕೊಂಡಾಗಿದೆ. ಎಸ್, ಪ್ರಥಮ ತಾಳಿಯಲ್ಲಿ ಅಲಂಕಾರು ಪ್ರಥಮ ತಾಳಿಯಲ್ಲಿ ಭರತಿ ಹೈಸ್ಕೂಲ್ ಅಲಂಕಾರು ಎಂಟಿ ರೈಟ್ ಯಾವುದೇ ಅಂಕವಿಲ್ಲದೆ ಮರಳಿ ಗೂಡಿಗೆ ಸೇರಿಕೊಂಡಾಗ ಮಗದೊಮ್ಮೆ ದಾಳಿ ವಿಭಾಗದಲ್ಲಿ ಪ್ರಗತಿ ಕಾಣಿಯೂರು ಪರವಾಗಿ ಬೋನಸ್ ಅಂಕದೊಂದಿಗೆ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಪ್ರಗತಿ ಕಾಣಿಯೂರು. ಮಗದೊಮ್ಮೆ ದಾಳಿ ವಿಭಾಗದಲ್ಲಿ ಭಾರತಿ ಅಲಂಕಾರ ಪರವಾಗಿ ಜರ್ಸಿ ನಂಬರ್ 6 ಸುಂದರತೆಯ ಹಿಡಿತಕ್ಕೆ ಪ್ರಯತ್ನಗಳಾದರೆ ದಾಳಿಗಾರ ಯಶಸ್ವಿಯ ದಾಳಿಯನ್ನು ಸಂಘಟಿಸಿಕೊಂಡು 1 ಅಂಕವನ್ನ ಸೇರ್ಪಡೆಗೊಳಿಸಿದ್ದಾರೆ ಭಾರತಿ ಹೈಸ್ಕೂಲ್ ಅಲಂಕಾರ ತಂಡಕ್ಕೆ. ಸುಂದರತೆಯ ಹಿಡಿತಗಳು ಮಗದೊಮ್ಮೆ ಆದರೆ ಹದ್ದಿನ ಕಣ್ಣಿನಿಂದ ಮುದ್ದಿನ ತೀರ್ಪನ್ನು ನೀಡ್ತಾ ಇದ್ದಾರೆ. ತೀರ್ಪುಗಾರರ ರೆಡ್ ಸೇಪ್ ಎನ್ನತಕ್ಕಂತ ಸೂಚನೆಗಳು ಬರ್ತಾ ಇದೆ. ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂಥ ಎಸ್ಸಿ ವಸಂತ್ ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ದೈಹಿಕ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು, ಅಧ್ಯಕ್ಷರು ಕ್ರೀಡಾ ಭಾರತಿ ಸುಳ್ಯ ತಾಲೂಕು ಘಟಕ ತಮ್ಮಣ್ಣ ಈ ಒಂದು ಕಾರ್ಯಕ್ರಮದ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ ತಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಗೌರವದಿಂದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಸರ್. ಅದೇ ರೀತಿ ಸನ್ಮಾನವನ್ನ ಸ್ವೀಕರಿಸಲಿರುವಂತಹ ಶ್ರೀತ ಕೃಷ್ಣ ನಾಯಕ್ ಸುಬ್ರಹ್ಮಣ್ಯ ಕ್ರೀಡಾ ಪ್ರೋತ್ಸಾಹಕರು ಸರ್ ತಮ್ಮನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ತಮ್ಮನ್ನು ಕೂಡ ಗೌರವದಿಂದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ದಿವಸದ ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರತಕ್ಕಂಥ ಸನ್ಮಾನಿತರು ಯಾರಾದ್ರಿದ್ರೆ ದಯವಿಟ್ಟು ಸಂಘಟಕರಲ್ಲಿ ತಿಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಅಭಿನಂದಿಸಲ್ಪಡುವವರು ಪ್ರತಿಭಾ ಪುರಸ್ಕಾರವನ್ನ ಸ್ವೀಕರಿಸುವವರು ನಮ್ಮ ಜೊತೆಯಾಗಿದ್ರೆ ದಯವಿಟ್ಟು ತಮ್ಮ ಇರುವಿಕೆಯನ್ನ ವ್ಯಕ್ತಪಡಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂಕಪಟ್ಟಿಯನ್ನು ಗಮನಿಸಿದಾಗ 2-3 ಇನ್ ಫೇವರ್ ಆಫ್ ಭಾರತಿ ಹೈಸ್ಕೂಲ್ ಅಲಂಕಾರ ಎನ್ನತಕ್ಕಂಥ ಸೂಚನೆಗಳು ಬರ್ತಾ ಇದೆ. ಬೋನಸ್ಸಿಗಾಗಿ ಪ್ರಯತ್ನಗಳು ಪ್ರಗತಿ ಕಾಣಿಯೂರು ಪರವಾಗಿ. ಪ್ರೌಢಶಾಲಾ ವಿಭಾಗದ ಮಕ್ಕಳಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ. ಈ ದಿವಸ ಬೆಳಗ್ಗೆಯಿಂದ ನಿರಂತರವಾಗಿ ಆಯೋಜನೆಗೊಂಡಿರತಕ್ಕಂಥ ಈ ಕಬಡ್ಡಿ ಪಂದ್ಯಾಟ ಸಂಜೆಯ ಸಭಾ ಕಾರ್ಯಕ್ರಮದ ಬಳಿಕ ಪುರುಷರ 65 kg ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾಟ ಇದೇ ಕ್ರೀಡಾ ಮೈದಾನದಲ್ಲಿ ಸಾಗಿ ಬರುವುದಕ್ಕಿದೆ. ದಾಳಿಯಲ್ಲಿ ಪ್ರಗತಿ ಕಾಣಿಯೂರು ಪರವಾಗಿ
ಅತ್ಯದ್ಭುತವಾಗಿರ್ತಕ್ಕಂಥ ದಾಳಿಯ ಪ್ರಯತ್ನಗಳು ಯಶಸ್ವಿಯ ದಾಳಿ ಆಗ್ತಾ ಇದೆ. ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ ಪ್ರಗತಿ ಕಾಣಿಯೂರು ತಂಡಕ್ಕೆ. ಅಂಕಪಟ್ಟಿ 3-3 3 ಸಮಬಲದವರು. ಟೆಕ್ನಿಕಲ್ ಪಾಯಿಂಟ್ ಆಡೆಡ್ ಬೈ ಪ್ರಗತಿ ಕಾಣಿಯೂರು ತಂಡಕ್ಕೆ. 4-3 ಒಂದು ಅಂಕದ ಮುನ್ನಡೆಯಲ್ಲಿ ಪ್ರಗತಿ ತನ್ನ ದಾಳಿಯನ್ನ ಮುಂದುವರಿಸುತ್ತಾ ಭಾರತಿ ಹೈಸ್ಕೂಲ್ ಅಲಂಕಾರ ಸುಂದರತೆಯ ಹಿಡಿತಗಳು ಬರುತ್ತಾ ಇದೆ. ಅತ್ಯದ್ಭುತವಾಗಿರತಕ್ಕಂಥ ಹಿಡಿತ ಪ್ರಗತಿ ಕಾಣಿಯೂರು ತಂಡದಿಂದ. ಮತ್ತೊಮ್ಮೆ ದಾಳಿಯನ್ನ ಮುಂದುವರಿಸಿಕೊಳ್ತಾ ಇದ್ದಾನೆ ಪ್ರಗತಿ ಕಾಣಿಯೂರು ಪರವಾಗಿ. ಜಸ್ಟ್ ನಂಬರ್ 5 ದಾಳಿಯಲ್ಲಿ ಮಗದೊಮ್ಮೆ ಹಿಡಿತದ ಪ್ರಯತ್ನಗಳು, ಆದರೆ ದಾಳಿಯನ್ನ ಯಶಸ್ವಿಯ ದಾಳಿಯಾಗಿ ಸಂಘಟಿಸಿರತಕ್ಕಂಥ ಆಟಗಾರ ಜಸ್ಟ್ ನಂಬರ್ 5 ಮತ್ತೆ ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ ಪ್ರಗತಿ ಕಾಣಿಯೂರು ತಂಡಕ್ಕೆ. ಚುರುಕುತನದ ಆಟದ ಪ್ರದರ್ಶನದೊಂದಿಗೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಂತ ಎಲ್ಲ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ಇದರೆಲ್ಲ ಸಂಘಟಕರು ಒಮ್ಮೆ ವೇದಿಕೆಯತ್ತ ಬರುವಂತೆ ಅಧ್ಯಕ್ಷರು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸಂಘಟಕರು ಕೂಡ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸಂಘಟಕರು ಒಮ್ಮೆ ವೇದಿಕೆಯತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಭಾ ಕಾರ್ಯಕ್ರಮ ಸಾಗುವುದಕ್ಕಿದೆ. ಶಶಿಶೇಖರ್ ಕಲ್ಲುಕಟ್ಟೆ ಮಾಡಬಾಗಿಲು ಸೈನಿಕರು ಭಾರತೀಯ ಸೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿಕ್ಕಿರುವವರು, ಇವರನ್ನ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. 9-5 ಮುನ್ನಡೆಯಲ್ಲಿ ಪ್ರಗತಿ. 2 ಆಟಗಾರರನ್ನು ಒಳಗೊಂಡಿರತಕ್ಕಂತ ಭಾರತಿ ಒಂದು ಕಡೆ, ಆದರೆ ಮತ್ತೆ ಒಂದು ಅಂಗದ ಸೇರ್ಪಡೆಯಾಗುವಂತಹ ಸಾಧ್ಯತೆಗಳು ಪ್ರಗತಿ ತಂಡಕ್ಕೆ. ಮತ್ತೆ ಒಂದು ಅಂಗದ ಹೆಚ್ಚುವರಿ 10-5 5-10. ಜಸ್ವಿನ್ ತನ್ನ ದಾಳಿಯನ್ನ ಮುಂದುವರಿಸಿಕೊಳ್ತಾ ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ ಭಾರತಿ ತಂಡಕ್ಕೆ. 6-10. ಸುಂದರತೆಯ ದಾಳಿಯ ಮುಖೇನ ಬಗ್ಗೆ ಅಂಕವನ್ನು ಸಂಪಾದಿಸುವಂತಹ ಪ್ರಯತ್ನಗಳು ಪ್ರಗತಿ ಕಾಣಿಯೂರು ಪರವಾಗಿ. ಚುರುಕುತನದ ಪಾದಸ್ಪರ್ಶದೊಂದಿಗೆ ಅಂಕವನ್ನು ಸಂಪಾದಿಸುವಂತಹ ಪ್ರಯತ್ನಗಳು ಕಾಣಸಿಗ್ತಾ ಇದೆ ಇಲ್ಲಿ ಭಾರತಿ, ಆದರೆ ಬಂಧಿತನಾಗ್ತಾ ಇದ್ದಾನೆ ಪ್ರಗತಿಯ ಕ್ರೀಡಾ ಅಂಕಣದಲ್ಲಿ. 3 ಅಂಕ ಸೇರ್ಪಡೆಗೊಳ್ಳುತ್ತಾ ಇದೆ. 3 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 14-6 14-6. ರೈಡರ್ ಔಟ್ ಎನ್ನತಕ್ಕಂಥ ಸೂಚನೆಗಳು ಬರ್ತಾ ಇದೆ ಇಲ್ಲಿ. ಮಗದೊಮ್ಮೆ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಜೆರ್ಸಿ ನಂಬರ್ 7 ದಾಳಿಯಲ್ಲಿ ಭಾರತಿ ಹೈಸ್ಕೂಲ್ ಅಲಂಕಾರ ಪರವಾಗಿ, ಆದರೆ ಬಂಧಿತನಾಗ್ತಾ ಇದ್ದಾನೆ. ಅತ್ಯಂತ ಚುರುಕುತನದ ಡಿಫೆಂಡಿಂಗ್ ಕಾಣುತ್ತಾ ಇದೆ ಪ್ರಗತಿ. ಆಫ್ ಟೈಮ್ ಕೋರ್ಟ್ ಚೇಂಜ್. ಪ್ರಥಮ ಸುತ್ತಿನ ಪಂದ್ಯಾಟ ಮುಗಿದ ಬಳಿಕ ದ್ವಿತೀಯ ಸುತ್ತಿಗಾಗಿ ಅಂಕನ ಬದಲಾವಣೆಗೊಳ್ಳಬೇಕಾಗಿದೆ. ಅಂಕಪಟ್ಟಿ 15-7 15-7. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಗ್ರಾಮೀಣ ಭಾಗದಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ಅತ್ಯಂತ ವೈಭವದ ರೀತಿಯಲ್ಲಿ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ಸಾಕ್ಷಿ ಆಗ್ತಾ ಇದೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ಸಂಸ್ಥೆ. $15-7. ಎಂಟು ಅಂಕದ ಮುನ್ನಡೆಯಲ್ಲಿ ಪ್ರಗತಿ ಕಾಣಸಿಕ್ಕಿದ್ರೆ ಮತ್ತೆ ದಾಳಿಯನ್ನ ಮುಂದುವರಿಸಿಕೊಳ್ಬೇಕಾಗಿದೆ ಪ್ರಗತಿ ಕಾಣಿಯೂರು.
ಬೋನಸ್ ಅಂಕದೊಂದಿಗೆ ಮತ್ತೆ ಅಂಕದ ಸೇರ್ಪಡೆಗೊಳ್ತಾ ಇದೆ. ಪ್ರಗತಿ ಕಾಣಿಯೂರು ತಂಡಕ್ಕೆ 16-7 ಮುನ್ನಡೆಯಲ್ಲಿ ಪ್ರಗತಿ. ಚಂದನ್ ತನ್ನ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಅಂಕಕ್ಕಾಗಿ ಪ್ರಯತ್ನಗಳು ಕಾಣಸಿಗ್ತಾ ಇದೆ. ಸುಂದರತೆಯ ಹಿಡಿತಗಳು ಕಾಣಸಿಕ್ಕಿತ್ತು. ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ತಾ ಇದೆ. ಸಾತ್ವಿಕನ ದಾಳಿ, ಚುರುಕುತನದ ಪಾದಸ್ಪರ್ಶದ ಅಂಗವನ್ನು ಸಂಪಾದಿಸುವ ಪ್ರಯತ್ನಗಳು, ಮತ್ತೆ ಅವಕಾಶ, ಯಶಸ್ವಿಯ ದಾಳಿ, ಅದ್ಭುತವಾಗಿರತಕ್ಕಂಥ ದಾಳಿ ಸಾತ್ವಿಕನ ಮುಖೇನವಾಗಿ 4 ಅಂಕಗಳು. ಸೂಪರ್ ದಾಳಿ ಆಗ್ತಾ ಇದೆ. ಇಲ್ಲಿ 4 ಅಂಕದ ಹೆಚ್ಚುವರಿಯೊಂದಿಗೆ ಅಂಕಪಟ್ಟಿ 21ಕ್ಕೆ ಏರಿಕೆ ಆಗ್ತಾ ಇದೆ. ಇದು ನಮ್ಮೂರಲ್ಲಿ ನಾವು ಬೆಳೆಯೋದಿಲ್ಲ ಎನ್ನತಕ್ಕಂಥ ನಿರ್ಧಾರಗೊಳ್ತಾ ಇದೆ ಪ್ರಗತಿ ಕಾಣಿಯೂರು. ಮತ್ತೆ ಏಕಾಂಗಿ ಹೋರಾಟ ಅಲಂಕಾರು ಆಟಗಾರನಿಂದ. ಅತ್ಯದ್ಭುತವಾಗಿರತಕ್ಕಂಥ ಹಿಡಿತಗಳು. 1 ಅಂಕ ಭಾರತಿ ತಂಡಕ್ಕೆ, 3 ಅಂಕ ಪ್ರಗತಿ ತಂಡಕ್ಕೆ. ಅಂಕಪಟ್ಟಿ 24-8 ಬಹಳಷ್ಟು ಮುನ್ನಡೆಯಲ್ಲಿದೆ ಪ್ರಗತಿ ಕಾಣಿಯೂರು. ಸ್ಪಷ್ಟ ಮುನ್ನಡೆಯನ್ನ ಕಾದಿರಿಸಿಕೊಂಡಿದೆ. ಲಾಸ್ಟ್ 5 ಮಿನಿಟ್ಸ್ ಇನ್ ಫುಲ್ ಟೈಮ್. ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಇದೆ ಪಂದ್ಯಾಟ ಮುಕ್ತಾಯಗೊಳ್ಳುವುದಕ್ಕಾಗಿ. ಹುಡುಗಿಯರ ಫೈನಲ್ ಪಂದ್ಯಾಟಕ್ಕಾಗಿ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ. ರಾಮಕುಂಜೇಶ್ವರ ನಾಮಕುಂಜ ವಿರುದ್ಧವಾಗಿ ಕೆಪಿಎಸ್ ಮುನಿಯಾಲ ಕಾರ್ಕಳ ಇರುವ ತಂಡಗಳು ಕೂಡ ಪ್ರವೇಶ ದ್ವಾರದತ್ತ ಬರುವಂತೆ ವಿನಂತಿಯನ್ನು ಮಾಡಿ. ಹದಿನಾರು ಅಂಕದ ಮುನ್ನಡೆಯಲ್ಲಿ ಪ್ರಗತಿ. ಸಮಯದ ವ್ಯರ್ಥವನ್ನ ಮಾಡುವಂತಹ ಆಟಗಾರ, ಸಮಯ ವ್ಯರ್ಥವನ್ನ ಮಾಡುವಂತಹ ವ್ಯವಸ್ಥೆಗಳಾಗ್ತಾ ಇದೆ ಇಲ್ಲಿ. 16 ಅಂಕದ ಮುನ್ನಡೆಯಲ್ಲಿ ಪ್ರಗತಿ ಕಾಣಿಯೂರು ಇದ್ರೆ ಚುರುಕುತನದ ಆಟ, ವೇಗವಾಗಿ ಬಂದಿರತಕ್ಕಂಥ ದಾಳಿಗಾರನಿಗೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಪ್ರಗತಿ. ಅದ್ವೈತ್ ದಾಳಿಯಲ್ಲಿ ಬಲಾಢ್ಯ ಆಟಗಾರ ದಾಳಿಯಲ್ಲಿ. ಲಾಸ್ಟ್ 2 ಮಿನಿಟ್ಸ್ ಇನ್ ಫುಲ್ ಟೈಮ್. ಕೊನೆಯ 2 ನಿಮಿಷಗಳು ಬಾಕಿ ಇದೆ. 27-11. ಮತ್ತೆ 1 ಅಂಕ ಸೇರ್ಪಡೆಗೊಳ್ಳುತ್ತಾ ಇದೆ ಪ್ರಗತಿ ಕಾಣಿಯೂರು ತಂಡಕ್ಕೆ. ಸಾತ್ವಿಕ ಮಗದೊಮ್ಮೆ ದಾಳಿಯಲ್ಲಿ ನೀಲಕಾಯದ ಆಟಗಾರ ಅಂಕವನ್ನು ಸಂಪಾದಿಸುವ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಇಲ್ಲಿ ನಿರಂತರವಾಗಿ ಅಂಕವನ್ನ ಬಿಟ್ಟುಕೊಡ್ತಾ ಇದೆ ಪ್ರಗತಿ ತಂಡಕ್ಕೆ. ಫೈನಲ್ಗಾಗಿ ಬನ್ನಿ, ಅಂತಿಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀವಿ. ಹುಡುಗಿಯರ ವಿಭಾಗದ ಫೈನಲ್ ಪಂದ್ಯಾಟ ರಾಮಕುಂಜ ವಿರುದ್ಧವಾಗಿ ಮುನಿಯಾಲ ಕಾರ್ಕಳ. ಇರುವ ತಂಡಗಳು ಕೂಡ ಪ್ರವೇಶದ್ವಾರಕ್ಕೆ ಬರಬೇಕು. ಕೊನೆಯ 60 ಸೆಕೆಂಡುಗಳ ಆಟ ಬಾಕಿ ಇದೆ. ಊರಿನ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅತಿಥಿ ಗಣ್ಯರ ಕೂಡುವಿಕೆಯಲ್ಲಿ ಸಭಾ ಕಾರ್ಯಕ್ರಮ
ಸಾಧನೆಯನ್ನ ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನ. ಆಹಾ, ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳುತ್ತಾ ಇದೆ ಅಲಂಕಾರು. ಮತ್ತೆ ಅಂಕದ ಸಂಪಾದನೆ. ಪಂದ್ಯಾಟವನ್ನ ಗೆದ್ದುಕೊಳ್ಳುತ್ತಾ ಇದೆ ಪ್ರಗತಿ ಕಾಣಿಯೂರು. ಅಭಿನಂದನೆಗಳು ಎದುರಾಳಿ ತಂಡವಾಗಿ ಆಗಮಿಸಿದಂತ ಭಾರತಿ GHS ಅಲಂಕಾರ ತಂಡಕ್ಕೆ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಮುಂದಿನ ಹುಡುಗಿಯರ ವಿಭಾಗದ ಫೈನಲ್ ಪಂದ್ಯಾಟಕ್ಕಾಗಿ ನಮ್ಮೂರಿನ ಹೆಮ್ಮೆಯ ರಾಜ್ಯ ಮಟ್ಟದ ವೀಕ್ಷಕ ವಿವರಕರು ಆತ್ಮೀಯ ಸನ್ಮಿತ್ರರಾಗಿರತಕ್ಕಂಥ ವಿಖ್ಯಾತ್ ವಿಕ್ಕಿ ಸುಳ್ಯ ತಮ್ಮನ್ನ ಗೌರವದಿಂದ ಅದ್ದೂರಿಯಾಗಿ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ ಸರ್. ಹಲ್ 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 ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಳ ಸೇರಿರುವ ಎಲ್ಲ ಆತ್ಮೀಯ ಬಂಧುಗಳಿಗೆ ಕಳೆದ ನಿರಂತರವಾಗಿ 2 ವರ್ಷದ ನಂತರ 3ನೇ ವರ್ಷದಲ್ಲಿ ಇಂತಹ ಒಂದು ಇಡೀ ಜಿಲ್ಲೆ ರಾಜ್ಯದ ಗಮನವನ್ನ ಸೆಳೆದುಕೊಂಡಿರುವಂತಹ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟಿನ ಜೊತೆಗೆ ನಾನು ಕೂಡ ಒಬ್ಬ ಸದಸ್ಯನಾಗಿ ಭಾಗಿಯಾಗುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಸನ್ಮಾನ್ಯ ಸುಬ್ರಹ್ಮಣ್ಯ ಕೊಡಿಯಾಲ ಅವರಿಗೆ ಮೊಟ್ಟ ಮೊದಲನೇದಾಗಿ ನನ್ನ ಹೃದಯಂತರಾಳದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಈ ಒಂದು ಸಂಘಟನೆ ಇಡೀ ರಾಜ್ಯದ ಮುಖೇನವಾಗಿ ನಾವು ನೋಡಿದರೆ ಒಂದು ಸಂಘಟನೆ ಯಾವ ರೀತಿಯಲ್ಲಿ ಹಾದಿ ಬರಬೇಕು ಅನ್ನೋದನ್ನ ಇಡೀ ನಮ್ಮ ಜಿಲ್ಲೆಗೆ ಮಾತ್ರವಲ್ಲದೆ ಜಿಲ್ಲೆಯ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ತಾಲೂಕಿನ ಸಂಘಟನೆಗಳಿಗೆ ಇವತ್ತು ಇದ್ರೆ ಅವರ ರೀತಿ ಇರಬೇಕು ಅನ್ನೋದನ್ನ ತೋರಿಸಿಕೊಟ್ಟಿರುವಂತಹ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡದ ಎಲ್ಲ ಆತ್ಮೀಯ ಸದಸ್ಯರುಗಳಿಗೆ ಪ್ರೀತಿ ತುಂಬಿದ ನಮಸ್ಕಾರ. ಹಾಗೇನೆ ನಿಮ್ಮ ಈ ಅದ್ಭುತವಾದ ಸಂಘಟನೆಗೆ ಧನ್ಯವಾದವನ್ನ ಸಲ್ಲಿಸಿಕೊಳ್ತಾ ಇವತ್ತು ಈ ಕಾರ್ಯಕ್ರಮದ ಹಿಂದೆ ಸಾಕಷ್ಟು ದುಡಿತಿರ್ತಕ್ಕಂತಹವರಿದ್ದಾರೆ. ಸುಂದರವಾಗಿರುವಂತಹ ಮ್ಯಾಟ್ ಇದೆ, ಮೇಲ್ಭಾಗದಲ್ಲಿ ಚಪ್ಪರ ಇದೆ, ಹೊರಭಾಗದಲ್ಲಿ ಶಾಮಿಯಾನ ಇದೆ. ಹಾಗೆ ಏನೇ ಸಣ್ಣ ಪುಟ್ಟ ತೊಂದರೆಗಳು ಆದ್ರೂ ಕೂಡ ಚಿಕಿತ್ಸೆಯನ್ನ ಕೊಡೋದಕ್ಕೆ ಅದರದೇ ಆಗಿರ್ತಕ್ಕಂತಹ ವೈದ್ಯಕೀಯ ವಿಭಾಗ ಇದೆ, ಸೌಂಡ್ಸ್ ಲೈಟಿಂಗ್ಸ್ ಇದೆ. ಹಾಗೆಯೇ ಎಲ್ಲ ವಿಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ಕೊಡ್ತಿರತಕ್ಕಂತಹ ಪ್ರಾಯೋಜಕರಿದ್ದಾರೆ. ಪ್ರತಿ ಪ್ಲೇಯರ್ಸ್ ಗಳ ಬರುವ ಸಂದರ್ಭದಲ್ಲಿ ಚೆಂಡೆಯ ಮೂಲಕ ಸಿಂಗಾರಿಯ ಶಬ್ದದೊಂದಿಗೆ ಒಳಭಾಗಕ್ಕೆ ಆಮಂತ್ರಣವನ್ನ ಮಾಡೋದಕ್ಕೆ ಕಪಿಲೇಶ್ವರ ಚೆಂಡೆ ಬಳಗ ಇದೆ. ಹಾಗೆಯೇ ಈ ಕಾರ್ಯಕ್ರಮವನ್ನ ರೆಕಾರ್ಡ್ ಮಾಡಿ ನಾಳೆ ದಿನ ತೋರಿಸೋದಕ್ಕೆ ಸುಳ್ಯದ ಸುದ್ದಿ ಸಂಸ್ಥೆ ಇದೆ. ಪತ್ರಕರ್ತ ಬಂಧುಗಳಿದ್ದಾರೆ, ಹಿರಿಯರು ಕಿರಿಯರು ಶಾಲೆಯ ಶಿಕ್ಷಕ ಬಂಧುಗಳು, ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತದೊಂದಿಗೆ ಇದುವರೆಗೆ ಕಾರ್ಯಕ್ರಮದ ವೀಕ್ಷಕ ವಿವರಣೆಯಲ್ಲಿ ತೊಡಗಿಸಿಕೊಟ್ಟಿರತಕ್ಕಂಥ ಗಣೇಶನ ಇದ್ದಾರೆ, ಹಾಗೇನೆ ಪ್ರದೀಪ್ ಇದ್ದಾರೆ. ನಿಮಗೆಲ್ಲರಿಗೂ ಆದರದ ಪ್ರೀತಿಯ ನಮ್ಮೆಲ್ಲರ ದೊಡ್ಡ ಕೈ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನ ಸಲ್ಲಿಸಿಕೊಳ್ಳೋಣ. ಈಗ ಅಂಗಣದ ಒಳಭಾಗಕ್ಕೆ ಮಹಿಳಾ ವಿಭಾಗದ ಫೈನಲ್ ಪಂದ್ಯಾಕೂಟಕ್ಕಾಗಿ ವೆಲ್ಕಮ್ ಅನ್ನ ಮಾಡೋದಕ್ಕೆ ಇಲ್ಲಿ ವನಿತಾ ಅವರು ನಂಗೆ ಬಿಡ್ತಾ ಇಲ್ಲ. 5 ನಿಮಿಷದ ಸಮಯಾವಕಾಶ. ಓಕೆ, ಖಂಡಿತವಾಗ್ಲೂ 5 ನಿಮಿಷದ ಕಾಲಾವಕಾಶ ಇದೆ. 5 ನಿಮಿಷ ಕಾಲಾವಕಾಶ ಖಂಡಿತವಾಗ್ಲೂ ತೆಗೆದುಕೊಳ್ಳಿ ತಾವು. ಹಾಗೇನೆ ಇವತ್ತು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲೂ ಕೂಡ ತೀರ್ಪುಗಾರಿಕಾ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಅತ್ಯಂತ ಪ್ರಬುದ್ಧತೆಯ ತೀರ್ಪುಗಾರಿಕಾ ವ್ಯವಸ್ಥೆ ನಮ್ಮ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆಯಿಂದ ನಾಳೆಯ ದಿನ ಬೆಳಿಗ್ಗೆವರೆಗೆ ಸಹಕಾರವನ್ನು ಕೊಡ್ಲಿಕ್ಕಿದೆ. ಆ ಎಲ್ಲ ತೀರ್ಪುಗಾರಿಕಾ ಬಂಧುಗಳಿಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಹಾಗೇನೆ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳುವವರಲ್ಲಿ ಶ್ರೀಯುತ ವೆಂಕಟೇಶ್ ಪೈ ಭಜನೆಯ ವಿಭಾಗದಲ್ಲಿ ಅವಿರತವಾಗಿರುವಂತಹ ಸೇವೆ ತಾವು ಆಗಮಿಸಿದ್ದೀರಿ. ನಿಮ್ಮನ್ನ ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ತಾನು ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದಾಗ ನೆಹರು ಮೆಮೋರಿಯಲ್ ಕಾಲೇಜು ಅರಂತೋಡಿನಲ್ಲಿ ಅತ್ಯುತ್ತಮ
ಶಿಕ್ಷಕ ಪ್ರಶಸ್ತಿಯನ್ನ ಕೂಡ ಜಿಲ್ಲಾ ಮಟ್ಟದಲ್ಲಿ ಪಡೆದುಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ವಸಂತ್ ಸರ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಲ್ಲ ಕಳೆದ ಹಲವು ವರ್ಷಗಳಿಂದ ಈ ಒಂದು ನಮ್ಮೂರ ನಮ್ಮ ಕನಸು ಕಾರ್ಯಕ್ರಮ ಆಗುವಾಗ ಜೊತೆಯಾಗಿ ನಿಂತು ಸಹಕಾರವನ್ನ ಕೊಟ್ಟಿದ್ದಾರೆ. ಅವರು ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿದ್ದೀರಿ ಸರ್, ತಮಗೂ ಆಧಾರದ ಪ್ರೀತಿಯ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ಹಾಗೇನೆ ಸುಳ್ಯದಲ್ಲಿ ನಡೆದಿರತಕ್ಕಂತಹ ಒಂದು 6 ವರ್ಷ ಆಗಿರ್ಬೋದಲ್ಲ ಸರ್ ವಸಂತ್ ಸರ್, ಮ್ಯಾರಥಾನ್ ಆಗಿ ಅಂತಹ ಒಂದು ದೊಡ್ಡ ಇಡೀ ದೇಶವೇ ಭಾಗವಹಿಸಿದಂತಹ ಹಾಫ್ ಮ್ಯಾರಥಾನ್ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಇದನ್ನು ನೆನಪು ಮಾಡಿಕೊಳ್ತಾ ಇದ್ದೇವೆ. ಯಾರಾದ್ರೂ ಒಬ್ಬರು ಅಂತ ದೊಡ್ಡ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಯಾಗಿ ಒಬ್ಬ ಸೇವೆಯನ್ನ ಕೊಟ್ಟಿದ್ದಾರೆ ಅಂತ ಒಂದು ಕೆಲಸವನ್ನ ಮಾಡಿರುವಂತಹ ದೊಡ್ಡ ಜವಾಬ್ದಾರಿಯನ್ನ ಬಳಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಲ್ಪಡದ ನಮ್ಮೂರ ನಮ್ಮ ಕನಸು ಇದರ ಈಗದ ಸಂಪೂರ್ಣ ಮುಂದಾಳತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಸುಬ್ರಹ್ಮಣ್ಯ ಕೊಡಿಯಾಳ ಅವರು. ಅದಕ್ಕಾಗಿ ಈ ನಮ್ಮೂರ ನಮ್ಮ ಕನಸು ಅಥವಾ ಕಲ್ಪಡ ಅನ್ನುವಂಥದ್ದು ಕೇವಲ ಈ ಊರಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ರಾಷ್ಟ್ರ ಮಟ್ಟವನ್ನ ಒಂದು ಕಡೆಯಲ್ಲಿ ಸೇರಿಸತಕ್ಕಂತಹ ಸಂಘಟಕರು ಇರುವಂತಹ ಊರು. ಅದಕ್ಕಾಗಿ ವಿಶೇಷವಾದ ಸ್ವಾಗತ ಹಾಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಹಿಂದೆ ಅರೆಭಾಷೆ ಅಕಾಡೆಮಿಯಲ್ಲಿ ತನ್ನದೇ ಆಗಿರುವಂತಹ ಹೊಸ ಛಾಪನ್ನು ಮೂಡಿಸಿರುವಂತಹ PC ಜಯರಾಮ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನ ಆತ್ಮೀಯತೆಯಿಂದ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಇವತ್ತು ತೀರ್ಪುಗಾರಿಕಾ ವ್ಯವಸ್ಥೆ ಪ್ರತಿಯೊಂದು ಪಂದ್ಯಾಕೂಟಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಅದರ ಹಿಂಭಾಗದಲ್ಲಿ ಅದರ ಜೊತೆಯಲ್ಲಿ ಇದ್ದು ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂಥ ತೀರ್ಪುಗಾರರಿಗೆ ವಿಶೇಷವಾದ ಸ್ವಾಗತ ಹಾಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಮಾಯಲಪ್ಪರವರಿದ್ದಾರೆ, ಅವರನ್ನ ಈ ತೀರ್ಪುಗಾರಿಕಾ ವ್ಯವಸ್ಥೆ ಹಾಗೆಯೇ ನಮ್ಮ ಕಬಡ್ಡಿಯ ಟೂರ್ನಮೆಂಟ್ಗೆ ಪ್ರೀತಿಯ ಸ್ವಾಗತದೊಂದಿಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ರಂಗನಾಥ್ ಸುಳ್ಯ ಆಲೇಟಿ ಅವರಿದ್ದಾರೆ, ಹಾಗೆಯೇ ಪ್ರವೀಣ್ ಸೋಣಂಗೇರಿ, ಹಾಗೆಯೇ ಜಯೇಂದ್ರ ಪೆರವಾಜೆ ಅವರು, ಮಂಜುನಾಥ್ ಅವರು, ವೀರನಾಥ್ ಹಾಗೆಯೇ ವನಿತಾ ಕಲ್ಮಡಕ ಇವರು ತೀರ್ಪುಗಾರರಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮಹಿಳಾ ವಿಭಾಗದ ಫೈನಲ್ ಅಂತಿಮವಾಗಿರುವಂತಹ ಆಟ KPS ಮುನಿಯಾಲ ಕಾರ್ಕಳ ವರ್ಸಸ್ ರಾಮಕುಂಜೇಶ್ವರ ರಾಮಕುಂಜ ತಂಡಗಳು. ಹಾಗೇನೆ ಇವತ್ತು ನಮ್ಮ ಜೊತೆಗೆ ಮತ್ತೊಬ್ಬ ಅತಿಥಿಗಳ ಸ್ಥಾನದಲ್ಲಿ ಅಂದ್ರೆ ಕಾರ್ಯಕ್ರಮದಲ್ಲಿರ್ತಕ್ಕಂಥವರು ಇದೇ ಊರಿನ ಹತ್ತಿರದ ಪರಿಸರದಲ್ಲಿ ಪಂಚಶ್ರೀ ಪಂಜ ಅನ್ನುವಂತಹ ಒಂದು ದೊಡ್ಡ ಕ್ರೀಡೆಯ ಕಬಡ್ಡಿಯ ಸಂಘಟನೆಯನ್ನ ಪ್ರಾರಂಭ ಮಾಡುವುದಕ್ಕೆ ತಮ್ಮೆಲ್ಲರ ಸಂಘಟಕರ ಜೊತೆಗೂಡಿ ಕಬಡ್ಡಿಯ ಮೂಲಕ ನಂತರದಲ್ಲಿ ಅದೇ ಒಂದು ಕ್ರೀಡಾ ತಂಡ ಜನರ ಉಪಯೋಗಕ್ಕಾಗಿ ಆಂಬ್ಯುಲೆನ್ಸ್ ಅನ್ನು ಖರೀದಿ ಮಾಡಿ ಅದೆಷ್ಟು ಜೀವಗಳನ್ನು ಉಳಿಸಿಕೊಟ್ಟಿರುವಂತಹ ಪೂರ್ವಾಧ್ಯಕ್ಷರಾಗಿರುವ ಶ್ರೀಯುತ ಚಂದ್ರಶೇಖರ್ ಅವರಿದ್ದಾರೆ. ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ ನಮ್ಮೂರು ನಮ್ಮ ಕನಸಿಗೆ. ಹಾಗೆ ಎಲ್ಲ ಬೇರೆ ಬೇರೆ ವಿಭಾಗದಲ್ಲಿ ಸಹಕಾರ ಕೊಡುವಂತ ಸಾಕಷ್ಟು ಮಂದಿ ಇದ್ದೀರಿ. 5 ನಿಮಿಷಗಳ ಕಾಲಾವಕಾಶ ಆಗಿ ಬಂದಿದೆ. ಕಾರ್ಕಳ ಮುನಿಯಾಲ ದಯಮಾಲ್ತ ನಿಂಗಳ ಟೀಮ್ ಲತಾ ಬರಡೋಲೈ ನಿಮ್ಮ ತಂಡವನ್ನು ಕರೆದುಕೊಂಡು ಬರಬೇಕು. 2 ತಂಡಗಳಿಗೆ ಪ್ರೀತಿಯ ಸ್ವಾಗತದೊಂದಿಗೆ KPS ಮುನಿಯಾಲ ಕಾರ್ಕಳ ವರ್ಸಸ್ ರಾಮಕುಂಜೇಶ್ವರ ರಾಮಕುಂಜ. ನಮ್ಮ ಸೌಂಡ್ಸ್ ಹಾಗೇನೆ ಇವತ್ತು ನಮ್ಮನ್ನ ಸೇರಿಕೊಳ್ತಿರ್ತಕ್ಕಂಥವರು ಒಂದು ದೊಡ್ಡ ಅರ್ಥಗರ್ಭಿತವಾಗಿರುವಂತಹ ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ನಮ್ಮೂರ ರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತರನ್ನ ಆಗಿರತಕ್ಕಂತಹ ಶ್ರೀಯುತ ಪುರುಷೋತ್ತಮ ಪೂಜಾರಿ ಮಂಗಳೂರು ಕ್ರೀಡಾ ಕ್ಷೇತ್ರ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಕುದ್ರೋಳಿ ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು ಆಗಮಿಸಿದ್ದಾರೆ. ಒಂದು ಹೆಮ್ಮೆ ಇದೆ, ಆ ಪ್ರಶಸ್ತಿಗೆ ಇನ್ನಷ್ಟು ತೂಕ ಬಂದಿದೆ. ಸನ್ಮಾನ್ಯ ಪುರುಷೋತ್ತಮ ಪೂಜಾರಿ ಮಂಗಳೂರು ಅವರು ನಮ್ಮ ಕಾರ್ಯಕ್ರಮವನ್ನು ಸೇರ್ಕೊಂಡಿದ್ದಾರೆ. ಹಾಗೆಯೇ ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೂರ ರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕಾರವನ್ನ ಸ್ವೀಕಾರ ಮಾಡಿಕೊಳ್ಳಲಿಕ್ಕಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಟು ಶ್ರೀ ಪುರುಷೋತ್ತಮ ಪೂಜಾರಿ ಮಂಗಳೂರು ಸರ್. ನಿಮಗೆ ಪ್ರೀತಿಯ ಹೃದಯಾಂತರಾಳದ ಸ್ವಾಗತವನ್ನ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡದ ಪರವಾಗಿ ಹಾಗೆ ಎಲ್ಲ ಕ್ರೀಡಾ ಬಂಧುಗಳ ಪರವಾಗಿ ಬಯಸಿಕೊಳ್ತಾ ಇದ್ದೇವೆ. ಎಸ್, ಅತ್ಯಾಕರ್ಷಕವಾಗಿರುವಂತಹ ಸೌಂಡ್ಸ್ ಲೈಟಿಂಗ್ಸ್ ಜೊತೆಗೆ DJ ಅದು ಕೇವಲ ಕಾಣಿಯೂರು ಪರಿಸರದಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಒಂದು ಕ್ರೀಡಾಕೂಟ ಒಂದು ಸಮಾರಂಭ ಯಾವುದು ಕೂಡ ರಾರಾಜಿಸಬೇಕಿದ್ರೆ ಅಲ್ಲಿ ದೀಪ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಇರಲೇಬೇಕು. ಅದರ ಜೊತೆಗೆ
ದಿನೇಶ್ ಪೈಕ ಅವರು ಇದ್ರೆ ಇನ್ನೂ ಕೂಡ ಬಲಿಷ್ಠತೆ ಇರುತ್ತೆ. ಅವರ ತಂಡ ಕಂಪ್ಲೀಟ್ ಆಗಿರುವಂತಹ ಸೌಂಡ್ ಇಂಜಿನಿಯರ್ಸ್ ಗಳಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ದಿನೇಶ್ ಅಣ್ಣ ಎನ್ನ ವಾಯ್ಸ್ ಉಂತಿನ ಕೂಡಲೇ ಒಂದು ಡಿಜೆ ಬರೋಡು ಎಂಚ ಪಾಡ್ಬಾರ ಗೊತ್ತುಜಿ. ಸೊ ಎಲ್ಲೊಮ್ಮೆ ಚಪ್ಪಾಳೆ ಬರ್ಲಿ ನೋಡೋಣ ನಮ್ಮೂರ ನಮ್ಮ ಕನಸಿಗೆ. ಅವ್ರ ಮಾತ ಆಲ್ರೌಂಡರ್ ನಮ್ಮ ದಿನೇಶ್ ಅಣ್ಣೆ. ಅವ್ರ ಲೈಟ್ ಲ ಕಟ್ಟುವೇರು ಲೈಟ್ ಬಿಚ್ಚವೇರು ಒಂಜಿ ಓನರ್ ಆಯರ್ಲ ಗೊತ್ತುಂಡು, ಆರೆಗೆ ಒಂಜಿ ಟೀಮದ ಒಂದು ಕೆಲಸದ ಜವನೆ ಆಯರ್ಲ ಗೊತ್ತುಂಡು. ಒಬ್ಬ ಕಾರ್ಮಿಕನಾದವ ಮಾತ್ರ ಒಬ್ಬ ಮಾಲೀಕನಾಗೋದಕ್ಕೆ ಸಾಧ್ಯ ಅನ್ನೋದನ್ನ ದಿನೇಶ್ ಪೈಕ ಇವರು ಪ್ರೂವ್ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಎಲ್ಲ ಕಡೆಗಳಲ್ಲಿ ದೀಪಾ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ರಾರಾಜಿಸ್ತಾ ಇದೆ. ಹಾಗೆ ದೇವರ ಆಶೀರ್ವಾದ ತಮಗೂ ಇರಲಿ, ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ತಂಡಗಳೆರಡು ಫೈನಲ್ ಪಂದ್ಯಾಕೂಟಕ್ಕಾಗಿ ಆಗಮಿಸಿಕೊಳ್ಳಬೇಕು. ಒಳಗೆ ಕಾರ್ಕಳ, ಬಹಳ ದೂರದ ಕಾರ್ಕಳದ ಮುನಿಯಾಳದ ತಂಡ ಒಳಭಾಗಕ್ಕೆ ಬರ್ತಾ ಇರಬೇಕಿದ್ರೆ ರಾಮಕುಂಜ ಕೂಡ ಬರಬೇಕು. ಈ ಪಂದ್ಯಕೂಟದ ತೀರ್ಪುಗಾರಿಕಾ ವ್ಯವಸ್ಥೆಯಲ್ಲಿ ನಮ್ಮ ಜೊತೆಗೆ ಶ್ರೀಮತಿ ವನಿತಾ ಕಲ್ಮಡಕ ಅವರು, ಮೂಲತಃ ಕೊಡಗಿನವರು, ಕೊಡಗಿನ ಕುವರಿ, ಸದ್ಯದ ಮಟ್ಟಿಗೆ ಕಲ್ಮಡಕದಲ್ಲಿ ನೆಲೆಸಿಕೊಂಡಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಯನ್ನು ಕೊಡ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿರುವಂತೆ ಮಹಿಳಾ ವಿಭಾಗದಲ್ಲಿ ಇವತ್ತು ಮಹಿಳಾ ತಂಡವನ್ನ ಸ್ವಾಗತ ಮಾಡಬೇಕಿದ್ರೆ ವನಿತರವರಂತೆ ತಾವುಗಳು ಕೂಡ ಕಬಡ್ಡಿ ಕ್ಷೇತ್ರದಲ್ಲಿ ನ್ಯಾಷನಲ್ ಅನ್ನ ಆಡಬಹುದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು. ಸುಮಾರು 16 ಬಾರಿ ರಾಷ್ಟ್ರವನ್ನ ಪ್ರತಿನಿಧಿಸಿರ್ತಕ್ಕಂತಹ ನಮ್ಮ ಹೆಮ್ಮೆಯ ವನಿತಾ ಕಲ್ಮಡಕ ಇವತ್ತಿನ ಈ ಪಂದ್ಯಕೂಟದಲ್ಲಿ ಪ್ರೋ ರೂಲ್ಸ್ ಅನ್ನ ಅಳವಡಿಕೆ ಮಾಡಿಕೊಳ್ತಾ ಇದ್ದೇವೆ. ಸೊ ನೋಡಿ, ಸನ್ಮಾನವನ್ನ ಸ್ವೀಕಾರ ಮಾಡತಕ್ಕಂಥವ್ರ ಜೊತೆಗೆ ಅಭಿನಂದಿಸಲ್ಪಡುವವರು ಎಲ್ಲಾದ್ರೂ ನಮ್ಮ ಸಂಘಟಕರ ಕಣ್ಣಿಗೆ ತಾವುಗಳು ಬಿದ್ದಿಲ್ಲ ಅಂತ ಹೇಳಿದ್ರೆ ಬೇಜಾರ ಮಾಡ್ಕೊಳ್ಬೇಡಿ, ಮಾತಾಡಿಲ್ಲ ಅಂತ. ತಾವು ದಯವಿಟ್ಟು ಈ ವೇದಿಕೆ ಹತ್ರ ಬರಬೇಕು. ಹಾಗೆ ಸನ್ಮಾನ್ಯ ಸುಬ್ರಹ್ಮಣ್ಯ ಕೊಡಿಯಾಳ ಇವರ ಜೊತೆಗೆ ತಮ್ಮ ಇರುವಿಕೆಯನ್ನು ಕೂಡ ಗುರುತಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಫೈನಲ್ ಮ್ಯಾಚ್ ಎಕಡಿತ್ತಿನ ರೂಲ್ಸ್ ಇತ್ತೆ ಇಪ್ಪುಜಿ ನಮ್ಮ ನನ್ನ ದುಂಬದ ರೂಲ್ಸ್ ಆದ ಬಂಡ ಪ್ರೋ ಕಬಡ್ಡಿದ ರೂಲ್ಸ್ ಇತ್ತೆ ಇನ್ವಾಲ್ವ್ ಆದಿಪಂಡು ದಯಮಾಲ್ತದ ರಡ್ಡಿ ಟೀಮ್ ದ ಕೋಚ್ ನಗಲಾದಿಪಡು ಇದನ್ನ ಕ್ಯಾಪ್ಟನ್ ಆದಿಪಡು ದಯಮಾಲ್ತ ಯೋಚನೆ ಮಾಡ್ತೊಳ್ಳೆ. ಥರ್ಡ್ ರೈಡ್ ಅಲೌಡ್ ಇದೆ. ಗರ್ಲ್ಸ್ ಟೀಮ್ ತಡ ಆಗ್ತಾ ಇದೆ, ಬೇಗ ಬನ್ನಿ. ದಿನೇಶ್ ಕಾರ್ಯಕ್ರಮ ಆರಂಭಿಸಬೇಕಾಗಿದೆ, ಆದಷ್ಟು ಬೇಗ. ದಿನೇಶ್ ಎಸ್, ಚೂರ್ ಶಾರ್ಪ್ ಸೂಪರ್ ಟ್ಯಾಕಲ್ ಇದೆ. ಎಸ್, ಥ್ಯಾಂಕ್ ಯು. ಓಕೆ ಓಕೆ. ಟೂರ್ನಮೆಂಟಿನ ಕಂಪ್ಲೀಟ್ ಆಗಿರತಕ್ಕಂಥ ಜವಾಬ್ದಾರಿ ಪಂದ್ಯಕೂಟಗಳನ್ನು ನಡೆಸುವುದಕ್ಕಿಂತ ಮೊದಲು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಕ್ರೀಡಾ ಸಹಕಾರವನ್ನು ನೀಡ್ತಿರತಕ್ಕಂಥವರು ಹಿರಿಯರು. ಅದೆಷ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಕ್ರೀಡಾ ಭವಿಷ್ಯವನ್ನ ಬರೆದಿರತಕ್ಕಂಥ ಸನ್ಮಾನ್ಯ BK ಮಾಧವ್ ಅವರು ಕೂಡ ಸಂಪೂರ್ಣವಾದ ಸಹಕಾರವನ್ನ ನೀಡ್ತಾ ಇದ್ದಾರೆ. ಸರ್, ನಿಮಗೂ ಆತ್ಮೀಯತೆಯ ಸ್ವಾಗತವನ್ನ ಹಾಗೇನೆ ಧನ್ಯವಾದವನ್ನ ನಮ್ಮೂರ ನಮ್ಮ ಕನಸು ಹಾಗೇನೆ ಎಲ್ಲರ ಪರವಾಗಿ ಬಯಸಿಕೊಳ್ತಾ ಇದ್ದೇವೆ. ಟೀಮ್ ಕಪಿಲೇಶ್ವರ ಚಾರ್ವಾಕ ಕೇವಲ ಈ ತಂಡಗಳು ಬರುವ ಸಂದರ್ಭದಲ್ಲಿ ಮಾತ್ರ ತಮ್ಮ ಸಿಂಗಾರಿ ಮೇಳದ ಶಬ್ದವನ್ನ ಮೇಳಿಸ್ತಕ್ಕಂಥದ್ದಲ್ಲ. 2 ಬಾರಿ ಇದೇ ಊರಿನ ತಂಡ 2 ಬಾರಿ ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತವಾಗಿರತಕ್ಕಂತಹ ವಾಹಿನಿ ಜೀ ಕನ್ನಡದ ರಿಯಾಲಿಟಿ ಶೋದಲ್ಲೂ ಕೂಡ ತನ್ನ ಸಿಂಗಾರಿ ಮೇಳದ ಶಬ್ದವನ್ನ ಮೇಳಿಸಿರತಕ್ಕಂತಹ ನಮ್ಮ ಊರಿನ ಏಕೈಕ ತಂಡವಾಗಿದ್ರೆ ಅದು ಕಪಿಲೇಶ್ವರ ಸಿಂಗಾರಿ ಮೇಳ ಚಾರ್ವಾಕ. ಸೊ ನಮ್ಮ ಪ್ರೀತಿಯ ಚಪ್ಪಾಳೆ ಎಲ್ಲರೂ ಬರುವಾಗ ಅವರ ಚೆಂಡೆ ಸಿಂಗಾರಿ ಮೇಳದ ಶಬ್ದ ಇರ್ತದೆ, ಅವರಿಗೂ ನಮ್ಮ ಕೈ ಚಪ್ಪಾಳೆಯ ಶಬ್ದ ಜೋರಾಗಿ ಒಂದ್ಸಲ ಇರಬೇಕು.
ಜಾಸ್ತಿ ಬೊಬ್ಬೆ ನಮ್ಮ ಜವಣ್ಣರವೇ ಉಂಟು. ನಾವೆಲ್ಲ ಜೊತೆಯಾಗಿ ಪಯಣವನ್ನ ಮಾಡಿರ್ತಕ್ಕಂಥವರು. ಹಾಗೆ ಕೆಲವೊಂದು ಬಾರಿ ಊರಿನಲ್ಲಿ ಆಗುವಂತ ಕಾರ್ಯಕ್ರಮದಲ್ಲಿ ಊರಿನವರಿಗೆ ಅವಕಾಶಗಳು ಕಮ್ಮಿ ಇರ್ತದೆ. ಆದ್ರೆ ನಮ್ಮೂರ ನಮ್ಮ ಕನಸು ಅನ್ನುವಂತ ವಿಚಾರಗಳು ಬಂದಾಗ ನಮ್ಮ ಊರಿನ ಪ್ರತಿಭೆಗಳಿಗೆ ಅವಕಾಶವನ್ನ ಕೊಟ್ಟು ಹೊರಭಾಗದ ಪ್ರತಿಭೆಗಳಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನ ಕೊಡ್ತಕ್ಕಂಥ ಸಂಸ್ಥೆ. ಅದಕ್ಕಾಗಿ ನಮ್ಮೂರು ಬೆಳಿಬೇಕು, ಪರ ಊರು ಬೆಳೆಸ್ತೇವೆ ಅನ್ನುವಂತಹ ಕನಸು ಅದು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಒಳಗಿದೆ. ಬನ್ನಿ ಟೀಮ್ ಬನ್ನಿ. ಕೊನೆಯ ಕರೆಯೊಂದಿಗೆ ಫೈನಲ್ ಪಂದ್ಯಾಕೂಟಕ್ಕಾಗಿ ವೆಲ್ಕಮ್ ಅನ್ನು ಮಾಡಿಕೊಳ್ತಾ ಇದ್ದಾವೆ. KPS ಮುನಿಯಾಲ ಕಾರ್ಕಳ ವರ್ಸಸ್ ರಾಮಕುಂಜ. ಎರಡು ತಂಡಗಳ ಆಗಮನಕ್ಕಾಗಿ ನಮ್ಮ ಸಿಂಗಾರಿ ಮೇಳದ ಮೇಳೈಸುವ ಶಬ್ದದ ನಾದದೊಂದಿಗೆ ಅಂಗಣದ ಒಳಭಾಗಕ್ಕೆ ಪ್ರಪ್ರಥಮ ತಂಡವಾಗಿ ಆಗಮನವನ್ನ ಮಾಡ್ತಾ ಇದೆ ರಾಮಕುಂಜೇಶ್ವರದ ರಾಮಕುಂಜ. ಚಪ್ಪಾಳೆ ಇರಲಿ, ನಮ್ಮೆಲ್ಲರ ಪ್ರೀತಿಯ ಕೈ ಚಪ್ಪಾಳೆಯೊಂದಿಗೆ ಅಂಗಣದ ಒಳಭಾಗದಲ್ಲಿ ಪ್ರಪ್ರಥಮ ತಂಡವಾಗಿ ರಾಮಕುಂಜೇಶ್ವರ ರಾಮಕುಂಜ. ದೀಕ್ಷಾ, ಹೆಚ್ಚು, ದಿವ್ಯಾ, ಹೀಗೆ ಟೀಮ್ ನಂಬರ್ 2 ಉಡುಪಿ ಜಿಲ್ಲೆಯ ಕಾರ್ಕಳ ಊರಿನಿಂದ ಆಗಮಿಸಿರುವ ಮುನಿಯಾಲದ KPS ಮುನಿಯಾಲ ತಂಡಕ್ಕೂ ಕೂಡ ಸಿಂಗಾರಿ ಮೇಳದ ಶಬ್ದನಾದದೊಂದಿಗೆ ಅಂಗಣದ ಒಳಭಾಗಕ್ಕೆ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದಾವೆ. ಎರಡು ಅತಿ ಬಲಿಷ್ಠ ತಂಡಗಳಿಗೆ ಆಧಾರದ ಸ್ವಾಗತದೊಂದಿಗೆ ಮಹಿಳಾ ವಿಭಾಗ ಹೈಸ್ಕೂಲ್ ಹುಡುಗಿಯರ ಫೈನಲ್ ಪಂದ್ಯಾಕೂಟ ಅಂಗಣದಲ್ಲಿದೆ. ಎರಡು ತಂಡಗಳು ಲೈನ್ ಅಪ್ ಮಾಡಿ, ಮಿಡಲ್ ಲೈನ್ ಪಕ್ಕದಲ್ಲಿ ಎರಡು ತಂಡಗಳು ಲೈನ್ ಅಪ್ ಮಾಡಿಕೊಳ್ಳಬೇಕು. ಒಂದು ಕಡೆಯಲ್ಲಿ ಪ್ರೀತಿಯಿಂದ ರಾಮಕುಂಜೇಶ್ವರ ರಾಮಕುಂಜ ಇದ್ರೆ, ಇನ್ನೊಂದು ಕಡೆಯಲ್ಲಿ ಬಹುದೂರದಿಂದ ಆಗಮಿಸಿರುವ KPS ಮುನಿಯಾಳ ಕಾರ್ಕಳ ತಂಡಕ್ಕೆ ಗೌರವದಿಂದ ಮಿಡಲ್ ಲೈನ್ ಪಕ್ಕದಲ್ಲಿ ತಾವುಗಳು ಲೈನ್ ಅಪ್ ಮಾಡೋದಕ್ಕೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಪಂದ್ಯದ ತೀರ್ಪುಗಾರಿಕೆ ವ್ಯವಸ್ಥೆಯಲ್ಲಿ ವನಿತಾ ಕಲ್ಮಡ್ಕರ್ ಅವರು, ಶ್ರೀಯುತ ಹಿರಿಯರು ಮಾಯಲಪುರವರು, ಹಾಗೇನೆ ರಂಗನಾಥ್ ಆಲೈಟಿ, ಜೊತೆಗೆ ಪ್ರವೀಣ್ ಸೋಣಂಗೇರಿ ಅವರು. ಎಸ್, ಲೈಟ್ ಆಫ್ ಮಾಡ್ಲಿ. 5 ನಿಮಿಷ ಲೈನ್ ಅಪ್ ಅದು ವಾರ್ಮ್ ಅಪ್ ಮಾಡ್ತಾ ಇರ್ಬೇಕಂತೆ. ಟಾಸ್ ಮಾಡ್ಕೊಳ್ಳಿ. ಇನ್ನೊಬ್ಬ ಗೆಸ್ಟ್ ಬರ್ಲಿಕ್ಕಿದ್ದಾರೆ. ಗೆಸ್ಟ್ ಬಂದ ಕೂಡಲೇ ನಮ್ಮ ಪಂದ್ಯಕೂಟವನ್ನ ಪ್ರಾರಂಭ ಮಾಡ್ತೇವೆ. ಸೊ ನಿಮಗೆ 5 ನಿಮಿಷ ಅಂಗಣದ ಒಳಭಾಗದಲ್ಲಿ ಲೈನ್ ಅಪ್ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ. Carretera la gente a mí me pregunta y yo le digo que yo estoy en Marianela, 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 y yo le digo que yo estoy en Marianela, 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 y yo le digo que yo tunga jagaadhar changadalaadhar shankara bhagavani ಈ ಕಡೆ ಮುನಿಯಾಲ ತಂಡದ ಒಳಭಾಗದಲ್ಲಿ KPS ಮುನಿಯಾಳ ಕಾರ್ಕಳದಲ್ಲಿ 2 ಜನ ಫಿಸಿಕಲ್ ಎಜುಕೇಶನಲ್ ಡೈರೆಕ್ಟರ್ಗಳಾಗಿ, ಜೊತೆಗೆ ತಂಡದ ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ತಂಡಗಳ ಎಲ್ಲ ತಂಡಗಳನ್ನು ಸೆದೆಬಡಿದು ಫೈನಲ್ ವರೆಗೆ ಕರೆದುಕೊಂಡು ಬರುವುದಕ್ಕೆ ಬೇಕಾಗಿ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿನಿಯರಿಗೆ ಸಹಕಾರವನ್ನು ನೀಡಿರ್ತಕ್ಕಂಥವರು ಶ್ರೀಯುತ ತಾರನಾಥ್ ಶೆಟ್ಟಿ ಹಾಗೆಯೇ ಭಾರತಿ ಮೇಡಮ್ ಅವರು. ಇಬ್ಬರಿಗೂ ಕೂಡ ಈ ನಮ್ಮೂರ ನಮ್ಮ ಕನಸು ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ವಿದ್ಯಾರ್ಥಿನಿಯರನ್ನ ಕರೆದುಕೊಂಡು ಬಂದು ಒಂದು ನಿರೀಕ್ಷಿತ ಮಟ್ಟದ ಹೋರಾಟವನ್ನು ಕೊಡುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದಕ್ಕೆ ಬೇಕಾಗಿ ಸನ್ಮಾನ್ಯ ತಾರನಾಥ್ ಶೆಟ್ಟಿ ಹಾಗೆಯೇ ಭಾರತೀಯವರಿಗೆ ಆತ್ಮೀಯತೆಯ ಪ್ರೀತಿಯ ಸ್ವಾಗತ. ಹಾಗೆಯೇ ನಮ್ಮೂರಿನ ಎಲ್ಲರೂ ಕೂಡ ಕಾರ್ಕಳದಿಂದ ಕರೆದುಕೊಂಡು ಬಂದಿರುವಂತಹ ಅವರಿಗಿಬ್ಬರಿಗೂ ಚಪ್ಪಾಳೆಯ ಸ್ವಾಗತವನ್ನು ಬಯಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಅಂಡ್ ಆಲ್ಸೋ ಮತ್ತೊಂದು ಈ ಕಡೆಯಲ್ಲಿ ನಮ್ಮ ತಂಡವಿದೆ ರಾಮಕುಂಜೇಶ್ವರ ರಾಮಕುಂಜದ ಒಳಭಾಗದಲ್ಲಿ ನಮ್ಮ ಊರಿನ ಹತ್ತಿರದ ನೆರೆಯ ತಂಡವನ್ನೇ ಫೈನಲ್ ವರೆಗೆ ಕರೆದುಕೊಂಡು ಬರಬೇಕಿದ್ರೆ ಆ ವಿದ್ಯಾರ್ಥಿನಿಯರ ಒಳಭಾಗದಲ್ಲಿದ್ದಂತಹ ಪ್ರತಿಭೆಯನ್ನ ಇವತ್ತು ಜಗಜ್ಜಾಹೀರುಗೊಳಿಸುವುದಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೆಯೇ ಕೋಚ್ಗಳಾಗಿ ಸನ್ಮಾನ್ಯ ಜಶ್ವಂತ್ ಗೌಡ ಅವರಿಗೆ ನಾವೆಲ್ಲ ಕೂಡ ಪ್ರೀತಿಯ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಬಯಸಿಕೊಳ್ಳಬೇಕು. ಹಾಗೆಯೇ ಪ್ರಫುಲ್ಲ ರೈ ಹಾಗೆಯೇ ಶ್ರೀಯುತ ಬಿ ಕೆ ಮಾಧವ ಸರ್ ಅವರಿದ್ದಾರೆ. ಅದರ ಜೊತೆಗೆ ಮೈಸೂರು ವಿಭಾಗ ಮಟ್ಟದಲ್ಲೂ ಕೂಡ ಪ್ರಥಮ ಸ್ಥಾನವನ್ನ ಪಡೆದಿರತಕ್ಕಂಥ ತಂಡ ಯಾವುದು ಅಂತ ಹೇಳಿದ್ರೆ ರಾಮಕುಂಜೇಶ್ವರ ರಾಮಕುಂಜ. ಈ ತಂಡ ಇವತ್ತು ಫೈನಲ್ ನಲ್ಲಿ ನಮ್ಮ ಅಂಗಣದ ಒಳಭಾಗದಲ್ಲಿದೆ. ಒಂದು ಆಟವನ್ನ ಆಡತಕ್ಕಂಥ ವಿದ್ಯಾರ್ಥಿನಿಯರು ಎಷ್ಟು ಬೇಕಿದ್ರೆ ಇರಬಹುದು, ಆದರೆ ಅದರ ಹಿಂಭಾಗದಲ್ಲಿ ಆಟವನ್ನ ಆಡಿಸುವಂತಹ ಕೋಚ್ಗಳ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ. ಹಾಗಾಗಿ ಒಂದು ವಿಭಾಗ ಮಟ್ಟದಲ್ಲಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿರತಕ್ಕಂಥ ತಂಡ ಮೈಸೂರು ವಿಭಾಗ ಮಟ್ಟದಲ್ಲಿ, ಇನ್ನೊಂದು ಕಾರ್ಕಳದ ಕಡೆಯಲ್ಲಿ ಅತ್ಯಂತ ಬಲಿಷ್ಠವಾಗಿರುವಂತಹ ತಂಡ ಮುಣಿಯಾಲ. ಈ ಕಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಜಶ್ವಂತ್ ಎಂದು ಹೇಳುವಾಗ ಆಟೋಮೆಟಿಕ್ ಆಗಿ ಜಶ್ವಂತ್ ಅವರ ಹೆಸರಿಗೆ ಅವರ ಕಬಡ್ಡಿಯ ಆಟಕ್ಕೆ ಚಪ್ಪಾಳೆ ಕೊಡಿ ಅಂತ ನಾನು ಕೇಳದಿದ್ರು ಕೂಡ ಜಶ್ವಂತ್ ಅವರಿಗೆ ಚಪ್ಪಾಳೆ ಬಂದಿದೆ. ಜಶ್ವಂತ್ ಅಭಿಮಾನಿಗಳು ಅವರಿಗೆ ಚಪ್ಪಾಳೆ ಕೊಡಿ ನೋಡೋಣ. ಹಾಗೇನೆ ಅವರ ಜೊತೆಯಲ್ಲಿ ಮತ್ತೊಬ್ರು ಪ್ರಫುಲ್ಲ ರೈ ಅಂತ ಇದ್ದಾರೆ, ರಾಮಕುಂಜೇಶ್ವರ ರಾಮಕುಂಜದ ಫಿಸಿಕಲ್ ಎಜುಕೇಶನಲ್ ಡೈರೆಕ್ಟರ್. ಇವತ್ತು ಪ್ರೋ ಕಬಡ್ಡಿಯಲ್ಲಿ ಆಟವನ್ನ ಆಡಿರ್ತಕ್ಕಂಥವರು, ಹಾಗೆಯೇ ಪ್ರೋ ಕಬಡ್ಡಿಯ ವೀಕ್ಷಕ ವಿವರಣೆಯಲ್ಲಿ ಕೂಡ ಜೊತೆಗೆ ಮೈದಾನದಲ್ಲಿ ತೀರ್ಪುಗಾರಿಕೆ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಿರುವಂತಹ ಕರಾವಳಿಯ ಮಮತಾ ಪೂಜಾರಿ ಅವರ ಜೊತೆಗೂ ಕೂಡ ಯೂನಿವರ್ಸಿಟಿಯಲ್ಲಿ ಆಟವನ್ನ ಆಡಿರುವಂತಹ ಹೆಮ್ಮೆಯ ಒಬ್ಬ ತೀರ್ಪುಗಾರರು ಯಾರು ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಇವತ್ತಿರ್ತಕ್ಕಂಥ ಶ್ರೀಮತಿ ಪ್ರಫುಲ್ಲ ರೈ ಅವರು. ಅವರಿಗೆ ಜೋರದ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ನಿಮಗೆ ಮಾಡಿಕೊಳ್ತಾ ಇದ್ದೇವೆ. ಈಗ ನಾನು ತುಂಬಾ ಸಲ ಮಮತಾ ಪೂಜಾರಿ ಆಗಿರಬಹುದು, ಪ್ರಫುಲ್ಲ ರೈ ಅಂತ ನಾನು ಇಲ್ಲಿ ಹೇಳ್ತಾ ಇದೆ. ಇವರೆಲ್ಲ ಕೂಡ ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗ್ತಾ ಇದ್ರೆ ಇವರೆಲ್ಲರನ್ನ ಕೂಡ ಬೆಳಕಿಗೆ ತಂದಿರತಕ್ಕಂತ ಕೋಚ್ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವು ದೂರದಲ್ಲಿ ಹುಡುಕಬೇಕಾಗಿಲ್ಲ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೂರ ರತ್ನ ರಾಜ್ಯ ಪ್ರಶಸ್ತಿ ಸ್ವೀಕಾರವನ್ನ ಮಾಡಲಿಕ್ಕೆ ಬಂದಿರುವಂತ ಶ್ರೀಯುತ ಪುರುಷೋತ್ತಮ ಪೂಜಾರಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿಕೊಳ್ಳಬೇಕು ಎಂದು ವಿನಂತಿ. ಸೊ ಹಾಗೇನೆ ಎಲ್ಲರ ಸಮಾಗಮದೊಂದಿಗೆ ನಮ್ಮೂರ ನಮ್ಮ ಕನಸು ಕಾರ್ಯಕ್ರಮ ಅತಿಥಿಗಳ ಆಗಮನವಾಗಿದೆ. ನಾವೆಲ್ಲ ಕಾಯ್ತಾ ಇದ್ದಂತಹ ಅತಿಥಿಗಳು ನಮ್ಮೂರ ನಮ್ಮ ಕನಸು ಕಾರ್ಯಕ್ರಮಕ್ಕೆ ಅತಿಥಿಗಳ ಆಗಮನವಾಗ್ತಾ ಇದೆ. ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿಯ ಮೂಲಕ ತಮ್ಮನ್ನು ತಾವು ನಮ್ಮ ರಾಜ್ಯವನ್ನ ಪ್ರತಿನಿಧಿಸಿ ಹೆಮ್ಮೆಯಿಂದ ಇಡೀ ಜಗತ್ತಿಗೆ ತಮ್ಮ ಪ್ರತಿಭೆ ಏನು ಅಂತ ತೋರಿಸಿಕೊಟ್ಟಿರುವಂತಹ ಸನ್ಮಾನ್ಯ ಶ್ರೀಯುತ ಹೊನ್ನಪ್ಪರವರ ಆಗಮನವಾಗ್ತಾ ಇದೆ. ನಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ಕಬಡ್ಡಿ ಕ್ಷೇತ್ರದ ಮಾಣಿಕ್ಯನನ್ನ ನಮ್ಮೂರ ನಮ್ಮ ಕನಸು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಪ್ರೀತಿಯ ಸ್ವಾಗತದೊಂದಿಗೆ ಸನ್ಮಾನ್ಯ ಡಾಕ್ಟರ್ ಸಿ ಹೊನ್ನಪ್ಪ ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ಭಾರತೀಯ ಕಬಡ್ಡಿ ತಂಡದ ಮಾಜಿ ನಾಯಕರು, ಸದಸ್ಯರು, ಅಖಿಲ ಭಾರತ ಕೌನ್ಸಿಲ್ ಆಫ್ ಸ್ಪೋರ್ಟ್ಸ್, ಕ್ರೀಡಾ ಸಚಿವಾಲಯ, ಭಾರತ ಸರ್ಕಾರ. ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಭಾರತೀಯ ಕಬಡ್ಡಿ ತಂಡದ ಮಾಜಿ ನಾಯಕರು, ಅಖಿಲ ಭಾರತ ಕೌನ್ಸಿಲ್ ಆಫ್ ಸ್ಪೋರ್ಟ್ಸ್ ಇದರ
ಸದಸ್ಯರು ಕ್ರೀಡಾ ಸಚಿವಾಲಯ ಭಾರತ ಸರ್ಕಾರ ಡಾಕ್ಟರ್ ಸಿ ಹೊನ್ನಪ್ಪ ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಸೇರ್ಕೊಂಡಿದ್ದಾರೆ. ಎಲ್ಲ ಬಂಧುಗಳ ಪರವಾಗಿ ಹೃದಯಂತರಾಳದ ಸ್ವಾಗತವನ್ನ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಿ ಹೊನ್ನಪ್ಪ ಅವರನ್ನ ಬಯಸ್ಕೊಳ್ತಾ ಇದ್ದಾವೆ. ಎಸ್, ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯಾಕೂಟ ತಂಡವಿದೆ ಅಂಗಣದ ಒಳಭಾಗದಲ್ಲಿ ರಾಮಕುಂಜ ಪ್ರೌಢಶಾಲೆ ತಂಡಗಳು ಎರಡು ಒಳಭಾಗದಲ್ಲಿ ರಾಮಕುಂಜೇಶ್ವರ ರಾಮಕುಂಜ ಹಾಗೆಯೇ ಕೆಪಿಎಸ್ ಮುಡಿಯಾಲ ಕಾರ್ಕಳ ಅಂಗಣದ ಒಳಭಾಗದಲ್ಲಿದೆ. ಈ ಎರಡು ತಂಡಗಳಿಗೆ ಶುಭ ಹಾರೈಕೆಗಾಗಿ ಇರತಕ್ಕಂಥ ಎಲ್ಲ ಅತಿಥಿಗಳು ದಯಮಾಡಿ ಅಂಗಣದತ್ತ ನಮ್ಮ ಸುಬ್ರಹ್ಮಣ್ಯ ಕೊಡಿಯಾಳ ಹಾಗೆಯೇ ಎಲ್ಲ ಸರ್ವ ಸದಸ್ಯರು ಕರೆದುಕೊಂಡು ಬರಬೇಕು ಎಂದು ಕೇಳಿಕೊಳ್ತಾ ಇದ್ದಾವೆ. ಡಾಕ್ಟರ್ ಸಿ ಹೊನ್ನಪ್ಪರವರು ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ಭಾರತೀಯ ಕಬಡ್ಡಿ ತಂಡದ ಮಾಜಿ ನಾಯಕರು, ಜೊತೆಗೆ ಸದಸ್ಯರು, ಅಖಿಲ ಭಾರತ ಕೌನ್ಸಿಲ್ ಆಫ್ ಸ್ಪೋರ್ಟ್ಸ್ ಕ್ರೀಡಾ ಸಚಿವಾಲಯ ಭಾರತ ಸರ್ಕಾರ. ಇವರ ಆಗಮನದೊಂದಿಗೆ ಎರಡು ಅತ್ಯಂತ ಬಲಿಷ್ಠತೆಯೊಂದಿಗೆ ಮಿನುಗುವ ಪ್ರತಿಭೆಗಳಾಗಿ ಅಂಗಣದ ಒಳಭಾಗದಲ್ಲಿರುವ ಎರಡು ತಂಡಗಳಿಗೆ ಶುಭ ಹಾರೈಕೆಗಾಗಿ ಎಲ್ಲ ಅತಿಥಿಗಳ ಜೊತೆಯಾಗಿ ಸೇರಿ ಅಂಗಣದ ಪ್ರವೇಶವನ್ನು ಮಾಡಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಇವರೆಲ್ಲರ ಸಮ್ಮುಖದಲ್ಲಿ ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ನಮ್ಮೂರ ರತ್ನ ಪ್ರಶಸ್ತಿಯ ಸ್ವೀಕಾರವನ್ನ ಮಾಡಲಿಕ್ಕೆ ಶ್ರೀಯುತ ಪುರುಷಂ ಪೂಜಾರಿ ಅವರು ಕೂಡ ತಮ್ಮ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಎಸ್, ಎಸ್, ತಂಡದ ಒಳಭಾಗದಲ್ಲಿ ರಾಮಕುಂಜೇಶ್ವರ ರಾಮಕುಂಜದ ಅಪ್ರತಿಮ ರೀತಿಯಲ್ಲಿ ತಂಡವನ್ನ ಇದುವರೆಗೆ ಕರೆದುಕೊಂಡು ಬಂದಿರುವ ನಮ್ಮ ಊರಿನ ಹೆಮ್ಮೆಯ ಕಬಡ್ಡಿಯ ಆಟಗಾರ ಸನ್ಮಾನ್ಯ ಜಶವಂತ ಗೌಡ ಇವರ ಗರಡಿಯಲ್ಲಿ ಪಳಗಿರುವಂತಹ
ಮಹಿಳಾ ತಾರೆಯರು, ಜೊತೆಗೆ ಅವರ ಜೊತೆಲಿ ಪ್ರಫುಲ್ಲ ರೈ ಅವರ ಗರಡಿಯಲ್ಲಿ ಪಳಗಿರುವ ರಾಮಕುಂಜೇಶ್ವರದ ವಿದ್ಯಾರ್ಥಿನಿಯರು. ಇನ್ನೊಂದು ಕಡೆಯಲ್ಲಿ ಕಾರ್ಕಳ ತಂಡದ ಕೋಚ್ಗಳಾಗಿ ತಾರ್ನಾ ಶೆಟ್ಟಿ ಹಾಗೆಯೇ ಭಾರತೀಯ ಅವರ ಸಹಕಾರಗಳಿದೆ. ಇವರ ಗರಡಿಯಲ್ಲಿ ಪಳಗಿರುವ ವಿದ್ಯಾರ್ಥಿನಿಯರು ಈ ಅಂಗಣದಲ್ಲಿ ಫೈನಲ್ ಪಂದ್ಯಾಕೂಟಕ್ಕಾಗಿ ಸಜ್ಜಾಗುತ್ತಾ ಇದ್ದಾರೆ. ಟಾಸ್ಗಾಗಿ ಬನ್ನಿ ಎರಡು ತಂಡದ ಕ್ಯಾಪ್ಟನ್ಸ್ಗಳು. ಈ ವರ್ಷದ ನಮ್ಮೂರ ನಮ್ಮ ಕನಸು ಜನಸೇವಾ ರಿಜಿಸ್ಟ್ರೇಡ್ ಕಾರ್ಯಕ್ರಮ ಯಾಕೆ ಒಂದು ಅರ್ಥಗರ್ಭಿತವಾಗಿ ಎಲ್ಲರ ಮನಸ್ಸನ್ನು ತಲುಪುವುದಕ್ಕೆ ತಯಾರಾಗಿದೆ ಅಂತ ಹೇಳಿದ್ರೆ, ಇಡೀ ನಮ್ಮ ದೇಶದ ವಿಭಾಗದಲ್ಲಿ ನಾವು ನೋಡಿದ್ರೆ ಮೊಟ್ಟ ಮೊದಲನೇದಾಗಿ ಕ್ರೀಡಾ ಕ್ಷೇತ್ರದಲ್ಲಿ, ಕಬಡ್ಡಿಯ ಕ್ಷೇತ್ರದಲ್ಲಿ ಮೊದಲ ಅರ್ಜುನ ಅವಾರ್ಡ್ ಅನ್ನ ಪಡೆದುಕೊಂಡಿರುವಂತಹ ಯಾರಾದ್ರೂ ಒಬ್ಬ ಕ್ರೀಡಾಪಟು ಇದ್ರೆ ಅದು ಡಾಕ್ಟರ್ ಸಿ ಹೊನ್ನಪ್ಪರವರು. ಇವತ್ತು ನಮ್ಮ ಊರಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಅದು ಎಲ್ಲ ಕ್ರೀಡಾಪಟುಗಳು ಇವತ್ತು ಹೆಮ್ಮೆಯನ್ನ ಪಡಬೇಕಾಗಿರೋ ವಿಚಾರ. ಹಾಗಾಗಿ ಅದರ ನಂತರ ಬೇರೆ ಬೇರೆ ವಿಭಾಗದಲ್ಲಿ ದೊಡ್ಡ ಜವಾಬ್ದಾರಿಗಳನ್ನ ಅಲಂಕರಿಸಿಕೊಂಡು ಹೋದ್ರು. ಅವರ ಗರಡಿಯಲ್ಲಿ ಪಳಗಿರುವಂತಹ ಸಾವಿರಾರು ವಿದ್ಯಾರ್ಥಿಗಳು, ಕ್ರೀಡಾ ಪ್ರತಿಭೆಗಳಿದ್ದಾರೆ. ಹಾಗಾಗಿ ನಮ್ಮೂರು ನಮ್ಮ ಕನಸು ಜನಸೇವಾ ಟ್ರಸ್ಟ್ ಹಾಗೆಯೇ ಎಲ್ಲ ಅಭಿಮಾನಿಗಳ ಪರವಾಗಿ ಡಾಕ್ಟರ್ ಸಿ ಹೊನ್ನಪ್ಪರವರಿಗೆ ಜೋರಾದ ಕೈ ಚಪ್ಪಾಳೆ ಕೊಡಬೇಕು. ಕಬಡ್ಡಿಯ ಕ್ಷೇತ್ರದಲ್ಲಿ ಕಬಡ್ಡಿಯಲ್ಲಿ ಮೊದಲ ಅರ್ಜುನ ಅವಾರ್ಡಿ, ಅದಕ್ಕಾಗಿ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ ಸರ್. ನಮ್ಮ ಊರಿಗೆ ಬಂದು ಈ ಊರಿನ ಎಲ್ಲ ಕಬಡ್ಡಿಯ ಪ್ರತಿಭೆಗಳಿಗೆ ಒಂದು ಹೊಸ ಉತ್ತೇಜನವನ್ನ, ಹುಮ್ಮಸ್ಸನ್ನ ಕೊಟ್ಟಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನ ಈ ಸಮ್ಮುಖದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಸ್ವಲ್ಪ ಹೊತ್ತಿನಲ್ಲಿ ಸಭಾ ಕಾರ್ಯಕ್ರಮ ಇರಲಿಕ್ಕಿದೆ. ಎಸ್, ಈ ಪಂದ್ಯಕೂಟದಲ್ಲಿ ಗಮನಿಸಿಕೊಳ್ಳಬೇಕು ಎರಡು ತಂಡದ ಆಟಗಾರ್ತಿಯರು ಹಾಗೆಯೇ ಕೋಚ್ಗಳು. ಪ್ರೋ ಕಬಡ್ಡಿಯ ಸಂಪೂರ್ಣವಾಗಿರತಕ್ಕಂಥ ರೂಲ್ಸ್ ಅನ್ನ ಅಲೌಡ್ ಮಾಡಿ ಪಂದ್ಯಾಕೂಟ ಮುಂದುವರೆದಿರತಕ್ಕಂತಹದ್ದು. ಮೈಸೂರು ವಿಭಾಗ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುವಂತಹ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರುವಂತಹ ರಾಮಕುಂಜೇಶ್ವರ ರಾಮಕುಂಜ. ಡಿಫೆನ್ಸ್ ವಿಭಾಗದಲ್ಲಿ ರಾಮಕುಂಜೇಶ್ವರ ರಾಮಕುಂಜ. ಎರಡು ಅತಿ ಬಲಿಷ್ಠ ತಂಡಗಳನ್ನ ಅಂಗಣದ ಒಳಭಾಗದಲ್ಲಿ ಬಾಲಕಿಯರ ವಿಭಾಗದಲ್ಲಿ ಕಂಡುಕೊಳ್ತಾ ಇದ್ದಾವೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡ್ಲಿಕ್ಕಿರ್ತಕ್ಕಂಥವರು, ಅಭಿನಂದನೆಯನ್ನ ಸ್ವೀಕಾರ ಮಾಡ್ಲಿಕ್ಕಿರ್ತಕ್ಕಂಥವ್ರು, ಹಾಗೇನೆ ಪ್ರತಿಭಾ ಪುರಸ್ಕಾರವನ್ನ ಸ್ವೀಕಾರ ಮಾಡ್ಲಿಕ್ಕಿರ್ತಕ್ಕಂಥ ಎಲ್ಲರೂ ಕೂಡ ಯಾರಾದ್ರೂ ಬಂದಿದ್ರೆ ಬಂದು ತಮ್ಮ ಹೆಸರು ನೋಂದಾಯಿಸದಿದ್ರೆ ದಯವಿಟ್ಟು ಥರ್ಡ್ ರೈಟ್ ಸುಬ್ರಹ್ಮಣ್ಯ ಕೊಡಿಯಾಳಿ ಅವರ ಜೊತೆಗೆ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಿ. ರೈಡ್ ನಲ್ಲಿ ಸವಿ ಶೆಟ್ಟಿಯನ್ನ ನೋಡ್ತಾ ಇದ್ದೇವೆ. ಈ ಹಿಂದೆ ಎಲ್ಲ ಆಟಗಳಲ್ಲಿ ತನ್ನ ದಿಟ್ಟತನದ ಹೋರಾಟವನ್ನ ಇಟ್ಟಿರುವಂತಹ ಪ್ರಕೃತಿಯ ಕಬಡ್ಡಿ ಆಟಗಾರ್ತಿ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸರಿಯಾಗಿರುವಂತಹ ಟೈಮಿಂಗ್ಸ್ ನಲ್ಲಿ ಚಾಚಿರತಕ್ಕಂಥ ಕೈಗೆ ಸಿಲುಕಿರತಕ್ಕಂಥ ಎದುರಾಳಿ ತಂಡದ ಸವಿ ಶೆಟ್ಟಿ. 4-0 ರಾಮಕುಂಜೇಶ್ವರ ರಾಮಕುಂಜ ಮುನ್ನಡೆ. 5-0 in favor of 4-0 in favor of team ರಾಮಕುಂಜೇಶ್ವರ ರಾಮಕುಂಜ. ಅಂಕ ಗಳಿಕೆಯನ್ನು ಏರಿಸಿಕೊಳ್ಳುವಂತಹ ದಿಟ್ಟಿನಲ್ಲಿ ದೀಕ್ಷಾರವರ ಆಗಮನವಾಗಿತ್ತು. ಆದರೆ ಇಲ್ಲಿ ಎಂಟಿ ರೈಡ್ ನೊಂದಿಗೆ ತನ್ನ ಅಂಗಣಕ್ಕೆ ವಾಪಸಾತಿ ಆಗಿರೋದನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಸರಿಗೆ
ಯಾವ ರೀತಿಯಲ್ಲಿ ಪೊಸಿಷನ್ಸ್ ಗಳನ್ನ ಸೆಟ್ ಮಾಡಿಟ್ಟಿರಬೇಕು ಅದೆಲ್ಲವನ್ನ ಕೂಡ ಕೋಚಗಳ ಸಭಾಮುಖಿಯಲ್ಲಿ ಅತ್ಯಂತ ಸುಂದರವಾಗಿ ಅಂಗಣದ ಒಳಭಾಗದಲ್ಲಿ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳ ಸಮ್ಮುಖದಲ್ಲಿ ಆಟಗಾರ್ತಿಯರನ್ನ ಆತ್ಮವಿಶ್ವಾಸದೊಂದಿಗೆ ತಯಾರು ಮಾಡಿರತಕ್ಕಂತಹದ್ದು ಇಲ್ಲಿ ಗಮನಕ್ಕೆ ಬರ್ತಾ ಇದೆ. ಎಸ್ ಅಲ್ಲಿ ಟ್ಯಾಕನ್ ಆಗ್ತಾ ಇದೆ, ಚಾಚಿರುವ ಕೈ. ತಂಡದ ಸಂಪೂರ್ಣವಾಗಿರುವ ಸಂಘಟಿತ ಹೋರಾಟ ಕೇವಲ 4 ಜನ ಹಿಡಿತಗಾರರನ್ನ ಇಟ್ಟುಕೊಂಡು ಉಳಿದಂತ 3 ಜನರನ್ನ ಸೇಫ್ ಮಾಡಿಕೊಂಡು ಒಬ್ಬ ಯಶಸ್ವಿ ಆಟಗಾರ್ತಿಯನ್ನ ಒಳಭಾಗದಲ್ಲಿ ಸೆರೆ ಹಿಡಿತಾರೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿರುವಂತಹ ಪ್ರಯತ್ನಗಳು ಇಲ್ಲಿ ಎದ್ದು ಕಾಣ್ತಾ ಇದೆ ರಾಮಕುಂಜೇಶ್ವರದ ಕಡೆಯಲ್ಲಿ. ದ ಪಾಯಿಂಟ್ ಟೇಬಲ್ ಶೋಸ್ ನೌ ದ 5-0 5-0 ಹೊರಭಾಗಕ್ಕೆ ಮೊದಲಾರ್ಧದ ಮೊದಲ ಸಮಯ ವಿರಾಮ. ಕ್ಯಾಪ್ಟನ್ ಕೋಚ್ ಪ್ಲೀಸ್ ನೋಡಿ ದ ಫಸ್ಟ್ ಹಾಫ್ ಟೈಮ್ ಔಟ್. 5-1 5-1 ಮುನ್ನಡೆ ರಾಮಕುಂಜೇಶ್ವರ. ಮೈಸೂರು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥ ತಂಡ ಅನ್ನುವಂತ ಹೆಗ್ಗಳಿಕೆ ಕೂಡ ಈ ಸಂದರ್ಭದಲ್ಲಿ SRHS ರಾಮಕುಂಜ ತಂಡಕ್ಕಿದೆ. ಮುಂದುವರಿತಾ ಇರತಕ್ಕಂತಹ ದಾಳಿಯನ್ನ ಮತ್ತೊಂದು ಬಾರಿ ನೋಡಿಕೊಳ್ತಾ ಇದ್ದಾವೆ. ಹೇಮಂತ್ KB ಬೋನಡ್ಕ ದಯವಿಟ್ಟಿದ್ರೆ ಬನ್ನಿ. ಏಕಾಂಗಿಯಾಗಿ ಹಿಡಿಯುವ ಪ್ರಯತ್ನದಲ್ಲಿ ಎಲ್ಲ ಬಾರಿ ಸಫಲತೆಗಳು ಸಿಗ್ತದೆ ಅನ್ನತಕ್ಕಂತಹದ್ದು ಆಟಗಾರರ ಒಳಭಾಗದಲ್ಲಿರುವಂತಹ ತಪ್ಪು ಕಲ್ಪನೆಗಳು ಆಗಿರುತ್ತದೆ. ಅದಕ್ಕಾಗಿ ಸರಿಯಾಗಿರುವಂತಹ ಒಂದು ಅಂಕವನ್ನು ಕೂಡ ಕಳೆದುಕೊಂಡಿದೆ ರಾಮಕುಂಜೇಶ್ವರ. ಹೇಮಂತ್ KB ಬೋನಡ್ಕ ಇದ್ರೆ ದಯವಿಟ್ಟು ತಮ್ಮ ಇರುವಿಕೆ ತಿಳಿಸಿ. ವಿಕಾಸ್ MV ಮುಂಡಾಳ ತಾವು ಕೂಡ ಇದ್ರೆ ತಮ್ಮ ಇರುವಿಕೆ ಗುರುತಿಸಿಕೊಳ್ಳಿ. ಇವತ್ತಿನ ಅಭಿನಂದನೆ ಸ್ವೀಕಾರ ಮಾಡ್ಲಿಕ್ಕೆ ಇರತಕ್ಕಂಥವರು ಚರಣ್ ಕಟ್ಟತಾರು ತಾವು ಕೂಡ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಬೇಕು ಪ್ಲೀಸ್. ಹೇಮಂತ್ ಅವರು ದಯವಿಟ್ಟು ಒಳಭಾಗಕ್ಕೆ ಬನ್ನಿ, ತಮ್ಮ ಒಂದು ಸಿಗ್ನೇಚರ್ ಅನ್ನ ಹಾಕಬೇಕು. ಸವೀಶ್ ಶೆಟ್ಟಿ ಆನ್ ಫೈರ್. ಕಳೆದೆಲ್ಲ ಸಲಗಳಲ್ಲಿ ಇಡೀ ಅಂಗಣದುದ್ದಕ್ಕೂ ಕೂಡ ಮಿಂಚಿನ ಓಟವನ್ನ ಮಾಡಿರುವ ಸವೀಶ್ ಶೆಟ್ಟಿ. ಅಗೈನ್ ಮತ್ತೆ ಅಂಕದ ಆಗಮನ. ಸಮಯ ವಿರಾಮದ ಕೋರಿಕೆ. 6-3 ರಾಮಕುಂಜೇಶ್ವರ ಮುನ್ನಡೆ. ಪಂದ್ಯಕೂಟದ ವೀಕ್ಷಣೆಯಲ್ಲಿ ಫೈನಲ್ ಪಂದ್ಯಕೂಟದ ಬಾಲಕಿಯರ ಆಟದ ವೀಕ್ಷಣೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಅಪ್ರತಿಮವಾಗಿರುವಂತಹ ಸಾಧನೆಯನ್ನ ಮಾಡಿ ಇವತ್ತು ನಮ್ಮೂರ ರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕಾರವನ್ನು ಪಡೆದುಕೊಳ್ಳಿರತಕ್ಕಂಥ ಶ್ರೀಯುತ ಪುರುಷೋತ್ತಮ್ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಮುಖ್ಯ ಅತಿಥಿಗಳಾಗಿ ದೇಶದ ಕ್ರೀಡಾ ಕ್ಷೇತ್ರದ ಕಬಡ್ಡಿ ಕ್ಷೇತ್ರದ ಧ್ರುವ ನಕ್ಷತ್ರವಾಗಿರುವಂತಹ ಡಾಕ್ಟರ್ ಸಿ ಹೊನ್ನಪ್ಪ ಅರ್ಜುನ ಪ್ರಶಸ್ತಿ ಪುರಸ್ಕೃತರು ನಮ್ಮ ಜೊತೆಗಿದ್ದಾರೆ. ಸೊ ಎಲ್ಲರಿಗೂ ಕೂಡ ಅಂಗಣದ ಒಳಭಾಗದಲ್ಲಿ ಪಂದ್ಯಕೂಟವನ್ನು ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಅಂಗಣದ ಹೊರಭಾಗದಲ್ಲಿ LED ಯಲ್ಲೂ ಕೂಡ ಪಂದ್ಯಕೂಟವನ್ನು ನೋಡಿಕೊಳ್ಳುವುದಕ್ಕೆ ಅವಕಾಶಗಳು ಪ್ರಾರಂಭವಾಗಿದೆ. ಅದರ ಸದುಪಯೋಗವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಸೊ ಒಟ್ಟಾರೆಯಾಗಿ ತಂಡದ ಗಳಿಕೆ 7-3 7-3 ಇನ್ ಫೇವರ್ ಆಫ್ ರಾಮಕುಂಜೇಶ್ವರ. ಬ್ಯಾಕ್ ಟು ದಿ ಕೋರ್ಟ್ ವಿತ್ ಎಂಪ್ಟಿ ರೈಡ್. ಯಾವುದೇ ಅಂಕಗಳಿಲ್ಲದೆ ಆಟಕ್ಕಿಂತ ಮೊದಲು ಒಬ್ಬ ಆಟಗಾರ್ತಿ ಆಗಮಿಸಿದಾಗ ತನ್ನ ಕಣ್ಣಲ್ಲಿ ತನ್ನಲ್ಲಿರುವಂತಹ ಆತ್ಮವಿಶ್ವಾಸವನ್ನ ಒಂದು ಧೈರ್ಯವನ್ನ ಎದುರು ಭಾಗದ ಆಟಗಾರ್ತಿಯರು ಗಮನಿಸಿಕೊಳ್ತಾ ಇರ್ತಾರೆ. ಅದರ ತುಂಬಿಸುವಂತ ಪ್ರಯತ್ನ. ಎಲ್ಲಿ ನಿರಂತರವಾಗಿರುವಂತಹ ತರಬೇತಿಗಳು, ಎಲ್ಲಿ ನಿರಂತರವಾಗಿರುವಂತಹ ಪ್ರಾಕ್ಟೀಸಸ್ಗಳು ಪ್ರತಿನಿತ್ಯವೂ ಆಟಗಾರ್ತಿಯರಿಗೆ ಅಂಗಣದಲ್ಲಿ ಕೊಡ್ತಾರೆ. ಅದರೆಲ್ಲದರ ಪ್ರತಿಫಲ ಇಲ್ಲಿ ಇವತ್ತು ಟೂರ್ನಮೆಂಟಿನಲ್ಲಿ ಹೊರಭಾಗಕ್ಕೆ ತರ್ತಾ ಇದ್ದಾರೆ. ನಿರೀಕ್ಷೆಯನ್ನ ಉಳಿಸಿರುವಂತಹ ಹೆಮ್ಮೆಯ ಆಟವನ್ನ ಮತ್ತೊಂದು ಬಾರಿ ರಾಮಕುಂಜೇಶ್ವರ ಜೊತೆಗೆ ಮುನಿಯಾಲ ಎರಡು ಕೂಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಸಮಾಗಮ. ಬೋನಸ್ ಅಂಕದ ಸೇರ್ಪಡೆಯ ಸೂಚನೆಯನ್ನು ಕೊಟ್ಟಿದ್ದಾರೆ ತೀರ್ಪುಗಾರರು. is added one more bonus to KPS ಮುಡಿಯಾಲ. 9-4
ಟೀಮ್ ರಾಮಕುಂಜೇಶ್ವರ ರಾಮಕುಂಜ ಮುನ್ನಡೆ. ರಮ್ಯಾ ಬ್ಯಾಕ್ ಎಸ್ ಸಮಯ ವಿರಾಮದ ಕೋರಿಕೆ. ನೋಡಿ, ಇವತ್ತು ಅಭಿನಂದನೆಯನ್ನು ಸ್ವೀಕಾರ ಮಾಡ್ಲಿಕ್ಕಿರ್ತಕ್ಕಂಥವ್ರ ಜೊತೆಗೆ ಪ್ರತಿಭಾ ಪುರಸ್ಕಾರ ಸನ್ಮಾನವನ್ನು ಸ್ವೀಕಾರ ಮಾಡ್ಲಿಕ್ಕಿರ್ತಕ್ಕಂತಹ ಯಾರೇ ನಮ್ಮ ಬಂಧುಗಳು ಬಂದಿದ್ರು ಕೂಡ ದಯವಿಟ್ಟು ಸುಬ್ರಹ್ಮಣ್ಯ ಕೊಡಿಯಾಳ ಇವರ ಜೊತೆಗೆ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಮ್ಮ ಸಿಗ್ನೇಚರ್ ಅನ್ನು ಹಾಕೊಳ್ಳಿಕ್ಕಿದೆ ಪ್ಲೀಸ್. ಯಾವುದೇ ಅಭಿನಂದನೆ ಎಲ್ಲೇ ಏಕಾಂಗಿ ಹಿಡಿತದಲ್ಲಿ ಮತ್ತೊಂದು ಬಾರಿ ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇದೆ. ಹಲವು ಬಾರಿ ಕೋಚ್ಗಳ ಮಾತನ್ನ ಮೀರಿ ವರ್ತನೆಯನ್ನು ವರ್ತಿಸುವಾಗ ಇಲ್ಲಿ ಕೆಲವೊಂದು ಬಾರಿ ಅದಕ್ಕೆ ಸರಿಯಾಗಿರುವಂತಹ ಪ್ರತಿಫಲವನ್ನ ತಂಡ ಪಡೆದುಕೊಳ್ಳುತ್ತದೆ, ಅಂದ್ರೆ ಅಂಕದ ಹಿನ್ನಡೆಯನ್ನು ಗಳಿಸಿಕೊಳ್ಳುತ್ತದೆ. ಟೈಮ್ ಔಟ್ ಬಾಬಾ ಗಮನಿಸಿಕೊಳ್ಳಿ. ಮುನಿಯಾಳ ಕಾರ್ಕಳ ಪಾಯಿಂಟ್ ಟೇಬಲ್ ನಲ್ಲಿದೆ 9-5 ರಾಮಕುಂಜೇಶ್ವರ ರಾಮಕುಂಜ ಮುನ್ನಡೆಯಲ್ಲಿ. 9-5 ಇನ್ ಫೇವರ್ ಆಫ್ ಟೀಮ್ ರಾಮಕುಂಜೇಶ್ವರ ರಾಮಕುಂಜ. ಸಮಯಗಳು ಇನ್ನಷ್ಟಿದೆ. ಒಂದೊಂದು ಅಂಕಗಳನ್ನು ಗಳಿಸಿಕೊಳ್ತಕ್ಕಂತಹದ್ದು ಕೂಡ ತಂಡದ ಒಂದು ಪ್ಲಸ್ ಮೂಮೆಂಟ್. ಅದು ತಂಡಕ್ಕೆ ಪ್ರತಿ ಅಂಕಗಳು ಕೂಡ ಅಂತಿಮವಾಗಿರುವ ಕ್ಷಣದಲ್ಲಿ ವರದಾನವಾಗಲಿಕ್ಕಿದೆ. ಬಿಟ್ಟುಕೊಟ್ಟಂತಹ ಪ್ರತಿಯೊಂದು ಅಂಕಕ್ಕೂ ಕೂಡ ಕಟ್ಟಕಡೆಯಲ್ಲಿ ಪರಿತಪ್ಪಿಸಬೇಕಾದೀತು. ಅದಕ್ಕಾಗಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಟ್ಟಲ್ಲಿ ಗೆಲುವು ತಮ್ಮ ಜೊತೆಗಿದೆ. ಇನ್ನೂ ಕೂಡ ಹಿನ್ನಡೆಯಲ್ಲಿರುವ ತಂಡ ನಮ್ಮ ಆಟದ ಕಡೆಗೆ ಮರಳಿದ್ರೆ ಮತ್ತೆ ಮರಳಿ ಪಂದ್ಯಾಕೂಟವನ್ನ ಹಿಡಿಯುವುದರಲ್ಲಿ ಸಂಶಯಗಳಿಲ್ಲ. ಕೆಪಿಎಸ್ ಅಲ್ಪ ಮುನ್ನಡೆಯಲ್ಲಿರಬಹುದು ಮುನಿಯಾಲ, ಆದ್ರೆ ಮರಳಿ ಬರುವುದಕ್ಕೆ ನಿಮ್ಮ ಆಟದ ಮೇಲೆ ಗಮನವನ್ನು ಹೆಚ್ಚು ವಹಿಸಿಕೊಳ್ಳಬೇಕಾಗಿದೆ. 6 ಜನ ಒಳಭಾಗದಲ್ಲಿದ್ದಾರೆ. ಬೋನಸ್ ಆನ್ ಇದೆ. ಯಾವ ವಿಭಾಗದಲ್ಲಿ ಅಂಕವನ್ನು ಗಳಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಯೋಚನೆಯನ್ನ ಮಾಡಿಕೊಳ್ಳಬೇಕಾಗಿದೆ. ಒಂದು ಪರ್ಫೆಕ್ಟ್ ಆಗಿರತಕ್ಕಂತಹ ಯೋಚನೆಯಲ್ಲಿ ಇದ್ದಾರೆ ತಂಡದ ರೈಡರ್. ಸರಿಯಾಗಿ ಅದಕ್ಕೆ ಬೇಕಾಗಿರುವಂತಹ ಬೋನಸ್ ಕೂಡ ಸಿಕ್ಕಿದೆ. 1 ಅಂಕದ ಸೇರ್ಪಡೆ. ಆಟಗಾರರಲ್ಲಿ ಕಬಡ್ಡಿಯನ್ನ ಕಲಿಸುವುದಕ್ಕಿಂತಲೂ ಹೆಚ್ಚಾಗಿ ಒಳಭಾಗದಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸುವ ಕೆಲಸಗಳನ್ನ ಪ್ರತಿ 2 ತಂಡದ ಕೋಚಗಳು ಮಾಡ್ತಾ ಇದ್ದಾರೆ. ಇದು ಬಾಲಕಿಯರಲ್ಲ, ಮುಂದೊಂದು ದಿನ ಇಡೀ ರಾಷ್ಟ್ರ ಮೆಚ್ಚತಕ್ಕಂತಹ ಕಾಯಕದಲ್ಲಿ ಕಬಡ್ಡಿಯಲ್ಲಿ ತೊಡಗಿಸಬಹುದಾದಂತಹ 1-2-3 ಪ್ರತಿಭೆಗಳು ಇಲ್ಲಿಂದಲೂ ಅರಳಬಹುದಾದಂತಹ ಸೂಚನೆಗಳ ಆ ಶಕ್ತಿ ತಮ್ಮೊಳಗೆ ಹೆಚ್ಚಿಸಿಕೊಂಡಿದ್ದಾರೆ. ಪೂರ್ಣವಾಗಿರುವಂತಹ ತಂಡ. ಪ್ರೊ ಕಬಡ್ಡಿಯ ಎಲ್ಲ ರೂಲ್ಸ್ಗಳು ಅಲೌಡ್ ಇದೆ. ಬೋನಸ್ ಅಂಕದ ಸೇರ್ಪಡೆಗೆ ಸೂಚನೆಯನ್ನ ತೀರ್ಪುಗಾರರು ಕೊಟ್ಟಿದ್ದಾರೆ. ಇನ್ ಫೇವರ್ ಆಫ್ ಟೀಮ್ ರಾಮಕುಂಜೇಶ್ವರ. 11-7 ಅಗೈನ್ ದೀಕ್ಷಾ ಮತ್ತೆ ತನ್ನ ಖಾತೆಗೆ ಮಾತ್ರವಲ್ಲದೆ ತಂಡದ ಖಾತೆಯನ್ನು ಹೇಗೆ ಹೆಚ್ಚಿಸಬಹುದನ್ನೋದರ ಬಗ್ಗೆ ಯೋಚನೆ ಇದೆ. ಪರ್ಫೆಕ್ಟ್ ಆಗಿರತಕ್ಕಂಥ ರೈಡರ್ನ ಮೂಲಕ ಏನು ನಿರೀಕ್ಷೆಯನ್ನ ಮಾಡ್ತವೆ ಅಂತ ಹೇಳಿದ್ರೆ, ಪ್ರತಿ ಸಂದರ್ಭದಲ್ಲಿ ತನ್ನ ರೈಡ್ ಪಾಯಿಂಟ್ಗಳನ್ನ ಅದನ್ನ ದೀಕ್ಷಾರವರು ಮಾಡ್ತಾ ಇದ್ರು. 2 ಕಡೆಗಳಲ್ಲಿ ಸಮನಾಗಿರ್ತಕ್ಕಂಥ ಹೋರಾಟವನ್ನು ನಡೆಸ್ತಾ ಇದ್ರು ಕೂಡ 12-8 4 ಅಂಕದ ಹಿನ್ನಡೆಯಲ್ಲಿ ಮುನಿಯಾಲ ಇದ್ರೆ ಅದನ್ನು ಸರಿದೂಗಿಸಿಕೊಳ್ಳುವುದಕ್ಕೆ ಉಳಿದಿರುವಂತಹ 4 ಜನರಿಂದ ಸಾಧ್ಯವಾ ಅನ್ನುವಂತ ಪ್ರಶ್ನೆಗಳಿದೆ. ಮತ್ತೊಂದು ಬಾರಿ ಚಾಚಿರುವಂತ ಕೈ. ಚೆಕ್ಸ್ ನಂಬರ್ 10. ಮೈಸೂರು ವಿಭಾಗ ಮಟ್ಟದಲ್ಲೂ ಕೂಡ ಇವರ ಆಟ ಬಹಳನೇ ಇತ್ತು. ಮಿನಿ ಒಲಿಂಪಿಕ್ಸ್ ನಲ್ಲೂ ಕೂಡ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ನಾವು ನೋಡ್ತಾ ಇರಬಹುದು. ಜೆರ್ಸಿ ನಂಬರ್ 10 ಮಿನಿ ಒಲಿಂಪಿಕ್ಸ್ ನಲ್ಲೂ ಕೂಡ ಹಾವೇರಿ ತಂಡವನ್ನ ಪ್ರತಿನಿಧಿಸಿ ದೊಡ್ಡ ಮಟ್ಟದಲ್ಲಿ ತಮ್ಮ ತಂಡಕ್ಕೆ ಹೆಚ್ಚಿನ ತನ್ನ ಆಟವನ್ನು ನೀಡಿರತಕ್ಕಂತಹ ಕುವರಿ. ರೈಟ್ ಕಾರ್ನರ್ ಸಿಂಚನಾ ಜೆಕ್ಸ್ ನಂಬರ್ 26, ಲೆಫ್ಟ್ ಕಾರ್ನರ್ ನಲ್ಲಿ ಜೆರ್ಸಿ ನಂಬರ್ 10. Bonus again. 13-9 13-9 ರಾಮಕುಂಜೇಶ್ವರ ಮುನ್ನಡೆ. ಮೊದಲಾರ್ಧದ ಮುಕ್ತಾಯ. 13-9 ಇದೆ ಮುನ್ನಡೆಯಲ್ಲಿ ರಾಮಕುಂಜೇಶ್ವರ ರಾಮಕುಂಜ.
ಪಂದ್ಯಕೂಟದ ವೀಕ್ಷಣೆಗೆ ಬೇಕಾಗಿ LED ಸ್ಕ್ರೀನ್ ಅನ್ನು ಕೂಡ ವೀಕ್ಷಣೆಗಾಗಿ ತೊಡಗಿಸಿಕೊಳ್ಳಬಹುದಾಗಿದೆ. ಮನೆಯಲ್ಲಿ ಕುಳಿತಿದ್ದಂತಹ ತಾಯಂದಿರು ಅಥವಾ ಶಾಲೆಯ ವಿದ್ಯಾರ್ಥಿನಿಯರು ಈ ಪಂದ್ಯಕೂಟಗಳನ್ನ ಬಂದು ವೀಕ್ಷಣೆ ಮಾಡೋದಕ್ಕೆ ಒಂದು ಅವಕಾಶವನ್ನ ಇವತ್ತು ಜನಸೇವಾ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ನೀಡಿದೆ ಅಂತ ಹೇಳಿದ್ರೆ, ಇಲ್ಲಿ ಬಾಲಕಿಯರ ವಿಭಾಗಕ್ಕೂ ಕಬಡ್ಡಿಯ ಒಂದು ಆಯೋಜನೆಯನ್ನ ಮಾಡಿರೋದ್ರಿಂದಾಗಿ ಮಹಿಳೆಯರು ಕಬಡ್ಡಿ ಕ್ಷೇತ್ರದಲ್ಲಿ ಎಷ್ಟು ಮಿನುಗಬಲ್ಲರು, ಕಬಡ್ಡಿಯಲ್ಲಿ ಎಷ್ಟು ಮುಂದಕ್ಕೆ ಹೆಜ್ಜೆ ನೀಡಲು ಸಾಧ್ಯ ಅನ್ನುವಂತಹ ಪ್ರಶ್ನೆಗಳು ಇರುವಂತಹ ಸಮಾಜದಲ್ಲಿ ಮಹಿಳೆಯರಿಂದ ಕೂಡ ಕಬಡ್ಡಿಯಲ್ಲಿ ಅಪ್ರತಿಮವಾಗಿರುವಂತಹ ಸಾಧನೆಯನ್ನ ನೋಡೋದಕ್ಕೆ ಸಾಧ್ಯ. ಹಾಗಾಗಿ ಮಹಿಳಾ ವಿಭಾಗಕ್ಕೂ ನಮ್ಮ ಪ್ರೋತ್ಸಾಹವಿರಲಿ ಅನ್ನೋದನ್ನ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ನೀಡಿದೆ. ಇದರ ಮೂಲಕ ಬೇರೆ ಬೇರೆ ಊರುಗಳಿಂದ ಇವತ್ತು ಮಹಿಳಾ ತಂಡಗಳು ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂತಾಗಿದೆ. ಹಾಗೆಯೇ ಮಹಿಳಾ ವಿಭಾಗದ ವಿದ್ಯಾರ್ಥಿನಿಗಳ ಆಟಕ್ಕೂ ಇಷ್ಟು ಮಂದಿ ಅಭಿಮಾನಿಗಳು ಹೊರಭಾಗದಲ್ಲಿ ನಿಂತು ಆಟವನ್ನು ನೋಡುವಂತಾಗಿದೆ. ಈಗ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಯುತ ಶ್ರೀನಿಧಿ ಆಚಾರ್ ಮ್ಯಾನೇಜರ್, ಶ್ರೀ ಕಾಣಿಯೂರು ರಾಮತೀರ್ಥ ಮಠ ಕಾಣಿಯೂರು ಅವರು ಆಗಮಿಸಿದ್ದಾರೆ. ಸಭಾ ಕಾರ್ಯಕ್ರಮದ ಉದ್ಘಾಟಕರು. ನಿಮಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಶ್ರೀಯುತ ಶ್ರೀನಿಧಿ ಆಚಾರ್ ಇವರಿಗೆ. ದ್ವಿತೀಯಾರ್ಧವನ್ನ ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ತೀರ್ಪುಗಾರರ ಸೂಚನೆಯಂತೆ. 13-9 ಮುಂದುವರಿಯುತ್ತಿರುವ ಆಟ. ಸೂಪರ್ ಟ್ಯಾಕಲ್ ಆನ್ ಇದೆ. ಇಲ್ಲಿ ಮಿನಿ ಒಲಿಂಪಿಕ್ಸ್ ನ ಮೂಲಕವಾಗಿ ಗೋಲ್ಡ್ ಮೆಡಲಿಸ್ಟ್ ಆಗಿರುವಂತಹ ಪ್ರತಿಭೆ ಲೆಫ್ಟ್ ಕಾರ್ನರ್ ವಿಭಾಗದ ಚೆಕ್ಸ್ ನಂಬರ್ 10 ಧನ್ವಿ. ಕೆಪಿಎಸ್ ಮುನಿಯಾಲ ಕಡೆಯಿಂದ ದಾಳಿಯಲ್ಲಿ ಜೆರ್ಸಿ ನಂಬರ್ 19 ತುಂಬಿರುವ ತಂಡದ ಒಳಭಾಗದಲ್ಲಿ ಬೋನಸ್ ಆನ್ ಇದೆ. ಎಲ್ಲಿ ಯಾವ ಪೊಸಿಷನ್ಸ್ ಗಳಲ್ಲಿ ತನ್ನ ಆಟದ ಮೂಲಕ ತಂಡಕ್ಕೆ ನೆರವಾಗುವಂತಹ ನಿಟ್ಟಿನಲ್ಲಿ ತಮ್ಮ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆ ಇದೆ ಅನ್ನೋದನ್ನು ಇವಾಗ ನೋಡಬೇಕು. ಬ್ಯಾಕ್ ಟು ದಿ ಕೋರ್ಟ್ ವಿತ್ ಬೋನಸ್ ಆಡ್ ಆಗಿದೆ. 10-13 ನಿಧಾನಗತಿಯಲ್ಲಿ ಸಫಲ್. 1-2 ಅಂಕೆಗಳ ಸೇರ್ಪಡೆ ಧನ್ವಿ ಮೂಲಕ. ವೆಲ್ಕಮ್ ಬ್ಯಾಕ್. 15-10 15-10ರಲ್ಲಿ ಧನ್ವಿ ತಂಡಕ್ಕಾಗಿ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಉಳಿದಿರುವ ಅಂತಿಮ ಆಟಗಾರ್ತಿಯ ನೋಟವಿದೆ. ಧನ್ವಿ ಅಗೇನ್ 3 ಅಂಕದ ಸೇರ್ಪಡೆ. ಆಲ್ ಎಂಟರ್ ಅವಕಾಶವನ್ನ ಮತ್ತೊಂದು ಬಾರಿ ತೀರ್ಪುಗಾರರು ನೀಡ್ತಾ ಇದ್ದಾರೆ. 18-10 18-10ರಲ್ಲಿ ಫೈನಲ್ ಪಂದ್ಯಾಕೂಟದ 8 ಅಂಕದ ಮುನ್ನಡೆಯಲ್ಲಿ ರಾಮಕುಂಜೇಶ್ವರ ರಾಮಕುಂಜ. ಹದಿನೆಂಟು 18-10 ಇನ್ ಫೇವರ್ ಆಫ್ ಟೀಮ್ ರಾಮಕುಂಜೇಶ್ವರ ರಾಮಕುಂಜವಿದೆ. ಸಮಯ ವಿರಾಮದ ಬಳಿಕ ಮತ್ತೊಂದು ಬಾರಿ ಮುಂದುವರೆದಿರುವಂತಹ ಆಟ. 18-10 ಇದೆ. 18-10ರಲ್ಲಿ ಮುಂದುವರಿತಿರುವಂತಹ ಸ್ಪರ್ಧೆ. 1 ಅಂಕದ ಸೇರ್ಪಡೆ ಮತ್ತೊಂದು ಬಾರಿ ರಾಮಕುಂಜೇಶ್ವರ ರಾಮಕುಂಜ ಕಡೆಗೆ. 2 ಅತಿ ಬಲಿಷ್ಠವಾಗಿರುವಂತಹ ಕಾರ್ನರ್ ವಿಭಾಗವನ್ನು ಹೊಂದಿಕೊಂಡಿರುವಂತಹ ರಾಮಕುಂಜೇಶ್ವರದ ಬಲಭಾಗಕ್ಕೆ ಚೆಕ್ಸ್ ನಂಬರ್ 17 ಮುನಿಯಾಳದ ಕಡೆಯಿಂದ ಉಡುಪಿ ಕಾರ್ಕಳ. ಇಲ್ಲಿ ಸಾಕಷ್ಟು ಯೋಚನೆಗಳಿದೆ, ಯೋಜನೆಗಳ ನಿರ್ಮಾಣವಾಗ್ತಾ ಇದೆ. ಬೆಳೆಯುವಂತ ಸಂದರ್ಭದಲ್ಲೇ ಕೊಡುತ್ತಿರತಕ್ಕಂತಹ ಅತ್ಯಂತ ಶ್ರೇಷ್ಠ ಮಟ್ಟದ ಪೋಷಣೆ ಇದಾಗಿದೆ ವಿದ್ಯಾರ್ಥಿನಿಯರಿಗೆ. ಬೋನಸ್ ಅಂಕದ ಸೇರ್ಪಡೆ. ದೀಕ್ಷಾ ಸೆಕ್ಷನ್ ನಂಬರ್ 12 ಪರ್ಫೆಕ್ಟ್ ಆಗಿರ್ತಕ್ಕಂಥ ಕಾಲನ್ನು ಚಾಚುವಿಕೆ ಮೂಲಕ ಅರಿವಿರದ ರೀತಿಯಲ್ಲೇ ಬಂದಿರುವಂತಹ ಅಂಕ.
2011 ರಾಮಕುಂಜೇಶ್ವರ ರಾಮಕುಂಜ 20-11 9 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ ರಾಮಕುಂಜೇಶ್ವರ. ಹಲವು ಅಂಕವನ್ನು ಗಳಿಸಿಕೊಳ್ಳಬಹುದಾದಂತಹ ಅವಕಾಶವನ್ನು ಕಳೆದುಕೊಳ್ಳುತ್ತಾ ಇದೆ. ಇನ್ನು ವೇಗಗಳು ಬೇಕು, ಇನ್ನು ಯೋಚನೆಗಳು ಬೇಕು, ಇನ್ನೂ ತಮ್ಮ ತಂಡದಲ್ಲಿ ಬೇಕಾಗಿರುವಂತಹ ಪರಿಪಕ್ವತೆಗಳನ್ನು ಮುಂದೂಡಿಸಿಕೊಳ್ಳಬೇಕಾಗಿದೆ ಬಾಲಕಿಯರು. ಅಲ್ಲಿ ಪರ್ಫೆಕ್ಟ್ ಆಗಿರತಕ್ಕಂಥ ಹ್ಯಾಂಡ್ ಟಚ್ ಆಗಿರಬಹುದಾದ ಪ್ರಶ್ನೆಗಳು. ಎಸ್ ಅಗೇನ್ ಚೆಕ್ಸ್ನಾ ಬಟನ್ ಗನ್ವಿ ಮೂಲಕ ಅಂಕದಾಗಮನ. ಚೆಕ್ ನಂಬರ್ 09 ಫ್ರಮ್ ಮುನಿಯಾಳ ಕಾರ್ಕಳ. ತುಂಬಿರುವ ತಂಡವಿದೆ, ಬೋನಸ್ ಆನ್ ಇದೆ. ಅಂಕಗಳನ್ನು ಗಳಿಸುವ ಮನಸ್ಸಿದ್ರೆ ಸಾಕಷ್ಟು ಅವಕಾಶಗಳು ತಮ್ಮ ಕಣ್ಣ ಮುಂದೆ ಇದೆ. ಒಂದು ಭದ್ರವಾಗಿರುವಂತಹ ಕೋಟೆಯ ನಿರ್ಮಾಣವನ್ನ ಮಾಡಿರುವಂತಹ ಸೂಚನೆಗಳು ಇಲ್ಲಿ ರಾಮಕುಂಜೇಶ್ವರ. ಎಸ್ ಪರ್ಸ್ಯೂಟ್ ಒಂದಕ್ಕದ ಸೇರ್ಪಡೆ. ಧನು ಧನ್ವಿ 22-12 22-12 22-12ರಲ್ಲಿ 10 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಎಸ್ ಇಲ್ಲಿ ಪರ್ಫೆಕ್ಷನ್ ಆಗಿರ್ತಕ್ಕಂಥ ಆಟ. ಲೆಫ್ಟ್ ಕಾರ್ನರ್ ಧನ್ವಿ ಮೂಲಕ ಮಿನಿ ಒಲಿಂಪಿಕ್ಸ್ ನ ಗೋಲ್ಡ್ ಮೆಡಲಿಸ್ಟ್ ಯಾಕೆ ಅನ್ನೋದನ್ನ ಮತ್ತೊಂದು ಬಾರಿ ಆಟದ ಮೂಲಕ ಪ್ರೂವ್ ಮಾಡ್ತಾ ಇದ್ದಾರೆ. ಇಲ್ಲೇ ಸೂಪಡಕಲಾನ್ ಇತ್ತು, ಅಲ್ಲಿ ತನ್ನ ಅವಕಾಶವನ್ನು ಕಳೆದುಕೊಂಡಿದೆ ಮುನಿಯಾಲ. ಒಂದಂಕದ ಸೇರ್ಪಡೆಯ ಮೂಲಕ ತಂಡದ ಒಟ್ಟುಗಳಿಗೆ 24-12 24-12. The final 5 minutes remaining for the full time. ಆಖರಿ 5 ಮಿನಿಟ್ಗೆ ಗೇಮ್ ಬಾಟಿ. ಪ್ರತಿಭಾ ಪುರಸ್ಕಾರದ ಕೃತಿಕಾಕ್ಕೆ ದಯವಿಟ್ಟು ಬನ್ನಿ. ವನ್ಯಶ್ರೀ ಬರಬೇಕು. ಇವರೆಲ್ಲ ಬಂದೊಂದು ಸೈನ್ ಮಾಡ್ಕೊಳ್ಳಿ. ವಿನ್ಯಾಸ್ ಜಿ ದಯವಿಟ್ಟು ಪ್ರತಿಭಾ ಪುರಸ್ಕಾರವನ್ನ, ಹಾಗೇನೆ ಅಹಿಜಿತ್ KM ಅವರು ತಾವು ದಯವಿಟ್ಟು ಬಂದ್ರೆ ಒಂದು ಸೈನ್ ಮಾಡ್ಕೊಳ್ಳಿ. ನೀವು ಇದ್ದೀರಾ ಅನ್ನೋದನ್ನ ತಿಳಿಸಿಕೊಡಿ ಪ್ಲೀಸ್. ಹಾಗೇನೆ ಶಮಂತ್ ಕುಮಾರ್ ಕೆ ಕಲ್ಪಡ ಅಭಿನಂದನೆ ಸ್ವೀಕಾರ ಮಾಡ್ಲಿಕ್ಕೆ ಇರ್ತಕ್ಕಂಥವ್ರು. ಮುಡಿಯಾಲ್ ಪ್ಲೀಸ್ ನೋಟ್, ನಿಮ್ಮ ಸಮಯ ವಿರಾಮ ಮುಕ್ತಾಯವಾಗಿದೆ. ಪಾಯಿಂಟ್ ನಲ್ಲಿ 27-12 27-12 27-12 ಇದೆ. ಆಟದಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಆಟಗಾರ್ತಿಯರು ಗಮನಿಸಿಕೊಳ್ಳಬೇಕು. ನಿಮ್ಮ ಆಟವನ್ನ ಇಲ್ಲಿರುವಂತಹ ನಮ್ಮೂರಿನ ಬಂಧುಗಳು ಮಾತ್ರ ವೀಕ್ಷಣೆಯನ್ನ ಮಾಡ್ತಾ ಇಲ್ಲ. ಇಡೀ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಗರಿಮೆಯನ್ನ, ನಮ್ಮ ದೇಶದ ಹಿರಿಮೆಯನ್ನ, ನಮ್ಮ ದೇಶದ ಬಾವುಟವನ್ನ ಬಾನೆತ್ತರದಲ್ಲಿ ಮಿನುಗಿಸಿರುವಂತಹ, ರಾರಾಜಿಸಿಕೊಂಡಿರುವಂತಹ ಕಬಡ್ಡಿಯ ಧ್ರುವ ತಾರೆಗಳು ಈ ಒಂದು ಕಬಡ್ಡಿಯ ವೀಕ್ಷಣೆಯಲ್ಲಿದ್ದಾರೆ ಅನ್ನತಕ್ಕಂಥದ್ದು ತಮ್ಮ ಮನದಲ್ಲಿರಬೇಕು. ಡಾಕ್ಟರ್ ಸಿ ಹೊನ್ನಪ್ಪರವರು ಅರ್ಜುನ ಪ್ರಶಸ್ತಿ ಪುರಸ್ಕೃತರು. ಒಬ್ಬ ಸಾಮಾನ್ಯ ಆಟಗಾರರಾಗಿ, ಒಬ್ಬ ಕಾರ್ಯಕ್ರಮದ ವೀಕ್ಷಕರಾಗಿ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದಾರೆ. 4 ನಿಮಿಷ. ಉತ್ಸಾಹ ಮತ್ತೆ ಹೆಚ್ಚಾಗುತ್ತಾ ಇದೆ. ನಮ್ಮೂರ ರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕಾರವನ್ನ ಈ 2024ರಲ್ಲಿ ಸ್ವೀಕಾರವನ್ನ ಮಾಡಲಿಕ್ಕಿರತಕ್ಕಂತಹ ಸನ್ಮಾನ್ಯ ಪುರುಷೋತ್ತಮ್ ಪೂಜಾರಿ ಮಂಗಳೂರು ಕ್ರೀಡಾ ಕ್ಷೇತ್ರದ ಅಪೂರ್ಣವಾಗಿರುವಂತಹ ಅತ್ಯಂತ ಶ್ರೇಷ್ಠ ಮಟ್ಟದ ಸಾಧಕರು. ಇವರಿಗೆ ಇವತ್ತಿನ ನಮ್ಮೂರ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಿಕ್ಕಿದ್ದೇವೆ. ಸಮಯ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದೆ. ಈ ಸಂದರ್ಭದಲ್ಲಿ ಪಾಯಿಂಟ್ ಟೇಬಲ್ ಅಲ್ಲಿ 31-12 31-12 ಸಬ್ಸ್ಟಿಟ್ಯೂಷನ್ ಕಂಡು ಬರ್ತಾ ಇದೆ.
ಎರಡೂ ಕಡೆಯ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿಯರನ್ನ ವಿಭಾಗ ಮಟ್ಟದಲ್ಲೂ ಕೂಡ ಬಹುಮಾನವನ್ನ ಪಡೆಯುವಂತೆ ಮಾಡಿರುವ ರಾಮಕುಂಜದ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಶ್ರೀಯುತ BK ಮಾಧವರವರು, ಹಾಗೆಯೇ ಪ್ರಫುಲ್ಲ ರೈ ಅವರು, ಕರಾವಳಿಯ ಕಬಡ್ಡಿ ಕಂಡಿರುವ ಅಪ್ರತಿಮ ಸಾಧಕ ಶ್ರೀಯುತ ಜಶ್ವಂತ್ ಗೌಡ ಅವರು. ಹಾಗೆಯೇ ರಾಮಕುಂಜದ ಸಾಧನೆಗಳು ಒಂದೆರಡಲ್ಲ, ಸಾಕಷ್ಟು ಸಾಧನೆಗಳ ದೊಡ್ಡ ಪಟ್ಟಿ ನಮ್ಮ ಜೊತೆಗಿದೆ. ಇಲ್ಲಿಗೆ ಸಮಯದ ಮುಕ್ತಾಯವನ್ನ ಕೊಡ್ತಾ ಇದ್ದಾರೆ. ರಾಮಕುಂಜ ಫೈನಲ್ ಪಂದ್ಯಾಕೂಟದ ವಿಷಯವನ್ನ ತನ್ನೆಡೆಗೆ ಹಾಕಿಕೊಂಡಿದೆ. ರಾಜ್ಯ ಮಟ್ಟದಲ್ಲಿ ಕಂಚು ಗೆದ್ರೆ, ಹಾಗೇನೆ ವಿಭಾಗ ಮಟ್ಟದಲ್ಲಿ ದ್ವಿತೀಯ ಸ್ಥಾನ, ಪ್ರಥಮ ಸ್ಥಾನ, ಅದರ ಜೊತೆಗೆ ಇವತ್ತು ಕಾಣಿಯೂರಿನಲ್ಲಿ ನಡೆದಿರತಕ್ಕಂತಹ ನಮ್ಮೂರ ನಮ್ಮ ಕನಸಿನ ಮೂಲಕ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ ರಾಮಕುಂಜ. ಅದರ ಜೊತೆಗೆ ದ್ವಿತೀಯ ಸ್ಥಾನವನ್ನ ಪಡೆದಿರುವ KPS ಮುನಿಯಾಲ ಕಾರ್ಕಳ, ನಿಮಗೂ ನಿಮ್ಮ ತಂಡಕ್ಕೂ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಪ್ರಥಮ ದ್ವಿತೀಯದೊಂದಿಗೆ ಪ್ರಶಸ್ತಿಯನ್ನು ಎತ್ತಿ ಹಿಡಿದಿರುವ ಎರಡೂ ತಂಡಗಳಿಗೂ ಅಭಿನಂದನೆ. ಹಾಗೆಯೇ ಭಾಗವಹಿಸಿರುವ ಸಂಪೂರ್ಣವಾಗಿರುವಂತಹ ತಂಡಗಳಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು.